ಹಾಗೆಯೇ ಎಂಪ್ಲಾಯ್ಮೆಂಟಬಿಲಿಟಿ ಇದೆ, ಕಲ್ಚರಲ್ ಟ್ರಾನ್ಸಿಷನ್ ಇದೆ, ಕಲ್ಚರಲ್ ಟ್ರಾನ್ಸ್ಮಿಷನ್. ನಾವು ಯಾವುದೇ ಒಂದು ಡೆಸ್ಟಿನೇಷನ್ಗೆ ಹೋದಾಗ ಬರೀ ನಾವು ಪ್ಲೇಸ್ ಅನ್ನ ಅಷ್ಟೇ ವಿಸಿಟ್ ಮಾಡಿ ಬರೋದಿಲ್ಲ, ಅಲ್ಲಿರ್ತಕ್ಕಂಥ ಕಲ್ಚರ್, ಅಟೈಸ್ ಪ್ರತಿಯೊಂದನ್ನು ಸಹ ನಾವು ಟ್ರಾನ್ಸ್ಮಿಷನ್ ಮಾಡ್ಕೊಂಡು ಬರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಟೂರಿಸಂ ವಿತ್ ಜರ್ನಲಿಸಂ, ಹಾಗೆಯೇ ಟೂರಿಸಂ ವಿತ್ ಫಿಲ್ಮ್ ಇಂಡಸ್ಟ್ರಿ, ಹಾಗೆಯೇ ನಮ್ಮ ಬೇರೆ ಸಸ್ಟೈನಬಿಲಿಟಿಯಲ್ಲಿ ಬರ್ತಕ್ಕಂಥ ಏರ್ಪೋರ್ಟ್ ವಿಚಾರಗಳು ಎಲ್ಲವೂ ಕೂಡ ಚರ್ಚೆ ಆಗೋದ್ರಲ್ಲಿದೆ. According to the latest industry estimate, travel and tourism contributed nearly 6.6% of India's GDP in 2024 ಇದೆ. ಹಾಗೆಯೇ 46 million jobs across the country. ಇಂಡಿಯನ್ ಎಕಾನಮಿನಲ್ಲಿ ಕಾಂಟ್ರಿಬ್ಯೂಟೆಡ್ ಎಸ್ಟಿಮೇಟೆಡ್ ಅಂದರೆ $249 million ನ್ಯಾಷನಲ್ ಇನ್ಕಮ್ ಇದೆ. ಹಾಗೆಯೇ 10 million ಫಾರಿನ್ ಟೂರಿಸ್ಟ್ ಅರೈವಲ್ ಆಗ್ತಾ ಇದ್ದಾರೆ. 2.94 billion ಡೊಮೆಸ್ಟಿಕ್ ಟೂರಿಸ್ಟ್ ವಿಸಿಟ್ ಮಾಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು 2024. ಫಾರಿನ್ ಎಕ್ಸ್ಚೇಂಜ್ ಅಂತ ಬಂದಾಗ 2.93 lakh crore in 2024 ರಿಫ್ಲೆಕ್ಟ್ ಆಗ್ತಾ ಇದೆ. 85% ಆಫ್ ದಿ ಟೂರಿಸಂ ಸ್ಪೆಂಡಿಂಗ್, nearly 85% of encouraging in all sectors, showing how Indian travels themselves are driving unprecedented growth across destinations, especially Tier 2 and Tier 3. ಮೈಸೂರು ನಮ್ಮಲ್ಲಿ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಥವಾ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ಅಂತ ತಗೊಂಡಾಗ ಮೈಸೂರು ಇವತ್ತು ತುಂಬ ಎಮರ್ಜಿಂಗ್ ಗ್ಲೋಬಲ್ ಟೂರಿಸಂ ಇಂಡಸ್ಟ್ರಿನಲ್ಲಿ ಪ್ರಾಮಿನೆಂಟ್ ಪ್ಲೇಸ್ ಆಗಿದೆ. ನಾನು ಒಂದು ಆರ್ಟಿಕಲನ್ನು ಅಷ್ಟೇ ಓದಿದೆ. ಫಿಲ್ಮ್ ಆ್ಯಂಡ್ ಟೂರಿಸಂ ಅಂತ ಬಂದಾಗ ಈಗಷ್ಟೇ ರೀಸೆಂಟ್ಲಿ ಜಮ್ಮು ಕಾಶ್ಮೀರದ ಚೀಫ್ ಮಿನಿಸ್ಟರ್ ಅವರು ಕರ್ನಾಟಕಕ್ಕೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಚಲನಚಿತ್ರೋತ್ಸವ ಮಂಡಳಿಯ ನಿರ್ದೇಶಕರ ಸಂಘದ ಪದಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ, ಏಕೆಂದರೆ ನಮಗೆಲ್ಲ ಗೊತ್ತಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರ ದಾಳಿ ಆದ ನಂತರ ಪ್ರವಾಸೋದ್ಯಮದಲ್ಲಿ ಅದು ಟೇಕ್ ಆಫ್ ತಗೊಳ್ಳಿಕ್ಕೇ ಸಾಕಷ್ಟು ಅವಕಾಶ ತಗೊಳ್ತು. ಅವರಿಗೆ ಎಲ್ಲ ನಿರ್ಮಾಪಕರನ್ನ ಭೇಟಿ ಮಾಡಿ ಸಾಕಷ್ಟು ಏನು ನಾವು ಇನ್ಸೆಂಟಿವನ್ನು ಕೊಡೋದ್ರ ಬಗ್ಗೆ, ಅಲ್ಲಿ ಶೂಟಿಂಗ್ ಮಾಡಿದಂತಹ ಫಿಲ್ಮ್ಗಳಿಗೆ ಅಥವಾ ಡೈರೆಕ್ಟರ್ಸ್ಗೆ ಸಹಾಯಧನವನ್ನು ಕೊಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿ ಹೋದರು. ನಾವು ನೋಡ್ತಾ ಇದ್ದೀವಿ, ಫಾರ್ ಎಕ್ಸಾಂಪಲ್ ಒಂದು ಶೋಲೆ ಅಂತಹ ಒಂದು ಅಮಿತಾಬ್ ಬಚ್ಚನ್ ಅವರ ಚಿತ್ರದಲ್ಲಿ ಅವತ್ತಿಗೆ ತೋರಿಸಿದಂತಹ ರಾಮನಗರದ ಒಂದು ಕಲ್ಚರಲ್ ಹೆರಿಟೇಜ್ ಏನಿದೆ ಇವತ್ತಿಗೂ ಅವತ್ತಿಗೆ ಅಷ್ಟು ಫೇಮಸ್ ಆಗಿತ್ತು. ಜೊತೆಗೆ ನಮ್ಮಲ್ಲೇ ಒಂದು ನಮ್ಮೂರ ಮಂದಾರ ಹೂವಿನಲ್ಲಿ ಯಾಣ ಅನ್ನೋ ಒಂದು ಪ್ಲೇಸನ್ನು ತೋರಿಸಿದ ಮೇಲೆ ಅದ್ರ ಇಂಪಾರ್ಟೆನ್ಸ್, ಅದ್ರ ವಿಸಿಟ್ ಮಾಡುವಂಥ ಟೂರಿಸ್ಟ್ದು ನಂಬರ್ ಆಫ್ ಎಷ್ಟು ಮಟ್ಟಿಗೆ ಹೆಚ್ಚಾಯಿತು ಅನ್ನೋದನ್ನ ನಾವು ನೋಡಿದ್ದೇವೆ. ಜರ್ನಲಿಸಮ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ನಾವು ಸಿಲ್ಕ್ ಫ್ಯಾಕ್ಟ್ರಿ ಇಶ್ಯೂನ ನೋಡಿದ್ವಿ. ಮೈಸೂರು ಸಿಲ್ಕ್ ಅನ್ನೋದು ನಮಗೆ GI ಟ್ಯಾಗ್ ಇರುವಂತಹ ಒಂದು ಪ್ರಾಡಕ್ಟ್ ಅಥವಾ GI ಟ್ಯಾಗ್ ಇರ್ತಕ್ಕಂತಹ ಒಂದು ಇಂಡಸ್ಟ್ರಿ. ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ಹೇಗೆಲ್ಲ ಪತ್ರಿಕಾ ಮಾಧ್ಯಮದವರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತರು, ಇಡೀ ಸರ್ಕಾರವನ್ನು ಗಮನ ಸೆಳೆದು ಅಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆನ, ಈ GI ಟ್ಯಾಗ್ ಇರುವಂತಹ ಒಂದು ಇಂಡಸ್ಟ್ರಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕನ್ಸ್ಟ್ರಕ್ಟಿವ್ ಆಗಿ ಹೇಗೆಲ್ಲ ಪ್ರಯತ್ನ ಪಟ್ಟರು, ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಹೇಗೆ ಗಮನ ಸೆಳೀತು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಸಸ್ಟೈನಬಿಲಿಟಿ ಅಂತ ಬಂದಾಗ ಕನ್ಸರ್ವೇಷನ್ ಆಫ್ ಮೀನ್ಸ್ ಡಿಫಾರೆಸ್ಟೇಷನ್, ಬಿಕಾಸ್ ಆಫ್ ಓವರ್ ಟೂರಿಸಂ ನಾವು ಡಿಫಾರೆಸ್ಟೇಷನ್ನ ನೋಡ್ತೀವಿ. ಜೊತೆಗೆ ಸಪೋಸ್ ಡಿಫಾರೆಸ್ಟೇಷನ್ ಅಂತ ಅನ್ನುವಾಗ ಇಕೋ ಟೂರಿಸಂ, ಎಸ್ಪೆಷಲಿ ಟೂರಿಸಂನಲ್ಲಿ ಜೊತೆಗೇನೆ ನಮಗೆ ಎನ್ವಿರಾನ್ಮೆಂಟಲ್
ಕನ್ಸರ್ವೇಷನ್ನ ನೋಡ್ತೀವಿ, ಜೊತೆಗೆ ಎಂಪ್ಲಾಯಬಿಲಿಟಿಯನ್ನು ನೋಡ್ತೀವಿ. ಹೀಗಾಗಿ ನಾವು ಎಷ್ಟು ಮಟ್ಟಿಗೆ ಇದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು ಅಂದಾಗ, ಸಪೋಸ್ ಮೈಸೂರು ಟೂರಿಸಮ್ ಅಲ್ಲಿ ಇಂಪಾರ್ಟೆಂಟ್ ಸೆಲೆಬ್ರೇಷನ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಮೈಸೂರು ದಸರಾ ಬಂದಾಗ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಗೌರ್ಮೆಂಟ್ ಯಾವ ರೀತಿ ಒಂದು ಇನ್ವಾಲ್ವ್ಮೆಂಟ್ಸ್ ಅನ್ನ ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಜಸ್ಟ್ ಅವ್ರಿಗೆ ಬೇಕಾಗಿದ್ದು ಒಂದು ಸಪೋರ್ಟ್ ಅಷ್ಟೇನೆ. ಮ್ಯಾಮ್ ನಾವು ಕರೆಸ್ತೀವಿ, ಫಾರಿನ್ ಟೂರಿಸ್ಟ್ರನ್ನ ಕರೆಸ್ತೀವಿ, ಔಟ್ ಆಫ್ ಕಂಟ್ರೀಸ್ನ ಕರೆಸ್ತೀವಿ, ನಮಗೆ ಜಸ್ಟ್ ಒಂದು ಪ್ರಾಮಿನೆಂಟ್ ಪ್ಲೇಸಸ್ನ ಕೊಡಿಸಿ, ಟಿಕೆಟನ್ನು ಮುಂಗಡವಾಗಿ ಕೊಡಿಸಿ. ನಾನು ನೋಡ್ತಾ ಇದ್ದೀನಿ ಯಾವುದೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಬಹಳ ಮುಖ್ಯವಾಗಿ ಫಸ್ಟ್ ಎಲ್ಲೂ ಸಹ ಟೂರಿಸಮ್ದು ಏನಾಗ್ತಾ ಇದೆ, ಏನೆಲ್ಲ ಅವರಿಗೆ ನಾವು ಕೋಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಆಸಕ್ತಿಯನ್ನು ತೋರದೇ ಇರೋದು. ನಾವು 2 ವರ್ಷ ಕೆಲಸ ಮಾಡಿದಾಗಷ್ಟೇ ನಮ್ಗೆ ಅನಿಸಿದ್ದಂತ ಹೇಳಿದ್ರೆ, ಸ್ಟೇಕ್ ಹೋಲ್ಡರ್ಸ್ ಇರುವಂಥವ್ರು ಎಲ್ಲರೂ ಸಹ ನಮ್ಮ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಬೇಕಾಗಿದ್ದಂಥದ್ದು ಗೌರ್ಮೆಂಟಿಂದ ಒಂದು ಸಪೋರ್ಟ್ ಅಷ್ಟೇ. ಇವತ್ತು ಟೂರಿಸಂ ಪಾಲಿಸಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು, ಎಲ್ಲ ಕಡೆ ಸ್ಮಾರ್ಟ್ ಅನ್ನೋದು ಒಂದು ಡೆವಲಪ್ಮೆಂಟ್ ಟ್ರೆಂಡಲ್ಲಿದೆ. ಸ್ಮಾರ್ಟ್ ಟೂರಿಸಮ್ ಅಂತ ಅನ್ನುವಾಗ, ಈಗ ಹೆರಿಟೇಜ್ ಟೂರಿಸಮ್ ಎಲ್ಲವೂ ಕಲ್ಚರಲ್ ಟೂರಿಸಮ್ ಅಂತ ಅನ್ನುವಾಗ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋವಂಥದ್ರಲ್ಲಿ ನಾವು ಸ್ಮಾರ್ಟ್ ಟೂರಿಸಮ್ ಅನ್ನೋದನ್ನ ಡೆಫಿನೆಟ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸ್ಮಾರ್ಟ್ ಟೂರಿಸಮ್ ಅಂತ ಅನ್ನುವಾಗ ಈಗಾಗಲೇ ನಮಗೆ ಪೀಕ್ ಸೀಸನ್ಸ್ ಅನ್ನೋದು ಯಾವ ಟೈಮ್ನಲ್ಲಿರುತ್ತೆ, ನಾವು ಏನೆಲ್ಲ ಡಿಜಿಟಲ್ ಫಾರ್ಮಲ್ಲಿ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡ್ಬೋದಾಗಿದೆ. ಸಪೋಸ್ ಎಸ್ಪೆಷಲಿ ಫ್ರಮ್ ಮೈಸೂರಿಂದ ಟುವಾರ್ಡ್ಸ್ ಒಂದು ಹಬ್ ಮಾಡಬೇಕಂತ ಹೇಳಿದ್ರೆ, ಸರೌಂಡಿಂಗ್ ಪ್ಲೇಸಸ್ನ ನಾವು ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ, ಗ್ಲೋಬಲ್ ನೆಟ್ವರ್ಕಿಂಗ್ ಮಾಡಬೇಕಂತ ಹೇಳಿದ್ರೆ, ಸ್ಮಾರ್ಟ್ ಟೂರಿಸಮಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ನಾವು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈಗ ನಮ್ಗೆ ರುಟೀನ್ ಆಗಿ ಗೊತ್ತಾಗ್ತಾ ಇದೆ, ಡ್ಯೂ ಟು ಓವರ್ ಟೂರಿಸಮ್ ಅಥವಾ ಒಂದು ಪೀಕ್ ಸೀಸನ್ಸಲ್ಲಿ ಸಪೋಸ್ ಯಾವ ಸ್ಟೇಷನ್ಸಲ್ಲಿ ಹೆಚ್ಚು ಟೂರಿಸ್ಟ್ ಬರ್ತಾರೆ ಅದ್ರದ್ದು ನಮಗೆ ರಿಯಲ್ ಡೇಟಾ ಅಕ್ಸೆಸಿಬಲ್ ಆಗಬೇಕಂತ ಹೇಳಿದ್ರೆ, ನಾವು CC ಕ್ಯಾಮರಾಸ್ ಅಥವಾ ಸ್ಮಾರ್ಟ್ ಸೆನ್ಸಾರ್ ಟಿಕೆಟ್ಸ್ ಆ್ಯಂಡ್ ಕೋಡ್ಸ್ ಎಂಟ್ರಿ, ಇದನ್ನೆಲ್ಲ ರಿಯಲ್ ಆ್ಯಕ್ಚುಯಲ್ ಡೇಟಾ ಕಲೆಕ್ಟ್ ಮಾಡುವಂಥದ್ದು, GIS ಆ್ಯಂಡ್ ರಿಮೋಟ್ ಸೆನ್ಸಿಂಗ್, GPS ಮೂಲಕ ಮೈನ್ ಟೂರಿಸಮ್ ಸೆಕ್ಟರ್ ಸ್ಪಾಟ್ಸ್ಗಳಲ್ಲಿ ಏನೆಲ್ಲ ಗ್ಯಾದರಿಂಗ್ ಇದೆ, ಏನೆಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ, ಇದನ್ನೆಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಬೇಕಾಗತ್ತೆ. ಸೊ ಈ ಟ್ರಾವೆಲ್ ಮಾರ್ಟ್ ಅಂತ ಮಾಡುವಾಗ ಇದರಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಸಹ ಇದ್ರೊಳಗಡೆ ನೀವು ಸೇರ್ಕೊಂಡಿದ್ದೀರಾ. ಈಗ ನಾವು ಒಂದು ಮೈಸೂರನ್ನ ಅಥವಾ ಸರೌಂಡಿಂಗ್ ಇಡೀ ಸ್ಟೇಟ್ ಕರ್ನಾಟಕದಲ್ಲೇ ನಾವು ಒಂದು ಟೂರಿಸಂ ಹಬ್ಬನ್ನು ಅಥವಾ ಡೆವಲಪ್ಮೆಂಟನ್ನು, ಸಸ್ಟೈನಬಿಲಿಟಿಯನ್ನು ನಾವು ನೋಡಬೇಕಂತ ಹೇಳಿದ್ರೆ ಎಲ್ಲರೂ ಸಹ ಇದರಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ಇಂಟಿಗ್ರೇಟ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಈವನ್ ಗೌರ್ಮೆಂಟ್ ಗಮನನೂ ಸಹ ಸೆಳೆಬೇಕಾಗತ್ತೆ. ಈ ಥರ ಈಗ ಸಪೋಸ್ ನೋಡಿ, ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ, ಈಗ ನಾವು ಹೈಯರ್ ಎಜುಕೇಷನ್ ಇದ್ದು ಈ ರೀತಿ ಒಂದು ಸಣ್ಣ ಕೋಆಪರೇಷನ್ನಿಂದ ನಮ್ಮಲ್ಲಿ ಕೇಳಿದಾಗ, ನಾವು ಯಾರೆಲ್ಲ ಸೆಕ್ಷನ್ ಡಿಪಾರ್ಟ್ಮೆಂಟ್ಸ್ ಹೆಡ್ಡಿದ್ದೀವಿ, ನಾವು ಅದಕ್ಕೆ ಒಂದು ಕೋಆಪರೇಷನ್ನ ನೀಡಲಿಲ್ಲ ಅಂದರೆ ಡೆಫಿನೆಟ್ಲಿ ಈ ಥರ ಒಂದು ಗ್ಯಾದರಿಂಗನ್ನು ಅವರಿಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ನಾವು ತೊಗೊಂಡು ಬರ್ಬೋದಾಯ್ತಾ. ಅದೇ ರೀತಿ ಯಾವುದೇ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಈ ರೀತಿ ಮುಂದೆ ಬಂದು ಕಾರ್ಯಕ್ರಮಗಳನ್ನು ಮಾಡೋರಿಗೆ ನಾವು ಸಾಕಷ್ಟು ಉತ್ತೇಜನವನ್ನು ನೀಡಬೇಕಾಗಿರುತ್ತೆ. ನಾವು ಸಾಕಷ್ಟು ಹೊರಗಡೆ ಟ್ರಾವೆಲ್ ಮಾಡುವಾಗಲೇ ಒಂದು ಸಣ್ಣ ಐಲ್ಯಾಂಡ್ ಅಥವಾ ಫಾರ್ ಎಕ್ಸಾಂಪಲ್ ಜೈಪುರ್ ಅಂತದಲ್ಲಿ ಒಂದು ಉದಯ್ಪುರ್ನಲ್ಲಿರ್ತಕ್ಕಂಥ ಒಂದು ಲೇಕ್ ಸುತ್ತಮುತ್ತನೇ ಅಷ್ಟು ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಜಸ್ಟ್ ಫಾರ್ ಒಂದು ಕಾಮ್ ಸ್ಟೇಗೆ ಇವತ್ತು ಎಷ್ಟು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಇಂಪ್ರೂವ್ ಆಗಿರುತ್ತೆ. ಅದೇ ರೀತಿ ನಮ್ಮ ಮೈಸೂರಲ್ಲಿ ಇವತ್ತುವರೆಗೂ ಯಾಕೆ ನಮಗೆ ಒಂದು ಏರ್ಲೈನ್ಸ್ ನಮ್ಮತ್ತ ಸೆಳೀಲಿಕ್ಕೆ ಆಗ್ತಾ ಇಲ್ಲ, ಏನೆಲ್ಲ ಇದರಲ್ಲಿ ಅಬ್ಸ್ಟ್ಯಾಕಲ್ಸ್ ಇದೆ, ಯಾರೆಲ್ಲ ಇದ್ರ ಜೊತೆ ಕೈ ಸೇರ್ಬೇಕು ಅನ್ನೋದನ್ನೆಲ್ಲ ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡಬೇಕಾಗಿರುತ್ತೆ. ಜೊತೆಗೆ
ಸಸ್ಟೈನಬಿಲಿಟಿನಲ್ಲಿ ಎಂಪ್ಲಾಯಬಿಲಿಟಿ ಅನ್ನೋದನ್ನ ನಾವು ಹೇಗೆ ಲೋಕಲ್ ವೆಂಡರ್ಸಿಗೆ ಅಥವಾ ಇಲ್ಲಿರ್ತಕ್ಕಂಥ ಆರ್ಟಿಸನ್ಸ್ ಮಾಡೋಂಥವರಿಗೆ, ನಮಗೆ ಹ್ಯಾಂಡಿಕ್ರಾಫ್ಟ್ಸ್, ನಾವು ಉದ್ಯೋಗವನ್ನು ಸೃಷ್ಟಿಸೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ರಷ್ಟೇ ಟೂರಿಸಂ ಡೆವಲಪ್ಮೆಂಟಲ್ಲಿ ಅಭಿವೃದ್ಧಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಎನಿವೇ ಇವತ್ತಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಅಂತಲೇ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ. ಇಂಟ್ರಾಕ್ಷನ್ಗೆ ಪತ್ರಿಕಾ ಮಾಧ್ಯಮದವರು, ಈವನ್ ನಮ್ಮ ಯೂನಿವರ್ಸಿಟಿಯಿಂದ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ಸ್ ಎಲ್ಲ ಕೂಡ ಬಂದಿದ್ದಾರೆ. ನೀವೆಲ್ಲರೂ ಸಹ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಹೇಗೆ ಒಂದು ಈ ಟೂರಿಸಂ ಮೂಲಕ ನಾವು ಸಸ್ಟೈನಬಿಲಿಟಿಯನ್ನು ಕಾಣ್ಬೋದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಬೀಂಗ್ ಎ ಸ್ಟೂಡೆಂಟ್ಸ್ ನೀವು ಶೇರ್ ಮಾಡ್ಕೊಳ್ಳಿ. ನಾನು ಹೇಳೋದಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ, ಆದರೆ ಔಟ್ಕಮ್ ಅಂತ ನೋಡಬೇಕಾಗುತ್ತೆ. ಫೈನಲಿ ಏನು, ವಿ ಹ್ಯಾವ್ ಟು ಪುಲ್ ದ ಟೂರಿಸ್ಟ್ ಫಾರ್ ದಿಸ್ ಮೈಸೂರು ಹೆರಿಟೇಜ್ ಸಿಟಿ ಅಥವಾ ಥ್ರೂ ಔಟ್ ದ ಕರ್ನಾಟಕ ನಾವು ವೈಬ್ರೆಂಟ್ ಆಗಿ ಏನೆಲ್ಲ ಅದು ಹೆರಿಟೇಜ್ ಸ್ಟ್ರಕ್ಚರ್ಸ್ ಅಥವಾ ಎಕೋ ಟೂರಿಸಮ್ ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರಲ್ಲಿ ಇರ್ತಕ್ಕಂತಹ ಯೋಗ ಇಂಪಾರ್ಟೆನ್ಸ್ ಇವತ್ತು ಇಡೀ ಕರ್ನಾಟಕದಲ್ಲಿ ನೋಡಿದ್ರೆ ಮೈಸೂರಿನಲ್ಲಿ ಸಾಕಷ್ಟು ಯೋಗ ಸೆಂಟರ್ಸ್ ಇದೆ. ಇತ್ತೀಚೆಗೆ ಪೀಪಲ್ ಕೂಡ ಒಂದು ವೆಲ್ನೆಸ್ ಕಡೆಗೆ ಸಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ, ಸ್ಪಿರಿಚುಯಾಲಿಟಿ ಕಡೆಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ವೆಲ್ನೆಸ್ ಟೂರಿಸಮಲ್ಲಿ ಸಾಕಷ್ಟು ಅವಕಾಶಗಳು ಮೈಸೂರಿಗೆ ಇರೋದ್ರಿಂದ ಅದನ್ನು ಗಮನ ಸೆಳೆಯೋದ್ರಲ್ಲಿ ಅದ್ರ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ಬಿಲ್ಡಪ್ ಮಾಡೋದ್ರಲ್ಲಿ ಟೂರಿಸಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಫೈನಲಿ ಈ ಕಾರ್ಯಕ್ರಮದಲ್ಲಿ ಸುಮಾರು 3 ದಿನಗಳಿಗೆ ಈ ಟ್ರಾವೆಲ್ ಮಾರ್ಟನ್ನು ಆಯೋಜನೆ ಮಾಡಿ ಇದರಲ್ಲಿರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕಾಂಟ್ರಿಬ್ಯೂಷನನ್ನು ಮಾಡಿ ಇಷ್ಟು ಅದ್ಭುತವಾಗಿ ಒಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಶ್ರಮಿಸಿದ್ದೀರಾ. ನಾನು ಈಗೇನು ಇವತ್ತು ಇಲ್ಲೆಲ್ಲರೂ ಸೇರ್ಕೊಂಡಿದ್ದೀರೋ ಅವರನ್ನೇ 2 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಜವಾಗಿ ತಮ್ಮ ಸತತವಾದ ಪ್ರಯತ್ನ ಮೈಸೂರು ಟೂರಿಸಮನ್ನು ಸಾಕಷ್ಟು ಇಂಪ್ರೂವ್ ಮಾಡಬೇಕನ್ನುವಂಥದ್ದು, ಇದರಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಮೆನ್ಷನ್ ಮಾಡ ಎಲ್ಲರಿಗೂ ಸೇರಿದಂತೆ ನನ್ನಿಂದ ಅಭಿನಂದನೆಗಳನ್ನ ತಿಳಿಸ್ತೇನೆ. ಇನ್ನಷ್ಟು ವಿಚಾರಗಳನ್ನು ಸರ್ಕಾರದ ಗಮನ ಸೆಳೆಯೋದ್ರ ಮೂಲಕ ಬಹಳ ಮುಖ್ಯವಾದಂತಹ ವಿಚಾರಧಾರೆಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಸರ್ಕಾರದ ಗಮನ ಸೆಳೆಯುವ ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಹೇಳ್ತೇನೆ. ಹಾಗಾಗಿ ಮುಂದೆ ಅತಿಥಿಗಳಾಗಿ ಇಲ್ಲಿ ರಿಸೋರ್ಸ್ ಪರ್ಸನ್ಸ್ ಆಗಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೈಸೂರು ಟ್ರಾವೆಲ್ ಮಾರ್ಟ್ ಟೀಮ್ ಕಡೆಯಿಂದ ಮೇಡಮ್ಗೆ ಒಂದು ಸಣ್ಣ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಜಯಕುಮಾರ್ ಸರ್ ಮತ್ತು ಪ್ರಶಾಂತ್ ಸರ್ ಪ್ರೆಸೆಂಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ತಿಂತಿಲ್ವಾ ಯಾರು? ಸಪ್ನಾ ಮೇಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಫಾರ್ ದ ಫೆಲಿಸಿಟೇಷನ್. ಶ್ರೇಯಸ್ ಬ್ರೋ ಶಿಫ್ಟ್ ಮಾಡಿದ್ರಾ? ಸರಿ ಸರಿ.
ಪ್ರಮೋಟ್ ಮೈಸೂರು ಟೂರಿಸಂ. ಹಾಗೇನೇ ನಮ್ಮೆಲ್ಲರಿಗೂ ಒಂಥರ ಬೆನ್ನೆಲುಬಾಗಿರುವಂತ ಶ್ರೀಹರಿ ಸರ್ ಇದ್ದಾರೆ. ಶ್ರೀಹರಿ ಸರ್ ಅವರು ಮೋದಿ ಅವರು ಮೈಸೂರಿಗೆ ಬಂದು ಯೋಗ ಮಾಡಬೇಕು ಅಂದ್ರೆ ದಟ್ ವಾಸ್ ಅ ಎಫರ್ಟ್ ಬೈ ಶ್ರೀಹರಿ ಸರ್. ಮತ್ತೆ ನಮ್ಗೆಲ್ಲ ಗೊತ್ತಿದೆಯೋ ಇಲ್ವೋ, ನಾವು ಮೈಸೂರಿನವರು ಯೋಗದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೂ ಅಷ್ಟೇ ಅವ್ರ ನೇತೃತ್ವದಲ್ಲೇ ಮಾಡಿದ್ದು. ಸೊ ಇವತ್ತು ಅವರಿಬ್ಬರನ್ನ ನಾವು ವೇದಿಕೆಯಲ್ಲಿ ಇಟ್ಕೊಂಡು ಜೊತೆಯಲ್ಲಿ ನಾನು ಐ ರಿಕ್ವೆಸ್ಟ್ ಸವಿತಾ ಮೇಡಮ್ ಟು ಸ್ಟೇ ಫಾರ್ ದಿಸ್ ಸೆಷನ್. ಯಾಕೆಂದ್ರೆ ಬಿಕಾಸ್ ಗವರ್ಮೆಂಟ್ ಪರವಾಗಿ ನೀವು ಇರಿ, ನಮ್ಮ ಮೈಸೂರು ಮತ್ತೆ ಪತ್ರಿಕಾ ವಿಭಾಗದಿಂದ ಇಬ್ಬರು ಇದಿರ್ತಾರೆ. ಹಾಗೇನೇ ಇವತ್ತಿನ ಕಾರ್ಯಕ್ರಮಕ್ಕೆ ಗಣ್ಯಗಳಾದಂತ ನಮ್ಮ ಚೌಲ್ಟ್ರಿ ಅಸೋಸಿಯೇಷನ್ ಅಂತ ಸತ್ಯನಾರಾಯಣ ಅಶೋಕಣ್ಣ ಇದ್ದಾರೆ, ಮತ್ತೆ ವಿ ಹ್ಯಾವ್ ಫ್ರಮ್ ಬ್ಯಾಂಗ್ಳೂರ್ ಅರ್ಜುನ್ ಟ್ರಾವೆಲ್ಸ್ ರವಿ ಅವರು ಇದ್ದಾರೆ, ನಮ್ಮ ಪ್ರೆಸಿಡೆಂಟ್ ಹೋಟ್ಲು ಮಾಜಿ ಅಧ್ಯಕ್ಷರು ರಾಜೇಂದ್ರ ಸರ್ ಇದ್ದಾರೆ. ರಾಜೇಂದ್ರ ಸರ್ ಹುಷಾರಿಲ್ಲ ಬಂದಿದ್ದಾರೆ. ಅಂಡ್ ಆಲ್ಸೋ ಅವ್ರ ಒನ್ ಬಿಗ್ ಸ್ಪಾನ್ಸರ್ ಫಾರ್ ದ ಈವ್ನಿಂಗ್ ಗೌರವ್ ಹೋಟ್ಲ್ ಇಂದ ನಮ್ಮ ಸ್ನೇಹಿತರು ರೋಹನ್ ಸರ್ ಇದ್ದಾರೆ. ಹಾಗೆ ನಮ್ಮ MCCI ಇಂದ ಅಧ್ಯಕ್ಷರು 3 ದಿನ ನಮ್ಮ ಜೊತೆಲೇ ಇದ್ದಾರೆ. ಅದ್ರ ಜೊತೆಲೇನೆ ನನ್ನ ಉದ್ದೇಶ ಇದ್ದಿದ್ದೇನೆ, ಐ ವಾಂಟ್ ನಮ್ಮ ಏಜ್ನವ್ರು ಎಲ್ಲಾರು ನಿಮ್ ತರ ಮೊಬೈಲ್ ಯೂಸ್ ಮಾಡಲ್ಲ, ನಿಮ್ ತರ ಯಾರು ಜೆನ್ಸಿಗಳಿಲ್ಲ. ಸೊ ಯಾಕೆ ನೀವೇ ಬರಬೇಕು, ಇವತ್ತು ನೀವೇ ಕೊಡ್ಬೇಕು ಅಂತ ನಾವು ಮೇಡಮ್ ಹೇಳಿದೆ ಅಂದ್ರೆ, ಯು ಆರ್ ದ ಪೀಪಲ್ ಹೂ ಕ್ಯಾನ್ ಚೇಂಜ್ ದ ಮೈಸೂರ್ ಜನ ನೋಡುವಂತ ರೀತಿನ ಚೇಂಜ್ ಮಾಡೋರು ನೀವೇನೇನೆ. ಸೊ ನಿಮ್ಮ ಮೊಬೈಲು ನನ್ಗೆ ಗೊತ್ತಿದೆ, ಎಲ್ರು ಇವತ್ತು ಇನ್ಸ್ಟಾಗ್ರಾಮ್ ಇಲ್ಲದೆ ಇರೋರಂತವ್ರು ಯಾರು ಒಬ್ರಿದ್ದೀರಾ ಅಂದ್ರೆ ಹೇಳ್ಬಿಡಿ, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಸನ್ಮಾನ ಮಾಡ್ಬಿಡ್ತೀನಿ ನಾನು. ನೀವು ಬಿಕಾಸ್ ನೀವು ಅಷ್ಟು ಯೂಸ್ ಮಾಡ್ತಾ ಇದ್ದೀರಾ, ಬಟ್ ಆ ಯೂಸ್ ಮಾಡ್ತಾ ಇರೋ ರೀತಿನ ಒಂಚೂರು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಆ ಬೇಡದೇ ಇರೋದನ್ನೆಲ್ಲ ಸ್ಕ್ರಾಲ್ ಮಾಡೋದ್ ಬಿಟ್ಟು ನಮ್ಮ ಈ ಟೂರಿಸಂ ಬಗ್ಗೆ ಒಂಚೂರು ನೀವೆಲ್ಲ ಕೈ ಜೋಡಿಸಿದ್ರೆ 100% ನಿಮ್ಮಲ್ಲೂ ವಿಜಯ್ ಇದ್ದಾರೆ, ತಮಿಳ್ನಾಡು CM ಯಾರಾಗಿದ್ದಾರೆ ಆ ತರ ಒಬ್ರು ನಿಮ್ಮಲ್ಲೂ ಇದ್ದಾರೆ, ನಿಮ್ಮಲ್ಲೂ ಒಬ್ರು ತೇಜಸ್ವಿ ಸೂರ್ಯ ಇದ್ದಾರೆ, ನಿಮ್ಮಲ್ಲೂ ಪ್ರತಾಪ್ ಸಿಂಹ ಇದ್ದಾರೆ, ಪ್ರತಿಯೊಬ್ರು ಇದ್ದಾರೆ ನಿಮ್ಮಲ್ಲಿ. ಬಟ್ ಆದ್ರೆ ಯಾವಾಗ ಅದು ಆಗುತ್ತೆ ಅಂದ್ರೆ ನಿಮ್ಗೆ ಒಂದು ವೇದಿಕೆ ಸಿಗ್ಬೇಕು, ನೀವು ಆ ರೀತಿ ಬರ್ಬೇಕು. ಆಮೇಲೆ ನಾವು ಪೋಸ್ಟ್ ಮಾಡಿದ್ದೆಲ್ಲ ಇಲ್ಲೊಂದಷ್ಟು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಎಲ್ಲರೂ ಪೋಸ್ಟ್ ಮಾಡಿದ್ ಎಲ್ಲರಿಗೂ ರೀಚ್ ಆಗಲ್ಲ. ಸೊ ನೀವು ಆ ಪ್ರಯತ್ನ ಪಡ್ಬೇಕು. ನೀವೆಲ್ರೂ ಮೈಸೂರಿನಲ್ಲಿ ಇರುವಂತ ಸಣ್ಣದನ್ನು ನೀವು ನಿಮ್ಮ ಒಂದು ಸೆಲ್ಫಿ ಆಗ್ಲಿ, ನಿಮ್ಮ ಗ್ರೂಪ್ ಆಗ್ಲಿ, ಅಥವಾ ನಿಮ್ಗೆ ಬರುವಂತ ಸ್ನೇಹಿತರಾಗ್ಲಿ, ಎಲ್ಲ ಮೈಸೂರವರು ಅಂದ್ರೆ ಎಲ್ಲ ಮೈಸೂರು ಸಿಟಿ ಅಗ್ರಹಾರ ಮತ್ತೆ KR ಸರ್ಕಲ್ ಅಲ್ಲಿ ಇರೋಲ್ಲ. ನಾವೆಲ್ಲರೂ ಮೈಸೂರು ಅಕ್ಕಪಕ್ಕ ಹಳ್ಳಿಯಿಂದ ಬಂದಿರುವಂತವ್ರು. ನಮ್ಗೆಲ್ಲ ಮೈಸೂರು ತುಂಬಾ ಕೊಟ್ಟಿದೆ. ನೀವೆಲ್ಲ ಮೈಸೂರು ವಾಪಸ್ ಏನ್ ಕೊಡ್ತಾ ಇದೀರ ಅನ್ನೋದು ಯೋಚನೆ ಮಾಡಿ. ನಾನು ಮೈಸೂರು ವಾಪಸ್ ಕೊಡ್ಬೇಕು ಅಂದ್ರೆ ಮುತ್ತಣ್ಣ ಅವ್ರ ತರ ನಾನು ಪೇಪರ್ ಅಲ್ಲಿ ಬರೆಯಕ್ಕಾಗಲ್ಲ, ಹರಿಯಾಣನ್ ತರ ನಾನು ಯೋಗ ಮಾಡಕ್ಕಾಗಲ್ಲ. ಬಟ್ ಆದ್ರೆ ನೀವೆಲ್ಲ ಮಾಡೋದಕ್ಕೆ ಅಂತ ನಿಮ್ಗೊಂದು ಮೊಬೈಲ್ ಕೊಡ್ಸಿದ್ದಾರೆ ಮನೆಯಲ್ಲಿ. ಆ ಮೊಬೈಲ್ನೇ ನೀವು ಟೂಲ್ ಆಗಿ ಯೂಸ್ ಮಾಡ್ಕೊಂಡು, ಅಸ್ತ್ರವಾಗಿ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಪ್ರಮೋಟ್ ಮೈಸೂರು ಟೂರಿಸಂ. ಆಮೇಲೆ ನೀವೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಈಗ ಏನ್ ಕೂತ್ಕೊಂಡು ಓದ್ತಾ ಇದೀರಲ್ಲ, ಅದೆಲ್ಲೂ ನಾನು ಇವತ್ತವರೆಗೂ ಯಾರು ಸೈಂಟಿಟ ಕಾಸ್ಟಿಟ ಕೇಳೇ ಇಲ್ಲಪ್ಪ. ನಾನು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ಕೊಂಡು. ಸೊ ಅದೆಲ್ಲ ಎಲ್ಲೂ ಉಪಯೋಗ ಬರಲ್ಲ. ನೀವ್ ಏನು ನಿಮ್ಮೂರ್ಗ್ ಮಾಡ್ತಾ ಇದ್ದೀರಾ, ನೀವ್ ಯಾವ ರೀತಿ ಜನಗಳ ಜೊತೆ ಬೆರೀತೀರಾ, ನಿಮ್ಗೆ ಎಲ್ಲಿ ಯಾರು ಒಳ್ಳೆಯವರು ಎಲ್ಲಿ ಕೆಟ್ಟವರು ಅನ್ನೋದನ್ನ ತಿಳ್ಕೋತೀರಾ. ಈ ತರ ಒಂದು ಸೆಷನ್ಗಳಲ್ಲಿ ಇಲ್ಲಿ ಬಂದು ನಾನು ನಮ್ಮ ಪ್ರಿನ್ಸಿಪಾಲ್ ಕರ್ಕೊಂಬಂದ್ರು ಕೂಡ ಕೊಟ್ಟಿದ್ದಾರೆ, ಬೆಳಗ್ಗೆ ಸಾಯಂಕಾಲದವರೆಗೂ ಇಲ್ಲಿ ಯಾವಾಗ ಎಸ್ಕೇಪ್ ಆಗಿ ನೋ ನೀವ್ ಯಾವಾಗ ಈ ತರದ್ದು ದೊಡ್ಡವ್ರ ಮಾತುಗಳನ್ನ ಕೇಳ್ತೀರಾ ಕೂತ್ಕೊಂಡು, ಅವತ್ತೇ ಜೀವನದಲ್ಲಿ ನಾವು ಮುಂದೆ ಬರಕ್ಕಾಗುವಂಥದ್ದು. ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್. ಸಮರ್ಥ ವೈದ್ಯ ಎದ್ಕೊಳ್ಳಿ. ಈ ಸಮರ್ಥ ವೈದ್ಯ ಇದೇ 8 ವರ್ಷದಿಂದ ನಿಮ್ ತರ ಬಂದ್ ಕೂತಿದಂತ ಹುಡುಗ ಇವನು. ಇವತ್ತೊಂದ್ ದಿವಸ ಅವನು 4 ಕಂಪನಿ ಮಾಡಿದಾನೆ ಮೈಸೂರಲ್ಲಿ. ಆರೋ ಹೋಟ್ಲು, ಐಕ್ಯಾಸ್, ಟ್ರಿಪ್ ಅವರು, ಇವೆಲ್ಲ ಅವನದೇ ಕಂಪನೀಸ್. ಅವನು ವಾಲಂಟಿಯರ್ ಆಗಿ ನನ್ ಜೊತೆ ಬಂದಿದ್ದು, ನನ್ನ ಹತ್ರನೇ ಬಯಸ್ಕೊಂಡಿರೋಂತ ಹುಡುಗ ಅವನು. ಬಟ್ ಇವತ್ತು ಅವನು ಅಷ್ಟು ದೊಡ್ಡ ಕಂಪನಿ ಮಾಡೋದಕ್ಕೆ ಅವನಲ್ಲಿ ನಿಮ್ಮ ಶ್ರದ್ಧೆ ಅನ್ನೋದಿತ್ತು, ಅದು ನಿಮಗ್ ಬರಬೇಕು. ನೀವೆಲ್ಲರೂ ಅಷ್ಟೇ, ನಾನು ಓದಿರೋದು ಜರ್ನಲಿಸಮ್, ಬಟ್ ಆದ್ರೆ ನಾನು ಮಾಡ್ತಾ ಇರೋ ಟ್ರಾವೆಲ್ ಇಂಡಸ್ಟ್ರಿ. ಪ್ರತಿಯೊಬ್ರು ಅಷ್ಟೇ ಓದಿದ್ದೇ ಮಾಡ್ಬೇಕು ಅನ್ನೋದಿಲ್ಲ, ನಿಮ್ಗೆ ಆಸಕ್ತಿ ಇರೋಂಥದ್ದು ಮಾಡ್ಬೇಕು. ಬಟ್ ನಾನ್ ಕೇಳೋದಿಷ್ಟೇನೆ, ಎಲ್ರೂ ಮೈಸೂರ್ನ ದಯವಿಟ್ಟು ಪ್ರಮೋಟ್ ಮಾಡಿ. ಬಿಕಾಸ್ ನಮಗೆ ರಾಜ ಮಹಾರಾಜರು ಮೈಸೂರ್ನ ಕೊಟ್ಟಿದ್ದಾರೆ. ವಾಪಸ್ ನಾವು ಮೈಸೂರ್ಗೆ ನಿಮ್ ಸಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ ಸಣ್ಣ ಫೇಸ್ಬುಕ್ ಅಲ್ಲಿ ಅಂತದ್ರಲ್ಲೆಲ್ಲನೂ ಪೋಸ್ಟ್ ಮಾಡಿ ಮೈಸೂರ್ನ ಪ್ರಮೋಟ್ ಮಾಡಿ. ನಿಮ್ಮಿಂದ ಯಾವ್ದೋ ಒಂದು ಹೊಸ ಬಂದಿದೆಯಲ್ಲ ಕಾಕ್ರೋಚ್ ಪಾರ್ಟಿ, ನೀವೆಲ್ಲ ಮೈಸೂರು ಕಾಕ್ರೋಚ್ ಪಾರ್ಟಿನೇ ಆಗಿ ಪರವಾಗಿಲ್ಲ. ಬಟ್ ಆದ್ರೆ ಮೇಕ್ ಶೋರ್ ದಟ್ ಯು ಪ್ರಮೋಟ್ ಮೈಸೂರು ಟೂರಿಸಂ ಅಂತ ಹೇಳಿ. ನಾವು ನಿನ್ನೆ ತಾನೇ ಮುತ್ತಣ್ಣ ಸರ್ we launched ಒಂದು ಮೈಸೂರು ದಸರಾದ ವಿಡಿಯೋ. ಐ ಜಸ್ಟ್ ವಾಂಟ್ ಟು ಶೋ ಫಾರ್ ಆಲ್ ಆಫ್, ಬಿಕಾಸ್ ಆ ವಿಡಿಯೋ ತೆಗಿಬೇಕಾದ್ರೆ ಆಕ್ಚುಲಿ ಪರ್ಮಿಷನ್ಸ್ ವಾಸ್ ವೆರಿ ಟಫ್. ದಸರಾದಲ್ಲಿ ನಾವು ಆನ್ಲೈನ್ ಶೂಟ್ ಮಾಡ್ಬೇಕು ಅಂದ್ರೆ ಪೊಲೀಸ್ ತುಂಬಾ ಇದೆ, ಎಲ್ಲ ಪೊಲೀಸ್ ಆ ಟೈಮಲ್ಲಿ ಹೊರಗಡೆ ಅವ್ರು ಇರ್ತಾರೆ. ಬಟ್ ಸ್ಟಿಲ್ ಅಷ್ಟು ವಿಡಿಯೋ ತೆಗೆಯೋದಕ್ಕೂ ಕಾರಣಕರ್ತರು ಪರ್ಮಿಷನ್ಸ್ ಕೊಡ್ಸಿದ್ದು ಇದೇ ಸವಿತಾ ಮೇಡಮ್ ಅವರು. ಸೊ ಐ ವಾಂಟ್ ಟು ಥ್ಯಾಂಕ್ ದಟ್ ಮೇಡಮ್. ನೀವು ದಯವಿಟ್ಟು ಕೆಳಗಡೆ ಬಂದ್ಬಿಡಿ. ಸೊ ಐ ವಾಂಟ್ ಯು ಟು ಸಿ ದಟ್ ವಿಡಿಯೋ ಬಿಕಾಸ್ ಇಟ್ ವಾಸ್ ಲಾಂಚ್ ಎಸ್ಟರ್ಡೇ. ಅಂಡ್ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದು, ಪ್ಲೀಸ್ ಗೋ ಟು ಅವರ್ ಯೂಟ್ಯೂಬ್ಗೆ ಹೋಗಿ ಆ ವಿಡಿಯೋ ಲಿಂಕ್ ಸಿಗುತ್ತೆ ನಿಮ್ಗೆ. ವಿಸಿಟ್ ಮೈಸೂರು ಅನ್ನೋ ಪೇಜ್ ಅಲ್ಲಿ ಇದೆ.
ದಯವಿಟ್ಟು ಅದನ್ನ ಶೇರ್ ಮಾಡಿ ಮೈಸೂರನ್ನ ಬೆಳೆಸಿ ಅಂತ ಕೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Experience the timeless grandeur of Mysore Dasara. 9 nights where tradition, devotion and celebrations unite. Mysore transforms into a galaxy on earth. Every street shimmering in a symphony of lights. Relive the splendor of a glorious past and witness the true magnificence of royalty. Celebrate varied cultures in harmony. Immerse yourself in vibrant traditions and journey through a living heritage. Here, history is etched in golden words. Dasara stands tall as a beacon of royalty and pride. Come alive. Dance to the rhythms of gifted artists who grace this cultural extravaganza. Where history blends seamlessly with modernity.
eternal spirit of Nama Mysore. I hope the video was beautiful. Thank you. Up next, we have the first session coming for the day. The session is about tourism and journalism, and this is being moderated by Dr. Sapna MS. Let me introduce her before welcoming her on stage. Dr. Sapna MS is a distinguished academic media educator and communication expert with over 23 years of experience in teaching, research, media development, and public communication. She serves as professor in the Department of Journalism and Mass Communication at the University of Mysore and has played a pivotal role in advancing media literacy, community communication, and journalism education. A PhD holder in Journalism and Mass Communication from the University of Mysore, Dr. Sapna has guided numerous doctoral scholars and authored extensive research publications in national and international journals. Her areas of expertise include media studies, corporate communication, community media, social media, and media literacy. Dr. Sapna has led and coordinated several projects with organizations such as UNICEF and has been actively involved in community radio initiatives, including Radio Manasa. As a Google Factshala media literacy trainer and a sought-after resource person, she has conducted numerous workshops and conferences across India. With her rich experience at the intersection of media, communication, public engagement, and social development, Dr. Sapna MS is well positioned to moderate the panel discussion on tourism and journalism at Mysore Travel Mart 2026, powered by GRS Fantasy Park. She brings her insightful perspectives on how media shapes tourism narratives, destination branding, and responsible travel communication. Let's welcome her on stage with a big round of applause, please. Over to Sapna Madam. Now she introduces all the panelists and she takes over the session. Thank you. A very warm good morning, one and all present here. At the outset, I would like to thank the organizers of Mysore Travel Mart for making me a part of this initiative. And it is always a pleasure to be and also to play a role. When people are doing so much, it will be a kind of contribution from my side to be here, to have a discussion and also see that the Mysore has been put up on the good form at the global level. It is my pleasure to introduce to you all the panelists of the session, as the theme of the panel goes as journalism and tourism. So in this panel, we'll be exploring the avenues of how journalism, because me coming from the media background, I just want to explore, and we have very well-learned, experienced panelists who will be discussing with you people about how journalism has pushed the tourism into the global level, and what are the kind of drawbacks which is there, what is the role of technology, what is the role of students, what is the role of stakeholders, what is the role of the government. So we will be bringing in the different perspective from the 360-degree angle. And it is my pleasure to welcome first and foremost Srimati M.K. Savita ma'am, our Honorable Registrar ma'am from the University of Mysore. Ma'am is a senior KAS officer, and it is very pride and proud moment for me to share that she has cleared a KAS examination at the very first attempt way back in the year 2005, and she has served. She started her career with Pandupura, if I'm not wrong, and later on she has achieved role in different. She has played a pivotal role in different organizations like MUDA, MCC, Tourism Department and all. And presently she is the registrar with the University of Mysore, and I have been seeing ma'am since 1.5 years. She has taken over as a registrar. She has been very encouraging to us, pushing us to do better things for the university, and it's an honor to have you, ma'am. And she'll be speaking from the perspective of the government as to how tourism can be pushed and how Mysore can do a lot better things in the coming day. Welcome to you, ma'am. Our second panelist will be Sir Sri Hari sir. Sri Hari sir, on the stage, please. Sri Hari sir is a very known name. I think you people might have heard of GSS.
GSS group, which sir is leading, and he is the MD also. More than being an entrepreneur, he is a yoga guru also, and a philanthropist, a very well-known philanthropist in the city of Mysore. And we, with the university, we have been doing a lot of activities with sir. And sir is basically from a commerce background, but as Prashant was referring to us, that more than being an entrepreneur, he is a person who wants to bring social development. Whenever there is an issue related to Mysore, sir is always there in the forefront, pushing the people forward, making the people come together. See, bringing people together is a very big task in Mysore. Though we say Mysore is a very small city, Mysore is a very people with conscious people and all, but still planning so many events, it is very difficult to bring in the people. But I have seen a kind of pull in sir, where he sees that he pulls the people together. Not only that, but also has been working a lot for the social development. Today here he is there to speak about how tourism and how yoga in the respect of yoga can pull in the people, and how you as youngsters can be a part of this process in the coming days also. Heartily welcome to you, sir. And the third panelist is Vikram Uttana, my senior at the Maharajas College, at presently the managing editor of Star of Mysore. As Prashant rightly said, Star of Mysore is just a paper, but the people who are behind this, you will be surprised to hear that the only eveninger which is there in India, if you go across the country, the only eveninger which is there is only Star of Mysore. There are no newspapers which are running so successfully as an eveninger. So it is a pride and pleasure to have Vikram Uttana also, who graduated from Maharajas like me, and he went on to US to do his studies and all, and he is back here. And I had started my career way back in the year 2003 as a reporter at Star of Mysore, so that takes me back to the Star of Mysore family also. So thank you again to the organizers, and I'm very happy that I could see a number of students, number of civilians, civil society people coming in here. So let's begin, and as I told, I'll be posing the questions. I have a list of questions on your behalf which I'll be posing to the panelists. Later on, maybe in 5-10 minutes, we'll have open discussion where the audience will be having a provision to pose their questions. Thank you one and all for patience hearing, and let's have a very good discussion. Thank you. Once again, hearty welcome to all the panelists present here. And it's always a pride and it's always a pleasure to share the platform with the people who have achieved a lot and who have been in the limelight just by the sheer hard work, which I always look up to people. Being in the field of journalism and the academics is a different kind of a thing, but involving ourselves with the different stakeholders in the society also matters a lot. As we have a lot of youngsters here who are from a different background, as organizers were rightly pointing out, why you people, but the thing is, you are the future of the country, and it is up to you. There is a lot of responsibility on your shoulders to take the things forward. And tourism is not only, as ma'am rightly stated in her inaugural speech, saying that it's not only about touring, it's about bringing a lot of things together. So my very first question to all the three panelists here is, what tourism for you is? What do you mean by tourism, and how, from your professional experience, from your perspective, how do you want to put tourism as? Can you start from Vikram Uttana? Hello, namaskara. Good morning, everybody. Prashant, thank you for inviting me for this event. What is tourism for me? I have to see it not as a citizen of Mysore, but purely as a newspaper person or a media person. For me, tourism to the city is predominantly economy-based. It is meant to generate jobs. It is meant to also, for me, from a perspective of a newspaper guy, it is the only way for a city to actually maintain its infrastructure. And for me as a media person, for me to promote my own city, ನಾನು ಎಲ್ಲ ನಮ್ಮ ಮನೆಗೆ ಬಗ್ಗೆ ಅಂತ ಹೇಳ್ತೀನಿ. ನನ್ನ ಮನೆಗೆ ಗಲೀಜು ಬಚ್ಚಲ್ ಮನೆ ಇಲ್ಲ, ಅಡುಗೆ ಮನೆ ಇಲ್ಲ ಅಂದರೆ ಯಾಕೆ ಕರಿಬೇಕು ನಾನು? I can't promote my own house. So ಅವ್ರ ಪಕ್ಕದ ಮನೆಗೆ ಹೋಗ್ತಾರೆ. That is exactly what is happening for us of late. And before I continue on this, I would actually like to congratulate ma'am, because I remember when she was here,
at least she was progressive enough to bring in, she had a selfie stand that she had promoted, I remember. She had rejuvenated the whole Tonga people for aesthetics around the palace, all of those things. But Namge, if you have tourism, if your city is big on tourism, the government generally makes sure your roads are well kept, your city is clean, your water facilities are in place, electricity. So basically your city is healthy if your tourism is powerful in your city. And for me as a newspaper man, that is what tourism means to me. It keeps my city healthy. Okay, so I think. Same thing. How do you, from the government perspective, how do you think tourism is? Because you have been in the tourism department. So what do you mean and what is the kind of thing you can put up with? ಟೂರಿಸಮ್ ನಿಮ್ಮ ಇದು ವರ್ಕ್ ಮಾಡಿರೋದ್ರಿಂದ ನಿಮ್ಗೆ ಟೂರಿಸಮ್ ಅಂದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಇನ್ ಒನ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಫಾರ್ ಯು ವಾಟ್ ಟೂರಿಸಮ್ ಇಸ್ ಆಲ್ ಅಬೌಟ್ Actually, first I would like to say sorry because the immediate I went for inaugural speech, I got panic little. Sorry. Tourism, ನಾನು ನೋಡಿದ ಹಾಗೆ government role is most important to coordinate with the stakeholders. I will tell you, JD, Joint Director of Tourism, is one of the senior most KS officer post. They represent to almost 8 district or Joint Director of the Tourism. When I joined Joint Director of Tourism, when I came to Mysore Tourism Department, I was surprised because there is no chamber. There was no vehicle, there was no chamber. Hardly, I had only 4 outsourced employees and 1 assistant director. One small 10 by 10 room. I served as a Tahsildar, Assistant Commissioner, Additional Deputy Commissioner of the Mysore City Corporation. I had seen so many subordinates. I have a rich chamber. I had ಇದರ ಒಂದು ಹೆರಿಟೇಜಲ್ಲಿ ಅಷ್ಟು ಸಾವಿರಾರು ಜನದ ಜೊತೆ ಕೆಲಸ ಮಾಡಿ ಬಂದ ನನ್ನಂಥ ಒಂದು ಸೀನಿಯರ್ ಕೇಸ್ ಆಫೀಸರ್ಗೆ ಟೂರಿಸಂ ಡಿಪಾರ್ಟ್ಮೆಂಟ್ ನೋಡಿದ ತಕ್ಷಣ ರಿಯಲಿ ಐ ವಾಸ್ ಅಪ್ಸೆಟ್. Then immediately I called my stakeholders meeting. We were celebrating tourism, International Tourism Day. ಎಲ್ಲರಿಗೆ ಕರೆದೆ ನಾನು. ನನಗೆ there was no idea. ಟೂರಿಸಂ ಬಗ್ಗೆ ನನಗೆ ಏನೇನೂ ಐಡಿಯಾ ಇಲ್ಲ. It is a completely corporate world. I had served with only revenue people, revenue matters and urban development matters and city corporation matters. When I had come to Mysore tourism, ನನಗೆ ಏನು ಮಾಡಬೇಕಂತ ಐಡಿಯಾ ಇಲ್ಲ. ಫಸ್ಟ್ 1 month I requested for vehicle, some basic infrastructure and staff to my higher authority. They didn't respond. Not even ಕೊನೆಗೆ ಏನು ಹೇಳಿದ್ರು, ನಿಮ್ಗೆ ಯಾಕೆ ಬೇಕು ವೆಹಿಕಲ್ ಅಂದ್ಬಿಟ್ರು. ಸೊ ದೇರ್ ಇಸ್ ನಾನು ಏನು ಕೆಲಸ ಇಲ್ಲ ಅಂತ ಹೇಳಿ. ದೆನ್ ಐ ಫಾಟ್ ವಿತ್ ಮೈ ಹೈಯರ್ ಆಫೀಸರ್. ನೋ ಸರ್, ಐ ವಿಲ್ ಶೋ ಮೈ ವರ್ಕ್. ಹಿಯರ್ ಸೋ ಮಚ್ ವರ್ಕ್ ಇಸ್ ಹಿಯರ್. I have to do something. ನನಗೆ ಕೊಡಲೇಬೇಕು, ನೀವು ಕೊಡಿ ವೆಹಿಕಲ್ ಅಂತ ಹೇಳಿ. ಇಮಿಡಿಯೇಟ್ಲಿ ನಾವು ನನಗೆ ಗೌರ್ಮೆಂಟನ್ನ ಬಿಲೀವ್ ಮಾಡಿದರೆ ಡೆಫಿನೆಟ್ಲಿ ನಾವು ಏನು ಅಚೀವ್ ಮಾಡೋಕ್ಕಾಗಲ್ಲ ಅಂತ ನನಗನ್ನಿಸ್ತು. 10,000 rupees ಕಾಂಟಿಜೆನ್ಸಿ ಬಿಟ್ಟರೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಗೌರ್ಮೆಂಟ್ ಏನೂ ಕೊಟ್ಟಿರಲಿಲ್ಲ. ಹಾಗಾದರೆ ಏನು ಮಾಡಬೇಕು? ನನಗೆ ದಿನಕ್ಕೆ 3 ಟಪಾಲ್ ಬರ್ತಾ ಇರಲಿಲ್ಲ. ಕೆಲಸ ಮಾಡೋಕ್ಕೆ ಏನೂ ಫೈಲ್ ಇಲ್ಲ. ಹಾಗಾದರೆ ನಾನು ಏನು ಮಾಡಬೇಕು? ಬೀಯಿಂಗ್ ಅ ಜಾಯಿಂಟ್ ಡೈರೆಕ್ಟರ್ ಆಫ್ ಟೂರಿಸಂ. ಹಾಗೆ ಕೂತ್ಕೊಂಡು ಏನೂ ಕೇಳಲ್ಲ ಅಂತ ಹೇಳಿ 2 hours ಹೋಗ್ಬಿಡೋದ ಮನೆಗೆ? ನೋ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬ್ಯೂರೋಕ್ರಾಟ್ಸಲ್ಲಿ, ಈ ಗೌರ್ಮೆಂಟ್ ಲೆವೆಲಲ್ಲಿ ಈ ಇಚ್ಛಾಶಕ್ತಿ ಇಲ್ಲದೆ ಇರೋ ಅಧಿಕಾರಿಗಳೇನಾದರೂ ಟೂರಿಸಂಗೆ ಬಂದರೆ ಏನು ಮಾಡೋಕ್ಕಾಗಲ್ಲ. ನಿಜವಾಗಿ ಇಚ್ಛಾಶಕ್ತಿ ಇದ್ದಂತಹ ಅಧಿಕಾರಿಗಳನ್ನೇ ಟೂರಿಸಮಲ್ಲಿ ಕೂರಿಸ್ಬೇಕು. ಏನೋ ಇವನಿಗೆ ಒಂದು ಪೋಸ್ಟ್ ಕೊಟ್ಟು ಕೂರಿಸ್ಬಿಡೋಣ, ಬೇರೆ ಪ್ರಾಮಿನೆಂಟ್ ಪೋಸ್ಟ್ ಬೇಡ ಅನ್ನೋರನ್ನೇ ಇವಾಗ ಟೂರಿಸಮ್ಗೆ ಹಾಕ್ತಾರೆ. ಅವರು ಅಷ್ಟೇ ಬರ್ತಾರೆ, 2 ವರ್ಷ ಇರ್ತಾರೆ, ಯಾವುದೇ ಪಾಲಿಸಿನಲ್ಲಿ ಇನ್ವಾಲ್ವ್ ಆಗಲ್ಲ,
ಹೋಗ್ತಾರೆ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ ವಾಟ್ ಈಸ್ ಟೂರಿಸಮ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟೂರಿಸಮ್, ಹೇಗೆ ನಾವು ಎಕಾನಮಿನ ಡೆವಲಪ್ಮೆಂಟ್ ಮಾಡಿ ಗ್ಲೋಬಲ್ ಎಕಾನಮಿನಲ್ಲಿ ಟೂರಿಸಮ್ ಇಸ್ ದ ಇಂಪಾರ್ಟೆಂಟ್ ಸೆಕ್ಟರ್ ಇದೆ ನಮಗೆ. ಇವತ್ತೆಲ್ಲರೂ ನಾವು ಜಾಬ್ ಕ್ರಿಯೇಟ್ ಮಾಡೋಕೆ ಆಗ್ತಾ ಇಲ್ಲ. ಆವಾಗ ನಮ್ಗೆ ಇಮಿಡಿಯೇಟ್ ಅನಿಸಿದ್ದು, ನಾನು ತಿಳ್ಕೋಬೇಕಲ್ವಾ, ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಅಂದರೆ ನಾನು ತಿಳ್ಕೊಬೇಕು ಟೂರಿಸಮ್ ಅಂದರೆ ಏನು, ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡೋದೇ ಫಸ್ಟ್ ಇಂಪಾರ್ಟೆನ್ಸ್ ನಮಗೆ, ಟೂರಿಸ್ಟ್ನ ಪುಲ್ ಮಾಡೋದೇ ಇಂಪಾರ್ಟೆನ್ಸ್. ಮೋರ್ ಓವರ್ ನಾನು ಟೂರ್ ಮಾಡಿದಾಗೆ ಸಪೋಸ್ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಈ ಥರ ವೈಬ್ರೆಂಟ್ ಇರುವಂತಹ ಸಿಟಿ ಎಲ್ಲೂ ಇಲ್ಲ. ನಾನು ಓನ್ಲಿ ಆಮ್ ಗಿವಿಂಗ್ ಓನ್ಲಿ ದ ಮೈಸೂರು ಸಿಟಿ, ಇಟ್ ಅಪ್ಲೈ ಟು ಆಲ್ ಪ್ಲೇಸಸ್. ಏಕೆಂದರೆ ನಾವು ಮೈಸೂರನ್ನು ಸೆಂಟರ್ ಆಗಿ ತಗೊಂಡ್ರೆ ವಿ ಹ್ಯಾವ್ ಅ ಮ್ಯಾಗ್ನಿಫಿಷೆಂಟ್ ಮಾಡೆಲ್ ದಟ್ ಅವರ್ ಪ್ಯಾಲೇಸ್, ಮೈಸೂರು ಪ್ಯಾಲೇಸ್, ಆ್ಯಂಡ್ ಹಾಗೆಯೇ ಚಾಮುಂಡಿ ಹಿಲ್, ಬೃಂದಾವನ್ ಗಾರ್ಡನ್ಸ್ ಆ್ಯಂಡ್ ಝೂ. ಈ ಥರ ಒಂದು ಇಡೀ ಕರ್ನಾಟಕದಲ್ಲೇ ಒಂದು ಅದರಲ್ಲೂ ಇಂಪಾರ್ಟೆಂಟ್ ನಾವು ಜಿಯೋಗ್ರಫಿಕಲಿ ನೋಡೋದಾದರೆ ಹೋಲ್ ಇಯರ್ ನಮಗೆ ಸಸ್ಟೈನ್ ಮಾಡುತ್ತೆ ವೆದರ್. ಟೂರಿಸಮಿಗೆ ಬರಲಿಕ್ಕೆ ನಮ್ಗೆ ಇಲ್ಲಿ ನಾವು ಕೆಲವೊಬ್ಬರಿಗೆ ವಿಂಟರ್ ಸೀಸನ್ಗೆ ಹೋಗಿ ಇಷ್ಟಪಡಲ್ಲ, ವಿಚ್ ಇಸ್ ದ ಆಪ್ಟ್ ಅಂತ ಟೈಮ್ ಅಂತ ಹುಡುಕ್ತಾ ಇರ್ತೀವಿ. ಹೀಗಿರುವಾಗ ತುಂಬ ಆಮೇಲೆ ಹೋಗ್ತೀನಿ ಒಂದೊಂದಾಗಿ ನಾವು ಹೇಗೆ ಆ ಒಂದು 2 yearsಲ್ಲಿ ನಾವು ಗೇರಪ್ಪ ಆದ್ವಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಈಚ್ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಹೇಗೆಲ್ಲ ಇನ್ವಾಲ್ವ್ ಆದ್ರು ಅಂತ. ಬಟ್ ಬೀಯಿಂಗ್ ಎನ್ ಅಡ್ಮಿನಿಸ್ಟ್ರೇಟರ್ ಟೂರಿಸಂ ಡಿಪಾರ್ಟ್ಮೆಂಟ್ನಲ್ಲಿ ಫಸ್ಟು ಮಾಡೆಲ್ನ ಅರ್ಥ ಮಾಡಿಕೊಳ್ದೆ, ಏನೆಲ್ಲ ಇಲ್ಲಿ ಬೇಸಿಕ್ ಇಶ್ಯೂಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ಅಂತ ಸಪೋರ್ಟ್ ಮಾಡಿದ್ದು ಇಲ್ಲಿ ಏನಿವತ್ತು ಆರ್ಗನೈಸ್ ಆಗಿದ್ದಾರೋ ಈ ನಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಒಂದೊಂದೇ ನಾವು ತಗೊಳ್ತಾ ಕೊನೆಗೆ ಏನೋ ಒಂದು ಖುಷಿಯಾಗಿ ಏನೋ ಓಕೆ ನಾವು ಒಂದು ಗ್ಲೋಬಲ್ ಲೆವೆಲ್ ಗಂಟ ನಮ್ಮ ನೆಟ್ವರ್ಕಿಂಗ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಅಂತೂ ನಮಗೆ ಬಿಲ್ಡಪ್ ಆಯಿತು. ಅದಕ್ಕೆ ನಾವು ಹೇಗೆ ಹಂತವಾಗಿ ನಾವು ಗೌರ್ಮೆಂಟ್ನ ಗಮನ ಸೆಳೆದ್ವು, ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ವು, ಆ 2 ವರ್ಷದಲ್ಲಿ ಮೈಸೂರ್ದು ವೆಂಡರ್ಸ್ಗೆ ನಾವು ಏನೆಲ್ಲ ಸಸ್ಟೈನಬಿಲಿಟಿನ ಕೊಟ್ವು, ನಾವು ಹೇಗೆಲ್ಲ ಒಂದು ಪಾಸಿಟಿವ್ ಬೇಸನ್ನು ಹಾಕ್ಕೊಂಡ್ವು ಅನ್ನೋದನ್ನ ನಾನು ನೆಕ್ಸ್ಟ್ ಚರ್ಚೆ ಮಾಡ್ತೀನಿ. ಬಟ್ ಆವತ್ತು ಏನಾದರೂ ನನಗೆ ವೆಹಿಕಲ್ ಕೊಟ್ಟಿಲ್ಲ, 4 ಜನ ಸ್ಟಾಫ್ ಇದ್ದಾರೆ, ನನ್ನ ಆಫೀಸಿಗೆ ಬಂದು ಕೂತ್ರು ಯಾರು ನನ್ನನ್ನು ಕೇಳಲ್ಲ, ಹೋಗೋಣ ಅಂತ ಹೋಗಿದ್ರೆ ಇವತ್ತೇನು ಇವನ್ ಐ ಆಮ್ ಆಲ್ಸೋ ಹ್ಯಾಪಿ. ನಾನು ಹೇಳಿದೆ ನನ್ನ ತವ್ರ ಥರ ಇದೆ ಅಂತ. ಅದರಲ್ಲೂ ನಮ್ಮನ್ನ ನಡೆಸ್ಕೊಂಡಂಥ ರೀತಿ ಬೇರೆ ನಾನು ಸಾಕಷ್ಟು ಸರ್ವ್ ಮಾಡಿದೆ ಬೇರೆಲ್ಲ ಡಿಪಾರ್ಟ್ಮೆಂಟ್ಗೆ, ನೀನು ಮಾಡ್ತೀಯಾ ಹೋಗು ಅಂತಾನೆ ಕಳಿಸಿದ್ರೆ ಹೊರತು ಇವತ್ತಿಗೂ ಯಾರೂ ಅದನ್ನೆಲ್ಲ ಗುರುತಿಸ್ಲಿಲ್ಲ. ಬಟ್ ಟೂರಿಸಂ ಇಂಡಸ್ಟ್ರಿನಲ್ಲಿ ಆಫೀಸರ್ಸಿಂದ ಹಿಡಿದು ಒಂದು ವೆಂಡರ್, ಒಂದು ಸಾಮಾನ್ಯ ವೆಂಡರ್ವರೆಗೆ ಅವ್ರದ್ದೇ ಆದಂಥ ಗುರುತಿಸ್ಕೊಳ್ಳೋದಾಗಿರ್ಬೋದು, ಬಟ್ ಡೆವಲಪ್ಮೆಂಟ್ಸ್ ಕೂಡ ಮಾಡಲಿಕ್ಕೆ ಒಂದು ಐಡೆಂಟಿಟಿಗೆ ಎಲ್ಲದಕ್ಕೂ ಸಾಕಷ್ಟು ಅವಕಾಶಗಳಿದೆ, ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಅವತ್ತಿಗೆ ನಾವು ಸುಮ್ಮನೆ ಕೂತ್ಕೊಳ್ದೆ ಇಡೀ ಅಡ್ಮಿನಿಸ್ಟ್ರೇಷನನ್ನು, ಇಡೀ ಮೈಸೂರು ಕರ್ನಾಟಕ ಟೂರಿಸಮನ್ನು ಏನು ಮಾಡ್ತಾ ಇದೆ ಮೈಸೂರು ಟೂರಿಸಮ್ ಅಂತ ವಿ ಶೋಡ್ ಇಟ್. ಸೊ ಐ ವಿಲ್ ಎಕ್ಸ್ಪ್ಲೈನ್ ಫರ್ದರ್. Same thing. How do you define tourism? Just one sentence. Thank you. ಪ್ರಶಾಂತ್ ಎಲ್ಲ ಮನೇಲಿ ಇರ್ಬೇಕಾದವ್ರನ್ನ ಬೇರೆ ಬೇರೆ ಜಾಗದಲ್ಲಿ ಇರ್ಬೇಕಾದವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದಾರಲ್ಲ, ಇಲ್ಲಿ ಕೂಡಿಸಿದಾರಲ್ಲ, ದಿಸ್ ಇಸ್ ಟೂರಿಸಂ. ಅಂದ್ರೆ ಅದಕ್ಕೊಂದು ವಿಲ್ ಪವರ್ ಬೇಕು, ಪುಷ್ ಅಂಡ್ ಪುಲ್ ಅಂತ ಇದೆ. ಹೊರಗಡೆಯಿಂದ ಪುಷ್ ಮಾಡಬೇಕು, ಒಳಗಡೆ ಪುಲ್ ಮಾಡಬೇಕು, ಅದಕ್ಕೊಂದು ಸಬ್ಜೆಕ್ಟ್ ಬೇಕು. ಸಬ್ಜೆಕ್ಟ್ ಸುಮ್ಮನೆ ಬರೋದಿಲ್ಲ, ಇಟ್ ಈಸ್ ಎ ಕ್ರಿಯೇಷನ್, ಇಟ್ಸ್ ಎನ್ ಐಡಿಯಾ. ಇಟ್ಸ್ ವಿಲ್ ಪವರ್, ಕಿಲ್ ಪವರ್ ಎಲ್ಲವೂ ಸೇರಿ ಆ ಟೂರಿಸಂ ಮೈಸೂರಲ್ಲಿ ಇದೆ. ನಮ್ಮ ಹತ್ರ ತುಂಬಾ ರಿಸೋರ್ಸಸ್ ಇದೆ, ತುಂಬಾ ಸಬ್ಜೆಕ್ಟ್ಸ್ ಇದೆ. ಆ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ಪ್ರಚಾರ ಮಾಡಿ ವಾಪಸ್ ನಮಗೆ ಮೈಸೂರಿಗೆ ಎಳ್ಕೊಂಡ್ ಬರ್ತೀವಲ್ಲ, ದಟ್ ಈಸ್ ಟೂರಿಸಂ. Thank you all the panelists for putting it in the sentence as to what tourism means to you from your experience and from the background you people come from. This takes me to the second question to Vikram Uttana. As we have a younger crowd who have been, as Prashant rightly pointed out, that there is none of them who is not there on Instagram. So my question is,
being a 20-25-year-old students or maybe any general youngsters who has 5 million followers, 1 million followers and all, do you think their credibility of being a travel journalist is more than an experienced journalist? And what is the kind of problem and what is the kind of credibility and the gatekeeping thing is not being happening in journalism at the point of time? See, everything has an age group, yeah? So the kind of 40-year-old influencer, the kind of tourist he's going to get is going to be very different than the kind of tourist that a 21-year-old get. It also depends on their ads, on their spend abilities. A 21-year-old is going to attract probably within under 25 years of age. What is their capacity to spend? They're not going to come and stay in a 5-star hotel or a 3-star hotel. They'll come stay for a day, stay in a room, stay Airbnb and go. So it depends on each category has their own spend ability. So when you look at age group under 25, you go for volume. And as far as gatekeeping is concerned, you can't stop it in today's day of social media because everybody is desperate to create content. Right? They are so desperate to create content today that they have run out of cafes in Mysore. They are doing pani puri stalls. Right? So next they'll do panwalas. Right? So now then you're just 2 steps away from adding only fans into your food blog, you know, because so it's a very complicated situation to be in. The point I am trying to make is that you have to sell Mysore as a very classy, dignified space. Now the question for the stakeholders, like be it all the hoteliers or the government, what kind of tourist do you want? When I was in college, for us to go to a Dasara event or even the procession was a pleasure. We would go, we would stand, we would get tickets, and you'd go there and you'd feed a lot of foreigners. And they brought a lot of money into the economy. Whereas today, where it's almost like a jatre today. It's no more international. We are keep claiming it's global. Mysore is not a global city anymore. We are an interesting city, you know. And I feel people in the government. I have gone to the international tourism Mart. Prashant was there, and I was there with him. And the only city in India, the only state in India which had a fantastic exhibition was Rajasthan and Kerala. Karnataka's stall was an apology. The only thing happening in the Karnataka stall was one connected lady who was doing Bharatanatyam in the stall. We are not selling Bharatanatyam. We are selling Hampi, we are selling Poor, we are selling Chikmagalur, we are selling Udupi. That is what. And the only thing good about Karnataka tourism, if you ask me, is its tagline. Right? One state, many words. Right? It's the best, and it is true. Right? Now the roti tagoli. You North Karnataka and the South Karnataka barashtike you 8 ತರ roti ತಿಂತೀರಾ ನೀವು. You know, from Johar roti to Kori roti to Akki roti to Ragi roti. When you are such a complex state, you have so much to sell. But how do we sell it? Mysore, they say, oh, the traffic jam is happening expressway. Why is the traffic jam happening? It's all youngsters coming to eat. Eating it's not much for the economy, as much as it is there. And the second point is, we have very knee-jerk. Hello Pratap, my good friend is there. We have discussed a lot about Mysore tourism, so I'm glad that he's here. Because we have a lot of arguments about how they are promoting Mysore. Hello Pratap, welcome. So other thing is knee-jerk reaction. Lalita Mahal Palace is a heritage hotel. 2000 inda innu adna kottilla. It has been 26 years. This government is unable to even decide what you want to do with the heritage hotel. It's crumbling. By the time you give it to somebody, bidogiruttadu. Landstone building agtala aa tara. So you have to decide. Ivaga Falaknama Palace is Hyderabad alli. Taj people took it. Now that has become a tourist attraction. So why can't Lalita Mahal Palace by itself become a tourist attraction? Right? And you take many things. They came up with some ridiculous plan where the government said, since we have Mysore sandal soap, like Jodhpur, which is everything is painted blue, we'll paint all of Mysore beige color. Does it make sense? Why? It's the ability to constantly spend money. Why are you spending money when there's no return on investment? Is it to make money? That's the only option. So I, as a journalist, my only job is to always question what the government is doing in terms of tourism. That is my job. Every time something, a ridiculous plan like put London Eye on Chamundi Hills. You will get electric pole hills London Eye aagtarante. Is it possible? And my thing is, we are living in a world where we have to protect our flora and fauna. Now Chamundi Betta region is the only lung space we have in Mysore today. You should promote it. Chamundi Betta has 204 species of butterflies.
It has almost 82 variety species of birds. It has the largest swallow nesting space. In Mysore, in fact, South Karnataka region, what are we doing? People should walk and explore that. You can have walking paths there. We don't do all of this. We are obsessed only with building infrastructure in the name of tourism because there is money in it. Aquarium kattidare. Yenagide aquarium ge? It is dead construction. When almost 14 years ago, they said they are going to create a rock garden in front of Laltamal Palace. They want to create a river around Laltamal Palace. What is all this? You know, so the Mysore is seen not truly from as it's a tourist city. It is seen as a place to milk Mysore in the name of tourism. That has to stop. You know, only then it will change. So I feel as far as students, youngsters are concerned about the social media thing, I always say everybody, youngsters in 25 age group have their own way of getting their age group of people into Mysore, and the older crowd has their own, and travel agents are a very important part of it, and they will do their own thing. So that's all I want to say. Thank you, Vikram. So now, this brings to me because as Vikram Bhutta rightly pointed out about how the ecological imbalances and what are the kind of plans which are happening at the Chamundi Hill. My next question would be to Sri Hari sir. Does this kind of things are leading to over-tourism? And there are a lot of ecological imbalances also happening because you have been a part of the social movements in the city of Mysore. So you have been pulling the people together to create a kind of awareness, and that is what sir also speaks in his JSS media where he speaks about the conscious living, healthy living, emotional balance and all. So sir, I want you to speak on this particular aspect of how this ecological imbalances then what is the role of our students, what is the role of the civil society to be a part to promote these kind of things, because negative influences or negative images kuda jasti hogtade social media dalli. So how it can be controlled, and what could be the solid way of putting in a good content, because one small negative comment can lead to a lot of destruction. So media ಜನಗಳ ಜೊತೆ ಮಾತಾಡ್ತಾ ಇರೋದ್ರಿಂದ what is that your take, what is that you have found and through your experiences? ಥ್ಯಾಂಕ್ ಯು ಮೇಡಮ್. ಮೈಸೂರಿಗೆ ಹೈವೇ ಬಂತೀಗ, ಥ್ಯಾಂಕ್ಸ್ ಟು ಪ್ರತಾಪ್ ಜಿ. ಹೈವೇ ಬಂದದ್ದು ಒಂದು ವಿಷಯ ಆದ್ರೆ ಆ ಟ್ರಾಫಿಕ್ ಅನ್ನ ಹಿಡಿದಿಟ್ಕೊಳ್ಳೋಕೆ ನಮಗೆ ಇನ್ನ ಶಕ್ತಿ ಇರಲಿಲ್ಲ. ಈಗ ಸಾವಿರಾರು ಜನ, ಲಕ್ಷಾಂತರ ಬರ್ಲಿಕ್ಕೆ ಶುರು ಮಾಡಿದ್ರು. ಇನಿಷಿಯಲಿ ಟೂರಿಸಂ ಆಗಿ ಬಂದ್ರು, ಕ್ರಮೇಣ ಇಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ಅಥವಾ ಇಲ್ಲಿನ ಗವರ್ಮೆಂಟ್ ಪ್ಲಾನ್ ಮಾಡ್ಕೋಬೇಕಾಗಿತ್ತು. ಅಂದ್ರೆ ದೇರ್ ಇಸ್ ಅ ಸಿಂಕ್ರನೈಸೇಷನ್ ವಿಚ್ ವಾಸ್ ನೀಡೆಡ್. ಸ್ಟೇಕ್ ಹೋಲ್ಡರ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್, ಪೊಲಿಟಿಷಿಯನ್ಸ್ ಎಲ್ಲವೂ ಈ ತರ ಬರ್ತಾ ಇದೆ. ಬಾಗಿಲು ಓಪನ್ ಮಾಡ್ತಾ ಇದೀವಿ, ಫ್ಲಡ್ ಗೇಟ್ಸ್ ಓಪನ್ ಆಗ್ತಾ ಇದೆ. ಒಳಗಡೆ ನಮಗೆ ಇರೋದಕ್ಕೆ ತಾಕತ್ತಿದೆಯಾ, ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳೋಕೆ ತಾಕತ್ತಿದೆಯಾ ಅಂತ ಅನ್ಕೋಬೇಕಾಗಿತ್ತು. ಮೈ ಸಜೆಷನ್ ಈಸ್ ಬೆಟರ್ ದ ಲೇಟ್. ಇವತ್ತು ಆಗೋಗಿದೆ, ನೋ ಪೋಸ್ಟ್ ಮಾರ್ಟಮ್ಸ್. ಇವತ್ತಿಂದ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರಲಿ, ಬಿಜೆಪಿ ಕಾಂಗ್ರೆಸ್ ಯಾವುದೇ ಆಗಿರ್ಬೋದು, ಮಾತಾಡ್ಕೋಬೇಕು. ಅನ್ಲೆಸ್ ವಿ ಸ್ಪೀಕ್ ಔಟ್ ದೇರ್ ಇಸ್ ಎ ಕನ್ಫ್ಯೂಷನ್. ಇವ್ರು ಹೇಳಿದ್ ಕೇಳ್ಬೇಕಾ, ಅವ್ರು ಹೇಳಿದ್ ಕೇಳ್ಬೇಕಾ ಅಂತ. ಮೊದಲನೇದು, ನಾವು ಆಸ್ ಸಿಟಿಸನ್ಸ್ ನಾವು ಯಾರು ಇದ್ರಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ದಯವಿಟ್ಟು ನನ್ನ ರಿಕ್ವೆಸ್ಟು, ಎನಿಥಿಂಗ್ ಗುಡ್ ಪ್ಲೀಸ್ ಪ್ರಮೋಟ್ ಮೈಸೂರು, ಎನಿಥಿಂಗ್ ನೆಗೆಟಿವ್ ಬಾಯೊಳಗೆ ವಿಷಕಂಠದ ತರ ಇದ್ದು ಬಿಡಿ ಅಂತ ಅಷ್ಟೇ. ಅದರ್ವೈಸ್ ವಿ ವಿಲ್ ಬಿ ಸ್ಪ್ರೆಡಿಂಗ್ ನೆಗೆಟಿವ್ ಥಿಂಗ್ಸ್ ಅಬೌಟ್ ಮೈಸೂರು. ಒಂದೇ ಒಂದು ಇಷ್ಟು ಒಳ್ಳೆ ಕೆಲಸ ಮಾಡಿರ್ತೀವಿ, ಗಾಜಿನ ಮನೇಲಿ ಇದ್ದಾಗಿದ್ದೀವಿ, ಒಂದೇ ಒಂದು ಚಿಕ್ಕ ಕಲ್ಲು ಮೈಸೂರನ್ನು ಡೆಸ್ಟ್ರಾಯ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾ ಇಷ್ಟು ಪವರ್ಫುಲ್ ಇದೆ. ಯಾವ್ದಾದ್ರು ಒಳ್ಳೆ ವಿಷಯಗಳು ಬಂದರೆ ಪ್ಲೀಸ್ ಪ್ರಮೋಟ್, ನೆಗೆಟಿವ್ ವಿಷಯಗಳು ಬಂದರೆ ಚರ್ಚೆ ಮಾಡೋಣ. ಇಟ್ ಈಸ್ ಇಂಟರ್ನಲ್. ಥ್ಯಾಂಕ್ಸ್ ಟು ಎವ್ರಿಬಡಿ. ಥ್ಯಾಂಕ್ಸ್ ಟು ಸವಿತಾ ಮೇಡಮ್ ವೆನ್ ಶಿ ವಾಸ್ ಇನ್ ಟೂರಿಸಮ್. ಮೈಸೂರನ್ನ ಪ್ರಮೋಟ್ ಮಾಡ್ಬೇಕಂದ್ರೆ ಟೂರಿಸಂ ಒಳಗೆ ಬಂದ್ಮೇಲೆ ಶಿ ಸ್ಟಾರ್ಟೆಡ್ ಎ ಮೂವ್ಮೆಂಟ್, ಮೈಸೂರು ಫೆಸ್ಟಿವಲ್ ಅಂತ, ಮೈಸೂರು ಉತ್ಸವ. ಇಟ್ ವಾಸ್ ಎನ್ ಐಡಿಯಾ ಅಂಡ್ ದಟ್ ಐಡಿಯಾ ಗೇವ್ ವಂಡರ್ಫುಲ್ ರಿಸಲ್ಟ್ಸ್. 3 ದಿನದ ಒಂದು ಫೆಸ್ಟಿವಲ್ ಆಯಿತು ಯೂನಿವರ್ಸಿಟಿ ಆಫ್ ಮೈಸೂರು ಒಳಗಡೆ. ಹಾಗೆ ವಾಟ್ ಎವರ್ ಪ್ರಶಾಂತ್ ಹಸ್ ಕ್ರಿಯೇಟೆಡ್, ವಾಟ್ ಎವರ್ ಎವ್ರಿಬಡಿ ಹಸ್ ಕ್ರಿಯೇಟೆಡ್, ಥ್ಯಾಂಕ್ಸ್ ಟು ಇಂಟರ್ನ್ಯಾಷನಲ್ ಯೋಗ ಡೇ. ಇಟ್ ವಾಸ್ ಎ ಸಬ್ಜೆಕ್ಟ್, ಇಟ್ ವಾಸ್ ಎನ್ ಐಡಿಯಾ ಅಷ್ಟೇ. ಆ ಐಡಿಯಾ ಎಲ್ಲರೂ ಒಂದಾದ್ವಿ. ಒನ್ ಪರ್ಟಿಕ್ಯುಲರ್ ಡೇ ಇಟ್ ವಾಸ್ 55,506 ಪೀಪಲ್ ಕ್ರಿಯೇಟಿಂಗ್ ಎ ರೆಕಾರ್ಡ್. ಅದು ಎಲ್ಲಿ? ಬೆಳಗ್ಗೆ 6 ಗಂಟೆಗೆ 55,000 ಜನ ಸೇರ್ತಾರೆ ಅಂದ್ರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಸಬ್ಜೆಕ್ಟ್. ಇಟ್ಸ್ ಎ ಪುಲ್. ಆ ಪುಲ್ ಅಂಡ್ ಪುಷ್ ನ ಚೆನ್ನಾಗಿ ಮೈಸೂರು ಯೂಸ್ ಮಾಡ್ಕೊಳ್ತು. ಮೈಸೂರು ಇಸ್ ಫುಲ್ ಆಫ್ ರಿಸೋರ್ಸಸ್. ರಿಕ್ವೆಸ್ಟ್ ಎವ್ರಿಬಡಿ ಅಂತಂದ್ರೆ, ಪ್ಲೀಸ್ ಪ್ರೊಡ್ಯೂಸ್ ಪಾಸಿಟಿವ್ ಇಶ್ಯೂಸ್, ಪ್ಲೀಸ್ ಪ್ರೊಡ್ಯೂಸ್ ಪಾಸಿಟಿವ್ ಇನ್ಫಾರ್ಮೇಶನ್ ಟು ದ ಬೆಸ್ಟ್. ನಿಮಗೆ ಸೋಷಿಯಲ್ ಮೀಡಿಯಾ ನಿಮ್ಮ ಕೈಯಲ್ಲಿದೆ, ನೀವು ಏನು ಬೇಕಾದ್ರೂ ಪ್ರಚಾರ ಮಾಡ್ಬೋದು. ಹಾಗೆ ಪ್ಲೀಸ್ ಪ್ರೊಡ್ಯೂಸ್ ಪಾಸಿಟಿವ್ ಇಶ್ಯೂಸ್. Thank you, sir. One more thing to add there. While you promote positive things about Mysore, the problem with that is when you over-promise and under-deliver, it has 10 times more negative effect. So,
ನಾನು ನಿಮಗೆ ಚಿನ್ನ ಕೊಡ್ತೀನಿ ಕಳಿಸ್ಬಿಟ್ಟು ಹಿತ್ತಾಳೆ ಕೊಟ್ಟು ಕಳಿಸಿದ್ರೆ ಅವನಿಗೆ ಬಾಯಿ ಬಂದಾಗ ಮುಗಿತಾರೆ. So it becomes a negative thing. So please be very, very mindful of that also when you do it. So since I'm in journalism, I believe in free speech. I feel everything should have a semblance of balance. You know, if you promote the good thing. If there is something negative, you have to show it mildly, because that is when your officers will realize what is the problem. You know, if as a newspaper keep praising my city, then nothing in the city gets fixed. So, you know, somewhere we all have to be a little cockroaches sometimes. Thank you, Vikram, for adding that thing. Namakke anstara ivaga being in the government side and being a bureaucrat. So we always see there has been a very wide, extensive coverage when it comes to Goa tourism, Kerala tourism, Jasti JK, Jammu and Kashmir and all. So what is your take on the role of regional press? ಈಗ ನಮ್ಮ ಮೈಸೂರಲ್ಲಿರುವಂಥ ಪತ್ರಿಕೆಗಳು, ಕರ್ನಾಟಕದ ಪತ್ರಿಕೆಗಳು ಟೂರಿಸಂ ನ ಹೇಗೆ ಪ್ರಮೋಟ್ ಮಾಡ್ತಾ ಇದೆ? ನಿಮ್ಗೆ ಅನ್ಸೋ ಪ್ರಕಾರ ಕನ್ಸ್ಟ್ರಕ್ಟಿವ್ ಆಗಿದೆಯಾ? ವಾಟ್ ಇಸ್ ದ ಕೈಂಡ್ ಆಫ್ ಸಜೆಷನ್ ಯು ವಾಂಟ್ ಟು ಗಿವ್? Samant, can you please put that PPT? Before going to that, someone please welcome to Honorable. I heartily welcome our former member of the Parliament, Pratap Sinha, a very good friend of mine also. Samna, actually you asked very good question now, because I would like to share with all you. Because of tourism impact, recently I took a PhD research. My topic only sustainability of tourism and smart tourism. During that time, I collected so many cuttings. Okay, just first you show the PPT. How the media, means print media I am saying here, helps to and giving much exposure for tourism. Now almost I am completing my service 20 years for this June 30th, but I did never see the encouragement to the department or the sector like to tourism. No, I did a work in Muda. I given plenty of sites, and we did reforms in that department. And even as a Tahsildar, I had hard work in the revenue department. ನಾವೆಲ್ಲ ನೋಡ್ತಾ ಇದೆ, ಎಷ್ಟು ಎನ್ಕರೇಜ್ಮೆಂಟ್ ಸಿಗ್ತಾ ಇರಲಿಲ್ಲ. ಬಟ್ ದ ಟೂರಿಸಮ್ಗೆ ಕೊಟ್ಟಂತಹ ಮೀಡಿಯಾ ಎನ್ಕರೇಜ್ಮೆಂಟ್ ನೋಡಿ ರಿಯಲಿ ಐ ವಾಸ್ ಶಾಕ್ಡ್. But even I appreciated Mysore press and print media really. See, just we'll go through. It's not opening. Okay, next slide. See, this is the one of the smart ಪ್ರವಾಸೋದ್ಯಮ ನಿರ್ವಹಣೆಗೆ ಹೊಸ ಡಿಜಿಟಲ್ ಟ್ವಿನ್ ಮಾದರಿ ಅಂತ ಹೇಳಿ. ಅಂದರೆ ಈಗ ಮೈಸೂರಲ್ಲಿ ನಾನು ನೋಡಿದ ಹಾಗೆ ಫಸ್ಟ್ ಬಂದ ತಕ್ಷಣನೇ ಕರ್ನಾಟಕ ಟೂರಿಸಂ ವೆಬ್ಸೈಟ್ನ ನಾನು ಸರ್ಚ್ ಮಾಡಿದೆ. ಅಲ್ಲಿ ಏನಂತೂ ಅಪ್ಡೇಟ್ಸ್ನ ನಾನು ನೋಡಲಿಲ್ಲ. ಈವನ್ ಕರೆಂಟ್ ಮಿನಿಸ್ಟ್ರಿ ಅಪ್ಡೇಟ್ ಇಲ್ಲ, ಅಫಿಷಿಯಲ್ ಅಪ್ಡೇಟ್ ಇಲ್ಲ. ಅವರಿಗೆ ಏನಾದರೂ ಇನ್ಫಾರ್ಮೇಷನ್ ಸರ್ಚ್ ಮಾಡಬೇಕಂದ್ರೆ ಅವರಿಗೆ ಆಪ್ಷನ್ಸ್ ಇಲ್ಲ. ಕಾಲ್ ಮಾಡಬೇಕಂದ್ರೆ ಒಂದು ಆಕ್ಟಿವ್ ಇರೋ ಒಂದು ಕಾಲ್ಸ್ ಇಲ್ಲ. ಈವನ್ ಮೈಸೂರಲ್ಲಿ ಅಂತ ಬಂದಾಗ ಎಕ್ಸೆಪ್ಟ್ ಸ್ಟೇಕ್ ಹೋಲ್ಡರ್ಸ್ ಸೋಷಿಯಲ್ ಮೀಡಿಯಾ ಬಿಟ್ಟರೆ ಆನ್ ಬಿಹಾಫ್ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರಲಿಲ್ಲ. ವಾಟ್ ವಿ ಡಿಡ್, ಇಮ್ಮಿಡಿಯೇಟ್ಲಿ ವಿ ಓಪನ್ ಸೋಷಿಯಲ್ ಮೀಡಿಯಾ ವಿಸಿಟ್ ಮೈಸೂರು ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಓಪನ್ ಮಾಡ್ತೀವಿ ನಾವು. ಅದರಲ್ಲಿ ನಾವು ಏನೆಲ್ಲ ಇನಿಷಿಯೇಟ್ ಮಾಡ್ತಾ ಇದ್ವೋ ಎಲ್ಲ ರೀಲ್ಸ್ಗಳನ್ನ ಹಾಕ್ತಾ ಹೋದ್ವಿ. ಜೊತೆಗೆ ಮೀಡಿಯಾ ಅಷ್ಟೇ ನಮಗೆ ಕವರೇಜ್ ಅನ್ನ ಕೊಡ್ತು. ಯಾಕೆ ಇವತ್ತು ಸ್ಮಾರ್ಟ್ ಟೂರಿಸಂ ಅಂದರೆ ಎಲ್ಲರೂ ಇವತ್ತು ಬಿಕಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗ್ಲೋಬಲಿ ನಾವು ಕನೆಕ್ಟ್ ಆಗಿದ್ದೀವಿ. ಹ್ಯಾಂಡ್ಸ್ ಆನ್ ಇನ್ಫಾರ್ಮೇಷನ್ ಅನ್ನ ನಾವು ಲೈಕ್ ಮಾಡ್ತೀವಿ. ಈಗ ನಾವು ಇಲ್ಲಿ ಬಂದ ತಕ್ಷಣ ಯಾವುದೋ ಒಂದು ಬುಕ್ ಕೊಟ್ಟು ಇದರಲ್ಲಿ ಏನಿದೆ ಇನ್ಫಾರ್ಮೇಷನ್ ನೀವು ತಗೊಂಡು ಹೋಗಿ ಅನ್ನೋ ಕಾಲ ಎಲ್ಲ ಹೋಯ್ತು. ಏನಿದ್ರು ಹ್ಯಾಂಡ್ಸ್ ಆನ್ ಇನ್ಫಾರ್ಮೇಷನ್ ಅನ್ನ ಇಷ್ಟಪಡ್ತಾರೆ. ಎಸ್ಪೆಷಲಿ ಈವನ್ ಯೂಸ್ ಕೂಡ ಸಾಕಷ್ಟು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾವು ಏನೇ ಎಷ್ಟೇ ಕಲರ್ಫುಲ್ ಆಗಿ ಪ್ರಿಂಟ್ ಮಾಡಿ ಕೊಟ್ಟರು ಕೂಡ ದೇ ಆರ್ ನಾಟ್ ಇಂಟ್ರೆಸ್ಟಿಂಗ್ ಟು ರೀಡ್ ದ ಹೋಲ್ ಸ್ಟೋರಿ.
ನಾವು ಕ್ಯಾಚಿ ಆಗಿ ಈಗೆಲ್ಲ ಹೇಗೆ 30 ಸೆಕೆಂಡ್ಸಲ್ಲಿ ರೀಲ್ಸ್ ನೋಡ್ತಾರೋ ಅದೇ ರೀತಿ ಅವ್ರನ್ನ ಹಿಡಿದಿಟ್ಕೋಬೇಕಾಗಿದೆ ನಾವು ಇನ್ಫಾರ್ಮೇಷನ್ನಲ್ಲಿ. ಸ್ಮಾರ್ಟ್ ಟೂರಿಸಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಒಂದು ಇಂಪಾರ್ಟೆಂಟ್ ಇಶ್ಯೂ ಆದರೆ ಅದನ್ನು ರೀಚ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ನಾವು ನೋಡ್ತಾ ಇದ್ವಿ ಇವಾಗ ಒಂದು ರೀಲ್ಸ್ ಕೂಡ ಮೋರ್ ದೆನ್ 2 ಮಿಲಿಯನ್ 3 ಮಿಲಿಯನ್ ಹೋಗ್ಬಿಡುತ್ತೆ. ಅದ್ರಲ್ಲಿ ಏನೇನು ಇಶ್ಯೂಸ್ ಇರೋದಿಲ್ಲ. ನೀವು ಏನದು ಹೂವಿನ ನೋಡಿ ಅಂಥದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಈ ಡೆವಲಪ್ಮೆಂಟ್ ಸೆಕ್ಟರಲ್ಲಿ ನಾವು ಅದನ್ನೇ ಫಸ್ಟ್ ಪ್ರಶಾಂತ್ ಅವ್ರು ಹೇಳಿದ್ರು, ನೀವು ಎಲ್ಲರೂ ಇನ್ಸ್ಟಾನ ನೋಡ್ತಾ ಇದ್ದೀರಾ, ಅದೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಏನನ್ನ ನೋಡಬೇಕು, ನೀವು ಒಂದು ಎಂಟರ್ಪ್ರಿನರ್ಶಿಪ್ ಮಾಡಬೇಕಾದ್ರೆ ನೀವು ಏನನ್ನ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬೇಕು ಅನ್ನೋದನ್ನ ಅವ್ರು ಹೇಳಿದ್ರು. ಡಿಯರ್ ಸ್ಟೂಡೆಂಟ್ಸ್, ನಾನು ಅದಕ್ಕೇನೆ ಒಂದು ಆಮೇಲೆ ಶೋ ಮಾಡ್ತೀನಿ ನಾನು ಹೌ ದ ಮೀಡಿಯಾ ಎನ್ಕರೇಜಿಂಗ್ ಟೂರಿಸಮ್ ಅನ್ನೋದನ್ನ ಒಂದಷ್ಟು ಪೇಪರ್ ಕಟಿಂಗ್ಸನ್ನು ಕಲೆಕ್ಟ್ ಮಾಡಿದ್ದೀನಿ. ಇವಾಗ ಹೇಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಸೆನ್ಸಿಬಲ್. ಈಗ ನೋಡಿ ದುಬಾರೆ ರೀಸೆಂಟ್ಲಿ ಒಂದು ಇಶ್ಯೂ ದುಬಾರೆ ಇಶ್ಯೂ ಆಯಿತು. ಅದರಲ್ಲಿ ಒಂದೇ ಒಂದು ಅಡ್ಮಿನಿಸ್ಟ್ರೇಷನ್ ಒಂದು ಸ್ಟೆಪ್ ತಗೋಬೇಕಾಗಿದೆ ಏನಂತ ಹೇಳಿದ್ರೆ, ಎಲಿಫ್ಯಾಂಟ್ಸ್ ಅನ್ನೋದು ಇವಾಗ ಎಷ್ಟು ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಹಾಗಿರುವಾಗ ವೈ ದೇ ಅಲೋಡ್ ದ ಟೂರಿಸ್ಟ್ ಸರೌಂಡಿಂಗ್ ವಿತ್ ದ ಎಲಿಫ್ಯಾಂಟ್ಸ್? ಅಷ್ಟು ಒಂದು ಕಾಳಜಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲ ಅಂತ ಹೇಳಿದ್ರೆ, ಆ ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲ ಅಂತ ಹೇಳಿದ್ರೆ ನಾವು ವಿ ಲಾಸ್ಟ್ ಒನ್ ಲೈಫ್ ಅಲ್ವಾ. ಈ ಒಂದು ಮೆಸೇಜು ಈಗ ಆಲ್ರೆಡಿ ಕಂಪ್ಲೀಟ್ಲಿ ಸ್ಟಾಪ್ ದುಬಾರೆ. ಇನ್ ದ ಸೇಮ್ ವೇ ರೀಸೆಂಟ್ಲಿ ಮಡಿಕೇರಿನಲ್ಲಿ ಒಂದು ಹೋಮ್ ಸ್ಟೇ ಇಶ್ಯೂನಲ್ಲಿ ಒಂದು ಫಾರಿನ್ ಲೇಡಿ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆಗಿದ್ದಂಥದ್ದು. ಹಾಗೇನೆ ಒಂದು ಹಂಪಿನಲ್ಲೂ ಕೂಡ ಇದೇ ಆಗಿದ್ದಂಥದ್ದು. ಈ ಥರ ಇಶ್ಯೂಸ್ನಲ್ಲಿ ಬಹಳ ಸೆನ್ಸಿಟಿವ್ ಇದೆ. ನಾವು ಲೋಕಲ್ ಮೀಡಿಯಾ ಇರ್ತೀವಿ, ಅದನ್ನು ಎಷ್ಟು ಮಟ್ಟಿಗೆ ನಾವು ಹೇಳಬೇಕು. ಆದರೆ ಅದನ್ನೇ ನಾವು ವೈಭವೀಕರಿಸಿ ತೋರಿಸ್ತಾ ಹೋದರೆ ನಾವಿಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇರ್ತೀವೋ ಅದು ಒಳಗಡೆ ಹೋಗ್ಬಿಡುತ್ತೆ. ಹಾಗೇನೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಸಫಾರಿ ಅಂತ ವೈಲ್ಡ್ ಅನಿಮಲ್ಸ್ ಕಾನ್ಫ್ಲಿಕ್ಟಲ್ಲಿ ಬಂದಾಗ ಸಾಕಷ್ಟು ಕಾನ್ಫ್ಲಿಕ್ಟ್ ಉಂಟಾಯಿತು. ಸಫಾರಿ ಬೇಕಾ, ಸಫಾರಿಯಿಂದನೇ ಎಲಿಫೆಂಟ್ಸ್ ಅಟ್ಯಾಕ್ ಆಗ್ತಾ ಇದೆ, ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಇವಾಗ ಸಾಕಷ್ಟು ಚರ್ಚೆಗಳಾಯಿತು. ವಿ ಶುಡ್ ಥಿಂಕ್ ಪ್ರಾಕ್ಟಿಕಲಿ. ಅದಕ್ಕೆ ಸಾಕಷ್ಟು ಸೈಂಟಿಫಿಕ್ ಇದೆಲ್ಲ ಅನಾಲಿಸಿಸ್ ಮಾಡಿದ್ರು. ಫೈನಲಿ ಸಫಾರಿ ಇಲ್ಲ ಅಂತ ಹೇಳಿದ್ರೆ ವಿ ಕಾಂಟ್ ಅಟ್ರಾಕ್ಟ್ ದ ಟೂರಿಸ್ಟ್ ಟು ದಟ್ ಬಂಡೀಪುರ ಆ್ಯಂಡ್ ಲೈಕ್ ಕೊಡಗು ಕಬಿನಿ ಬ್ಯಾಕ್ ವಾಟರ್. ಇವತ್ತಿಗೆ ಮೈಸೂರಲ್ಲಿ ತುಂಬ ನಮಗೆ ಸಪೋರ್ಟಿವ್ ಆಗ್ತಾ ಇರೋದು ಕಬಿನಿ ಬ್ಯಾಕ್ ವಾಟರಲ್ಲಿ ಸಾಕಷ್ಟು ಸಸ್ಟೈನಬಲ್ ನಾವು ಮಾಡ್ತಾ ಇರುವಂಥದ್ದು. ಹಾಗಾಗಿ ಮೀಡಿಯಾನ ಟೂರಿಸಂ ಒಳಗಡೆ ಸಾಕಷ್ಟು ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದಿದೆ. ಜೊತೆಗೆ ಅದನ್ನ ನೆಟ್ವರ್ಕ್ ಅಲ್ಲಿ ರೀಚ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಥ್ಯಾಂಕ್ ಯು. Thank you, ma'am. Now this question goes to Vikram Uttana. So there are a lot of campaigns which is being run by the governments, Incredible India, then maybe for Dekho Apna Desh, this kind of, there are a lot of campaigns. So where as a journalism, because you have been with journalism, you have been a part of the newspaper industry for so long, where do you draw a line between campaigns and government PR? I don't know what you mean by government PR, but they had a campaign called Chalo India. Why will a Scandinavian know what is Chalo? You know? So campaigns have to be geared towards that country, not your country, man. The issue we have enough domestic tourism. India pretty much now runs on domestic tourism. We don't have much international tourism. In fact, one city, Paris, has more tourism than whole of India combined. Vietnam is more. Today, India has also become a very expensive country to travel. If you want a decent 3-star thing. So as far as campaigns come, they do matter. They matter very much. Exhibitions matter. It is just unfortunate that today I see that this event is powered by GRS Fantasy Park. I wish it was powered by the Karnataka government. You know, that's unfortunate. And that the burden of promoting this city is on the backs of a few hoteliers and logistic operators is very unfair.
You know, government, it's an unfortunate thing that happens in our country that the government wants to tax you and be a partner when you make money. But when you make a loss, they are not partners with you. That's what's happening in the tourism in Mysore, right? So I believe that government should conduct campaigns. It is very important to have exhibitions across the world, but they also should send responsible officers to conduct these events, like Savita ma'am here, because she is interested in tourism and she has done her bit for tourism in Mysore in the short time that she was there. So it really does matter that while you spend money, you make sure that you spend money efficiently and you have some ROI policies on it. So I do believe that there should be government campaigns, and whether they become personal PR machines, everything in that government provides is a personal PR machine. You see that photos in politicians' photo, the ruling party's photo in the bus stand, and everything from food to education. So you can't escape that, whichever government comes. But at least as long as it helps the people and improves the economy of Mysore, I don't really care. Thank you. Thank you, Vikram, for that answer. So now my question is to Sri Hari sir. As we all know, Sustainable Development Goal of 2030 says of sustainable tourism again. So the thing is, do you think the media presently, whether it's an Indian media or specifically our state media, climate change issues ಬಗ್ಗೆ ಇರ್ಬೋದು ಅಥವಾ ನಮ್ಮ community issues ಬಗ್ಗೆ ಇರ್ಬೋದು enough space ಕೊಡ್ತಾ ಇದೆ ಅನ್ಸುತ್ತಾ? But do you think the kind of reportage which is being done are more ethical, are more constructive ಅನ್ಸುತ್ತಾ? I am well aware about Mysore media. They are more very, very responsive compared to other parts of the state or country, number one. Number two, there should be a dialogue between government and include media as a stakeholder. I am also a person of media. ಎರಡಿದೆ, ಒಂದು ಡಿಜಿಟಲ್ ಆಸ್ ವೆಲ್ ಆಸ್ ಒಂದು ಪ್ರಿಂಟ್ ಇದೆ. ಬಟ್ ಸರ್ಕಾರ ಯಾವಾಗ ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡುತ್ತೆ ಅವಾಗ ದಿ ಡೈಲಾಗ್ ಓಪನ್ಸ್. ಅವಾಗ ಈ ಸಸ್ಟೈನಬಿಲಿಟಿ ಅಥವಾ ವಾಟ್ ಎವರ್ ಇಂಪಾರ್ಟೆನ್ಸ್ ದಟ್ ಹ್ಯಾಸ್ ಟು ಬಿ ಗಿವನ್, ಇಫ್ ದ ಇಂಪಾರ್ಟೆನ್ಸ್ ಹ್ಯಾಸ್ ಟು ಬಿ ಗಿವನ್, ಈಗ ಮೈಸೂರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ ಮೈಸೂರಿನ ಡೆವಲಪ್ಮೆಂಟ್ ಬಗ್ಗೆ ಪದೇ ಪದೇ ಚರ್ಚೆ ಆಗಬೇಕು. ಈಗ ಆಸ್ ವಿಕ್ರಮ್ ಜಿ ಪಾಯಿಂಟೆಡ್ ಔಟ್, ನಾವೇನೋ ಪ್ರಾಮಿಸಸ್ ಮಾಡ್ತೀವಿ, ಅದರ ಪ್ರಾಮಿಸಸ್ ಕೀಪ್ ಅಪ್ ಮಾಡ್ತೀವ ಅಂತ, ಅದಕ್ಕೆ ಒಂದು ಯಾರ್ಡ್ ಸ್ಟಿಕ್, ಒಂದು ಆಡಿಟ್ ಇಲ್ಲ. ಸೊ ಇಫ್ ಅಟ್ ಆಲ್ ಗವರ್ಮೆಂಟ್ ಇನ್ ಅಸೋಸಿಯೇಷನ್ ವಿತ್ ದಿ ಸ್ಟೇಕ್ ಹೋಲ್ಡರ್ಸ್ ಆಫ್ ದಿ ಸಿಟಿ ಅಂಡ್ ದಿ ಪೊಲಿಟಿಷಿಯನ್ಸ್ ಅಂಡ್ ದ ಪ್ರೆಸ್ ವಿಚ್ ಇಸ್ ದ ಮೇಜರ್ ಪಾರ್ಟ್ ಆಫ್ ಪ್ರಚಾರ ಮಾಡೋದು, ಅದಕ್ಕೆ ಸರ್ಕಾರ ಚರ್ಚೆಗೆ ಡೈಲಾಗ್ಸಿಗೆ ಕರೀತಾನೆ ಇರಬೇಕು ಅಂಡ್ ಆಲ್ ಆರ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಮೈಸೂರು. ಸೊ ದಟ್ ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಇಸ್ ನಾಟ್ ಹ್ಯಾಪನಿಂಗ್ ಇನ್ ಮೈಸೂರು. ಪ್ರೆಸ್ಗೆ ಇನ್ಫಾರ್ಮೇಶನ್ ಇದೆ ಅಂದ್ರೆ ಪ್ರೆಸ್ ನಾವ್ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಿದೆ, ಆದ್ರೆ ಪ್ರೆಸ್ ಏನ್ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ರೆ ಇಟ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಮೋರ್ ಪಾಸಿಟಿವ್ಲಿ ಅಂತ ನನ್ನ ಅನಿಸಿಕೆ. ಸಿ ಒನ್ ಇನ್ಸ್ಟೆನ್ಸ್ ಐ ವಿಲ್ ಟೇಕ್. ನಮ್ಮಲ್ಲಿ ಕುಂಭಮೇಳ ಆಯ್ತು, ಕುಂಭಮೇಳ ಉತ್ತರ ಪ್ರದೇಶ್ ಪ್ರಯಾಗ್ ಆಯ್ತು. ಹಾಗಾದ್ರೆ ಒಂದು 25 ಕೋಟಿ ಜನ ಬಂದಿದ್ದಾರೆ. ಅವ್ರಿಗೆಲ್ಲ ಯಾರು ಇನ್ವಿಟೇಷನ್ ಇತ್ತ ಅಂದ್ರೆ ಆಕ್ಚುಲಿ ಇರಲಿಲ್ಲ. ಇಟ್ ಈಸ್ ದ ವರ್ಡ್ ಆಫ್ ಮೌತ್. ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ, ಅಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೋತಾರೆ, ಅಲ್ಲಿ ಕ್ಲೀನ್ ಆಗಿದೆ, ಗ್ರೀನ್ ಆಗಿದೆ, ಟಾಯ್ಲೆಟ್ ಫೆಸಿಲಿಟಿ ಇದೆ, ಹೀಗೆಲ್ಲ ಪ್ರಚಾರ ಹೋದವ್ರು ಪ್ರಚಾರ ಮಾಡ್ಕೊಂಡು ಬಂದ್ರು. ಅದೇ ಟೈಮಲ್ಲಿ ಕೊರೋನಾ ಕೂಡ ಇತ್ತು. ಆದ್ರೆ ಆ ಕೊರೋನಾಟನ್ನು ಬಿಟ್ಟು ಅಥವಾ ಆ ಸಾಂಕ್ರಾಮಿಕನು ಬಿಟ್ಟು ಇಷ್ಟು ಜನ ಹೋಗಿದ್ದಾರೆ ಅಂತಂದ್ರೆ ಪ್ರಾಬಬ್ಲಿ ದಿ ಪ್ರಚಾರ ಇಸ್ ವೆರಿ ವೆರಿ ಗುಡ್. ದ ಲೋಕಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲವೂ ಆಗಿದೆ. ಅದರ ಮಧ್ಯದಲ್ಲಿ ಒಂದು 100 ಕೆಟ್ಟ ಪ್ರಚಾರ, ಒಳ್ಳೆ ಪ್ರಚಾರ ಆಗಿದ್ರೆ 1-2 ತಪ್ಪುಗಾಗಿದೆ. ಅದೆಲ್ಲವೂ ಸರಿ ಮಾಡ್ಕೊಂಡಿದ್ದಾರೆ. ಮೀಡಿಯಾ ಶಲ್ ಬಿ ಟೇಕನ್ ಆಸ್ ವೆರಿ ಪಾಸಿಟಿವ್ಲಿ. ವಿಕ್ರಮ್ ಜಿ ಹೇಳಿದ ಹಾಗೆ ಏನಾದರೂ ಒಂದು ಪಾಯಿಂಟ್ ಔಟ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಎ ಫೀಡ್ಬ್ಯಾಕ್, ನಾಟ್ ಅಟ್ ಜಸ್ಟ್ ಕ್ರಿಟಿಸಿಸಮ್ ಅಂತ. ಗವರ್ಮೆಂಟ್ ಶುಡ್ ಹ್ಯಾವ್ ಇಯರ್ಸ್ ಟು ಹಿಯರ್ ದಟ್. Thank you, sir. Now the last question is to Vikram Uttana. Before we part and before we conclude the very first session on tourism journalism, what are the 3 best measures or what are the 3 best things as Mysoreans we are supposed to do to develop the tourism industry in the city or maybe in the state as such? From the media perspective, what should be done and what is the role of the media? How we can be more pushing towards the development? What is the role of the people especially? I don't know, the role of the media is, our job is to give publicity and we are like, we are watchdogs. Our job is to bark. It's the job of the people to bite the politician for not keeping up their side of the promise. So that said, what does Mysore need? I probably feel that Mysore's and media of Mysore should critique the government when infrastructure is bad, when safety is compromised. These 2 things are very important for tourists, right? And then second thing is how it affects the economy, right?
Third is like even for hoteliers, I'll give an example. Mysore City Corporation takes trade license fees from all the hoteliers, right? They have trade license, they have labor laws that they have to follow. All these things pays and some more, if you know what I mean. But the problem is, after he pays his trade license, right in front of his hotel, they allow another gadiwala to park. Gadiwala is not paying trade license. He's in fact taking away the business from the hotel guy, but gadiwala is paying somebody. That money should have gone to the government, it is going to somebody else, right? So this has to be controlled. We cannot be a city of vendors and street hawkers if you want the quality of tourists to improve. So there's a lot of complex issues that we have to deal with, and you need leadership. And not because Pratap is there, because I've never had a chance to speak about it in a public forum. I always want to applaud him for one issue that happened. I was invited to speak to the chairman of the Tata Electronics group that had come to Mysore. It was a dinner. He also happened to be there when he was the MP. And after we finished the event, he was pitching for the industry to open in Mysore because they promised a job of 2,200 people. And he kept saying that, I need jobs, please open the factory here. But they were more interested in Coimbatore. So when they left, he told him something that was very interesting. I thought all politicians should play this game. You get it when you have a sense of belonging. He told these two chairmen from Tata Group, who are from Tamil Nadu, he told them, I know you both are from Tamil Nadu. I know that Coimbatore is in the race, but please remember when you drink the water in Tamil Nadu, the water comes from my constituency. So you need to have a sense of belonging to your people and your city, and an innate need to develop it. Unless you have that leadership, your city is not going to move anywhere, right? So everything is incumbent on leadership. And second is responsibility of media is to always, while we praise good things, but we should also point out negative things so we get better. That's the only way to do it. Thank you. Thank you. And I thank all. Regarding the same question, I would like to express a few issues. Even some Pratap Samas are here only. Swadeshi Darshan and Prashad scheme. Actually, Swadeshi Darshan and Prashad scheme ali sir put a hard effort to brought that projects actually. The implementation ಹೋಗುವಾಗ ಏನೆಲ್ಲ ಕಾನ್ಫ್ಲಿಕ್ಟ್ ಬಂತು ಅನ್ನೋದನ್ನ ನಾವು ನೋಡಿದ್ದೀವಿ. ಬಟ್ ಪ್ರಸಾದ್ ಸ್ಕೀಮಲ್ಲಿ ಚಾಮುಂಡಿ ಹಿಲ್ ಕಂಪ್ಲೀಟ್ ಡೆವಲಪ್ಮೆಂಟ್ ಇಶ್ಯೂಸ್ ಇತ್ತು. ಅದರಲ್ಲಿ ಯಾವುದೇ ಥರದ ಹೆರಿಟೇಜ್ಗೆ ಪ್ರಾಬ್ಲಮ್ ಆಗುವಂಥದ್ದು ಇರಲಿಲ್ಲ, ಅಥವಾ ಕಲ್ಚರಲಿ ರೀಜನಲಿ ಪಬ್ಲಿಕ್ಗೆ ಹರ್ಟ್ ಮಾಡುವಂಥ ಇಶ್ಯೂಸ್ ಯಾವುದೂ ಇರಲಿಲ್ಲ. ಆದರೆ ಈ ಇಡೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಸೇರಿ ಆ ಒಂದು ಪ್ರಾಜೆಕ್ಟನ್ನು ಇಂಪ್ರೂವ್ ಮಾಡುವಾಗ ಡೀಪ್ ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ಗೆ ಬರ್ಬೋದಿತ್ತು. ಬಟ್ ಆ ಥರ ಒಂದು ಪ್ರಯತ್ನ ನಡೀಲೇ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಟೂರಿಸಂ ಹೆಡ್ಡಿಂದಾಗಲಿ ಅಥವಾ ಲೋಕಲ್ ಗೌರ್ಮೆಂಟ್ಸಿಂದಾಗಲಿ. ಯಾಕೆಂದರೆ ಅಲ್ಲಿ ಇರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಅವ್ರದ್ದೇ ಒಂದು ಓನ್ ಅವ್ರದ್ದೇ ಆಸಕ್ತಿ ಇರುತ್ತೆ ಆ ಇಂಪ್ಲಿಮೆಂಟ್ ಬೇಡ ಅನ್ನೋದಕ್ಕೆ. ಹಾಗೆಯೇ ಈ ಹಿಂದೆ ಎಕೋ ಟೂರಿಸಮನ್ನು ಇದೇ ನಮ್ಮ ಝೋನಲ್ಲಿ ಸರಿಯ ಇನಾಗ್ರೇಟ್ ಮಾಡಿದ್ರು. ಅದು ಇಂಪ್ಲಿಮೆಂಟ್ ಮಾಡುವಾಗ ಹಿಂದೆ ಇದ್ದ ಆಫೀಸರು ಕಂಪ್ಲೀಟ್ ನಾಲೆಡ್ಜ್ ಇತ್ತು. ಇಮಿಡಿಯೇಟ್ ಬಂದ ಆಫೀಸರು ಅದನ್ನ ಶಂಕುಸ್ಥಾಪನೆ ಮಾಡುವಷ್ಟರಲ್ಲಿ ಇದು ಬೇಡ, ಇದನ್ನ ನೋಡಿ ಈ ಥರ ಒಂದು ಕಾನ್ಫ್ಲಿಕ್ಟ್ಸ್ ಬಂದ್ಬಿಟ್ರೆ ಡೆಫಿನೆಟ್ಲಿ ನಾವು ಯಾವುದನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗೋದಿಲ್ಲ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದಾಗ ಅವ್ರು ಹೇಳುವಾಗೆ ಆಫಿಷಿಯಲಿ ಅಥವಾ ಯಾರು ಇನ್ಚಾರ್ಜ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್ ಮೇನ್ ಹೆಡ್ ಅಥವಾ ಸ್ಟೇಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೆಡ್ ಜೊತೆಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ತುಂಬ ಕಾರ್ಪೊರೇಟ್ಸು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಬರ್ತಾ ಇದ್ದಾರೆ. ಆದರೆ ನಾವು ಇಷ್ಟರ ಮಟ್ಟಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಅವ್ರು ಬರ್ತಾರೆ, ಏನೋ ಒಂದು ಲೈಸೆನ್ಸ್ ಕೇಳ್ತಾರೆ ಅಂದ್ರೇ ನಾವು ಅಲ್ಲಿ ಅಬ್ಸ್ಟ್ಯಾಕಲ್ ಮಾಡ್ತೀವಿ. ಅವ್ರಿಗೆ ಯಾವುದೇ ಥರದ್ದು ಪಾಸಿಟಿವ್ ಆಗಿ ಎನ್ಕರೇಜ್ಮೆಂಟ್ ಕೊಡೋದಿಲ್ಲ. ಹಾಗಾಗಿ ಯಾರು ಕೂಡ ಇನ್ವೆಸ್ಟ್ ಮಾಡದೆ ನಾವು ಎಷ್ಟೋ ನಮ್ಮ ನೇಬರ್ ಸ್ಟೇಟ್ಸ್ಗೆ ಹೋಗಿರೋ ಪ್ರಾಜೆಕ್ಟ್ಸನ್ನು ನಾವು ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಇಂಟಿಗ್ರಿಟಿ ಇಲ್ಲದೆ, ನಮ್ಮಲ್ಲಿ ಕೋಆರ್ಡಿನೇಷನ್ ಇಲ್ಲದೆ, ಸರ್ ಹೇಳಿದಾಗೆ ಒಂದು ಲೀಡರ್ಶಿಪ್ ಅಂತ ಕನ್ಸರ್ನ್ಡ್ ಆಫೀಸರ್ಸ್ ಆರ್ ಎನಿ ಸ್ಟೇಕ್ ಹೋಲ್ಡರ್ಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಟೂರಿಸಮ್ನಲ್ಲಿ ಸಸ್ಟೈನಬಿಲಿಟಿ ಆಗಲಿ ಅಥವಾ ಡೆವಲಪ್ಮೆಂಟ್ಸನ್ನಾಗಲಿ ನೋಡಲಿಕ್ಕೆ ಕಷ್ಟ ಅಂತ ನನ್ನ ಒಪಿನಿಯನ್. Okay, thank you. I thank all the panelists. That's what the main idea, the takeaway from this panel is, as all the three panelists vested on three important things. One is
a good leader to lead the thing. Second is the participation of the people with the social responsibility, thinking that you also belong to this place. It's also very much necessary. Thirdly, whenever you people do the things, as Sri Hari sir was mentioning, that open talks, you need to have a discussion, you need to do a brainstorming session before coming into any kind of a conclusion, whether it's with the stakeholders or the politicians or the civilians. It is very much necessary. And the role of journalism, as we all know, because myself, Vikram and Pratap Singh sir, we have been a part of the journalism. Everybody is a journalist, but we have been qualified to be that. So then the thing is, as journalists also, we also have a responsibility, conscious in terms of content, the kind of content which is being given out to the society, because content is very much important. That is what is very much important, and knowledge is power. And let's see that, and these kind of platforms will give an open idea. It gives a platform for each one of us to discuss, to see what could be planned together. So let's do something for Mysore city, because we all belong to this, and let us give back something to the society. Thank you one and all for the patience hearing. Thank you. Thank you. Moving to the panelists, moderator. There is a small token of gratitude from Team Mysore Travel Mart. I request Samarth Vaidya and C.A. Jaikumar sir to present the mementos. ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಮಧ್ಯಕ್ಕೆ ಬರಬೇಕು ಅಂತ ಕೇಳ್ಕೊತೀನಿ. Thank you to Savita Madam, Registrar, University of Mysore. Thank you to Editor-in-Chief, Staff of Mysore and Mysore Mitra, Vikram Uttana sir. Thank you for your time and your wonderful insights. Thanks to Sri Hari sir. Thank you to Sri Hari sir for his time. And thank you to Sapna Madam for wonderfully moderating this event, this particular discussion. ಇವತ್ತು ಇದೇ ವೇದಿಕೆಯಲ್ಲಿ KTF ಕರ್ನಾಟಕ ಟೂರಿಸಂ ಫೋರಂನ ಪ್ರೆಸಿಡೆಂಟ್ ಆಗಿರುವಂತಹ ಪ್ಯಾಟ್ರಿಕ್ ಜಾರ್ಜ್ ಅವರು ಇದ್ದಾರೆ. ಅವರಿಗೂ ಕೂಡ Mysore Travel Mart ಕಡೆಯಿಂದ small token of gratitude. So please come on stage. Mysore Travel Mart nadita irodralli in association with Karnataka Tourism Forum. This is also one of the encouraging association. Thanks to the team KTF on behalf of Mysore Travel Mart 2026. Karnataka Tourism Forum. Up next, we have the second session coming for the day. The session is about Mysore Airport, and this is being moderated by Dr. M. Dharma Prasad. Let me introduce him before welcoming him on stage, please. Dr. M. Dharma Prasad is an accomplished scientist, entrepreneur, author, speaker, and industry leader with extensive experience in innovation, leadership, and ecosystem development. As the CEO and Chief Scientist of Prosetta Bioconformatics, he leads pioneering initiatives in healthcare and biotechnology, focusing on transformative solutions for global challenges. A respected thought leader, Dr. Prasad has successfully built and scaled multiple research, diagnostics, and contract research organizations, demonstrating deep expertise in innovation-driven development. Beyond business, he is actively involved in mentoring entrepreneurs, students, and institutions, contributing to the advancement of industry, academia, collaborations, and regional economic growth. Dr. Prasad serves in several leadership and advisory capacities, including as chairman of Samvidya Trust, convener of CII's Industry Institute Panel, and chair of Time Mysoru's Next Founders Initiative. An acclaimed author of 9 books and contributor to numerous research publications, Dr. Prasad is also a sought-after speaker whose talks have inspired thousands of participants across educational, professional, and industry forums. At Mysore Travel Mart 2026, Dr. Dharma Prasad will serve as the moderator for Mysore Airport session, bringing his unique blend of scientific rigor, business acumen, and stakeholder engagement expertise to facilitate insightful discussions on airport infrastructure. Welcome him on stage, please.
Thank you, Ms. Datri. How many of you are excited to know about infrastructure of Mysore? Good, wonderful. Lot of hands. Thank you so much. I think we'll get started. Thanks, Mr. Prashant, Mr. Jaykumar, and all the organizers of Mysore Travel Mart for inviting me today. It's always a wonderful pleasure to come back and talk about tourism of Mysore. No other city better than our Nama Mysore. Alva? Yes, wonderful. So let me introduce our panel members. I think first I would like to invite Mr. Pratap Sima on the stage, please. While he is coming, let me give a brief introduction. Yaar Pratap Sima avar gottilla. Kai ette please. Sir, avagella on class tagobekku. Yaar kai ette. Wonderful. Thank you. From journalism to public service, Pratap Sima's journey has been built around communication, people, and development. He began his career as a journalist with leading Kannada publications including Vijay Karnataka and Kannada Prabha, where he became known for his writing and ability to connect with readers. And I still have plenty of fans who follow his writings. He later entered public life and served 2 terms as Member of Parliament of Mysore and Kodagu districts from 2014 to 2024. During his tenure, he was actively associated with several infrastructure initiatives, including highways, connectivity, railways, and regional development projects. And one of the main reasons he is part of this session. With his experience across media, governance, and public engagement, he brings a unique perspective on how infrastructure, policy, collaboration can shape future growth of Mysore. Welcome, Mr. Pratap Sima. Now I call upon Mr. Utsav Agarwal to come on the stage, please. He is the current chairman of Confederation of Indian Industries, probably the youngest one to become the chairman. So from traditional industry to future-ready manufacturing, Utsav Agarwal represents the next generation of Mysore's industrial leadership. As director of Boruka Fabcons Private Limited, he has been driving growth in aluminium-based engineering solutions for sectors including railways, automotives, electric vehicles, and advanced manufacturing. ಎಲ್ಲ ಮೆಟ್ರೋಲ್ ಓಡಾಡಿದಿರಲ್ವಾ? ಮೆಟ್ರೋಲಿ ಒಂದು ಬೋಗಿಗೂ ಇನ್ನೊಂದು ಬೋಗಿಗೂ ಕನೆಕ್ಷನ್ ಬರುತ್ತೆ, ಮಧ್ಯ ನೋಡಿದ್ದೀರಾ? ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಇವ್ರ ಕಂಪನಿಯಲ್ಲಿ. Okay. With an educational background in industrial engineering from Bradley University and experience across business leadership and industrial organizations, Utsav combines global exposure with a strong commitment to Mysore's growth. An active contributor to platforms like CII, Young Indians, he represents the role of young entrepreneurs in building sustainable industries, creating employment and strengthening regional competitiveness. Welcome, Mr. Utsav. Now I call upon our third panelist, Ms. P. Usha Kumari, please. Breaking barriers in one of the most challenging sectors, P. Usha Kumari's journey is one of leadership, resilience, and operational excellence. Starting her aviation career in airport operations, she built deep expertise in managing complex airport systems, safety, and passenger infrastructure. She played important operational roles at major airports including Thiruvananthapuram, Chennai, and Kozhikode. Her experience includes handling critical situations such as flood-related airport operations and coordinating teams during challenging circumstances, especially when it happened big time in Chennai. Today, as Airport Director of Mysore Airport, she is contributing to one of the most important growth drivers for the region, improving connectivity and enabling Mysore's future as a business and tourism destination. If airport operations takes off and we can all take a flight sooner, I think we should thank her as one of the person who did it. Welcome, Ms. Usha Kumari. Now I invite the last panelist of our panel, Mr. K.B. Lingaraju, please. Please come on stage, please. Mr. K. Lingaraju has been one of the strong voices representing Mysore's business and industrial community. Through years of involvement with trade and industrial organizations, he has worked closely with entrepreneurs, MSMEs, policymakers, and institutions. As president of Mysore Chamber of Commerce and Industry, he has represented the interest of thousands of businesses and played an active role in strengthening Mysore's industrial ecosystem.
He is also a member of FKCCI Karnataka. His work across infrastructure advocacy, industry collaboration, and regional development reflects his commitment towards positioning Mysore as a strong destination for investment, business, and tourism. Please welcome Mr. Lankaraju. Thank you so much. Let me all the best. All right, gentlemen and lady, thank you so much. I think good afternoon everyone here. I think you are keen to get on board and listen to people on the panel. I think let me start with posing question to Mr. Pratap Simha. And I think before getting started, we have about 45 minutes to conclude the session. So let's keep it sharp and tight so that people don't blame us for missing their lunch. Wonderful. Thank you. Mr. Pratap Simha, you have seen Mysore both as a journalist, observing society from a distance, and also as a public representative involved in its development. How is your vision of Mysore changed over the years, in 2-3 decades that you have seen Mysore? ಥ್ಯಾಂಕ್ ಯು. ಎಲ್ರಿಗೂ ನನ್ನ ನಮಸ್ಕಾರಗಳು. ಮೈಸೂರಿನವರೆಲ್ಲರೂ ಕೂಡ ಭಾಳ ಪರಿಚಿತರಿದ್ದೀರಿ. ನಾನು ಹೇಗೆ ಬದಲಾವಣೆನ ನೋಡಿದೆ ಅಂತ ಹೇಳೋದಾದರೆ, ಇಫ್ ಯು ಸಿ ಮೈ ಟ್ರ್ಯಾಕ್ ರೆಕಾರ್ಡ್ ಇನ್ ಲಾಸ್ಟ್ 10 years, we have seen the changes. I don't have to tell, my work speaks a lot. ಮೈಸೂರಿಗೆ ನಾನು ಬಂದಾಗ, when I came here as a BJP candidate way back in 2014, this place is completely unknown to me. Prior to that, I visited Mysore only once, even Kodagu only once. I came to Mysore way back in 1999 just to write a entrance exam to get into journalism department. But I am from, basically from Mangalore University. Then I joined Mangalore University and did my masters. After that, I never visited Mysore. Soon after, my candidature for the Mysore and Kodagu constituency was announced. Then I visited Mysore. That is the relationship between me and Mysore started. Now, Bandaga, I got elected by 31,000 margin. Then I had a brainstorming session with like-minded people. So everybody says good things about Mysore. Mysore has a beautiful palace. For devotion, we have Chamundi Hills. For kids and for animal enthusiasts, we have Bandipur and Nagarvade. And we have 2 beautiful rivers, Kaveri and Kabini. And we have many things. And we have beautiful Vrindavan gardens. But nobody is ready to come and invest in Mysore. What is the problem? Everyone, wherever you go, you visit any nook and corner of the country, everybody says, the moment you say Mysore, they say good things about Mysore. But no investor was ready to come to Mysore and set base here. And what was the reason? And even today, what is the reason? There are 6,500 software companies in Bangalore. There are 92 BT companies going there, go to ella idare. Politics and real estate going there, go to ella idare. Politics and real estate is a deadly combo in Mysore. Most of the politicians, by default, they are real estate developers. They never think about Mysore. They never think about the future of Mysore. There are over 12 engineering colleges in Mysore. There are 250 colleges, 83 degree colleges. But where are the jobs? Why aren't software companies coming and setting base here? And where are the jobs? And where are the jobs? ಇದು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ, ನಾವು ಕನೆಕ್ಟಿವಿಟಿನ ಇಂಪ್ರೂವ್ ಮಾಡ್ತಿಲ್ಲ. ನಿಮಗೆ ಏರ್ಪೋರ್ಟು, ನಾನು ಬಂದಾಗ ನಾನ್ ಫಂಕ್ಷನಲ್ ಏರ್ಪೋರ್ಟು. ನಿಮಗೆ ಇಲ್ಲಿರೋ ಯಂಗ್ಸ್ಟರ್ಸ್ ಇದ್ದೀರಿ, ಭಾಳ ಜನಕ್ಕೆ ನೀವು ಟೆನ್ನಿಸ್ ಪ್ಲೇಯರ್ಸು ಇತ್ತೀಚಿನವ್ರಿಗೆ ಗೊತ್ತಿರ್ತಾರೆ, ಹಳಬ್ರಿಗೆ ಗೊತ್ತಿರಲ್ಲ. ಇವಾನ್ ಲೆಡ್ಲ್ ಅಂತೇಳಿ ನೀವು ಒಬ್ಬ ಟೆನ್ನಿಸ್ ಪ್ಲೇಯರ್ನ ಕೇಳಿದರೆ, ಅವನು ಹಿ ರೀಚ್ಡ್ ವಿಂಬಲ್ಡನ್ ಫೈನಲ್ ಫಾರ್ ಟ್ವೈಸ್ ಆ್ಯಂಡ್ ಹಿ ಲಾಸ್ಟ್ ಬೋತ್ ದಿ ಟೈಮ್ಸ್. ಆಗ ಅವನಿಗೆ ಸಿಟ್ಟು ಬಂದ್ಬಿಟ್ಟು, ಅದು ಗ್ರಾಸ್ ಕೋರ್ಟ್ ಅಲ್ಲ, ಅದಕ್ಕೆ ಹೇಳಿದ ಇಟ್ ಇಸ್ ಬೆಸ್ಟ್ ಲೆಫ್ಟ್ ಫಾರ್ ಕೌಸ್ ಅಂತ ಹೇಳಿದ್ದ. ದನ ಮೇಯಿಸೋದಕ್ಕೆ ಸರಿ ಅಂತ. ಹಾಗೆ ಮೈಸೂರು ಏರ್ಪೋರ್ಟ್ ಸ್ಥಿತಿ ಹಾಗೆ ಆಗಿತ್ತು. ಏರ್ಪೋರ್ಟಲ್ಲಿ ಫ್ಲೈಟ್ಸೇ ಬರ್ತಾ ಇರಲಿಲ್ಲ.
ಸೊ ಆ ನಂತರ ಇದಕ್ಕೆ ಏನಾದ್ರು ಮಾಡಿ ಫ್ಲೈಟ್ಸನ್ನು ತರಬೇಕು ಅಂತ ನನಗೊಂದ್ಸಿದ್ದು. ಇನ್ ಬಿಟ್ವೀನು ನನ್ನ ಮೈ ಗುಡ್ ಫ್ರೆಂಡ್ ಪ್ರಶಾಂತ್ ಇಸ್ ಹಿಯರ್. He took out a rally for airport revival. From Kota Anjaneya temple to airport, he took out a car rally. ನನಗೆ ಆನಂತರ ಸುಮಾರು ಜನ ಹೇಳಿದ್ರು, ಪ್ರಶಾಂತ್ ಈಸ್ ವೆರಿ ಕ್ಲೋಸ್ ಟು ಅವರ್ ಸೀನಿಯರ್ ಪಾರ್ಟಿ ಲೀಡರ್ ರಾಮದಾಸ್ ಜಿ, ನೋಡೋದು ನಿನ್ಗೆ ಅಗೇನ್ಸ್ಟ್ ಮಾಡ್ತಿದ್ರೆ ಅಂತ. ಬಟ್ ಐ ಟುಕ್ ಇಟ್ ಪಾಸಿಟಿವ್ಲಿ. ಯಾಕಂದ್ರೆ ನಾವು ಏನು ಹೇಳ್ತಿದ್ರೆ ಸರಿ ಇತ್ತು. ಅದು ಪಾಲಿಟಿಷಿಯನ್ ಅಂತ ಹೇಳ್ಕೊಳ್ಳಿ, ಈಗೋನ ನಮ್ಮ ತಲೆಗೆ ಇಟ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾರಾದ್ರೂ ಒಬ್ಬರು ಒಳ್ಳೆ ವಿಚಾರ ಹೇಳ್ತಿದ್ದಾರೆ ಅಂತಂದ್ರೆ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕಾಗುತ್ತೆ. ಆಮೇಲೆ ಏರ್ಪೋರ್ಟನ್ನು ರಿವೈವ್ ಮಾಡಬೇಕು ಅಂತ ನನಗೆ ಅನಿಸ್ತು. ದೆರ್ ವಾಸ್ ಒನ್ ಪ್ರೋಗ್ರಾಮ್ ಕಾಲ್ಡ್ ಸಂಕಲ್ಪ ಸಿದ್ಧಿ. ಪಿಯೂಷ್ ಗೋಯಲ್, he came down from Delhi. He came from a private chartered flight. ಆನಂತರ ಕರ್ಕೊಂಡ್ಬರ್ತಾರೆ, ಪ್ರತಾಪ್ ಇತ್ನಿ ಅಚ್ಚಾ ಜಾಗ ಹಾಗೆ ಹೀಗೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಸರ್ ಬರ ಮರ ಏರ್ಪೋರ್ಟ್ ನಾನು ಫಂಕ್ಷನ್ ಇಲ್ಲ ಸರ್ ಅಂತ. ನಾನು ಇಮಿಡಿಯೇಟ್ಲಿ ಐ ಸ್ಪೀಕ್ ಟು ಜಯಂತ್ ಅಂತ ಹೇಳಿದ್ರು. ಜಯಂತ್ ಸಿನ್ಹಾ ವಾಸ್ ದಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸಿವಿಲ್ ಏವಿಯೇಷನ್. ಆಮೇಲೆ ಕೂಡ ಜಯಂತ್ ಸಿನ್ಹಾಗೆ ಕಾಲ್ ಮಾಡಿ, ಜಯಂತ್ ಫ್ಲೈಟ್ ಕೊಡಲೇಬೇಕು ನೀನು, ಪ್ರತಾಪ್ ಇಲ್ಲಿದ್ದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ನೀನು ಕೊಡಬೇಕು ಫ್ಲೈಟು ಅಂತ ಹೇಳಿದ್ರು. ಇಟ್ ವಾಸ್ ದಸರಾ ವಾಸ್ ಫಾಸ್ಟ್ ಅಪ್ರೋಚಿಂಗ್ ಅಟ್ ದಟ್ ಟೈಮ್. ಸೊ ಆಗ ಒಂದು ಫ್ಲೈಟನ್ನು ನಮಗೆ ಮೈಸೂರು ಟು ಚೆನ್ನೈ ಕೊಟ್ಟರು. ಅದೇನೇನೋ ಮಾಡಿ ಸರ್ಕಸ್ ಮಾಡಿ ತೊಗೊಂಡ್ಬಂದ್ರೆ. ಆನಂತರ ಉಡೇ ದೇಶ ಕಾ ಆಮ್ ನಾಗರಿಕತೆ ಉಡಾನ್ ಸ್ಕೀಮ್ ಬಂತು. ಉಷಾ ಅಂತೇಳಿ ಹೇಳ್ಬಿಟ್ಟು ನಮ್ಮ ನಾರ್ತ್ ಕೇಂದ್ರದವರು, ಅವರು ಸೆಕ್ರೆಟರಿ ಆಗಿದ್ರು ಉಡಾನ್ಗೆ. ಮೇಡಮ್ ಹತ್ರ ಹೋಗಿ ಕೂತ್ಕೊಂಡು, ಮೇಡಮ್ ನನಗೆ ಎಲ್ಲ ಸಿಟೀಸ್ಗೂ ನನಗೆ ಕನೆಕ್ಟಿವಿಟಿ ಬೇಕು ಅಂತ ಹೇಳ್ಬಿಟ್ಟು ಉಡಾನ್ ಸ್ಕೀಮಲ್ಲಿ ನನ್ನನ್ನು ಸೇರಿಸಿದೆ. ಕೊನೆಗೆ ಮೈಸೂರು ಟು ಚೆನ್ನೈ, ಮೈಸೂರು ಟು ಹೈದರಾಬಾದ್, ಮೈಸೂರು ಟು ಬ್ಯಾಂಗ್ಳೂರು, ಮೈಸೂರು ಟು ಕೊಚ್ಚಿ, ಮೈಸೂರು ಟು ಬೆಳಗಾಂ, ಈ ಥರ 5 ಸಿಟಿಗೆ ನನಗೆ ಕೊಟ್ಟರು. ಕೊಟ್ಟಾದ್ಮೇಲೆ ಏರ್ಪೋರ್ಟ್ ಒಂದು ರೀತಿ ಪ್ರಾರಂಭ ಆಯಿತು. ಬಟ್ ಯಾವುದೇ ಬಿಗ್ ಫ್ಲೈಟ್ಸ್, ಲಾರ್ಜ್ ವಿಂಗ್ ಇರೋ ಫ್ಲೈಟ್ಸ್ ಎಲ್ಲಿ ಬರಲ್ಲ. ಯಾಕೆಂತ ಹೇಳಿದ್ರೆ ಏರ್ಪೋರ್ಟ್ ರನ್ವೇ ಇರೋದು 1.75 ಕಿಲೋಮೀಟರ್ಸ್. ನೀವು ಲ್ಯಾಂಡ್ ಮಾಡೋಕ್ಕಾಗಲ್ಲ, ಹಾಪಿಂಗ್ ಫ್ಲೈಟ್ಸ್ ಬರೋಕ್ಕಾಗಲ್ಲ. ಮೈಸೂರಿನ ನಮಗೆ ಲೋಡ್ ಫ್ಯಾಕ್ಟ್ರಿ ಇದೆಯಲ್ಲ, ಸಿಗಲ್ಲ ನಮ್ಮ ಹತ್ರ. ನಿಮಗೆ ಏನು 72 ಸೀಟರ್ದು ATRಗೆ ನಮ್ಮ ಹತ್ರ ಸಿಗಲ್ಲ ಇಲ್ಲಿ ಲೋಡು. ಹಾಗಾಗಿ ಏನು ಮಾಡಬೇಕು, ಕನೆಕ್ಟಿವ್ ನಾವು ಹಾಪಿಂಗ್ ಫ್ಲೈಟ್ಸ್ ಬಂತು ಅಂದರೆ ಇಲ್ಲಿಂದ ಕೊಚ್ಚಿಗೆ ಹೋಗುವಂಥದ್ದು, ಟ್ರಿವೆಂಡ್ರಮ್ ಹೋಗುವಂಥದ್ದು, ಮ್ಯಾಂಗ್ಳೂರ್ ಹೋಗುವಂಥದ್ದು, ಮುಂಬೈಗೆ, ಇಲ್ಲಿಂದ ಈ ಥರ ಫ್ಲೈಟ್ಸ್ ಬೇಕಿತ್ತು. ಆಗ ಏರ್ಪೋರ್ಟ್ದು ರನ್ವೇನ ನಾನು ಬದಲಾಯಿಸಬೇಕು ಅಂತ ಹೊಡೆ. ಐ ಆಮ್ ಟೇಕಿಂಗ್ ಲಾಟ್ ಆಫ್ ಟೈಮ್. ನಾನೊಂದು ಇನಿಷಿಯಲ್ ಕಾಮೆಂಟಲ್ಲಿ ಹೇಳ್ಬಿಡ್ತೀನಿ. ಆಗ ಕೊನೆಗೆ ಏನು ಮಾಡಿದೆ, ಇದನ್ನು ಏರ್ಪೋರ್ಟ್ ರನ್ವೇನ ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೊರಟೆ. ನಮ್ಮ ಸರ್ಕಾರ ಇರಲಿಲ್ಲ. ಆಗ ಬೇರೆ ಬೇರೆ ಸರ್ಕಾರನೆಲ್ಲ ಬ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ. ಈಗ ನಮ್ಮ ಸರ್ಕಾರ ಬಂದಾದ ನಂತರ ಭಾಳ ಶ್ರಮ ಪಟ್ಟೆ. ಈ ಏರ್ಪೋರ್ಟಿಂದ ನಿಂಗೆ 4 ಕೋಟಿ ಬರಲ್ಲ ಅಂತಂದ್ರು. ನಾನು ಹೇಳಿದೆ, ನನ್ನ ಏರ್ಪೋರ್ಟಿಗೆ ನನಗೆ 4 ಕೋಟಿಗೋಸ್ಕರ ನಾನು ಮಾಡ್ತಿರೋದಲ್ಲ, ಮೈಸೂರಿಗೆ ಕಂಪನೀಸ್ ಬರಬೇಕು ಅಂತೇಳಿ ಹೇಳಿದ್ರೆ ಪ್ರೀ ರಿಕ್ವಿಸೈಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು ನಮಗೆ ಅಂತ ಹೇಳಿ ನಾನಂತೂ ತುಂಬ ಒತ್ತಾಯ ಮಾಡಿದೆ. ಇನ್ನೊಂದು ಇನ್ಸಿಡೆಂಟ್ ನಡೀತು, ಅದನ್ನ ತೀರಾ ಪಾಲಿಟಿಕ್ಸ್ ಇರೋದ್ರಿಂದ ಅದು ಹೇಳಲ್ಲ. ಅವರು ಒಂದು ಕ್ವಿಟ್ ಪ್ರೋಕೋ ಥರ ಯಾರ್ದೋ ಒಬ್ರದ್ದು ಮೇಲ್ಗಡೆ ಟಾಪ್ ಪೋಸ್ಟಲ್ಲಿ ಇರೋರ್ದು ಒಂದು ಜಾಬ್ ಇತ್ತು, ಅವ್ರ ಮೇಲೆ ಒಂದು ಹಿಟ್ ಜಾಬ್ ಆಗ್ತಾ ಇತ್ತು. ನೀನು ಅದನ್ನು ತಡೆದ್ರೆ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದರು. ಆನಂತರ ಏನು ಮಾಡಿದೆ, ಆ ಹಿಟ್ ಜಾಬ್ಗೆ ನಾನು ಕೌಂಟರ್ ಮಾಡಿದೆ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ನಾವು ಮಿನಿಸ್ಟರ್ ಇದ್ದಾನೆ, ಭಾಳ ಸುಳ್ಳು ಹೇಳ್ತಿರ್ತಾರೆ ಮನುಷ್ಯ. ಅವನ್ನ ಏನು ಮಾಡಿದೆ, ಹೆಡ್ ಆಗಿ ತಗೊಂಡ್ಬಿಟ್ಟು ಆ ಕಡೆ ಕಲಬುರಗಿ ಕಡೆಯಿಂದ ಮನುಷ್ಯ ಹೆಡ್ ಆಗಿ ತಗೊಂಡ್ಬಿಟ್ಟು ಬಾಯಿ ಮುಚ್ಚಿಸ್ದೆ. ಆಮೇಲೆ ಹೋಗಿ ಕೇಳಿದೆ, ನನಗೆ 319 crores ಬೇಕು ಎಕ್ಸ್ಪಾನ್ಷನ್ಗೆ, 240 acres ನಾನು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ದುಡ್ಡು ಕೊಡಿ ಅಂತದೆ. ಆಮೇಲೆಲ್ಲ ಹೋಗಿ ಮತ್ತೆ ಏರ್ಪೋರ್ಟ್ ಹತ್ರ ಬಂದರು. ಪ್ರತಾಪ್ ಹಿಂಗೆಲ್ಲ ತಲೆ ಎಲ್ಲ ಕೆರ್ಕೊಂಡು ಹೇಳಿದ್ರು. ನನ್ನ ತಲೆ ಕೂದಲೇ ಉದುರೆ ಇಟ್ಕೊಳೋ, ಇದರಿಂದ ನಿಂಗೇನು ಬರಲ್ಲ ಕಣೋ. ಸರ್ ನನಗೊಂದು ಮಗಳಿದ್ದಾಳೆ, ಅವಳಿಗೆ ಏನು ಫ್ಯೂಚರನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ನನ್ನ ಮೈಸೂರಲ್ಲಿರೋ ಪ್ರತಿ ಮಕ್ಕಳಿಗೆ ಅದೇ ಫ್ಯೂಚರ್ ಇರಬೇಕು, ಅದಕ್ಕೋಸ್ಕರ ನನಗೆ ಏರ್ಪೋರ್ಟ್ ಬೇಕು ಅಂತ. ಆ ನಂತರ 319 crores ಕೊಟ್ಟರು. ಇವತ್ತು ಏರ್ಪೋರ್ಟದ್ದು ಒಂದೇ ನಿಮ್ಗೆ ಅಪ್ಡೇಟ್ ಮಾಡಿ ನಿಲ್ಲಿಸ್ತೀನಿ. ಇವತ್ತು ಏರ್ಪೋರ್ಟು 240 acres 38 acres ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಕಂಪ್ಲೀಟ್ ಲ್ಯಾಂಡ್ ಅಕ್ವಿಷನ್ ಆಗಿದೆ. ಅದರಲ್ಲಿ ಇನ್ನು ಲೈನ್ ಶಿಫ್ಟಿಂಗಿಗೆ ಎಲ್ಲ ಪ್ರತಿಯೊಂದನ್ನು ಕೂಡ ಅಸೆಸ್ಮೆಂಟ್ ಎಲ್ಲ ಮಾಡಿ ಪ್ರಪೋಸಲ್ಸ್ ಕೊಟ್ಟಿದೆ. KPTCL ಲೈನ್ ಇದೆ, ಚೆಸ್ಕಾಮ್ ಲೈನ್ ಇದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ. 158 crores ಬೇಕು. ಆಗ ನಮ್ಮೆಲ್ಲ MLAಗಳನ್ನೆಲ್ಲ ಫಸ್ಟ್ 2023 ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಅದರಲ್ಲಿ ಎಲ್ಲರೂ MLAsನ್ನೆಲ್ಲ ಕುಡಿದು ಒಂದು ಮೀಟಿಂಗ್ ಮಾಡಿದ್ರು, ಪ್ರೀ ಬಜೆಟ್ ಮೀಟಿಂಗ್ ಮಾಡಿದ್ರು. ಏನೇನು ಮೈಸೂರಿಗೆ ಬೇಕು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ದುಡ್ಡು ಕೊಟ್ಟ ಹಾಗಾಗಿದೆ. ಲೈನ್ ಶಿಫ್ಟಿಗೆ 158 crore ಕೊಡಿ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ಅದನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅದು ನಾವೇ ಕೊಡಬೇಕು ಅಂತ. ಯಾವುದೇ ಒಂದು ಏರ್ಪೋರ್ಟನ್ನು ಕೂಡ ಯಾವುದೇ ರಾಜ್ಯದಲ್ಲಿ ಮಾಡಬೇಕು ಅಂದ್ರೂ ಕೂಡ ಲ್ಯಾಂಡನ್ನು ಫ್ರೀ ಆಗಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು, ಅದು ಪ್ರೀ ರಿಕ್ವಿಸೈಟ್. ಆಮೇಲೆ MOIನ 2012 ಸೈನ್ ಮಾಡಿದರೆ ಲ್ಯಾಂಡನ್ನು ಫ್ರೀ ಆಗಿ ಕೊಡ್ತೀವಿ ಅಂಡ್ ಫ್ರೀ ಆಫ್ ಆಲ್ ಎನ್ಕಂಬ್ರೆನ್ಸಸ್ ಅಂತ ಹೇಳ್ಬಿಟ್ಟು, ಏನು ಅದ್ರ ಮೇಲೆ ಬೇರೆದು ಅಲ್ಲಿ ಕಟ್ಟೋದು ಆ ಥರದ್ದು ಏನಿರಬಾರ್ದು,
ನಮಗೆ ಫ್ರೀಯಾಗಿ ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು. ಆದರೆ ನಮ್ಮಲ್ಲಿ ಇಲ್ಲಿರುವಂಥ MLAs ಇರ್ಬೋದು, ಇಲ್ಲಿರುವಂಥ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇದ್ರು, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇದ್ರು, ಆ ಬೇಸಿಕ್ಕು ಗೊತ್ತಾಗ್ದಲೆ ಅಲ್ಲೋಗಿ ನಾನು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ಮಾತಾಡ್ತೀನಿ, ನಾನು ಅಲ್ಲೇ ಸಾಲ್ವ್ ಮಾಡ್ತೀನಿ ಅಂದರು. ಈ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕೊಡೋಕ್ಕಾಗಲ್ಲ. ಕನ್ಸ್ಟ್ರಕ್ಷನ್ಗೆ ಓವರ್ 1000 crores ಆಗುತ್ತೆ. ಸ್ಯಾಂಕ್ಷನ್ ಪ್ರಾಜೆಕ್ಟ್ ತೊಗೊಂಬಂದು ದುಡ್ಡು ಕೊಡ್ಸಿದ್ದೀನಿ ನಾನು. ಸ್ಯಾಂಕ್ಷನ್ ಪ್ರಾಜೆಕ್ಟ್ ನಾನು ಎಸ್ಟಿಮೇಟ್ ಕಮಿಟಿ ಮೆಂಬರ್ ಇದ್ದೆ, ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಲ್ಯಾಂಡನ್ನು ಇವರು ಫ್ರೀ ಕೊಡಬೇಕಿತ್ತು. ಮತ್ತು ಆ ಲೈನ್ ಶಿಫ್ಟಿಂಗಿಗೆ 158 crores ಕೊಡಬೇಕು. ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಇವತ್ತು ಕೂಡ. ಇನ್ನು ಮುಂದಕ್ಕೆ ಹೋಗಿಲ್ಲ. ಇನ್ನು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದರೆ ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಆಗ ಜನ ಅದು ವಿಕ್ರಮ್ ಉದ್ದಾರಣ ಮಾತಾಡ್ಬೇಕಾದ್ರೆ ಒಂದು ಏನು ಹೇಳಿದ್ರೆ, ಅವ್ರ ಡ್ಯೂಟಿ ಇಷ್ಟು ಬಾರ್ಕ್ ಅಂತ. ಅಂದರೆ ಜನ ಇರಲ್ಲ, ಅವ್ರು ಬಂದು ಕಚ್ಚಬೇಕು ಅಂತ. ಕಚ್ಚೆ ಕೆಲಸ ಇವ್ರು ಮಾಡಬೇಕು. ಎಷ್ಟು ದಿನ ಅಂತ ನಾನು ಒಬ್ಬನೇ ಹೊಡೆದಾಡಿ, ಇವಾಗ ನನ್ನ ಹತ್ರ ಅಧಿಕಾರ ಇಲ್ಲ. Thank you, Prabhu, to take us through the journey. Wonderful answer. Shakumari, I think my next question to you is, many global tourism destinations transformed after improving connectivity, basically. Like I think Pratap mentioned, connectivity is a key to any tourism activity. So how important is Mysore Airport in moving Mysuru from a weekend destination to a national and international destination? A very good afternoon to one and all, and thank you Travel Mart for giving us a opportunity to address you all regarding the Mysore Airport development. And I got the most effort, I think maximum effort by our Honorable ex-MP Pradap Singh sir for the Mysore Airport development. Thank you very much sir for that, and we are very obliged to you for these developments also sir. And as this question is a very wonderful question regarding the connectivity, and as you were asking that it should be all around, that means not only the weekend connectivity. Yes, very true only. Actually, Mysore Airport is having presently 3 aircraft movements. Earlier it was only 2 after the Udan Square has been lifted from Mysore Airport to Salem Airport. Now we are left with 3 aircraft. That is 2 Hyderabad aircraft daily schedule and 1 Chennai flight. That is also operating daily from Mysuru. And this thing now, because of this war crisis and fuel crisis, one of the Hyderabad flight which has been started from May onwards, now they have stopped that one sector, Hyderabad sector, till October because of the fuel crisis. So we are requesting all travelers and our Mysuru Travel Mart and our industrial leaders to cooperate with all our airport as well as with our state government also. You have to give more pressure for bringing more flights, because I am continuously coordinating with most of the airlines. The main thing is that infrastructure bottleneck with Mysuru Airport. As our sir has said, 240 acres of land is required for Mysuru Airport expansion. This east side and west side, both the sides we are having one railway and highway. Highway at the east side and highway at the east side and railway at the west side. So the development is not possible. At last it has been decided to divert the highway. Highway will be diverted 3 kilometers and 520 meters it is going underground. So it has been finalized, and yesterday we received one more letter from our headquarters stating that again some more modifications are required. They will permit the underground HT lines only. That CNNL, there are 5 again streams are going through the airport. That will be overground, and again Airport Authority will bear the cost of 510 crores plus 28 crores for the HT lines. Airport Authority has agreed, and it will be very soon we will get the approval for all these things, and so that our airport from 1740 meters of runway, it will be expanded to 2700 meters, so that we can cater wide body aircraft, 320 type of aircraft. So our connectivity will be very best, connecting regional connectivity will be more, and the tourism will be promoted through our airport. Wonderful. Thank you, Ms. Usha Kumari, for giving an update on where we stand. When do you think we will have something positive? When we will have something going on? When the expansion happens? Yes, what is your timeline? Yeah, we can expect within 2 years, because 2 years. so that is the timeline what we got from our headquarters.
Wonderful. Thank you, Susha Kumari. I think now I move to Mr. Utsav Agarwal. Mysore has always been known for quality of life. Lot of people who come from outside Mysore, once they see Mysore, experience Mysore, including our Pratap Singh Maji, they stay here. They don't go back, right? So a lot of people, friends, I've seen, because they love it, not because of anything else, because they love the city so much. So, for the next generation of entrepreneurs and professionals, see, one part is tourists, but to anchor the tourists, you also need a lot of entrepreneurs and professionals. What will Mysore, be attractive compared to cities like Bangalore? Is a functional airport part of it? What do you think from an industry perspective? Yeah, absolutely. I think, for any city to grow, you need great connectivity. And we usually limit connectivity to an airport, and highway and a railway station. But it's so much more than that. There's digital connectivity. Let me give you an example. Look at what's happened in Vizag recently. 15 billion is what Google has invested. I'm just giving some small examples of, cities Mysore can compare to. There's no point comparing ourselves to Bangalore or Delhi or Bombay. Take some more examples. Tata, a big investment in Guwahati, Assam. So these are the kind of tier 2 cities that are attracting investment and talent. Now when I look at Mysore, I'm an example. I was in the States, studying there, working there. 2013 I came back here, set up my own industry. There is absolutely no issues in Mysore, and the companies of Mysore are doing extremely well. We are growing despite of the connectivity issues. I think the industries of Mysore, deserve a big round of applause, because, we may blame and say that we need better connectivity to grow. But I can give you examples of companies in Mysore, whether it's in aerospace, medical OEMs, whether it's electrical companies, all of them are doing extremely well. But some very practical challenges of not having a very functional airport, a very busy airport, at least from my perspective, is as simple as foreign customers not coming and visiting us on time. There have been many European clients, there have been many clients who come up to Bangalore and they tell us that, okay, we would like to come to Mysore tomorrow, visit your plant, spend some time. 70% of the time those trips are cancelled. For the simple reason that they would, in their mind, 7 to 8 hours for a 2 hours meeting. So they just cancel the trip. Next week on a Tuesday, I have some, very important Japanese people coming in for the first time. It's 50-50. I mean, if I get an email or a call on Tuesday morning saying that, we cannot come to Mysore, you come to Bangalore, I will not be surprised. These kind of cancellations don't surprise me anymore. So an airport, a highway, better rail connectivity, whatever it may be, it has a very good bearing, a very impactful, positive effect on the industries. But I'm here to tell you that despite of all that, Mysore has been just churning out a lot of success stories in the last few years, and a lot of companies going in for IPOs as well. So I think, like ma'am said, like sir said, these are complex issues. As public, as industry, we always complain we need more flights, we need more connectivity. But I think ಸೆಂಟ್ರಲ್ ಗೌರ್ಮೆಂಟ್ ನಮಗೆ ರನ್ ಮಾಡೋಕ್ಕಾಗಲ್ಲ ಅಂತ ಸ್ಟೇಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರು. ಇನ್ನೂ 30 years ಗ್ರೀಸ್ ಪೀರಿಯಡ್ ಇತ್ತು, ಬಿಟ್ಟೇ ಬಿಟ್ರು. ಅದಾದ್ಮೇಲೆ ಏನಾಯ್ತು ಗೊತ್ತಾ, ಜಂಗಲ್ ರಾಜಸ್ ಅವ್ರಿಗೆ ಕೊಟ್ಟರು ಅದನ್ನ. ಲಲಿತ್ ಮಹಲ್ ಪ್ಯಾಲೇಸ್ ಅನ್ನ ನೀವು ಫಲಕ್ನಾಮದ ಬಗ್ಗೆ ವಿಕ್ರಮತಣ್ಣ ಹೇಳಿದ್ರಲ್ಲ, ನಮ್ದು ಎಂತ ಬ್ಯೂಟಿಫುಲ್ ಪ್ಯಾಲೇಸ್, ಅದನ್ನ ಜಂಗಲ್ ರಾಜಸ್ ಕೊಟ್ಟರು. ಬಹಳ ಚಂದವಾಗಿ ನಡೆಸು, ಅದಕ್ಕೊಂದು ಚೇರ್ಮನ್ ಇರ್ತಾರೆ, ಚಂದವಾಗಿ ನಡೆಸ್ತಾರೆ. ಏನ್ ಚಂದವಾಗಿ ನಡೆಸ್ತಾರೆ ಅಂದ್ರೆ, ತಲೆ ಮಾಂಸ ಕೊಡ್ತೀವಿ, ಮುದ್ದೆ ಕೊಡ್ತೀವಿ. ನಾಳೆ ಇಂಥ ಹೋಟೆಲ್ನ ದೊಡ್ಡ ಬೆಳೆಸಕ್ಕೆ ಇದೇ ಬೇಕಾಗಲ್ಲ. ಬಸವರಾಜ ಬೊಮ್ಮಾಯಿ ಹತ್ರ ಹೋದೆ, ಸರ್ ನಾವು ಈ ಒಂದು ಹೋಟೆಲ್ನ ನಾವೇನಾದ್ರೂ ಕೂಡ ತಾಜ್ ಅವರಿಗೋ ಯಾರಿಗಾರು ಬೇರೆಯವ್ರಿಗೆ ಕೊಟ್ಬಿಡೋಣ ಸರ್, ಇದನ್ನ ನಾವು ಗ್ಲೋಬಲ್ ಟೆಂಡರ್ ಕರೋಣ, ಯಾರು ತಗೊಳ್ಳಿ ನೀವು ಅವ್ರು ಬಂತು ಅಂತ ಹೇಳಿದ್ರೆ ಸರ್ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟ್ ಮಾಡ್ಬೋದು ಮೈಸೂರನ್ನ ನಾವು. ನಮ್ಗೆ ಯಾಕೆಂದ್ರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರ್ತಾರೆ, ಈ ತಲೆ ಮಾಂಸ ಮುದ್ದೆನ ತಿಂದ್ರೆ ಯಾರು ಸರ್ ಬರ್ತಾರೆ ಅಂತ ಕೇಳಿದೆ.
ಕೊನೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿಸಿದೆ ಅದಕ್ಕೋಸ್ಕರ, ಯಾಕಂದ್ರೆ ಪೊಲಿಟಿಕಲ್ ಪ್ರೆಷರ್ ಆ ಥರ ಇತ್ತು. ಆ ಪಾಸಿಟಿವ್ ರಿಪೋರ್ಟ್ ಕೊಡಿಸಿದೆ. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯ್ತು, ಅದು ಇನ್ನೂ ಕೂಡ ಮುದ್ದೆ ತಲೆಮಾಂಸ ಮಾಡ್ಕೊಂಡು ಅಲ್ಲಿ ಇದ್ದಾರೆ ಅಷ್ಟೇ. ಆ ಥರದ್ದು ನೀವು ವಿಚಾರ ಹೇಳಬೇಕು. ಆಮೇಲೆ ಒಂದು ಹೇಳ್ತೀನಿ, ಒಂದು 2 ನಿಮಿಷ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ 10 ವರ್ಷ ನಾನು ಏನು ಹೊಡೆದಾಡಿದ್ದೀನಿ ಅಂತ ಇವ್ರಿಗೆ ಗೊತ್ತಿರುತ್ತೆ. 11 ಟ್ರೈನ್ ತೊಗೊಂಬಂದಿದ್ದೀನಿ ಕನೆಕ್ಟಿವಿಟಿ ವಿಚಾರ. ಅವರು ಗ್ರೇಟ್ ವಿಷನರೀಸು. 100 years ಬೇರೆ ಒಂದು ಆಯ್ತಾ? ಇವಾಗೇನೋ ಒಂದು 2 ಬಿಲ್ಡಿಂಗ್ ಬಿದ್ದಂತಾನೆ, ಅಯ್ಯೋ ಹೆರಿಟೇಜ್ ಸಿಟಿ ಆಯ್ತು. ಅಲ್ಲಿ ಹೋಗಿ ನಿಮಗೆ ಜಲಶ್ರೀ ವಿಲಾಸ್ ಮ್ಯಾನ್ಷನ್ ಇದೆಯಲ್ಲ, ಅದು ಹೋಗ್ಬಿಟ್ಟು ಬಿದ್ದು ಹೋಗಾಗಿತ್ತು. ನಾನು ಕೊನೆಗೆ ಹೊಡೆದಾಟ ಮಾಡಿ 29 ಕೋಟಿ ತರಕ್ಕೆ ಹೋದೆ. ಕೊನೆಗೆ ಯುನೆಸ್ಕೋದವರು ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಆಯ್ತು, ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಹೋಗಿ ಮಾಡಿ ಅದನ್ನು ಮಾಡ್ತಾ ಇದ್ದಾರಾ? ಇಲ್ಲ. ಎಕ್ಸಿಬಿಷನ್ ಗ್ರೌಂಡ್ ಆಲ್ ವೆದರ್ ಟೂರಿಸಂ ಮಾಡಬೇಕು ಅಂತ ಹೊಟ್ಟೆ. ಯಾಕಂದ್ರೆ ದಸರಾ ಹಬ್ಬದಲ್ಲಿ 3 ತಿಂಗಳಲ್ಲಿ ಮಾತ್ರ ಟೂರಿಸಂ ನಡೆಸ್ತಾರೆ. ಯಾವುದೋ ಟೆಂಡರ್ ಕರೀತಾರೆ, ಲೋಕಲ್ ಅಲ್ಲೇ ಬರ್ತಾರೆ, ಪಾನಿಪುರಿ ಮಸಾಲ ಪುರಿ ಹಾಕೊಂಡು ತಿನ್ಕೊಳ್ತಾರೆ, ಹೋಗ್ತಾರೆ. ನಾವು ಅದಕ್ಕೆ ಅಲ್ಲಿ ಅಥೆಂಟಿಕ್ ಆಗಿ ಮೈಸೂರು ಸಿಲ್ಕ್ ಸಿಗಬೇಕು. ಕಾವೇರಿ ಎಂಪೋರಿಯಂ ಅನ್ನೋದನ್ನ ಕಾವೇರಿ ನೋಡಿ ಹೀಗೆ ಹಿಂಗಿರೋದಕ್ಕೆ ಅದೊಂದು ಕೇತರ ಹಾಕ್ಬಿಟ್ಟು ಅದನ್ನು ಇಲ್ಲಿ ಮೈಸೂರಲ್ಲಿ ಮೋಸ ಮಾಡ್ತಾರೆ. ಮೈಸೂರಲ್ಲಿ ಒಂದಿನಕ್ಕೆ ಎಷ್ಟು ಗೊತ್ತಾ? 400 ಸ್ಯಾರೀಸ್ ಅಷ್ಟೇ ಮೈಸೂರು ಸಿಲ್ಕ್ಸು ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಆಗೋದು. ಎಲ್ಲೋದ್ರೂ ಮೈಸೂರು ಸಿಲ್ಕ್ಸು ಎಲ್ಲಿಂದ ಇವರಿಗೆ ಅವೈಲೇಬಲ್ ಇದೆ? ಬರೀ ಸುಳ್ಳು ಮಾಡ್ತಾರೆ. ಅದಕ್ಕೆ ಅಥೆಂಟಿಕ್ ಆಗಿರುವಂಥ ಸಿಗಬೇಕು ಅಂತೇಳಿ ಸ್ವದೇಶ್ ದರ್ಶನ 80 ಕೋಟಿ ತೊಗೊಂಬಂದೆ. ಆನಂತರ ಅಲ್ಲ, ಯುನಿಟಿ ಮಾಲ್ ತರೋದಕ್ಕೆ ಒಂದೇ ಮಾಲ್ ಒಳಗಡೆ ಎಲ್ಲದೂ ಅವೈಲೇಬಲ್ ಇರಬೇಕು ಅಂತ 193 crores ತೊಗೊಂಬಂದೆ. ಎಲ್ಲದಾಯಿತು. ಈಗ ಡೆವಲಪ್ಮೆಂಟ್ ಇಂತಾಯಿತು. ಆಯಿತು, ಹೋಗಿ ಮಾತಾಡಿ. ನಾನೇನಾದ್ರು ಮಾತಾಡಿದರೆ ಯಾವುದೋ ಮನೆತನದ ವಿರುದ್ಧ ಮಾತಾಡ್ದಂಗೆ ಆಗುತ್ತೆ. ಸುಮ್ಮನೆ ಇದ್ದೀನಿ. ಅದಕ್ಕೋಸ್ಕರವಾಗಿ ಹೆರಿಟೇಜನ್ನು ಉಳಿಸೋಣ. ಆದರೆ ಮೈಸೂರು ಬೆಳಿಬೇಕು. ಮೈಸೂರಿನಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಲ್ಲಿ ಕೆಲಸ ಸಿಗಬೇಕು ಅಂತಂದರೆ ನಾವು ಬೇರೆ ರೀತಿಯಲ್ಲಿ ನೋಡಬೇಕು. ಮೈಸೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ದಸರಾದಲ್ಲಿ ಮಿನಿಮಮ್ ಅಂದರೆ 50 lakh ಟೂರಿಸ್ಟ್ ಇರ್ತಾರೆ. ಓವರ್ ಎ ಪೀರಿಯಡ್ ಆಫ್ 10-12 daysನಲ್ಲಿ 50 lakh ಟೂರಿಸ್ಟ್ ಮೈಸೂರನ್ನ ವಿಸಿಟ್ ಮಾಡ್ತಾರೆ. ನೀವು ಮೈಸೂರಿಗೆ ಫ್ಲೈಓವರ್ ಬೇಡ ಅಂತ ಹೇಳ್ತೀರಿ. ಮರ ಕಡಿಬೇಡಿ. ಮೈಸೂರಲ್ಲಿ ಎಷ್ಟು ಜನ ಮರ ನೆಟ್ಟಿರೋದು ಗೊತ್ತೀರಿ? ನಮ್ಮ ಮಲೆನಾಡಿಂದ ಬಂದರು. ರಿಂಗ್ ರೋಡ್ ನೋಡಿ, 6,000 ಹೆಬ್ಬೆವಿನ ಗಿಡ ನಡೆಸಿದ್ದೀನಿ. 9,000 ಫ್ರೂಟ್ ಬೇರಿಂಗ್ ಟ್ರೀಸನ್ನ ನಡೆಸಿದ್ದೀನಿ. ಎಷ್ಟು ಎತ್ತರ ಬಂದಿದೆ ನೋಡಿ. ನಾನು ಬಂದಿರೋ ನನಗೆ ನಡೋಕ್ಕೂ ಬರುತ್ತೆ, ಕಡಿಯೋಕ್ಕೂ ಬರುತ್ತೆ. ಇವ್ರು ಬಂದರೆ ಫ್ಲೇವರ್ ಮಾಡಬೇಡಿ. ಹೇಗೆ ನಿಮಗೆ ಟ್ರಾಫಿಕ್ನ ಹೊರಗಡೆ ಹೆಂಗೆ ಆಗ್ತೀರಿ? ಇದನ್ನು ಬಿಟ್ಟು ಯಾರು ಹಸಿರು ಟೋಪಿ ಹಾಕೊಂಡು ಬರ್ತಾರೆ, ಹೋಗಿ 2 ಮರ ತಪ್ಕೊಳ್ತಾರೆ, ಒಂದು 4 ಪ್ಲಕಾರ್ಡ್ ಇಟ್ಕೊಳ್ತಾರೆ, 3 ದಿನ ಪೇಪರ್. ಇಂಥ ಗೋಸುಂಡಗಳಿಂದಾಗಿ ಮೈಸೂರು ಹಾಳಾಗ್ತಿದೆ. ಅದಕ್ಕೋಸ್ಕರ CIನಲ್ಲಿ ನಮ್ಮ ಉತ್ಸವಗ್ರಲ್ಲಿದ್ದರೆ ಐ ಟೇಕ್ 1 more minute. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಕೂಡ ಇರೋರು ಯಾರು ದೂರದಲ್ಲಿರುವಂಥವರೆಲ್ಲ ಮೈಸೂರು ಬಗ್ಗೆ ಕನ್ಸರ್ನ್ ಇಟ್ಕೊಂಡಿರೋರು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡೋಣ. ಮಾಡಿಬಿಟ್ಟು ನಮ್ಮ ಮೈಸೂರಿಗೆ ಏನು ಬೇಕು ಅಂತೇಳಿ, ಯಾವನು ಹಸಿರು ಟೋಪಿ ಹಾಕೊಂಬಂದು ಬೊಬ್ಬೆ ಹೊಡೆಯೋನಿಗೋಸ್ಕರ ನಾವು ಮೈಸೂರಿನಲ್ಲಿ ಡೆವಲಪ್ಮೆಂಟ್ ಆಗೋದನ್ನು ನಾವು ನಿಲ್ಲಿಸಬಾರ್ದು. ಆಮೇಲೆ ಉತ್ಸವ ಅಗ್ರವಾಲ್ ಹೇಳ್ತೀನಿ, ವಿಕ್ರಮ್ ಹೇಳಿದರು ಚೆನ್ನೈಯಿಂದ ಬಂದಿದ್ರು. ಅದು ನಮ್ಮ ಇಬ್ಬರು ತಮಿಳಿಯನ್ಸ್ ಟಾಟಾದ ರೆಪ್ರೆಸೆಂಟೇಟಿವ್ಸ್ ಬಂದಿದ್ರು. ಅದು ಏನಕ್ಕೆ ಬಂದಿದ್ರು ಅಂದರೆ ಸೆಮಿ ಕಂಡಕ್ಟರ್ ಯೂನಿಟನ್ನು ಮೈಸೂರಿಗೆ ತರೋಕ್ಕೆ ಅಂತ ಹೊರಟೆ. ಕೋಚ್ನಲ್ಲಿ 200 acres ಜಾಗನ ಫಸ್ಟ್ ಇನಿಷಿಯಲಿ L&T ಅವ್ರಿಗೆ ಕೊಟ್ಬಿಟ್ಟು ಫುಲ್ ಎಲ್ಲದನ್ನು ರೆಡಿ ಮಾಡಿಸ್ತು ನಾವು. ಅಲ್ಲಿಗೆ ನಾವು DPR ಮಾಡಿಸಿದೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿದೆ. ಅಶ್ವಥ್ ನಾರಾಯಣ ಅವ್ರನ್ನ ಇಟ್ಕೊಂಡು, ಆಗ ಅವರು ITBT ಮಿನಿಸ್ಟರ್ ಇದ್ದರು. ಎಲ್ಲ ಸೆಟ್ ಆಯಿತು. ಕೇನ್ಸ್ ಟೆಕ್ನಾಲಜಿ ಹತ್ರ ಮಾಡ್ಕೊಂಡು ಟವರ್ ಕಾರ್ಪ್ ಅವರು ಇಂಡಿಯಾಗೆ ಬರೋದಕ್ಕೆ ರೆಡಿ ಆಗಿದ್ರು. ಆ ಟೈಮ್ ಒಳಗಡೆ ನಮ್ಮ ಕರ್ನಾಟಕಕ್ಕಿಂತ ತರಬೇಕು, ನಮ್ಮ ಮೈಸೂರಿಗೆ ತರಬೇಕು. ಅದಕ್ಕೋಸ್ಕರ ಏರ್ಪೋರ್ಟಿಗೆ ಹೊಡೆದಾಟ ಮಾಡಿದ್ದು ನಾನು. ಅದಕ್ಕೂ ಏರ್ಪೋರ್ಟಿಂದೆಲ್ಲ ಯಾರು ಬರ್ತಾರೆ. ಆಮೇಲೆ CIA ಒಂದು ಮೀಟಿಂಗ್ ಸೆಟ್ ಮಾಡಿದೆ. ವಿಂಡ್ ಫ್ಲಾರಲ್ಲಿ ಮೀಟಿಂಗ್ ಆಯಿತು. ನಿಮ್ಮ CIA ಚೇರ್ಮನ್ ಇವತ್ತು ಹೇಳೋಕ್ಕಲ್ಲ, ಐ ಡೋಂಟ್ ವಾಂಟ್ ಟು ನೇಮ್ ದೇಮ್, ದೇರ್ ಆಲ್ ಸೆಲ್ಫಿಶ್ ಫೆಲೋಸ್. ಭಾಳ ಜನ ಇದ್ದಾರೆ.
ಯಾರು ಮೈಸೂರು ಉದ್ಧಾರ ಮಾಡಕ್ಕೆ ಬರಲ್ಲ. ಇವ್ರದ್ದು ಇಂಡಸ್ಟ್ರಿ ಇಟ್ಕೊಂಡ್ರೆ ಬಂದು ಭಾಷಣ ಹೊಡಿತಾರೆ ಹೋಗ್ತಾರೆ ಅಷ್ಟೇ. ಮೈಸೂರಿಗೆ ಯಾವನು ಒಳ್ಳೇದು ಮಾಡಲ್ಲ, ತಿಳ್ಕೊಳ್ಳಿ, ಬರೆದಿಟ್ಕೊಳ್ತೀನಿ. ನಮ್ಗೆ ಯಾವುದೇ ಇಂಡಸ್ಟ್ರಿಯಲ್ ಫೋರಮ್ ಕೂಡ ಒಳ್ಳೇದು ಮಾಡಲ್ಲ. ಈ ಪಾಪದ ಮಕ್ಕಳು ಇಲ್ಲಿ ಇದ್ದಾರೆ ಕೂದಿಯಲ್ಲ, ಕಾಲೇಜಲ್ಲಿ ಗ್ರಾಜುಯೇಟ್ಸ್ ಇದಾರಲ್ಲ, ಇವರಲ್ಲಿ ಯಾರಿಗಾರೋದು ಬಂದ ಒಬ್ಬನ ನಾನು ಐಡಿಯೇಟ್ ಮಾಡಿ ನಾನು ನಿನ್ನ ಹತ್ರ ಫಂಡ್ ಮಾಡ್ತೀನಿ ಅಂತ ಹೇಳೋಣ. ಒಬ್ಬ ಮೈಸೂರಿನಲ್ಲಿ ಬಿಸ್ನೆಸ್ ಬಂದು ತೋರಿಸಿ ನೋಡೋಣ. ಎಲ್ಲ ಸಾವಿರಾರು ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಒಬ್ಬ ಸ್ಟಾರ್ಟಪ್ ಮಾಡೋನಿಗೆ ಫಂಡ್ ಮಾಡೋಕೆ ಯಾರು ರೆಡಿ ಇದ್ದಾರೆ? ಯಾರೂ ರೆಡಿ ಇಲ್ಲ. ಅವತ್ತು ಸಿ ಎ ಚೇರ್ಮನ್ ಬಂದು ಕೂತ್ಕೊಂಡು ನಾನು ಟಾಟಾದವರಿಗೆ ನಾನು ಹೇಳಿದೆ, ವಾಟ್ ಯು ಡಿಡ್ ಟು ಎ ಸ್ಮಾಲ್ isolated village called Jamshedpur, you can do the same thing to Mysore. With the construction of one highway between Mumbai and Pune, it changed the fate of Pune. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಮೆಟ್ರೋ ಬಂದಿದೆ, ನಮ್ಮ ಮೈಸೂರಿಗೆ ಹಂಗೆ ಬರಬೇಕು, ಅದನ್ನು ಮಾಡ್ತೀನಿ. ಐ ವಿಲ್ ಬಿ ಯುವರ್ ಲೈಸನಿಂಗ್ ಆಫೀಸರ್. ನೀವು ಬಂದು ಕಮ್ ಅಂಡ್ ಇನ್ವೆಸ್ಟ್ ಇನ್ ಮೈಸೂರು, ವಿ ವಿಲ್ ಬಿ ಎಟರ್ನಲಿ ಗ್ರೇಟ್ಫುಲ್ ಟು ಯು ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಎಲ್ಲ ಹೇಳಕ್ಕೆ ಹೋಗುವಾಗ, ನಿಮ್ಮ ಚೇರ್ಮನ್ನು ಐ ಹ್ಯಾವ್ ಗೆಸ್ಟ್ ಇನ್ ಮೈ ಹೌಸ್, ಐ ವಿಲ್ ಟೇಕ್ ಲೀವ್ ಅಂತಂದ. ಇವರು ಮೈಸೂರಿನಲ್ಲಿರೋರು. ಈಗ ನಾನೇನೋ ಹೇಳಿದ್ರೆ ಪ್ರತಾಪ್ ಸಿಂಹ ಅವ್ರ ಜೊತೆ ಗಲಾಟೆ ಮಾಡ್ತಾನೆ, ಇವ್ರ ಜೊತೆ ಗಲಾಟೆ ಮಾಡ್ತಾನೆ ಅಂತ ಹೇಳ್ತಾರೆ. ಯಾರಿಗೋಸ್ಕರ ಗಲಾಟೆ ಮಾಡ್ತಾನೆ? ನಾನು ಆಸ್ತಿ ಮಾಡಕ್ಕೆ ಮಾಡಿದ್ದೀನ? ನನಗೆ ಸ್ವಂತ ಮಾಡ್ಕೊಳಕ್ಕೆ ಏನಾದ್ರು ಮಾಡಿದ್ದೀನ? ಏನು ಮಾಡಿಲ್ಲ, ಮೈಸೂರಿಗೋಸ್ಕರ ನಾನು ಫೈಟ್ ಮಾಡಿರೋದು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರೋಣ. ಇಲ್ಲಿರೋ ತುಂಬ ಜನ ನನಗೆ ಗೊತ್ತಿರೋ ಪರಿಚಯದವ್ರು ಎಲ್ಲರೂ, ರಾಜೇಂದ್ರ ಸರ್ ಎಲ್ಲರೂ ಇದ್ದೀರಿ. ನೀವು ಒಟ್ಟಿಗೆ ಒಂದ್ಸರಿ ಸೇರಿಸಿ. ಇವತ್ತು ಒಳ್ಳೆ ಕೆಲಸವನ್ನು ಮಾಡಿದಿರಿ. ಈ ಟ್ರಾವೆಲ್ ಮಾರ್ಟದು ಒಂದು ಒಳ್ಳೆ ಫೋರಮು ಇದು. ಇದನ್ನು ಮೀಡಿಯಾದವರು ವೈಡ್ ಕವರೇಜ್ ಕೊಡಲಿ. ನನ್ನ ಮೈಸೂರಲ್ಲಿ ತುಂಬ ಜನ ಮೈಸೂರು ಬಗ್ಗೆ ಕನ್ಸರ್ನ್ ಇಟ್ಕೊಂಡವ್ರವ್ರು ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರೋಣ. ಈ ಪಾಲಿಟಿಷಿಯನ್ಸನ್ನ ಸೈಡ್ಗಿಡೋಣ. ನೋಡಿ, ಅವ್ರನ್ನು ಬಗ್ಗಿಸ್ಬೋದು. ಅವ್ರನ್ನ ಬಗ್ಸಿ ಕೆಲಸ ಮಾಡಬೇಕು ಅಂದರೆ ಜನ ಎದ್ದು ನಿಂತ್ಕೊಳ್ಬೇಕು, ಬೀದಿಗಿಳಿಬೇಕು. ಆ ಫೈಟಿಂಗ್ ಸ್ಪಿರಿಟನ್ನು ಮೈಸೂರಿನ ಇಟ್ಕೊಳ್ಬೇಕು. ವಿಕ್ರಮ್ ಮುತ್ತಣ್ಣ ನಾನು ಹಂಡ್ರೆಡ್ಸ್ ಆಫ್ ಅವರ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ವಿಕ್ರಮ್ ನನ್ನ ಹತ್ರ ಬ್ರಿಲಿಯಂಟ್ ಐಡಿಯಾಸ್ ಕೊಟ್ಟಿದ್ದಾನೆ. ನಾನು ವಿಕ್ರಮ್ ಮುತ್ತಣ್ಣನ ಹತ್ರ ಅವನಿಗಿರೋ ಮೈಸೂರು ಬಗ್ಗೆ ಇರೋಂಥ ಕನ್ಸರ್ನ್ ನಾನು ಯಾವ ಪಾಲಿಟಿಷಿಯನಲ್ಲೂ ನಾವು ನೋಡಲಿಲ್ಲ. ಮೈಸೂರಿನಲ್ಲಿ ವಿಷನರಿ ಪಾಲಿಟಿಷಿಯನ್ಸ್ ಇರಲಿಲ್ಲ ಅಂತಲ್ಲ, ಇದೇ ಮೈಸೂರಿನಲ್ಲಿ ವಾಸು ಅಂತ ಒಬ್ಬರು MLA ಇದ್ರು, ವಿಷನರಿ ಪಾಲಿಟಿಷಿಯನ್ ಇದ್ರು. ಮೈಸೂರಿನಲ್ಲಿ ಧ್ರುವನಾರಾಯಣ್ ಅಂತ ಇದ್ರು. ಅನ್ಫಾರ್ಚುನೇಟ್ಲಿ ಇಬ್ಬರು ನಮ್ಮ ಮಧ್ಯದಲ್ಲಿಲ್ಲ, ವಿಷನರಿ ಪಾಲಿಟಿಷಿಯನ್ಸ್ ಇದ್ರು. ನನಗೆ ಅವ್ರ ಜೊತೆ ನನಗೆ ವೇವ್ ಲೆಂತ್ ಮ್ಯಾಚ್ ಆಗೋದು. ಯಾಕಂದ್ರೆ ನಾವು ರಿಯಲ್ ಎಸ್ಟೇಟ್ ಮಾತಾಡ್ತಿರ್ಲಿಲ್ಲ, ನಾವು ಕಮಿಷನ್ ಮಾತಾಡ್ತಿರ್ಲಿಲ್ಲ, ಮೈಸೂರಿಗೆ ಒಳ್ಳೇದು ಮಾಡೋದನ್ನು ಮಾತಾಡ್ತಿದ್ದು. ಇವಾಗ ಅವರಿಬ್ಬರು ಇಲ್ಲ, ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ರು. ನೀವು ಐ ಥಿಂಕ್ ಐ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಈಸ್ ಎ ಪ್ರಯಾರಿಟಿ ಅನ್ನೋದು. ವೆರೈಟೇಜ್ ಉಳಿಸ್ಕೊಳ್ಳೋಣ, ಡೆವಲಪ್ಮೆಂಟ್ ಖಂಡಿತ ಮಾಡೋಣ. ವಿ ಆರ್ ಆಲ್ ವಿತ್ ಯು, ವಿಲ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೊ ಮಚ್. I think Usha Kumari, or I think my second question to you is, when a traveler lands in a city, airport creates first impression, generally, right? They look at the airport, feel the airport. I think you look at Bangalore, Hyderabad, everything. So beyond my flights, what makes an airport represent the culture and identity of the place, and what is in thoughts for developing Mysore airport as such? Rightly asked, sir. When a passenger lands in an airport, actually they will just in Mysore airport, they will be just looking for what's the culture of Mysore and what's the heritage. It's a heritage city. Whenever we open say Wikipedia or Insta, everywhere it is written as Mysore a heritage city, and lot of tourist attractions are there. But in Mysore airport also, our Karnataka state government has supported in providing Mysore heritage culture in the arrival hall. But what we are lacking is that tourist information counter is not there. In other airports, tourist information counter is manned by our state government. Here, our Karnataka state government has to provide a tourist information counter also, so that one brochure stating what are the tourism attractions are there, and how many hotels are there, and how many hotels with how many room facility, what are the facility, pick up and drop facility, everything will be included in that brochure, so that the passenger will be benefited. With this brochure itself, they can go through where they have to go and how much time it will take, where they have to stay. So this is lacking in Mysore airport. So I request our Travel Mart also to take all these suggestions with our Karnataka state government to provide at least a tourism counter. If they are unable to provide the counter, at least the brochures regarding the tourism and the travel that passenger has to do to the destination to be given to airport authority, so that we will provide to the passengers, so that Travel Mart will be very effective and it will be boosted up. Wonderful. Thank you, Usha Kumari avare. One more ಕೆಲಸ ಮೈಸೂರು ಟ್ರಾವೆಲ್ ಮಾರ್ಟ್ ಅವರಿಗೆ ಏರ್ಪೋರ್ಟ್ ಅಲ್ಲಿ ಸಪೋರ್ಟ್ ಮಾಡೋದಕ್ಕೆ ಉಷಾ ಕುಮಾರಿ ಅವರಿಗೆ. Thank you so much. Moving on to Utsav, I have one question, second question to you. As a young industry leader, what do you think Mysore needs more? More investment, more talent,
or infrastructure, better branding or stronger entrepreneurial culture? See, it's always a combination of everything you have said. But I think if I were to pick one from that list, I would still say branding. Because like I said earlier, there are some very good companies here. I fully agree on one thing, is that we need to think a little bigger here. We need to think a little bigger in terms of our ambition for the city, create larger companies. Of course, Keynes is an example. But look at what, Zoho, example of a success story by saying, I will not move out of a tier 2 and tier 3 city. This is my home. Whatever global standards I have to build, I'll do it from here. So I think that's a model we can replicate. There are a lot of industrialists who are saying that Mysore will be my base, and on this base I'll create a world-class company. So it's happening already. The branding of that needs to change. I think what Sir was saying, why are students leaving Mysore? Why are they getting a job in Bangalore? I think everyone needs to take that responsibility. When you pick up the paper and read something, what do you first read? What is the college most proud of? You always read one example of a student who's got a job in Google whose package is 25 lakhs. Now, is that the point we want to report and build our strategy around? And I think these things is where colleges come in, your industry institute panel comes in, CII companies come in. But I think if we can brand things better, saying that Mysore has companies and we need the talent here, there's absolutely no need to leave Mysore and go somewhere else. The contradiction is, anyone I talk to in my friend circle and family who lives in Bombay and the bigger cities, maybe their CTC and payroll is a little bigger, but no one's happy. Everyone's spending time in traffic. You talk to them, at the end of the day they say, I'm not happy. So I think the mindset of, if someone asks me for the next 20 years, if you live in Mysore, maybe you'll make 20% less money after 25, 30 years, but you'll have a good quality of life. I'll just close my eyes and take that trade-off. So I think that's a message that needs to come from institutes, from parents, at your home, in the companies, that just making that 10-15% less versus 10 years of a good quality of life, it's a very simple trade-off for me. So I think branding that the right way is important. Wonderful, thank you. I think we are all brand representatives. Let's brand our Mysore better, as Utsav said. I think one last question I have for Mr. Lingaraju. ಸಾಕಷ್ಟು ಊರುಗಳು ಬೆಳಿಬೇಕಾದ್ರೆ ಗೌರ್ಮೆಂಟು, ಇಂಡಸ್ಟ್ರಿ, ಜನರು ಎಲ್ಲ ಜೊತೆಗೆ ಸೇರಬೇಕಾಗುತ್ತೆ, ರೈಟ್? ಒಂದು ಕಾಮನ್ ವಿಷನ್ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ನೀವು ಆವಾಗಲೇ ಹೇಳಿದ್ರಿ ಜೊತೆಗೆ ಬರಬೇಕು ಅಂತೇಳಿ. ಮೈಸೂರಿಗೆ ಒಂದು ಕಾಮನ್ ವಿಷನ್ ನೆಕ್ಸ್ಟ್ ಒಂದು ಡೆಕೇಡಲ್ಲಿ ಏನಾಗಬಹುದು ನಿಮ್ಮ ವಿಚಾರದಲ್ಲಿ ಏನು ಅನ್ಸುತ್ತೆ ಸರ್? ನಾವು ಈಗ ಏನು ಪ್ರತಾಪ್ ಸಿಂಹ ಅವ್ರು ಹೇಳಿದ್ರು, ಹಸಿರು ಬೇಕು, ಆದರೆ ಉಸಿರು ಬೇಕಾಗ್ತದೆ ಅಲ್ವಾ? ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ಸು ನಮಗೆ ಬೇಕಾಗ್ತದೆ. ಮೂಲಭೂತ ಸೌಕರ್ಯವಿಲ್ಲದೇ ಯಾವುದೇ ಬೆಳವಣಿಗೆ ಆಗೋದಿಲ್ಲ. ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ನಾವು ಮಾಡಬೇಕಾಗ್ತದೆ. ಅದೇ ರೀತಿ ನಾಗರಿಕರು ನೆಮ್ಮದಿಯಾಗಿ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಪೂರ್ತಿ ಜವಾಬ್ದಾರಿಯುತವಾಗಿ ಒಂದು ಅಭಿಯಾನ ಮಾಡಬೇಕು. ನನಗೆ ತಿಳಿದ ಹಾಗೆ ಪ್ರತಾಪ್ ಸಿಂಹ ಅಂತ ಅವರ ಒಂದು ಮುಖಂಡತ್ವ ಬೇಕು. ಮತ್ತು ಭಾಳ ದೂರದೃಷ್ಟಿ ಇರತಕ್ಕಂಥ ಅಧಿಕಾರಿಗಳು, ಉದಾಹರಣೆಗೆ ನಮ್ಮ ಟೂರಿಸಮ್ಗೆ ಸ್ಟೇಕ್ ಹೋಲ್ಡರ್ನೆಲ್ಲರನ್ನೂ ಒಂದು ಮಾಡಿ ಎಲ್ಲರನ್ನೂ ಒಂದು ಈ ಪರಿಸರಕ್ಕೆ ಮತ್ತು ಈ ಮೈಸೂರು ನಗರದಲ್ಲಿ ಏನೇನು ಆಗಬೇಕು ಅಂತ ಈ ಥರ ನಮ್ಮ ಬೆಳವಣಿಗೆಗೆ ಅಥವಾ ನಮ್ಮ ಈ ಸ್ಟೇಜಿಗೆ ಬರಲಿಕ್ಕೂ ಮೂಲ ಕಾರಣ MK ಸವಿತಾ ಅವರು. ಅದೇ ಥರ ಎಲ್ಲರೂ ನಾನು ಮಾಡ್ತಾ ಇದ್ದರೆ ಆ ಥರದ ಅಧಿಕಾರಿಗಳು ಬಂದು ಭಾಳ ವಿಷನ್ ಇರುವಂಥ ಪೊಲಿಟಿಷನ್ಸ್ ಬಂದರೆ ನಮ್ಮದು ಬೆಳವಣಿಗೆ ಆಗ್ತದೆ. ನಾವು ಹೊರಗಡೆ ದೇಶದಲ್ಲಿ ಹೋದರೆ ಮಧ್ಯರಾತ್ರಿಲಿ ಕೂಡ ನಾವು ಹೆಣ್ಮಕ್ಳುಗಳು ಕಾರ್ ಓಡಿಸ್ತಾರೆ ಮತ್ತು ರಸ್ತೆಯಲ್ಲಿ ಹೋಗ್ತಾರೆ. ಅದೇ ರೀತಿ ನಮ್ಮ ಮೈಸೂರು ನಗರದಲ್ಲೂ ಆ ಥರದ ಒಂದು ಬೆಳವಣಿಗೆ ಆಗಬೇಕು. ಇರುವಂಥ ಬೀದಿ ದೀಪಗಳೇ ಆಗ್ಬೋದು, ಅಥವಾ ಇವ್ರು ಹೇಳ್ದಂಗೆ ಶೌಚಾಲಯಗಳಾಗ್ಬೋದು, ಆ ಥರದ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡಬೇಕು. ನಾನು ಪ್ರೀ ಬಡ್ಜೆಟ್ಗೆ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಪ್ರತಿ ನೀವು ಡೆಸ್ಟಿನೇಷನಲ್ಲಿ ಯಾವುದೇ ಇದರಲ್ಲಾಗಲಿ, ಯಾವ ಟೂರಿಸಮ್ನಲ್ಲಾಗಲಿ ಅಥವಾ ರೈಲ್ವೆ ಸ್ಟೇಷನಲ್ಲಾಗ್ಬೋದು ಅಥವಾ ಬಸ್ ಸ್ಟ್ಯಾಂಡಲ್ಲಾಗ್ಬೋದು, ನಮ್ಗೆ ಅಲ್ಲಲ್ಲೇ ಶೌಚಾಲಯಗಳನ್ನ ನಿರ್ಮಿಸಬೇಕು.
ಹೊರಗಡೆಯಿಂದ ಬಂದವ್ರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾನು ಈ ರೀತಿ ಹೇಳಿದ್ದೀನಿ. ಅದೆಲ್ಲರೂ ಆದರೆ ಸ್ಟೇಕ್ ಹೋಲ್ಡರ್ನ ಜೊತೆಗೂಡಿಸುವಂಥ ಒಬ್ಬ ರಾಜಕೀಯ ವ್ಯಕ್ತಿ ಬೇಕು, ಮತ್ತು ಒಬ್ಬ ಅಧಿಕಾರಿ ನಮ್ಮ ಮೈಸೂರಿನಲ್ಲಿ ಒಳ್ಳೆ ಅಧಿಕಾರಿಗಳು ಬರಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಸರ್. ಥ್ಯಾಂಕ್ ಯು ಲಿಂಗರಾಜ್ ಅವರೇ. ಬಿಫೋರ್ ವಿ ಕ್ಲೋಸ್ ಐ ಹ್ಯಾವ್ ರ್ಯಾಪಿಡ್ ಫೈರ್ ಕ್ವಶನ್ಸ್. ಎಲ್ಲರಿಗೂ ಒಂದೇ ವರ್ಡಲ್ಲಿ ಆನ್ಸರ್ ಇರಬೇಕು, ನೋ ಎಕ್ಸ್ಪ್ಲನೇಷನ್, ನೋ ಡೀಟೇಲ್ಸ್, ಒನ್ ವರ್ಡ್, ಒಂದು ಸೆಂಟೆನ್ಸು. ಪ್ರತಿಯೊಬ್ಬರಿಗೂ ಒಂದೊಂದು ಕೇಳ್ತೀನಿ ಕ್ವಶನ್ನು, ಕೊನೆಯಲ್ಲಿ ಒಂದು ಕಾಮನ್ ಕ್ವಶನ್ ಕೇಳ್ತೀನಿ ಎಲ್ಲರಿಗೂ, ಸರ್ಪ್ರೈಸ್. ಲಿಂಗರಾಜ್ ಅವರೇ, ನಿಮ್ಮಿಂದನೇ ಶುರು ಮಾಡ್ಬಿಡೋಣ. ಒನ್ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಮೈಸೂರು ಟುಡೇ. ಒಂದು ವರ್ಡಲ್ಲಿ ಮೈಸೂರನ್ನ ಹೇಳೋದಾದ್ರೆ ಏನಂತ ಹೇಳ್ತೀರಿ? ಮೈಸೂರು ಅತ್ಯುನ್ನತವಾದ ಸೌಂದರ್ಯಯುತ ಸಾಂಸ್ಕೃತಿಕ ನಗರ. ಇದನ್ನ ಬೆಳವಣಿಗೆ ಆಗಬೇಕಾದ್ರೆ ಸಾರ್ವಜನಿಕರ ಒಂದು ಶಾರ್ಟ್ ಕ್ವಶನ್, ಶಾರ್ಟ್ ಆನ್ಸರ್. ಸಾಂಸ್ಕೃತಿಕ ನಗರ. ವಂಡರ್ಫುಲ್, ಥ್ಯಾಂಕ್ ಯು ಸರ್. ಯೋಗ ನಗರ. ಎಸ್, ವಂಡರ್ಫುಲ್. ಪ್ರತಾಪ್ ಸಿಂಹ ಅವರೇ, ಒನ್ ಥಿಂಗ್ ಮೈಸೂರು ಶುಡ್ ಚೇಂಜ್ ಇಮಿಡಿಯೇಟ್ಲಿ. The politicians. One thing Mysore should never lose. Never lose. No, I think the vision of our founders. Wonderful. Ushara Kumari, your favorite place in Mysore to show to a visitor? Mysore Palace only, sir. Like all of us. So I want the last knowledge janakve mic itkondiri please. Complete the sentence. Mysore in 2040 will be dash. 2040 ಮೈಸೂರು ಏನಾಗುತ್ತೆ ಡ್ಯಾಶ್. ಸರ್, ಅತ್ಯದ್ಭುತವಾಗಿ ಬೆಳೆಯುತ್ತೆ. ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅನ್ನೋದು. Mysore has everything, and unless and until you change your politician, it's not going to grow. 2040 will be the place to be. Place to be. Wonderful. Thanks. Total hygienic heritage city. Wonderful. One big round of applause to all the panelists. I think they did wonderful job. One second. One question ಕೇಳ್ತೀನಿ. Have you ever seen US government promoting New York or San Francisco or any of their cities? ಒಂದಿನ ನಿಲ್ವಲ್ಲ. Have you ever seen UK government promoting London or any cities? ಫ್ರಾನ್ಸ್ ಅವ್ರು ಯಾವ ಥರನೂ ಕೂಡ ಪ್ಯಾರಿಸ್ನಾಗಲಿ ಇನ್ನೊಂದಾಗಲಿ ಯಾರೋ ಪ್ರಮೋಟ್ ಮಾಡೋದು ನೋಡಿರಾ? ಯಾಕೆ ಅಂತ ಹೇಳಿದರೆ, ಯು ಡೋಂಟ್ ಹ್ಯಾವ್ ಟು ಪ್ರಮೋಟ್ ಎನಿಥಿಂಗ್, ಯು ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್. ನೀವು ದ ಫಸ್ಟ್ ಥಿಂಗ್ ಯು ಗೆಟ್ ಡೌನ್ ಇನ್ ಎ ಸಿಟಿ, ದ ಫಸ್ಟ್ ಥಿಂಗ್ ಯು ಗೆಟ್ ಟು ಸಿ ಈಸ್ ಕ್ಲೀನ್ಲಿನೆಸ್, ಟ್ರಾಫಿಕ್, ಗುಡ್ ರೋಡ್ಸ್. ಇದನ್ನಿಷ್ಟು ಯಾರ ಜವಾಬ್ದಾರಿ? ಇದ್ದು ಇವ್ರು ಯಾರ್ದು ಜವಾಬ್ದಾರಿ ಅಲ್ಲ, ಅದು ಪಾಲಿಟಿಷಿಯನ್ಸ್ದು, ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ದು. ಇದನ್ನು ಮಾಡ್ತು ಅಂತ ಹೇಳಿದರೆ ಮೈಸೂರಿಗೆ ಟೂರಿಸ್ಟ್ ಬರಬೇಕು, ಇಂಡಸ್ಟ್ರಿ ಬರಬೇಕು, ಏನು ಮಾಡಬೇಕಲ್ಲ. ಇಫ್ ಅಮೇರಿಕಾ ಇಸ್ ವಾಟ್ ಇಟ್ ಈಸ್ ಟುಡೇ, it is because of the developmental work they undertook after 1929 Great Recession. Instead of giving the food for free, they gave the work. Cinderella Man ಅಂತ ಒಂದು ಮೂವಿ ಇದೆ, ಹೋಗಿ ನೋಡಿ, ರಸಲ್ ಕ್ರೋದು. ಪುಕ್ಕಡೆ ಬ್ರೆಡ್ ಕೊಡಲಿಲ್ಲ, ಕೆಲಸ ಕೊಟ್ಟರು. ದೇ ಬಿಲ್ಟ್ ಫ್ರೀವೇಸ್, ದೇ ಬಿಲ್ಟ್ ರೈಲ್ವೆ ನೆಟ್ವರ್ಕ್, ದೇ ಬಿಲ್ಟ್ ಹೂವರ್ ಡ್ಯಾಮ್. ಅದಕ್ಕೋಸ್ಕರ ಅಮೆರಿಕ ಬಿಕೇಮ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಯಾಕೆಂತ ಹೇಳಿದ್ರೆ ಅಲ್ಲಿದ್ರೆ ಇನ್ಫ್ರಾಸ್ಟ್ರಕ್ಚರ್ನ ಆ ರೀತಿ ಡೆವಲಪ್ ಮಾಡಿರೋ. ಇದನ್ನು ಎಷ್ಟು ಮಾಡ್ತು ಅಂದರೆ ಇವರೆಲ್ಲರಿಗೂ ಕೂಡ ನಾವು ಇವ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರು ನಮಗೆ ಹೆಲ್ಪ್ ಮಾಡೋದಕ್ಕಲ್ಲ. ಅವ್ರು ಏನು ಸೇಲ್ ಮಾಡ್ತಾರೆ? ಟ್ರಾವೆಲ್ ಮಾಡ್ನವ್ರು ಬಂದ್ಬಿಟ್ಟು ಇಲ್ಲಿ ಫಿಲ್ದಿ ರೋಡ್ಸು, ಗಬ್ಬೆಡ್ದೋಗಿರೋ ರಿಂಗ್ ರೋಡು, ಡೆಬ್ರಿಸ್ ತಗೊಂಡು ಹಾಕಿರೋದನ್ನು ಅದನ್ನು ಪ್ರಮೋಟ್ ಮಾಡೋಕ್ಕಾಗುತ್ತಾ? ಕಂಪ್ನೀಸ್ ಬಂದು ಎಲ್ಲಿಂದ ಬರ್ತಾರೆ? ನಿಮಗೆ ಒಳ್ಳೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಬೇಕು. ನೀವಂತ ತಿಳ್ಕೊಳ್ಳಿ, ಒನ್ ನ್ಯೂಯಾರ್ಕ್ ಸಿಟಿ ಹ್ಯಾಸ್ 3 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್. JFK ಏರ್ಪೋರ್ಟ್ ಇದೆ, LGA ಏರ್ಪೋರ್ಟ್ ಇದೆ, ನೆವಾರ್ಕ್ ಏರ್ಪೋರ್ಟ್ ಇದೆ, 3 ಏರ್ಪೋರ್ಟ್ ಇದೆ. We don't even have one second biggest city after Bangalore. Bangalore has got only one city. one airport. Bangalore, 59% of the Bangalore airport crowd ಎಲ್ಲಿಂದ ಬರ್ತಾ ಇದೆ, ಲೋಡ್ ಎಲ್ಲಿಂದ ಬರ್ತಾ ಇದೆ ಗೊತ್ತಾ? ಬ್ಯಾಂಗ್ಳೂರ್ ಸೌತ್ ಇಂದ. ಸೌತ್ ಅಲ್ಲಿ ಏರ್ಪೋರ್ಟ್ ಎಲ್ಲ ನಾರ್ತ್ ಅಲ್ಲಿ ಆ ಮೂಲೆಗೆ ಹಾಕಿದ್ರು. ಇವರು ಹಿ ವಾಸ್ ಟಾಕಿಂಗ್ ಅಬೌಟ್ ಕಿಯಾ ಸಿಟಿ ಅದನ್ನೆಲ್ಲ ಹೇಳಿದ್ರಲ್ಲ. ಹೂ ಟುಕ್ ಅಡ್ವಾಂಟೇಜ್ ಆಫ್ ಅವರ್ ಏರ್ಪೋರ್ಟ್? HD ದೇವೇಗೌಡರು ಹೇಳ್ದಂಗೆ ಬಿಡದಿನಲ್ಲಿ ಹಾಕಿದ್ರೆ ಇವತ್ತು ಇಡೀ ಎಂಟೈರ್ ರೀಜನ್ ಬೆಳೀತಾ ಇತ್ತು. ಪಾಲಿಟಿಕ್ಸ್ ಡಿಫ್ರೆನ್ಸಸ್ ಇದೆಯಲ್ಲ, ತಗೊಂಡೋಗಿ ಆ ಮೂಲೆಗೆ ಹಾಕಿದ್ರು. ಆ ಕಡೆ ಹೋಗಿ ರೆಡ್ಡಿಗಳು ಅವರು ಇವರು ಎಲ್ಲರೂ ಉದ್ಧಾರ ಆದರು. ಇಲ್ಲಿ ಮೈಸೂರು ನಮ್ಮ ಬೆಂಗಳೂರಲ್ಲಿ ಉದ್ಧಾರ ಆಗುತ್ತೆ, ಕರ್ನಾಟಕದಲ್ಲಿ ಉದ್ಧಾರ ಆಗುತ್ತೆ. ಹೊಸೂರಿನಲ್ಲಿ ಇಂಡಸ್ಟ್ರಿ ಹಾಕಿದ್ರು,
ಅವ್ರು ಬಂದು ಮನೆಗಳೆಲ್ಲರದು ಬೆಂಗಳೂರಿನಲ್ಲಿದೆ, ಕುಡಿಯೋ ನೀರು ನಾವು ಕೊಡೋದು, ಅವ್ರ ಗಲೀಜನ್ನು ನಾವು ಕ್ಲೀನ್ ಮಾಡೋದು, ಟ್ಯಾಕ್ಸ್ ಎಲ್ಲ ಹೋಗೋದು ಹೊಸೂರಿಗೆ ಹೋಗುತ್ತೆ. ಇದು ನಮ್ಮ ಪೊಲಿಟಿಷಿಯನ್ಗೆ ವಿಷನ್ ಇಲ್ಲ ಅನ್ನೋದಕ್ಕೆ. ವಿಷನ್ ಇರೋ ಪಾಲಿಟಿಷಿಯನ್ ಬಂತು ಅಂತಂದರೆ ಯಾವ ಸಿಟಿನೂ ಪ್ರಮೋಟ್ ಮಾಡಬೇಕು ಅಂತಿಲ್ಲ, ತಾನಾಗೆ ಪ್ರಮೋಟ್ ಆಗುತ್ತೆ. Thank you so much. Audience question open ಮಾಡೋಣ, question be close. Yeah, please. 2 questions ಯಾವ್ದಾರು ಇದ್ರೆ ಒಬ್ರು ಕೈ ಎತ್ತಿದ್ರು ಆಲ್ರೆಡಿ, ಪ್ಲೀಸ್ ಮೈಕ್ ಕೊಡಿ. ಒಂದು ಸ್ಟೂಡೆಂಟ್ ಕೊಡಿ ಸರ್. ನಮಸ್ಕಾರ. I really appreciate the lovely messages what our ex-MP Mr. Simha gave. Sir, thank you very much. Thank you, sir. I look upon you. ನೀವು 130 kilometers ರಸ್ತೆ ಕಟ್ಟಿದ್ರಿ ಸರ್, expressway. Have you ever traveled through that, sir? You have traveled. Each and every toll, there is not a single toilet done by, clean toilet done by them. Whereas you go to any express on the Yamuna highway, you can see wonderful restaurants, wonderful, excellent toilets on each and every express road. That is, you ನೋಡಿ ಬೇಕಾದ್ರೆ ನಾನು ಫೋಟೋ ಕಳಿಸಿದ್ದೀನಿ. ಆ ಟೋಲ್ ಆಗಿದ ತಕ್ಷಣ ರೋಡಲ್ಲಿ ಜನ ನಿಂತ್ಕೊಂಡು ಟಾಯ್ಲೆಟ್ಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಅಷ್ಟೆಲ್ಲ ಮಾತಾಡಿದ್ರಲ್ಲ, ಇಷ್ಟೆಲ್ಲ ಮಾಡಿದ್ದೀರಾ, ದಯವಿಟ್ಟು ಆ ಟೋಲಲ್ಲಿ there are so many stakeholders, they are ready to build. ಮಾಲ್ಗಳು ಕಟ್ತಾ ಇದ್ದಾರೆ, ಮಾಲ್ಗಳ ಟಾಯ್ಲೆಟ್ಸ್ ನೋಡಿದ್ದೀರಾ, ಫಸ್ಟ್ ಕ್ಲಾಸ್ ಆಗಿದೆ. Can't we build excellent toilets on these places? Thank you. Thank you. ಚಿಕ್ಕಂಗೆ ಅವ್ರಿಗೆ ಆನ್ಸರ್ ಮಾಡ್ತೀನಿ. ನಾನು ರೋಡ್, ರೈಲ್ ಆ್ಯಂಡ್ ಏರ್ ಟ್ರಾವೆಲನ್ನು ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ನಾನು ಈ ಎಲ್ಲ ಪ್ರಾಜೆಕ್ಟ್ಗಳನ್ನ ತೊಗೊಂಬಂದೆ. ಬ್ಯಾಂಗ್ಳೂರು ಮೈಸೂರು ನಡುವೆ ಈ ಎಕ್ಸ್ಪ್ರೆಸ್ ಹೈವೇ ತರಬೇಕಾದ್ರೆ ಇನ್ 2018 February 19 ಮೋದಿಜಿ ವಿಸಿಟೆಡ್ ಮೈಸೂರು. ಈ ಹ್ಯಾಡ್ ಎ ಪಬ್ಲಿಕ್ ರ್ಯಾಲಿ ಅಟ್ ಮಹಾರಾಜ ಗ್ರೌಂಡ್ಸ್. ಆವಾಗ ಐ ಗಾಟ್ ಇಟ್ ಅನೌನ್ಸ್ಡ್, ಅವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. The very next day, Cabinet Committee on Economic Affairs, chaired by the Honorable Prime Minister, they gave the initial approval for 6,400 crores for the construction of Bangalore-Mysore highway. On March 24th, Bhumi Puja ಮಾಡಿದ್ವಿ ನಾವು, ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಆಯಿತು. ಇನ್ ಬಿಟ್ವೀನ್ 2 years of ಕೋವಿಡ್ ಇತ್ತು. ಇಷ್ಟಾಗಿ ಕೂಡ 2023 March 12th ಐ ಗಾಟ್ ಇಟ್ ಇನಾಗ್ರೇಟೆಡ್. ಅದನ್ನು ಬಂತು ಹೈವೇ. ಇನ್ಬಿಟ್ಟು ನಿಮ್ಮ ಏನಿತ್ತು 2 ರೆಸ್ಟ್ ಏರಿಯಾ ಬೇಕಿತ್ತು. ರೆಸ್ಟ್ ಏರಿಯಾ ಇಲ್ಲಿ ಅಂದರೆ ಬಿಟ್ವೀನ್ ಚನ್ನಪಟ್ಟಣ ಆ್ಯಂಡ್ ರಾಮನಗರ ಅಲ್ಲೊಂದು ರೆಸ್ಟ್ ಏರಿಯಾ, ಆನಂತರ ಮಂಡ್ಯ ದಾಟಿದ್ಮೇಲೆ 2 ರೆಸ್ಟ್ ಏರಿಯಾ ಪ್ಲಾನ್ ಮಾಡಿತ್ತು. ನಮಗೇನಾಯಿತು ಅಂತಂದರೆ ಈ ಪಾಲಿಟಿಷಿಯನ್ಸ್ ಇಲ್ಲೆಲ್ಲ ಕೂತಿರೋರು ನೀವೆಲ್ಲ ನೋಡಿದ್ರಿ, ನನ್ನನ್ನು ಯಾರ್ಯಾರು ಬೈತಾಯಿದ್ರು ಅಂತ. ಅವಾಗ ಇವ್ರದ್ದು ಲೇಔಟಿಗೆಲ್ಲ ಇದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಫಸ್ಟ್ ಸೌತ್ ಇಂಡಿಯಾದ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಎಂಟ್ರಿ ಎಕ್ಸಿಟ್ ಕೊಡಬೇಕು ಅಂತ ಎಲ್ಲ ಲೇಔಟಲ್ಲೇ ಇರೋರು. ನಾನು ಅದನ್ನು ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಫೆನ್ಸಿಂಗ್ ಹಾಕ್ಸಿದೆ. ನನ್ನ ಮೇಲೆ ಅಟ್ಯಾಕ್ಗಳು ಜಾಸ್ತಿ ಆಯಿತು. ನಾನು ಏನಾರು ಮಾಡಿ ಇದನ್ನು ರೋಡನ್ನು ನಮ್ಮ ಸರ್ಕಾರ ಬರುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ. 2023 March 28ಗೆ ಎಲೆಕ್ಷನ್ ನೋಟಿಫಿಕೇಶನ್ ಆಯಿತು. ಅಷ್ಟರೊಳಗಡೆ ಕಂಪ್ಲೀಷನ್ ಮಾಡಿ 2 wheelers ನಾನು ಅಲೋ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನೀವು ಎಕ್ಸ್ಪ್ರೆಸ್ ವೇನಲ್ಲಿ ನೀವು ಸ್ಪೀಡ್ ಲಿಮಿಟ್ ಇಷ್ಟಿರ್ಬೇಕಾದ್ರೆ ರಾತ್ರಿ ಪೆಗ್ ಹಾಕಿದ್ಮೇಲೆ ನೀವು ಸಂಜೆ ಎಲ್ಲ ಹಾವು ಥರ ಬರ್ತಾರೆ ಬೈಕ್ನವರು. ಅವನು ಹೊಡೆದ ಅಂದರೆ ನಮ್ಮಲ್ಲಿ ಮಾಸ್ ಮೆಂಟಾಲಿಟಿ ಏನಂದರೆ ಸೈಕಲ್ ಅವನಿಗೆ ಬೈಕ್ ಕೂದಿಸಿದ್ರೆ ಬೈಕ್ ಒಂದು ತಪ್ಪು, ಬೈಕ್ ಅವನಿಗೆ ಕಾರ್ ಕೂದಿಸಿದ್ರೆ ಕಾರ್ ಒಂದು ತಪ್ಪು, ಕಾರ್ ಅವನಿಗೆ ಟ್ರಕ್ ಕೂದಿಸಿದ್ರೆ ಟ್ರಕ್ ಒಂದು ತಪ್ಪು, ಟ್ರೈನ್ ಅವನು ಯಾರಿಗೆ ಕೂದಿಸಿರೋ ಅವನು ಯಾರು ತಪ್ಪು ಅನ್ನಲ್ಲ. ನಮ್ಮ ಮೆಂಟಾಲಿಟಿ ಈ ಥರ. ಅದಕ್ಕೋಸ್ಕರ 2 wheelerನ ಆಚೆ ಆಗಬೇಕು. 2 wheeler 3 wheeler ಮಂಡ್ಯದಲ್ಲಿ ಎತ್ತಿನ ಬಂಡಿನಲ್ಲೆಲ್ಲ ತೊಗೊಂಬರ್ತಾರೆ, ಅವ್ರದ್ದು ಪ್ರಾಬ್ಲಮ್ ಅಂತೇಳಿ ಗೊತ್ತಾಗಿ ಆಮೇಲೆ ಎಲ್ಲ ರೈತ ಸಂಘದವರು ಹಸಿರು ಶಾಲೆ ಹಾಕೊಂಡು ರೋಡಿಗಳಿದ್ದು ಅಂದರೆ ಬ್ಲಾಕ್. ಮೈಸೂರಿಗೆ ಬರೋದಕ್ಕೆ 120 kilometers ಬರಲಿಕ್ಕೆ 4.5 hours ತೊಗೊಳ್ತಿತ್ತು. ಹಾಗಾಗಿ ಫಸ್ಟು ಹೈವೇ ಮಾಡಬೇಕು, ಗ್ರೀನ್ ಫೀಲ್ಡ್ ಅಲೈನ್ಮೆಂಟ್ ಮಾಡಿ ಎಲ್ಲ ಮಾಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ತಾರೆ 2 wheeler 3 wheeler ಇರಲ್ಲ ಅಂತ. ನಿನಗೇನು ಓಟ್ ಈಗಿರೋ ಚೀಫ್ ಮಿನಿಸ್ಟರ್ ಇದಾರಲ್ಲ ಏನಂತ ಹೇಳಿದ್ರು, ನಿನಗೇನು 2 wheeler 3 wheeler ಓಟ್ ಮಾಡೋಣಪ್ಪ ಅಂತ ಕೇಳಿದ್ರು. ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟರು, ಕ್ವಿಕ್ಕಾಗಿ ಮಾಡಿಸಿದೆ. ಸರ್ ರೆಸ್ಟ್ ಏರಿಯಾ, ಎಂಟ್ರಿ ಆ್ಯಂಡ್ ಎಕ್ಸಿಟು ಪ್ರತಿಯೊಂದು ಪ್ಲಾನ್ ಮಾಡಿ 1,752 crores ಪ್ರಾಜೆಕ್ಟನ್ನು ಪ್ಲಾನ್ ಮಾಡಿ ಅಲ್ಕಾ ಉಪಾಧ್ಯಾಯ ಅಂತೇಳಿ NHI ಚೇರ್ಮನ್ನು ಅಪ್ರೂವಲ್ಲು ಕೊಡಿಸ್ದೆ ಸರ್. ಅದಾದ ನಂತರ ಈ ಪಾಲಿಟಿಕ್ಸಲ್ಲಿ ನಿಮ್ಗೆ ಗೊತ್ತಲ್ವಾ, ಪಾಲಿಟಿಕ್ಸಲ್ಲಿ ಏನು ಮಾಡ್ತಾರೆ, ಒಬ್ಬನ್ನ ಸೋಲ್ಸೋಕ್ಕಾಗಲ್ಲ ಅಂತಂದರೆ ಟಿಕೆಟೇ ಕಟ್ ಮಾಡೋ ಅಂತಾರೆ. ಆ ಥರ ಪಾಲಿಟಿಕ್ಸ್ ನಡೀತಾ ಇರ್ತಾರೆ ಆಯಿತಾ. ಹೀಗೆಲ್ಲ ಮಾಡಿದ್ರು ನನ್ನನ್ನು ಸೋಲ್ಸೋಕ್ಕೆ ಯಾವ ಜನ್ಮದಲ್ಲಿ ಆಗ್ತಿರಲಿಲ್ಲ. ಹಾಗಾಗಿ ಏನು ಮಾಡಿದ್ರು, ಕಟ್ ಮಾಡಿದ್ರು ಸರ್. ಇವಾಗ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಸರ್ ಮಧ್ಯದಲ್ಲೂ ಮೈಸೂರು ಟು ಕುಶಾಲನಗರ ಹೈವೇ ನಾನೇ 4,136 crores ನನಗೆ ಕೊಡಗಿನವರಿಗೆ ನಾನು ಗ್ರ್ಯಾಟಿಟ್ಯೂಡನ್ನು ತೋರಿಸೋದಕ್ಕೋಸ್ಕರ ಅಲ್ಲಿ ಕನೆಕ್ಟಿವಿಟಿ ಈಸಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹೈವೇನೂ ನಾನೇ ತಂದಿದ್ದು. ಮೈಸೂರನ್ನ ಹಿನ್ಕಲ್ ಸಿಗ್ನಲಿಂದ ಆಗಿ ಹೋಗಬೇಕಿತ್ತು, ಅದನ್ನು ಗ್ರೀನ್ ಫೀಲ್ಡ್ ಅಲೈನ್ಮೆಂಟ್ ಮಾಡಿಸಿದೆ.
ಮಾಡಿಸ್ಬಿಟ್ಟು ಮಾಸ್ಟಿಕ್ ಆಸ್ಫಾಲ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅದನ್ನು. ಆದರೂ ಕೂಡ ಅಪಾಯಿಂಟ್ಮೆಂಟ್ ಡೇಟ್ಸ್ ಕೊಟ್ಟಿರಲಿಲ್ಲ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗಿರಲಿಲ್ಲ. ಬಟ್ ಕೊಡಗವರಿಗೆ ನಾನು ಅದನ್ನು ಅವರಿಗೆ ಐ ಆಮ್ ಎಟರ್ನಲಿ ಇಂಡೆಪ್ಟೆಡ್ ಟು ದೆಮ್. ನಾನು ಅದಕ್ಕೋಸ್ಕರ ಫಾಲೋ ಅಪ್ ಮಾಡಿ ಇಟ್ ಟುಕ್ ಮಿ 1 year. ಯಾಕಂದರೆ ನಂತರ ಪವರ್ ಇಲ್ಲ ಅಂದರೆ ಯಾರು ಕೇಳೋದು? ನನ್ನ ಸಿದ್ದರಾಮಯ್ಯನವರು ಕಾರಿಡಾರಲ್ಲಿ ನಡ್ಕೊಬರ್ಬೇಕಾದ್ರೆ ಗೊತ್ತಲ್ವಾ, ಹಾಗೆ ನಮ್ಮ ಪರಿಸ್ಥಿತಿ ಆಗಿರುತ್ತೆ. ಆದರೂ ಹೊಡೆದಾಟ ಮಾಡಿ ಅಪಾಯಿಂಟ್ಮೆಂಟ್ ಡೇಟ್ ಕೊಡಿಸ್ತಾರೆ. ಇವಾಗ ಸರ್ ಫೆನ್ಸಿಂಗನ್ನು ಕಟ್ ಮಾಡಿದ್ದಾರೆ, ಮಧ್ಯದಲ್ಲಿ ಆ ಕಡೆ ಈ ಕಡೆ ಫ್ಯಾಕ್ಟರಿ ಆಚೆ ಓಡಾಡ್ತಿರ್ತಾರೆ, ಸ್ಪೀಡಲ್ಲಿ ಬರ್ತಿರೋ ಹಿಂಗೆ ಸರ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ನಮ್ದೊಳಗಡೆ ನಾಯಿನೂ ಕೂಡ ಒಳಗಡೆ ಬರಬಾರ್ದು ಅಂತ ನಾನು ಫೆನ್ಸಿಂಗ್ ಹಾಕ್ಸಿದ್ದು. ಈಗ ನಾನು ಹೋಗಿ ಮಾಡೋದಕ್ಕೆ ಹೋದರೆ 3 ಜನ MPs ಇದ್ದಾರೆ ಸರ್. ನನ್ನ ಕೆಲಸದಲ್ಲಿ ಇವನು ಬಂದು ಇಂಟರ್ಫಿಯರ್ ಆಗ್ತಾನೆ ಅಂತಾರೆ. ನಾನು ಇವರು 40 years 50 years ಪಾಲಿಟಿಕ್ಸ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಪ್ರತಾಪ್ ಸಿಂಹ ಸತ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿದವನು ಯಾವನು ಅಂದ್ರೆ ನನ್ನ ಹೆಸರು ಹೇಳಬೇಕು. ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡ್ಕೊಂಡು ಆಸ್ಫಾಲ್ಟಿಂಗ್ ಮಾಡೋದು ಇದು ಮಾಡೋದು ನನ್ನ ಹೇಳಬೇಕು. ಜಲ್ ಜೀವನ್ ಮಿಷನಲ್ಲಿ ಕುಡಿಯೋ ನೀರನ್ನ ಪ್ರತಿ ಗ್ರಾಮ ಕೊಟ್ಟಿರೋನು ಯಾವನು ಅಂದ್ರೆ ನನ್ನ ಹೆಸರು ಹೇಳಬೇಕು. ಮೈಸೂರಲ್ಲಿ ಅಮೃತದಲ್ಲಿ ಕುಡಿಯೋ ನೀರು ಮನೆಗೆ ಟ್ಯಾಪ್ಡ್ ವಾಟರ್ ಬರ್ತಾ ಇದೆಯಲ್ಲ, ಹಳೆ ಉಂಡವಾಡಿಯಿಂದ ಇರ್ಬೋದು, ಮೇಳಾಪುರದಿಂದ ಇರ್ಬೋದು, ಬೆಳಗೊಳದಿಂದ ಇರ್ಬೋದು, ತಂದಿರೋನು ಯಾರಂದ್ರೆ ನನ್ನ ಹೆಸರು ಹೇಳಬೇಕು. ಆದರೆ ಇವರು 50 ವರ್ಷ 40 ವರ್ಷ ಪಾಲಿಟಿಕ್ಸ್ ಮಾಡಿ ಇವ್ರ ಹೆಸರು ಹೇಳೋಕೆ ಒಂದು ಪ್ರಾಜೆಕ್ಟ್ ಇಲ್ಲ. ಅವ್ರಿಗೆ ಹೊಟ್ಟೆ ಉರಿ ಇರುತ್ತಾ? ಈಗ ನಾನು ಹೋಗ್ಬಿಟ್ಟು ಎಂಟ್ರಾಗಕ್ಕೆ ಹೋದರೆ ನನ್ನ ಮೈ ಮೇಲೆ ಬರ್ತಾರೆ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಇನ್ನೊಂದು ಹೇಳ್ತೀನಿ, ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಫ್ಲೈಓವರ್ ಮಾಡಿದ್ರಲ್ಲ ಸರ್, ಅದನ್ನು 4 ಲೈನಿಗೆ ಎಲಿವೇಟೆಡ್ ಫ್ಲೈಓವರ್ನ 4 ಲೈನಿಗೆ ರೆಡ್ಯೂಸ್ ಮಾಡಿದ್ದಾರೆ. ನಾನು ಮಹಾರಾಜರಿಗೂ ಹೇಳಿದೆ, ಸರ್ ಇದನ್ನು ಹೋಗಿ ಗಮನಕ್ಕೆ ತೊಗೊಂಬನ್ನಿ, ಇದನ್ನು 6 ಲೈನೇ ಇರಬೇಕು. ಯಾಕಂದರೆ ಥ್ರೂ ಟ್ರಾಫಿಕ್ಕು 6 ಲೈನಲ್ಲಿ ಬಂದಿದ್ದು 4 ಲೈನಿಗೆ ರೆಡ್ಯೂಸ್ ಆದ ಕೂಡಲೇ ಇಲ್ಲ ಟ್ರಾಫಿಕ್ ಇಷ್ಟೇ ಇರೋದು ಅಂತಲೇ ಹೇಳ್ತಾರೆ. ಟ್ರಾಫಿಕ್ ಇವತ್ತಿನ ಕೇಳಬೇಡಿ, ಇನ್ನು 10 years 20 years ಬಿಟ್ಟಾದ್ಮೇಲೆ ಟ್ರಾಫಿಕ್ ಎಲ್ಲಿರುತ್ತೆ? ನಾವು ಫ್ಯೂಚರಿಸ್ಟಿಕ್ ಆಗಿ ಮಾಡಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ. ನಾನೀಗ ಹೊಡೆದಾಟ ಮಾಡೋಕ್ಕಾಗುತ್ತಾ? ನನ್ನ ಹತ್ರ ನಾನು ಯಾವುದಾದ್ರು ನನಗೆ ಪವರ್ ಇದ್ದರೆ ನಾನು ಅವರಿಗೆ ಈಗ ವರ್ಡನ್ನು ಯೂಸ್ ಮಾಡಲ್ಲ, ಯಾವ ರೀತಿ ಬಡಿತಿದ್ದೆ ಬಡಿದ್ಬಿಟ್ಟು ಕೆಲಸ ಮಾಡ್ತಿದ್ದೆ. ಆದರೆ ಇವತ್ತು ನನ್ನ ಕೈಲಿ ಪವರ್ ಇಲ್ಲ, ಅದಕ್ಕೋಸ್ಕರ ಮಾಡಲ್ಲ. ನನ್ನ ಹತ್ರ ಪವರ್ ಇದ್ದಾಗ ಚಾಮುಂಡಿ ಬೆಟ್ಟದಲ್ಲಿ ಅನಿಷ್ಟ ಮಾಡೋರು ಮಹಿಷಾದಸರ ಬಡ್ದಾಕಿದ್ನ ಇಲ್ವಾ? ನನ್ನ ಹತ್ರ ಪವರ್ ಇದ್ದಾಗ ನಾನು ಯಾರನ್ನೂ ಕೇಳಲಿಲ್ಲ, ಎಲ್ಲ ಕೆಲಸನೂ ಮಾಡಿದ್ದೀನಿ. ಆದರೆ ಇವತ್ತು ನನ್ನ ಕೈಯಲ್ಲಿಲ್ಲ ಸರ್. ಈಗಿರುವಂಥ MP ಅವ್ರನ್ನ ನೀವು ಹೋಗಿ ಕೇಳಬೇಕು ಸರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ we are crossing our time, so we'll stop here. One round of applause for all our panelists for closing. Thank you so much. Thank you, sir. Ratri Oliver. ಈಗ ಈ ಪ್ಯಾನೆಲ್ ಡಿಸ್ಕಷನ್ ನಲ್ಲಿ ಭಾಗಿಯಾದಂತ ಎಲ್ರಿಗೂ ನಮ್ಮ ಮೈಸೂರು ಟ್ರಾವೆಲ್ ಮಾರ್ಟ್ ಕಡೆಯಿಂದ there is a memento. I request Ravi Shastri from Hotel Association Welfare Trust to present the memento for Mr. KB Lingaraju sir. Thank you for being a part of this panel discussion. ಹಾಗೆ ಉಳಿದ ಅತಿಥಿಗಳಿಗೆ ಡ್ರೈವರ್ ಅಸೋಸಿಯೇಷನ್ ನಾಗರಾಜ್ ಅವರು, ಗೈಡ್ಸ್ ಅಸೋಸಿಯೇಷನ್ನ ಅಶೋಕ್ ಅವರು, ಹಾಗೆ ಚೌಟ್ರಿ ಅಸೋಸಿಯೇಷನ್ನ ಸತ್ಯನಾರಾಯಣ್ ಅವರು ಬಂದು ಮೆಮೆಂಟೋ ಕೊಡಬೇಕು ಅಂತ ಕೇಳ್ಕೊತೀನಿ. Also thank you to Dharma Prasad sir for wonderfully moderating the session. ಅವರನ್ನು ಕೂಡ ಆನರ್ ಮಾಡಬೇಕು ಅಂತ ಕೇಳ್ಕೊತೀನಿ. ವಿದ್ಯಾರ್ಥಿಗಳಿಗೆಲ್ಲ ಇನ್ನೊಂದೇನಪ್ಪ ಅಂದರೆ, ಲಿಂಗರಾಜ್ ಅವ್ರಿಗೆ ವಯಸ್ಸಾಯಿತು, ಮೈಸೂರನ್ನ ಅಭಿವೃದ್ಧಿ ಮಾಡಿ ಅವ್ರೇನು ಮಾಡಬೇಕಾಗಿಲ್ಲ, ಅಥವಾ ಫ್ಲೈಟಲ್ಲಿ ಹೋಗ್ಬೇಕಾಗಿಲ್ಲ. ರವಿಶಾಸ್ತ್ರಿ ಅವ್ರಿಗೆ ವಯಸ್ಸಾಯಿತು, ನಮಗೂ ವಯಸ್ಸಾಯಿತು. ಇದು ನಾವು ಏನೇ ಮಾಡ್ತಾ ಇದ್ದೀವಿ ವೇದಿಕೆ ಮೇಲೆ, ಅದೆಲ್ಲ ನಿಮ್ಮ ಭವಿಷ್ಯಕ್ಕೆ ಮುಂದಿನ ಇದಕ್ಕೋಸ್ಕರ. ಈಗ ಏನಾಗೋಗಿದೆ ಅಂದರೆ, ನೀವೆಲ್ಲ ಚೆನ್ನಾಗಿ ಓದ್ತೀರಾ, ನಿಮ್ಮ ತಂದೆ ತಾಯಿ ವಯಸ್ಸಾಗೋ ಟೈಮ್ಗೆ ಒಬ್ಬರು ಮೈಸೂರಲ್ಲಿ ಇರಲ್ಲ. ಯಾಕೆಂದರೆ ನಾವ್ಯಾರು ಕೆಲಸ ಕೊಡೋಕ್ಕಾಗ್ತಾ ಇಲ್ಲ ಮೈಸೂರಲ್ಲಿ. ನಮ್ಮ ಇವತ್ತಿನ ಉದ್ದೇಶ ಇಷ್ಟೇನೆ, ಮೈಸೂರಿನಲ್ಲಿ ನಿಮ್ಮೆಲ್ರಿಗೂ ಇಲ್ಲೇ ಕೆಲಸ ಕೊಟ್ಟು ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು. ನೀವು ಇಷ್ಟೆಲ್ಲ ಓದಿ ಮಾಡಿ ದೊಡ್ಡದಾಗಿ ಡಾಲರ್ಸಲ್ಲಿ ದುಡ್ಡು ತಗೊಬರ್ತೀರಿ, ಲಕ್ಷಾಂತರ ರೂಪಾಯಿ ತರ್ತೀರಾ, ನಿಮ್ಮ ತಂದೆಗೆ ಒಂದು ಮಾಮೂಲಿ BP ಮಾತ್ರೆ ಕೊಡೋಕ್ಕೂ ಇಲ್ಲಿ ಯಾರೂ ಇರಲ್ಲ.
ನನ್ನ ಹತ್ರ ಇದ್ದಾರೆ. ನಾನು ಸುಮಾರು ಜನ, ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ಸುಧೀಂದ್ರ ಅಂತ ಇದ್ದಾರೆ, ಇಲ್ಲೇ ಇದ್ದಾರೆ ಫಾರ್ಮಾ ಕಂಪ್ನಿ, ಇವ್ರಿಗೆ ಫೋನ್ ಬರುತ್ತೆ, ಅವ್ರ ಫ್ರೆಂಡ್ಸ್ ಎಲ್ಲ ಫಾರಿನಲ್ಲಿರೋರು ನಮ್ಮ ಅಪ್ಪಂಗೆ ಹುಷಾರಿಲ್ಲ BP ಚೆಕ್ ಮಾಡಿಸು, ನಮ್ಮ ಅಪ್ಪಂಗೆ ಹುಷಾರಿಲ್ಲ ಶುಗರ್ ಟೆಸ್ಟ್ ಮಾಡಿಸು ಅಂತ. ಆ ಸ್ಥಿತಿ ನಿಮ್ಗೆ ಯಾರಿಗೂ ಬರಬಾರ್ದು. ನಾನು ನಿಮ್ಮನ್ನೆಲ್ಲ ಇವತ್ತು ಕೂರಿಸ್ಕೊಂಡಿರೋದು ಅದಕ್ಕೆ. ಮತ್ತೆ ನೀವು ಮುಂದಿನ 2 ಸೆಷನಲ್ಲೂ ಇದೇ ರೀತಿ ಕೂತಿ, ಯಾಕೆಂದ್ರೆ ನಮಗಲ್ಲ ಇದು ಉಪಯೋಗ, ಇಲ್ಲಿ ಮುಂದೆ ಕೂತಿರೋರು ಯಾರಿಗೂ ಉಪಯೋಗ ಅಲ್ಲ ಇದು. ಈ ಉಪಯೋಗ ಆಗೋದು ಮೈಸೂರು ಬೆಳಿಬೇಕು ಅಂದ್ರೆ, ಮೈಸೂರು ಚೆನ್ನಾಗಾಗಬೇಕು, ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಬರಬೇಕು, ಮತ್ತೆ ಇಲ್ಲಿ ವಿಮಾನ ಹಾರಾಟ, ಕನೆಕ್ಟಿವಿಟಿ, ಪ್ರತಿಯೊಂದೂ ಅದು ನಿಮಗೆ. ಈಗ ಆಲ್ರೆಡಿ ಪ್ರತಾಪ್ ಸಿಂಹ ಅವ್ರು ಏನ್ ಹೇಳಿದ್ರು ಹೇಳಿ, ಇನ್ನು 10 ವರ್ಷ 20 ವರ್ಷ ಅಂದ್ರೆ 10 ವರ್ಷ 20 ವರ್ಷಕ್ಕೆ ನೀವು, ಇನ್ನು 20 ವರ್ಷಕ್ಕೆ ನಾವ್ಯಾರು ಇರಲ್ಲ, ಎಲ್ಲ ನಮ್ಮನ್ನ ಫೋಟೋ ಹಾಕಿ ಹಾಕಿರ್ತಾರೆ, ಆಗ ನೀವಿರುವಂಥದ್ದು. ಸೊ ಮುಂದಿನ ಭವಿಷ್ಯದ ಪೀಳಿಗೆಗೆ ನೀವು ಇಂಥ ಸೆಷನ್ಗಳು ಅಟೆಂಡ್ ಮಾಡಬೇಕು, ನಿಮ್ಮ ಕ್ವಶನ್ಸ್ ಬರಬೇಕು, ನೀವು ಕ್ವಶನ್ ಕೇಳಬೇಕು, ಸೈಲೆಂಟ್ ಆಗಿರಬೇಡಿ. ಮತ್ತೆ ಈ ತರದ್ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಪ್ಲೀಸ್ ರಿಯಾಕ್ಟ್. ಅದಕ್ಕೆ ಸಾಹೇಬ್ರು ಏನ್ ಹೇಳಿದ್ರು ಹೇಳಿ, ಚೇಂಜ್ ಹೆಂಗ್ ಮಾಡ್ಬೇಕು ಅಂತ. ಆ ಚೇಂಜ್ ನ ತರಬೇಕು ಅಂದ್ರೆ ಯಾರು ಮಾಡ್ಬೇಕು ಚೇಂಜು? ಜೋರಾಗಿ ಬರ್ಬೇಕು. ಎಸ್, ಈಗ ಆಫ್ಟರ್ ದಿ ಸೆಷನ್ ನಾವೆಲ್ಲರೂ ಊಟಕ್ಕೆ ಹೋಗ್ತೀವಿ. ಊಟ ಮುಗಿಸ್ಕೊಂಡು ಸಸ್ಟೈನೇಬಿಲಿಟಿ ಸೆಷನ್ ಇದೆ, ಮತ್ತೆ ನಿಮ್ಗಳ ಫೇವರೇಟ್ ಸೆಲೆಬ್ರಿಟಿ, ಮತ್ತೆ ನಮ್ಮಲ್ಲಿ ಫಿಲಂ ಸಿಟಿನ ಮೈಸೂರಿಗೆ ತರಬೇಕು ಅಂತ. ಈಗ ಏನಾಗೋಗಿದೆ, ಭಯ ನನ್ಗೇನಾಗಿದೆ ಅಂದ್ರೆ, CM ಅವರು ಕನಕಪುರ ಏನಾರು ಎತ್ಕೊಂಡ್ಬಿಟ್ರೆ ಅಂತ ಕಷ್ಟ ಆಗ್ಬಿಟ್ಟಿದೆ. ಸೊ ನೀವೆಲ್ಲರೂ ಇದ್ದು ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ರೆ ನಾವು ಫಿಲಂ ಸಿಟಿ ಮೈಸೂರಲ್ಲೇ ಉಳಿಸ್ಕೋಬಹುದು. ಫಿಲಂ ಸಿಟಿ ಉಳಿಸ್ಕೊಂಡ್ರೆ ಯು ಹ್ಯಾವ್ ಥೌಸಂಡ್ಸ್ ಆಫ್ ಬಿಸ್ನೆಸ್, ಇದು ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ಮತ್ತೆ ನಮ್ಗೆ ಲಂಚ್ ಆದ್ಮೇಲೆ ಇದೇ ಸೆಷನ್ ಇಲ್ಲೇ ಸೇರ್ಬೇಕು ಅಂತ ಕೇಳ್ಕೊತೀನಿ. ಸೇರ್ತೀರಾ? ಥ್ಯಾಂಕ್ ಯು. ಪ್ರತಿಯೊಬ್ರು ದಯವಿಟ್ಟು ಸೆಲ್ಲರ್ ಅಲ್ಲಿ ಊಟ ಇದೆ, ಇಲ್ಲಿರೋ ಸೆಷನ್ ಅಲ್ಲಿ ಇರುವಂತವ್ರು ಎಲ್ಲರೂ ಒಟ್ಟಿಗೆನೂ ಹೋಗ್ಬೇಡಿ, ಸ್ವಲ್ಪ ಸ್ಲೋ ಆಗಿ ಪ್ರತಿಯೊಬ್ರು ಊಟ ಮಾಡ್ಕೊಳ್ಳಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು. ಅಂಡ್ ಐ ವೆಲ್ಕಮ್ ರಾಧಾಕೃಷ್ಣ ಒಳ್ಳೆ ಸರ್, ದಯವಿಟ್ಟು ಸ್ಟೇಜ್ ಬನ್ನಿ ಸರ್, 1 ನಿಮಿಷ. ರಾಧಾಕೃಷ್ಣ ಒಳ್ಳ ಸರ್ ಇಸ್ ಸರ್ವಿಂಗ್ ಫಾರ್ ಇಂಡಸ್ಟ್ರಿಗೆ ಸುಮಾರು 40 ವರ್ಷಗಳಿಂದ ಅವರು ಹೊಡೆದಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರು ಹೆಂಗೆ ಈಗ ಮಾತಾಡಿದ್ರು ಅದೇ ತರ ಅವರು ಯಾವ CM ಇದ್ರು ಸರಿ, ಅವ್ರಿಗೆ ಸ್ಟೇಜ್ ಮೇಲೆ ವಿಧಾನಸೌಧದಲ್ಲಿ ಅವ್ರಿಗೆ ಲೆಫ್ಟ್ ರೈಟ್ ತೆಗಿತಾರೆ ಅವರು. ನಮ್ಮ ಒಳ್ಳ ಸರ್ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು. ನಮ್ಮ ಅಸೋಸಿಯೇಷನ್ ಪರವಾಗಿ ಜಯಕುಮಾರ್ ಸರ್ ಅವ್ರಿಗೆ ಒಂದು ಆನರ್ ಮಾಡ್ಬೇಕು ಅಂತ ಕೇಳ್ತೀನಿ, ಮೊಮೆಂಟೋ ಕೊಡ್ಬೇಕು ದಯವಿಟ್ಟು ಸರ್. MC ಅವರು ಜಯಕುಮಾರ್ ಸರ್. Thank you very much, Valla sir. We need your support. I also welcome CB Ramkumar sir ಮತ್ತೆ ಜಯರಾಮ್ ಸರ್ ಫಾರ್ ದ ನೆಕ್ಸ್ಟ್ ಸೆಷನ್ ಬಂದಿದ್ದೀರಾ. ದಯವಿಟ್ಟು ತಾವು ಊಟ ಮುಗಿಸ್ಕೊಂಡು ಆಮೇಲೆ ಸೆಷನ್ಗೆ ಬರಬೇಕು. ತಮಗೂ ಅಷ್ಟೇ ಮೈಸೂರು ಟ್ರಾವೆಲ್ ಅಸೋಸಿಯೇಷನ್ ಪರವಾಗಿ ಇವತ್ತಿನ ಸ್ವಾಗತನ ಕೊಡ್ತೀನಿ. ಎಲ್ಲರೂ 2 ಗಂಟೆ 15 ನಿಮಿಷ ಟೈಮ್ ಅಂದ್ರೆ ನೀವು ಅಂದ್ರೆ ಟೈಮ್ ಹಂಗಿರ್ಬೇಕು. ನಾವು ಮೈಸೂರಿನವ್ರ ಶಿಸ್ತು ಅನ್ನೋದನ್ನ ನಮ್ಮ ಬ್ಯಾಂಗ್ಳೂರಿಂದ ಬಂದಿರೋಂಥ ಗೆಸ್ಟ್ಗಳಿಗೆಲ್ಲ ತೋರಿಸ್ಬೇಕು. ಸೊ ಎಲ್ಲರೂ ಊಟ ಮುಗಿಸ್ಕೊಂಡು 2:15ಗೆ ಇಲ್ಲೇ ನಿಮ್ಮ ಸೀಟಲ್ಲೇ ಇರ್ತೀವಿ. ಥ್ಯಾಂಕ್ ಯು.
MTA ಮೊಬೈಲ್ ಐ ಥಿಂಕ್ MTA ಅವರೆಲ್ಲ ಒಂಚೂರು ಕೆಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹುಡುಗರು ಯಾರ್ಯಾರಿದೆ ಅವ್ರನ್ನ ಕಳಿಸಿ ಮತ್ತೆ ಬೇರೆಯವ್ರನ್ನ ಅಂಜಲ್ ಕೆಳಗಡೆ ಅವ್ರು ನಮ್ಮನ್ನೆಲ್ಲ ಕರ್ಕೊಂಡ್ಬಿಟ್ಟು ಯಾರು AC ಆನ್ ಆಗಿಲ್ವಾ ನೋಡಿ. ಅಲ್ಲಿ ಬಾಗಿಲಲ್ಲಿ ಇದ್ರೆ ನೋಡಿ. ಲೈವ್ ಸ್ಟ್ರೀಮ್ ಹೋಗ್ತಾ ಇದೆಯಾ ಕೆಳಗೆ? ಆನ್ ಮಾಡಿದ್ದೀವಿ, ಅವ್ರಿಗೆ ಆನ್ ಮಾಡಿ ಟೆಲಿಕಾಸ್ಟ್ ಮಾಡಬೇಕು ಲೈವ್. ಯಾರು ಆ ಮೇಲ್ಗಡೆ ಕೂತಿರೋ ಹೆಣ್ಮಕ್ಳು ಜೀವನದಲ್ಲಿ ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. ತುಂಬಾ ಮೇಲೆ ಹೊರಟೋಗ್ಬಿಟ್ರಿ ಎಲ್ಲ. ಅದು ಮಾತಾಡೋರು ತುಂಬಾ ಕತ್ತಿಂಗ್ ಎತ್ತು ನೋಡ್ಬೇಕಾಗತ್ತೆ. ಜನ ಇಲ್ಲ, ಇಲ್ಲೇ ಬನ್ನಿ, ಕೆಳಗಡೆ ಬನ್ನಿ. ಜೀವನದಲ್ಲಿ ಇನ್ನಾದ್ರೂ ಮುಂದೆ ಬನ್ನಿ. ಬನ್ನಿ ಅಮ್ಮ, ಲಾಸ್ಟ್ ಸೀಟಲ್ಲಿ ಇರೋರೆಲ್ಲ ಬನ್ನಿ. ನಾನು ಲಾಸ್ಟ್ ಬೆಂಚ್ ಕಾಲೇಜಲ್ಲಿ ಇರ್ಬೇಕಷ್ಟೇ. ಇಲ್ಲೆಲ್ಲ ಫಸ್ಟ್ ಬೆಂಚಿಗೆ ಬನ್ನಿ. ಲೈವ್ ಹೋಗ್ತಿದ್ಯಾ? ಹಾಂ ಸರಿ. AC ಆನ್ ಮಾಡಕ್ಕೆ ಸರ್. ನಿರೀಕ್ಷಾ, ಮಂಜು ಮತ್ತೆ ಅವ್ರ ಟೀಮ್ ಅವ್ರು ಎಲ್ಲರೂ, BTT ಅವ್ರು ಎಲ್ಲರೂ ಒಂಚೂರು ವೇದಿಕೆಗೆ ಬನ್ನಿ, ಒಂದು ಫೋಟೋ ಸೆಷನ್ಗೆ ಬಂದ್ಬಿಡಿ ಸರ್. ಜಯಕುಮಾರ್ ಸರ್ ಎಲ್ಲಿದ್ದಾರೆ ನೋಡಿ. Sir, I request Ramkumar sir to hand over a moment of BTTO team all from Bangalore. Our captain Manjunath is here, sir. Niriksha Travels.
ಕಾರ್ಯಕ್ರಮ ನೆಕ್ಸ್ಟ್ ಸೆಷನ್ ಇನ್ನೇನು ಶುರು ಆಗುತ್ತೆ. ಕೆಳಗಡೆ ಯಾರ್ಯಾರಿದ್ದೀರಾ, ಆಡಿಟೋರಿಯಂನ ಹೊರಗಡೆ ಯಾರ್ಯಾರಿದ್ದೀರಾ, ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ಕಮ್ ಇನ್ ಸೈಡ್ ಅಂಡ್ ಬಿ ಸೀಟೆಡ್ ಪ್ಲೀಸ್. ವೇದಿಕೆ ಮೇಲವ್ರು ಎಲ್ಲರೂ ಬ್ಯಾಂಗ್ಳೂರ್ ಟ್ರಾವೆಲ್ ಏಜೆಂಟ್ಸು. ಇವರೆಲ್ಲರೂ ಮೈಸೂರು ಜನನ ಕಳಿಸೋದಕ್ಕೆ ನಾವು ಇವತ್ತೆಲ್ಲ ಮೈಸೂರವರು ಬಿಸ್ನೆಸ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು ಆಲ್ PTTO ಮೆಂಬರ್ಸ್, ಆಲ್ ಕ್ರೆಡಿಟ್ ಟು ಅವರ್ ಕ್ಯಾಪ್ಟನ್ ಮಂಜಣ್ಣ ಫ್ರಮ್ ಬ್ರಿಂಗಿಂಗ್ ಆಲ್ ದ ಪೀಪಲ್ ಫ್ರಮ್ ಬ್ಯಾಂಗ್ಳೂರ್. ದಯವಿಟ್ಟು ಎಲ್ಲ ಇವತ್ತಿದ್ದು ನಮ್ಮ ಜೊತೆ ನಾಳೆ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಸಂಜೆ ಇವತ್ತು ವಿ ಹ್ಯಾವ್ ಎ ಅವಾರ್ಡ್ ಸೆರೆಮನಿ, ಸ್ಕಾಲ್ ಎಕ್ಸಲೆನ್ಸ್ ಟೂರಿಸಮ್ ಎಕ್ಸಲೆನ್ಸ್ ಅವಾರ್ಡ್ಸ್ ಅಂತ ಕೊಡ್ತಾ ಇದ್ದೀವಿ. ಇದರಲ್ಲಿ 15 ಕ್ಯಾಟಗರಿನ ಮಾಡಿ ನಾವು ಫಸ್ಟ್ ಟೈಮ್ ಮೈಸೂರಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದನ್ನ ಗುಡಿಸಿ ಅವ್ರಿಗೆ ನಾವು ಅವಾರ್ಡ್ ಕೊಡ್ತಾ ಇರೋದು. ಸೊ ಐ ವಾಂಟ್ ಎವ್ರಿಬಡೀಸ್ ಅಟೆಂಡೆನ್ಸು, ದಯವಿಟ್ಟು ಎಲ್ಲರೂ ಇರಬೇಕು ಅಂತ ಕೇಳ್ಕೊತೀನಿ. ಈಗ ಮುಂದಿನ ಸೆಷನ್ ಶುರು ಆಗ್ತಾ ಇದೆ. ಸೆಷನ್ ಶುರು ಆಗೋದಕ್ಕಿಂತ ಮುಂಚೆ ವಿ ಹ್ಯಾವ್ ಮಿಸ್ಟರ್ ಜೈರಾಮ್ HR ವಿತ್ ಅಸ್. ಇವರು ಫೌಂಡರ್ ಗ್ರೀನ್ ಪಾತ್. ಇವರು ಒಂದು ಸಣ್ಣ ಪ್ರೆಸೆಂಟೇಷನ್ ಕೊಡೋರಿದ್ದಾರೆ. ಮುಂದಿನ ಪ್ಯಾನೆಲ್ ಅಲ್ಲಿ ಅಂದ್ರೆ ಸಸ್ಟೈನಬಲ್ ಟೂರಿಸಂ ಬಗ್ಗೆ ನೆಕ್ಸ್ಟ್ ಇರುವಂತಹ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಇವರು ಕೂಡ ಒಬ್ರು ಪ್ಯಾನಲಿಸ್ಟ್. ಐ ರಿಕ್ವೆಸ್ಟ್ ಜೈರಾಮ್ ಸರ್ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್ ಫಾರ್ ದ ಪ್ರೆಸೆಂಟೇಷನ್. ಬೈ ಇಷ್ಟು ಕೆಳಗಡೆ ಇರೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೈರಾಮ್ ಅಂತ. ನಾವು ಒಂದು ಗ್ರೀನ್ ಪಾತ್ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಮೊದಲಿಗೆ ನಾನು ಕೆಲವು ಬ್ರೀಫಾಗಿ ನನ್ನ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಸ್ವಲ್ಪ ನಾವೇನು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಅರ್ಥ ಆಗ್ಬೋದು. ಇಲ್ಲಿ ಯಾರಿಗಾದರೂ ಕನ್ನಡ ಎಲ್ರಿಗೂ ಗೊತ್ತಾಗುತ್ತಲ್ಲ? ಯು ನೀಡ್ ಇಂಗ್ಲೀಷ್? ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ಕನ್ನಡ, ವಿಚ್ ಒನ್ ಯು ವಾಂಟ್? ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು, ಧನ್ಯವಾದಗಳು. ಮೊದಲಿಗೆ ನಾನು ಈ ಮೈಸೂರು ಟ್ರಾವೆಲ್ ಮಾರ್ಟ್ಗೆ ನನ್ನನ್ನು ಇಲ್ಲಿ ಇವತ್ತು ಮಾತಾಡಲಿಕ್ಕೆ ಕರೆದದ್ದು
ಪ್ರಶಾಂತ್ ಅವರು ನಮ್ಮ KTS ಅಲ್ಲಿ ಸ್ಕಾಲಲ್ಲಿ ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಸೊ ಅಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಪರಿಚಯ ಆಗಿ ಇಲ್ಲಿ ಬಂದು ಮಾತಾಡಿದ್ದೀವಿ, ಏನು ಕೆಲಸ ಮಾಡ್ತಿದ್ದೀರಾ ಅಂತ ನನ್ನನ್ನು ಕರೆದ್ರು. ಥ್ಯಾಂಕ್ ಯು ಫಾರ್ ದಟ್ ಆಪರ್ಚುನಿಟಿ. ಆಮೇಲೆ ನಾನು ಬ್ರೀಫಾಗಿ ಹೇಳೋದಾದರೆ ನನಗೆ ಸುಮಾರು ಒಂದು 67-68 ವರ್ಷ. ಯಾಕಂದರೆ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಐ ವಾಸ್ ಬಾರ್ನ್ ಇನ್ ದ ಫಾರೆಸ್ಟ್. ನಿಮಗೆ ಕನಕಪುರದ ಒಂದು ಹಳ್ಳಿ ಹುಣಸನಹಳ್ಳಿ ಅಂತ ನಮ್ಮೂರು. ನಿಮಗೆ ವೀರಪ್ಪನ ಫಾರೆಸ್ಟ್ ಗೊತ್ತಾ? ಕೇಳಿದಿರಲ್ಲ, ಅದೇ ಫಾರೆಸ್ಟಲ್ಲಿ ನಾನು ಹುಟ್ಟಿದ್ದು. ನಾನು ಕರ್ನಾಟಕದ ಈ ಕಡೆ ಭಾಗ, ಆ ಕಡೆ ತಮಿಳುನಾಡು ಇದೆ. 65-67 ವರ್ಷಗಳಿಂದ ನಮ್ಮೂರು ತುಂಬ ಸಸ್ಟೈನಬಲ್. ನೀವು ಸಸ್ಟೈನಬಲ್ ಅಂತ ನೀವು ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ. ಬಹುಶಃ ಇಲ್ಲಿರೋ ಯಾರೂ ಸಹ ನಾನು ಅನುಭವಿಸಿದ ಒಂದು ಏನು ನನ್ನ ಬಾಲ್ಯ ಇದೆ, ಪರಿಸರ ಇದೆ, ಅದು ಖಂಡಿತ ಇಲ್ಲಿ ಯಾರಿಗೂ ಸಾಧ್ಯನೇ ಇಲ್ಲ ಅನಿಸುತ್ತೆ ನನಗೆ. ಯಾಕಂದರೆ ನಮ್ಮೂರಲ್ಲಿ ಕರೆಂಟ್ ಇರಲಿಲ್ಲ, ನಮ್ಮೂರಿಗೆ ಬಸ್ ಇರಲಿಲ್ಲ, ನಮ್ಮೂರಲ್ಲಿ ಅಂಗಡಿಗಳಿರಲಿಲ್ಲ, ನಮ್ಮೂರಲ್ಲಿ ಹಾಸ್ಪಿಟ್ಲ್ ಇರಲಿಲ್ಲ, ನಮ್ಮೂರಲ್ಲಿ ಹೊರಗಡೆ ಏನೂ ಬರ್ತಾನೇ ಇರಲಿಲ್ಲ. ಇಡೀ ಅಲ್ಲಿ ಅಗ್ರಿಕಲ್ಚರ್ ಅನ್ನೋದು, ಕೃಷಿ ಅನ್ನೋದು ಸುಸ್ಥಿರವಾಗಿತ್ತು. ಬೀಜ ಬರ್ತಿರ್ಲಿಲ್ಲ, ಗೊಬ್ಬರ ಬರ್ತಿರ್ಲಿಲ್ಲ. ಸೊ ಟೋಟಲಿ ಇಸ್ ಅನ್ ಆರ್ಗ್ಯಾನಿಕ್ ಫಾರ್ಮಿಂಗು. ಆಮೇಲೆ ನಾವೆಲ್ಲ ಹಬ್ಬ ಇಲ್ಲೂ ಕೆಲವ್ರಿಗೆ ಗೊತ್ತಿರುತ್ತೆ, ನಾವೆಲ್ಲ ಊಟ ಮಾಡ್ತಿದ್ದಿತ್ತಲ್ಲ, ಹಬ್ಬದಲ್ಲಿ ಮಾತ್ರ ಅನ್ನ ಊಟ ಮಾಡ್ತಿದ್ದೋ. ಎಲ್ಲವೂ ಅಲ್ಲಿ ನಾವು ರಾಗಿ ನವಣೆ ಆ ಥರದ್ದು ಒಂದು ವ್ಯವಸ್ಥೆ. ಸೊ ಆ ವ್ಯವಸ್ಥೆಯಲ್ಲಿ ಹುಟ್ಟಿ ಬಂದು ನಾನು ಬೆಂಗಳೂರಿಗೆ ಬಂದು ನಾನು ಲಾಯರ್ ಆಗಿ ಮತ್ತೆ ನಾನು ಇದು ಮಾಡಿದಾಗ ನಾನು ಮತ್ತೆ ಕೃಷಿ ಮಾಡಬೇಕು ಅಂತ ತುಂಬ ತುಡಿತಾ ಇತ್ತು. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದೆ 1998ಅಲ್ಲಿ. ಸುಮಾರು 29 ವರ್ಷಗಳಿಂದ ನಾನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಯಾಕೆ ಹೋಟ್ಲು ಮಾಡಿದೆ, ನನ್ನ ಕನಸಿನಲ್ಲೂ ಸಹ ಈ ಹೋಟೆಲ್ ಇಂಡಸ್ಟ್ರಿಗೆ ಬರ್ತೀನಿ ಗೊತ್ತಿಲ್ಲ. ಐ ವಾಸ್ ಎ ವೆರಿ ಪಾಪ್ಯುಲರ್ ಲಾಯರ್. ಐ ಹ್ಯಾಡ್ ಎ ವೆರಿ ಬಿಗ್ ಪ್ರಾಕ್ಟೀಸ್. ಬಟ್ ನಾನು ಜರ್ಮನ್ಗೆ ಹೋದಾಗ ಒಂದು 2005ನಲ್ಲಿ ಅವಾಗ ಅಲ್ಲಿ ಬಯೋ ಹೋಟೆಲ್ಸ್ ಅಂತ ಈ ಜರ್ಮನ್ ಒಂದು ITB ಅಂತ ಆಗುತ್ತಲ್ಲಿ, ITBನಲ್ಲಿ ನಾನು ಐ ಮೆಟ್ ದಿಸ್ ಬಯೋ ಹೋಟೆಲ್ಸ್ ಗ್ರೂಪ್. ಆವಾಗ ಅವರು ತುಂಬ ಒಂದು 83 ವರ್ಷದ ವೃದ್ಧೆ. ಅವ್ರು ಹೇಳಿದ್ರು ಈಗ ಏನೇನು ಆಗ್ತಾ ಇದೆ. ಅವರು ಫಾರ್ಮರ್ ಆಗಿದ್ರು, ಆರ್ಗ್ಯಾನಿಕ್ ಫಾರ್ಮರು. ಯಾವ ರೀತಿಯ ಸಸ್ಟೈನಬಿಲಿಟಿನ ತೊಗೊಂಡು ಬರ್ತಿದ್ದಾರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬಗ್ಗೆ ತುಂಬ ಹೇಳಿದರು, ಮಾಹಿತಿ ಕೊಟ್ಟರು ಅವರು. ಆಗ ನನಗನ್ನಿಸ್ತು ನಾವು ಯಾಕೆ ಈ ಥರ ನಮ್ಮ ದೇಶದಲ್ಲಿ ವೈ ಕಾಂಟ್ ವಿ ಸ್ಟಾರ್ಟ್ ಅಂತ ನಾನು ಆಗ ಇದನ್ನು ಪ್ರಾರಂಭ ಮಾಡಿದೆ. ಇದು 2007ಇಂದ. ಸೊ ಅದ್ರ ಬಗ್ಗೆ ಅಲ್ಲಿಂದ ಇವತ್ತು ಏನು ಮಾಡ್ತಿದ್ದೀವಿ ಅಂತ ಬ್ರೀಫಾಗಿ ನಾನು ತೋರಿಸ್ತೀನಿ. ಯಾಕೆ ಅಂತಂದರೆ ನಾನು ಎಷ್ಟು ಮಾತಾಡಿದ್ರು, ಏನು ಎಕ್ಸ್ಪ್ಲನೇಷನ್ ಕೊಟ್ಟರು, ನಾನು ಯಾವುದೇ ರೀತಿಯ ವರ್ಡ್ಸ್ ಯೂಸ್ ಮಾಡಿದ್ರು ಈ ಪಿಕ್ಚರ್ ವಿಲ್ ಸ್ಪೀಕ್. ಈ ಪಿಕ್ಚರ್ಸ್ ನಾವೇನು ಮಾಡ್ತಿದ್ದೀವಿ ಬಹುಶಃ ಅದು ನಿಮಗೆಲ್ಲ ರೀಚ್ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ಐ ವಿಲ್ ಟೇಕ್ ವೆರಿ ಶಾರ್ಟ್ ಟೈಮ್ ಆ್ಯಂಡ್ ಡೂ ದಿಸ್ ಪ್ರೆಸೆಂಟೇಷನ್. ಇದು ಎಕೋ ಟೂರಿಸಮ್ ಅಂತ ಅಂದರೆ ಒಂದು ಬ್ರೀಫ್ ಡೆಫಿನೇಷನ್. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಥರ ಒಂದು ಡೆಫಿನೇಷನ್ ಮಾಡಿದ್ದಾರೆ. ಐ ಆನ್ ದಿ ಪಾರ್ಟ್ ಆಫ್ ಇಂಡಿಯಾ ಎಕೋ ಟೂರಿಸಮ್ ಡೆವಲಪಿಂಗ್ ಅಂಡ್ ಬೇರೆ ಕಡೆ ಬೇರೆ ದೇಶಗಳಲ್ಲಿ ವರ್ಲ್ಡ್ ಆರ್ಗ್ಯಾನಿಕ್ ಬಾಡಿ ಇನ್ IFOM ಅಂತ. ಸೊ ವಿ ವರ್ಕ್ ಟುಗೆದರ್ ಫಾರ್ ಪ್ರಮೋಟಿಂಗ್ ಆರ್ಗ್ಯಾನಿಕ್ ಆ್ಯಂಡ್ ಟೂರಿಸಮ್ ಆಲ್ಸೋ. ಸೊ ಇದು ಎಕೋ ಟೂರಿಸಮ್ ಅಂದರೆ ಎನ್ವೈರನ್ಮೆಂಟು, ಸೋಷಿಯಲ್ ಕಲ್ಚರಲ್, ಎಕಾನಮಿ ಈ ಮೂರೂ ಸಹ ಇಂಪ್ಯಾಕ್ಟ್ ಮಾಡೋ ಹಾಗೆ ಆಗುವಂಥ ಕೆಲಸಗಳಾಗಬೇಕಾಗುತ್ತೆ. ದಿ 3 ಕಾಂಪೊನೆಂಟ್ಸ್ ಹ್ಯಾವ್ ಟು ಬಿ ದೇರ್ ಇನ್ ಎಕೋ ಟೂರಿಸಮ್. ಸೊ ನೆಕ್ಸ್ಟ್ ಸೊ ಎಕೋ ಟೂರಿಸಮ್ ಏನು ಮಾಡುತ್ತೆ ಅಂತ ಎಲ್ಲ ಇದೆ. ಅದನ್ನು ನಾನು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಕಣಜದ ಗೂಡು ದೊಡ್ಡದು. ಇದು ನಮ್ಮ ಫಾರ್ಮ್ನಲ್ಲಿ ಕಟ್ಟಿರುವಂಥದ್ದು. ತುಂಬ ಅದ್ಭುತವಾದ ಒಂದು ಎಕೋಸಿಸ್ಟಮ್ ನಮ್ಮ ಫಾರ್ಮ್ನಲ್ಲಿದೆ. ನೆಲಮಂಗಲದಲ್ಲಿ ವಿ ಗಾಟ್ 40 acres. ಅಲ್ಲಿ ನಾವು ಕಳೆದ 28 ವರ್ಷಗಳಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೇವೆ. ಸೊ ಅದನ್ನು ನಾನು ಪಿಕ್ಚರ್ ಹಾಕಿದ್ದೇನೆ. ಅಂದರೆ ಅಲ್ಲಿ ಎಕಾಲಜಿ ಯಾವ ರೀತಿ ಇರುತ್ತೆ ಅಂತ. ಇದು ಸರಾಲ್ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್. ಸೊ somebody asks, I think students, you are there, you are going to be the future leaders. So what we have to touch in ecotourism, what is the sustainability ಅಂತಂದರೆ the major thing is that locality, the place where you are going to do, what you are going to do ಅಂತ. Next, second measure is the food. See, food is in hospitality industry ಇವತ್ತು ಫುಡ್ ಅನ್ನೋದು ಎಕೋಟೂರಿಸಮ್ ಸಸ್ಟೈನಬಿಲಿಟಿ ಮಾತಾಡ್ತಾರೆ. ಫುಡ್ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ. ಫುಡ್ ಆ್ಯಸ್ ಯೂಶುವಲ್ ಕೊಡ್ತಾನೆ ಇದ್ದಾರೆ. ಸೊ ಅದು ಭಾಳ ಪ್ರಾಮುಖ್ಯವಾಗಿ ನಾವು ವಾಟ್ ವಿ ಸರ್ವ್ ಟು ದ ಗೆಸ್ಟ್, what we are doing about the food is most important. Then next the community. Yes, ಇದು ಕಮ್ಯುನಿಟಿ ಅಂತ ಅಂದರೆ ನೀವು ಯಾವುದೇ ಟೂರಿಸಮು, ಯಾವುದೇ ಇಂಡಸ್ಟ್ರಿ, ಯಾವುದೇ ಮಾಡಿದ್ರು ಅದೇ ಕಮ್ಯುನಿಟಿ ಲೆವೆಲ್ ಪಾರ್ಟಿಸಿಪೇಷನ್ ಬರಬೇಕಂದ್ರೆ ಇವೆಲ್ಲಿನೋ ಕರ್ಕೊಂಡ್ಬಂದು ಕೆಲಸದವ್ರು ಮಾಡೋದಕ್ಕಿಂತ ಲೋಕಲ್ ಕಮ್ಯುನಿಟಿ ಇನ್ವಾಲ್ವ್ ಆಗಬೇಕು. ನಾಟ್ ಓನ್ಲಿ ಎಂಪ್ಲಾಯ್ಮೆಂಟ್ ಬಟ್ ಆಲ್ಸೋ ಇನ್ ಪ್ರೊವೈಡಿಂಗ್ ರಿಸೋರ್ಸಸ್, ಪ್ರಾಡಕ್ಟ್ಸ್, ಮೆನಿ ಥಿಂಗ್ಸ್. ಸೊ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇನ್ ಅವರ್ ಬಿಸ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ give the experiences. See, what are the experiences you are giving most important. I have seen many places where the facilities are very minimal, but the experiences are great.
So can we give those kind of experience is most important. Then guest-centric. It has to be guest-centric. The most important. You all know, all of us know that guest is God for us. So you have to treat, how you take care of the guest. What is your, how is your place and how is your system, how is your staff taking care of guests is most important. So these are the things. So this is one locality. This is our, we started, my farm is this one, this is a farm in Bengaluru, Nirmangala, and it is 1998 we started. This is the Eco Hotel in Bangalore city. We got a 65-room Eco Hotel. This is one of its kinds, we started long back in 2008. So only we have placed, the whole system building is totally, in a different thing. We call it as a village in the city. Of course, it's not like a very big place. It's a 3 or 4 floor building, about 15,000 square feet. But I have created exemplary systems there to make guests, very happy, as well as the promoting the sustainable practices. Yeah. So these are bamboos in our farm, and we have built everything used local material. So how do you build your building? What is your building carbon footprint? So those things are very important. So I don't have time to explain those things. This is our restaurant in our Eco Hotel. You see how it is done outside, and so many things we are practicing. These tables are from, for example, rubber wood. These tables. So very important what furniture you are going to use. How is your carbon footprint? They are all rubber wood is harvested in Kerala. There is a company called Rubco. We use those rubber wood which are dead rubber wood. They have made lots of good furniture. No AC, no pan there. Then observe those things. Next is that what you serve, food. Mostly use we calculate food mileage. That is very, very important. See, whatever we grow many things in our hotel. It becomes 0 mileage. The carbon emission will be less. Then also we grow many things. We don't give an option to the guest because we calculate food mileage, which is 3,000 kilometers. Yeah, we give local food, local fruits, local vegetables, and most of them are organic and use traditional things like cold pressed oil, Himalayan salt. So which are all not processed very, very differently. Next, yeah. These are all guests, and this is an American lady, student. She came to our farm. She doesn't know what is jackfruit. So this is an experience. They understand what is jackfruit, and the child is eating food. These are things. Yeah, we get many people from different parts of the world, and we engage with local communities, cultural exchange. So building network. These are all community bonding. This is what we are doing. Yeah, this is experience actually. See. We ask our guests to hug the trees and hug this, all this. These are all different actually. Actually, they are not experienced these things. So these are things, along with that, we call it as forest bathing. The forest bathing is the most important initiatives in the world now, where, guests are given, forest, all the benefits of the forest bathing. So how do you welcome the guest? Use local all the garland, other things that are grown in the farm. Children also give an experience like this. And these are all, this is one video I can play. So video play madakagutna nodi. Okay. Good video, okay. Yeah. Sabta barutta, volume kodutilla. This is very interesting. We are asking them to smell the soil. The organic soil, always very, very different. And it also can be eaten because lots of microbes will be there just for the experience. Yeah. Still, huh? Excuse me? ಹೋಗ್ತಾ ಇಲ್ಲ. ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇದು ಹೋಗ್ತಾ ಇಲ್ವಲ್ಲ? It's okay. It's okay, yeah.
So other things is that, you know, we are doing. Check ಮಾಡ್ತೀರಾ? Beneficial networks. ಕರೆಕ್ಷನ್ ಆಗ್ತಾರಲ್ಲ? It's okay. So I want to show you what we are doing in our. It's not a mature tree. It's like a very holy plant in Eastern religion. Correct. So I know what it is. So how do you sell it if it's like worth so much money? So hello, Ami. Okay. So this is, I want to wrap up because, you know, we want to have more discussion. So we'll come back to you along with Ram Kumar sir. He is one of the inspiration for me. Actually, I want to convey those things because he started our native village long back before I started these things. I've learned many things from him. I went to his farm, you know, his place and saw these solar balloons, so many things. We have done many things in our places also, stabilized mud blocks, other things and all. One thing is that, you know, I have not sold single bottle of water in my restaurant from last 10 years. And 20 years I have not sold one bottle of water in a Reco bottle also. But after COVID something changed. But in our restaurant till you are not selling any bottle of waters, and most of the things are totally sustainable. We are running India's largest organic space opposite to metro station Bangalore. If any of you come there, please visit us. And we are building a new resort in Coor, a wellness resort with forest bathing. And these are all things, you know, I will explain more in the discussion. Thank you very much. Thank you. Thank you so much for the presentation, sir. You can have a seat. We'll introduce you formally later when the moderator is here. You can please be seated here. We'll introduce you formally when the moderator comes on stage. So yeah, today in the first session of this afternoon, we have sustainable tourism, most important topic of today, the need of the hour. So to moderate this, Dr. M. Dharmaprasad is again here with us. I'd like to formally introduce him to you all. Dr. M. Dharmaprasad is a distinguished scientist, entrepreneur, author, speaker, and ecosystem builder known for his contributions to innovation, leadership, and sustainable development. As the CEO and chief scientist at Prosetta Bioconformatics, he leads initiatives that combine scientific excellence with societal impact while actively fostering entrepreneurship, collaboration, and knowledge sharing. With a career spanning research, business leadership, and community engagement, Dr. Prasad has successfully established and scaled multiple organizations in the life sciences and innovation sectors. An accomplished author of 9 books and contributor to numerous research publications, Dr. Prasad is also a highly regarded public speaker whose sessions have inspired audiences across academia, industry, and civil society. At Mysore Travel Mart 2026, Dr. Dharmaprasad will serve as the moderator of the Sustainable Tourism session, guiding discussions on responsible travel practices, environmental stewardship, community participation, and much more. So today, we are eager to hear from him and all the other panelists as well. Over to you, sir. Thank you so much, Datri. Can I invite Mr. Ram Kumar also on the stage, please? So while you're coming, I'll just introduce Mr. Ram Kumar. Mr. C.B. Ram Kumar, from building global brands to building sustainable way of living, Ram Kumar's journey has been a very unique one. He spent nearly 2 decades in advertising and marketing, working with leading global organizations including Saatchi & Saatchi, Ogilvy and Mather, Publicis and Standard Chartered Bank before shifting his focus towards sustainability. In 2006, he founded Our Native Village near Bangalore, recognized as India's first 100% eco resort. One round of clap for that. I think that is, he has taken a unique path where he demonstrated that sustainability can move beyond theory and become a working business model. Today, Ram is an author, speaker, consultant, entrepreneur, and full-time farmer at Rasbab Farms, where he continues experimenting with sustainable living and integrated architecture. He serves as Vice Chair of the Global Sustainable Tourism Council Board, Program Director South Asia at GSTC, and Director of Green Dreams of the Planet Foundation. Through his work across tourism, farming, climate, and lifestyle, Ram continues to show that sustainability is not just about reducing impact,
but also redesigning the way we live, travel, and do business. Welcome, Mr. Ramkumar. Thank you so much. I think Mr. Jairam did a self-introduction, so I'll just add a few more items that he probably missed out. Mr. Jairam, from fighting cases in courtrooms to fighting for a more sustainable way of living, I would say one fight to another fight. You got into a different one. Jairam's journey has been truly inspiring. I think the more I speak to both of you, more I get excited. Maybe I'll start a resort soon someday, right? So for over 2 decades, he has been one of Karnataka's strong voice in promoting organic farming, conscious consumption, and reconnecting people with nature, because a lot of times we have forgotten nature, right? Today, Jairam continues to inspire individuals and organizations with a simple but powerful message. Sustainability is not just about protecting the environment, it is about changing the way we live, eat, travel, and think. Thank you, Mr. Jairam, for joining us. I think I just want to talk about a little bit an opening note and then jump into questions asking you. We will always have a quick rapid fire round also at the end, which is a surprise. When we talk about tourism, we often talk about more visitors, more hotels, more growth, and more opportunities. But somewhere we also need to ask ourselves a very important questions. Can tourism grow without destroying the very things that attract tourists? People come to Mysore because of our heritage, culture, yoga, food, and certain peaceful way of life. While many destinations are chasing only numbers, can Mysore create a different identity? Can Mysore become a model city for sustainable tourism? Today, sustainability has also become a popular word. Wherever you go, whether it is in industry, whether it is in tourism, government, everybody is talking about sustainability with a real sustainability and what only looks as a good social cause. Every brand wants to call itself green and eco-friendly. I think many of them are changing their logos to green in color, not doing anything on sustainability, unfortunately. So let me start by asking both of you one question. Many people talk about sustainability after achieving success. Both of you changed your life direction, jumped from one career to another career, and started walking towards sustainability. What was that moment when sustainability changed from an idea to a personal mission? Maybe you can start. Well, my journey started 30 years ago. The farm on which I live, where I built my resort, there was one incident that happened almost 32 years ago. We had a drought, we had plowed, we had planted ragi, 12 acres of ragi, and we lost all of it because we didn't have water. That's when I realized that though we are an agrarian economy, we used to get 3-phase electricity at 2 in the morning or 3 in the morning because industry needed electricity. At that time, all the farmers around my area, they're living in penury because they didn't have electricity to pump water. And I remember watching our dried 12 acres of ragi field and telling myself, we put a man on the moon. We can't find water for a farmer. So I said, we need to rethink the definition of progress. This is not progress. We are an agrarian economy. Farmer is the center of our economy, we say. And we can't find water for a farmer. I mean, is that progress? Was a question I asked myself. And in fact, the next day we managed to grow, 2 sacks of hagilkai. So we went to the mandi to sell the hagilkai and we sold it for some 40-50 rupees. But next to me was an old couple, and this was the pivotal moment in my life. They brought 3 lots of pumpkins to sell, and they sold 2 lots, 20 rupees, 30 rupees in the auction, and the 3rd lot didn't sell. And the auctioneer felt sorry for them and he picked it up, he gave them another 20 rupees. That day they went home with 70 rupees in their wallet. And this couple is a really old couple, 80, 90 years old. They had walked 6 kilometers and they own a half-an acre plot of land. And I asked my farmhand, who is it? And he said, well, old farmers who are living there.
And I said, they're going away with 70 rupees. It's going to take another 3 months for pumpkins to grow. How are they going to live for the next 2 to 3 months with 70 rupees in their pocket? Right? Now that disturbed me no end, and I made a promise to myself that I'll develop a model for sustainable living, where you don't depend on anybody for your resources, especially electricity, water, waste management. And that's what set me on the path towards sustainability. So every now and then I think back at that old couple, and they are the ones who kind of inspired me or pushed me to building a model for sustainable living, which resulted in our native village and the rest of my 2 decades of journey. Wonderful. Thank you so much, Mr. Ramkumar. I think Mr. Jairam, I think you kind of alluded to that you went to Germany and you saw something which you adopted once you came back. Anything else that triggered you to start this path? Technical problem more. It's okay. See, I started the farming in the year, I never came from a rich family. My father, parents, they are all very difficult life. And I've seen, in my village, people having farms, See, when I became a lawyer, and my first money was invested in the farm. Because childhood, I was having a dream of doing a farm. So when I started in 1998 and started cultivation, and all this government, agriculture department, horticulture, they started coming to me and all, you put this chemical, sir, that chemical, you make so many things, you grow modern, so many things, sir. So what happened then, I started growing these flowers, cut flowers, and also started doing many, many things. The way the chemicals were advised and used, actually that's, I went back to my native, whatever native village practices and my childhood experiences. Then I started reading lot. Then I got one book called One Star Revolution. I think most of you, some of you must know about this book. He is a very popular scientist in Japan, Musanoo Fukuoka. And he has written in Kannada, also translated. He is a very, he has done lots of research and he turned into natural farming. So that book and also knowledge, I immediately transferred into organic farming. Those days nobody was talking about organic farming. Think about 2.5 decades. So from organic farming, I graduated to this sustainable tourism and other things. A link. Wonderful. So, yes. Yeah, thank you so much, sir. I think this is a wonderful journey, very exciting, both of you. Mr. Ramkumar, you spent almost 2 decades building brands, some of the world's biggest advertising companies. You said you were working with for P&G also. What did advertising teach you about human behavior that you learned and helped in your tourism and sustainability business? So the first stark difference I saw in the world of tourism, especially sustainable tourism, when I came from the advertising marketing world, was a lack of information. And as a result of that, a lack of depth. Everybody was still practicing the traditional tourism, which was, guest comes, treat them well, they go away, happy, sad, didn't matter. Now, the biggest learning that I implemented into the sustainable tourism space, though, those days, I'll be honest, there were not too many resorts. When I started my resort, I was generating 80% of my energy using solar, windmills, biogas plant, fully natural swimming pool. And everybody said, oh my God, you got to tell the world about what you're doing from a sustainability perspective. And I decided not to. I said, no customer is going to give a damn whether the electricity comes from solar or wind or from the grid. No customer is going to be bothered whether you say the water that's coming is from the rain, it's not from BWSSB. They don't care because you come there to have a good time, right? You're not coming there to say, oh my God, wow, the electricity is from the sun. Oh, let's be careful. No, the world is quite far off from that. So I said that what is it that consumers want? What is it that travelers want? At that time, 20 years ago, I redefined luxury for myself. I said luxury is experiences that you get when you are visiting a resort or a place. Those experiences you cannot get where you live.
So I said, experiences you cannot get where you live. If I deliver that on my resort, that is luxury. So I took the sustainability space, I took consumer behavior, I moved it into the cultural aspects of sustainability. So all the things I used to do on my resort, I'm reviving 6 forms of Indian art. So every room has a huge wall mural painted by rural artists. And then I started reviving all old Karnataka art forms. Dollu Kunita, Puja Kunita, Somana Kunita, Yakshagana. I always say, how many of us will say, I'm going to go for a Yakshagana performance and I'm going to pay 2,000 rupees ticket? It's not going to happen, right? So we brought all those experiences. We redesigned a bullock cart by a specified NGO. We used to take people on bullock cart rides. So my experience in the advertising marketing industry ensured that I brought in experiences, tourism experiences, which are sustainable tourism experiences into my resort, and that has been a huge learning for me. Wonderful. I think I started a digital brand management company just like this. Understanding people, understanding psychology, and you can start a business on it. I think end of the day, it's all psychology that makes decision and our habits. I think wonderful. Thank you, Ramkos. As a continuation, Mr. Jairam, travelers today say they care about sustainable experiences. Right? Ultimately, everybody chooses comfort and convenience. Usually wins, right? How do we convert awareness into action? See, I'm right, you're right, many people choose this, the comfort, everything, they don't bother, he's also spoken that. But now I've seen all over the world, there are set of travelers who go to the very sustainable places. That's the become, trend now. Yeah, honestly, when you go to particularly European, and we also now started doing, something like, so where the food is given sustainable, people are not going there, tasty food, healthy food. It's picking up now in India also. Yes. So generally this concept is that they think about comfort, that is there. But one thing that all over the world, a new thing is started now, as we told. Sustainability is no more luxury now. Sustainability is need of the hour now. Last 3 months, what happens is reached a stage where for a hotel today, a hotel says if they have to be luxurious, everything has to be hell of a lot. I'll give you an example. I've just come back, from Phuket after a global conference, and I walked into my hotel room. I was living there alone. First of all, I had a double bed. On that double bed, I counted 9 pillows, and then there were sofa sets because I was in a suite. There were sofa sets. All together, I counted 18 pillows in my room. Now I went to the manager, because he came to ask me, is everything okay? I said, it's fine. I told him, why are there 9 pillows on my bed? I have only one head. I'm not Ravan, yaar. My name is Ram. Yeah? Why are there 9 pillows? Because what happens is when I check out of there, all the pillowcases, all the cushion covers, everything has to be taken out and laundered. Now, is this a luxury? Do we live like that at home? Do we sleep with 9 pillows around us? I mean, 8 birthday manenali, right? It's nonsensical behavior. Food again. We judge a resort by the size of its buffet. People advertise, in our buffet we have 42 dishes, 38 dishes. 10 dishes open kaine irutte. But that's how they advertise. We don't eat like that at home. Undu anna palya, rice, chapati. Why then does excess have to define luxury? That is why I say today luxury should be, give me an experience I cannot get where I live. Because it goes into Instagram, Facebook Shorts, YouTube Shorts. That is more important, right? Than sitting down and eating 42 dishes. So it is being redefined, and luxury and sustainability does coexist, but the framework has shifted. Wonderful. Thank you. I think that's a great lesson. Yeah, please add, and then I'll ask you. See, now the things are getting changed. I will tell you an example.
My hotel, Eco Hotel, 65 room hotel in Bangalore. Usually we get around 1 lakh, 1 lakh 25, 1 lakh 50 electricity bill. The same room, same size of the hotel, they will get more than 3.5 to 4 lakhs. So how you are saving your energy is that, number one, you are not done this centralized. See, centralized AC is not required to all the hotel, big, whatever. Environment, climate change, forget about all that. Do it for purely business reasons because it makes business sense. Absolutely, I completely agree. I'll give you 2 examples of this. Amazing. We used to use CFC full gas in refrigerators. So there was an alternative which was provided as a scientific research, but nobody used it because it was too expensive, basically. But the moment the cost of the gas came down, everybody switched. Simple, right? A lot of business sense makes, I think, sustainability very easy practice. Another example, I'll give you a Mysore example. There's a company called Chevron which makes a lot of cleaning chemicals. They were sustainably rated, EcoVadis rated. So when they went to pitch to some of these European companies and some of the Indian companies who serve for US and Europe, they said, if you have this certificate, we'll buy from you. And they were the only one MSMEs who were there. So, they made a business out of it. A lot of times, I think, incorporating sustainability within our businesses, irrespective of which business sector we are in, I think absolutely makes sense, Ram. I completely agree with you because this is a buzzword in a lot of our industry discussions also. So I think one last question, Mr. Jairam. If every hotel owner here wanted to become 10% more sustainable from tomorrow, if they wake up and say, I want to be 10% more sustainable, what are the 3 simple things they can start with? Give us only 3 things. Yeah. So it's easy. First thing is that you touch your energy. Energy, okay. You should touch your energy, how much you are consuming, what is electricity, what is your cooking, all those things. So lots of saving devices have come and switch over to different methods of energy level. Second is that touch your food. Are you using any imported thing, packed thing when you are cooking? Why can't you use local food, local materials, local ingredients? That makes a big difference actually. So you can also give healthy food at an affordable cost. And all the packed food should be stopped to your kitchen. Because packed food is the most junk food, which is causing lots of hazardous things. All contain chemical, preservatives, so many things. Why can't you cook simple, as you told, home food? It's possible. There are home kitchens started now. It's a big business now, booming businesses now. Home kitchen, home this thing, products, so many things. The second one. Third one, can you train your employees to be more and more eco-conscious? That's very, very important. If your employees are not able to understand that, how can you communicate to the guest? So you should have a strong training and strong commitment, those things, and owner himself must be committed to this cause. I am telling you the last question is only a responsibility, accountability, most important, not a business sense. What are you going to give back to the nature? Are you destroying? Are you protecting nature? Most important. Are we having gratitude to the nature? See, why all these problems are happening in this world is that humans are disconnected from the nature. They think that they are owners of this earth. So this mentality has to be changed. These things can definitely make see difference in their businesses. Absolutely. I think that's a great suggestion. I wish many of us can adopt. Thank you so much, Mr. Jairam. I think we are running out of time. I just have 3 rapid fire questions to each one of you. I'll ask the question, you have to give me 1 word or 1 sentence, extremely short answers, okay? Let's start with Ram. One sustainability habit you personally will never compromise on? Turning the lights off in the rooms and turning the tap off when I'm not using it. Wonderful, thank you. Mr. Jairam, one thing soil has taught you about life? It's the soil to soul connection. I am totally connected to the universe. Wonderful. And it's a magical to live on this universe. Thank you. Ram, a bigger teacher, corporate boardroom or farm? Oh, the farm, definitely. Farm. Okay, wonderful. So, Jairam, one food habit you wish urban Indians changed? They have to go for traditional food, what our forefathers were eating. Wonderful. Our grandparents. Excellent. Ram, if nature could send humans one WhatsApp message today, nature sending a WhatsApp message, what would it say? Remember me? That's it? One question mark? We've forgotten. Okay. Wonderful. Jairam, technology or tradition, which will save sustainability? Both are needed now today.
Technology also doing wonderful, tradition also needed. It's a combination, good combination. We can't forget both the things. Wonderful. Thank you so much, gentlemen, for wonderful panel discussion and answers. One round of applause for both of our panelists today. Thank you so much. Dantri, on to you. Thank you, sir, for the wonderful session. ಈಗ ಮೈಸೂರು ಟ್ರಾವೆಲ್ ಮಾರ್ಟ್ ಕಡೆಯಿಂದ ಎಲ್ರಿಗೂ ಈ ವೇದಿಕೆ ಮೇಲಿರುವಂಥ ಪ್ಯಾನಲಿಸ್ಟ್ಗಳಿಗೆ ಹಾಗೆ ಮಾಡರೇಟರ್ಗೆ ನಾವು ಒಂದು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀವಿ. ಐ ರಿಕ್ವೆಸ್ಟ್ ಜಯಕುಮಾರ್ ಸರ್ ಟು ಪ್ಲೀಸ್ ಆನರ್ the panelists and also the moderator. Thank you, CB Ramkumar sir. Thanks to Mr. Jairam HR, founder Green Park. Also thanks to Mr. Dharma Prasad for moderating the session wonderfully. Impact ಅಂತ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ there are three famous film personalities, one being Mr. Rajendra Singh Babu, he is the famous director and producer, and also the other one is the famous producer Mr. Sandesh Nagraj. ಅವರು ಕೂಡ ಈ ಪ್ಯಾನೆಲ್ ನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇರ್ತಾರೆ. ಅವರ ಜೊತೆಗೆ ಚಿತ್ರನಟಿ ರೋಶ್ನಿ ಪ್ರಕಾಶ್ ಅವರು ಕೂಡ ಮಾತಾಡೋದಕ್ಕೆ ಇರ್ತಾರೆ. and this session is being moderated by Mr. Adarsh Ramesh. ಇನ್ನು ಸ್ವಲ್ಪನೇ ಹೊತ್ತಿನಲ್ಲಿ ಎಲ್ಲರೂ ಆನ್ ದ ವೇ ಇದ್ದಾರೆ, ಎಲ್ಲರೂ ಆಲ್ಮೋಸ್ಟ್ ರೀಚ್ ಆಗಿದ್ದಾರೆ. Give us 5 minutes and we'll start the last session for the day.
today we are all set for the last session of the day, which is about Mysore Film City. Before starting the session, I'd like to introduce today's session's moderator, Mr. Adarsh Ramesh. So Mr. Adarsh Ramesh is a marketing strategist, entrepreneur, storyteller and ecosystem builder known for his work in branding, digital experiences, tourism promotion and cultural entrepreneurship. As the founder of Inside Out Value Consultancy and associated initiatives such as Desi Adda, Project Reach Out and Experience Mysuru, he has worked extensively at the intersection of creativity, technology, community engagement and also destination branding. With a strong background in digital marketing, content strategy and experiential storytelling, Adarsh has contributed to initiatives that promote Mysuru's cultural identity. A passionate advocate for leveraging storytelling and media to create meaningful impact, Adarsh brings a contemporary perspective on how entertainment, tourism, technology and destination marketing can work together to build globally relevant experiences. At Mysuru Travel Mart 2020-26, he'll moderate the Mysore Film City panel discussion, guiding conversation on the role of film tourism in the improvement of Mysuru's economy. Over to you, Adarsh. So there is a small announcement. KTF, Karnataka Tourism Forum na members, office bearers ಯಾರ್ಯಾರಿದ್ದೀರಾ ಅವರೆಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. President and all the office bearers who are present here. President Mr. Patrick George is here. So Mysuru Travel Mart 2020-26 powered by GRS Fantasy Park. This program is in association with Karnataka Tourism Forum. We have a small token of gratitude from the Mysuru Travel Mart for KTF members. A big round of applause, please. Thank you. I'd like to call upon Venkatesh sir, SISMAM Association na ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. Private School Association President. He has also contributed extensively for this 3-day event in different dimensions. Thank you sir. Thank you for your cooperation. ಸ್ಪೆಷಲಿ ಇವತ್ತಿನ ಪ್ಯಾನಲಲ್ಲಿ ಇರುವಂಥ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ವೆಂಕಟೇಶ್ ಸರ್ ಇಸ್ ದ ಮೇನ್ ರೀಸನ್. ಸೊ ಇದರ ಮಧ್ಯ ವಿ ಹ್ಯಾವ್ ಅನದರ್ ಅನೌನ್ಸ್ಮೆಂಟ್. ನಾಳೆ ಬೆಳಗ್ಗೆ 10 ಗಂಟೆಗೆ ಇದೇ ವೆನ್ಯೂಯಲ್ಲಿ ಕೆಳಗಡೆ ಫಾಯರಲ್ಲಿ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇರುತ್ತೆ. 5 ರಿಂದ 15 ವರ್ಷ ಮಕ್ಕಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ಬೋದು. ದೆರ್ ಇಸ್ ನೋ ರಿಜಿಸ್ಟ್ರೇಷನ್ ಫೀಸ್ ಆರ್ ಎನಿಥಿಂಗ್. ಸೊ ನಿಮಗೆ ಗೊತ್ತಿರೋರು ಯಾರು ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಪ್ಲೀಸ್ ಡೂ ಅಟೆಂಡ್ ದ ಡ್ರಾಯಿಂಗ್ ಕಾಂಪಿಟೇಷನ್. ಈಗ ಓವರ್ ಟು ಆದರ್ಶ್. ಥ್ಯಾಂಕ್ ಯು ದಾತ್ರಿ. ನಮಸ್ತೆ ಎಲ್ಲರಿಗೂ. ಗುಡ್ ಈವ್ನಿಂಗ್. ಎಲ್ರಿಗೂ ಜೋಶ್ ಚೆನ್ನಾಗಿದೆಯಾ? ಹೌಸ್ ದ ಜೋಶ್? ಹಿಂದ್ಗಡೆ ಸ್ಟೂಡೆಂಟ್ಸ್ ಹೇಳಿ ಹೌಸ್ ದ ಜೋಶ್? ಓಕೆ ಓಕೆ. ಸೊ ಈಗಿನ್ನ ಜಾಸ್ತಿ ಆಗುತ್ತೆ ನಿಮ್ಮ ಜೋಶು, ಯಾಕಂದರೆ ನಮ್ಮ ಮಧ್ಯ 2 ಎಮಿನೆಂಟ್ ಪರ್ಸ್ನಾಲಿಟೀಸ್ ಇದ್ದಾರೆ, ಇನ್ನೊಬ್ರು ಬರಲಿದ್ದಾರೆ ಈಗಲೇ. ಒಂದು ಮೂವಿನ ಸ್ಕ್ರಿಪ್ಟನ್ನ ಅವ್ರು ಎಷ್ಟು ಸಲ ರೀವರ್ಕ್ ಮಾಡಿರ್ತಾರೋ ಬಹುಶಃ ನಾನು ಅಷ್ಟೇ ಸಲ ರೀವರ್ಕ್ ಮಾಡಿದ್ದೀನಿ ಅವರಿಬ್ಬರದು ಇಂಟ್ರಡಕ್ಷನ್ನ ಪ್ರಿಪೇರ್ ಮಾಡೋಕ್ಕೆ. ಬಿಕಾಸ್ ಎಷ್ಟು ಕ್ರೆಡಿಬಿಲಿಟಿ ಇದೆ, ಆಮೇಲೆ ಎಷ್ಟು ಅಚೀವ್ಮೆಂಟ್ಸ್ ಇದೆ ಅಂದರೆ ಪೇಜಸ್ ಕಟ್ಲೆ ಇದೆ, ಅದನ್ನೆಲ್ಲನೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಕ್ಷಮಿಸ್ಬಿಡಿ ಸರ್, ಏನಾದರೂ ಇಂಟ್ರಡಕ್ಷನಲ್ಲಿ ಮಿಸ್ಸಿಂಗ್ ಇದ್ದರೆ. ರೋಶನಿ ಪ್ಲೀಸ್ ಫಾರ್ಗಿವ್ ಇಫ್ ಐ ಲೀವ್ ಔಟ್ ಸಮಥಿಂಗ್. ಸ್ಟೇಜಿಗೆ ಕರೆಯೋಕ್ಕೆ ಮುಂಚೆ ಐ ವುಡ್ ಲೈಕ್ ಟು ರೀಡ್ ಇಂಟ್ರೊಡಕ್ಷನ್. ಇದು ಫಿಲ್ಮ್ ಸಿಟಿ ಬಗ್ಗೆ. ಅವ್ರು ಇಲ್ಲಿ ಪ್ಯಾನಲ್ಗೆ ಬಂದ ಮೇಲೆ ನಿಮ್ಮನ್ನೆಲ್ಲ ಕೇಳ್ತೀನಿ ಯಾರು ಗೊತ್ತು ಅದ್ರ ಬಗ್ಗೆ ಅಂತ. ಸೊ ಐ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್. ಸೊ ಮೊದಲನೇದಾಗಿ ನಮ್ಮಲ್ಲಿರುವಂಥ ಎಕ್ಸ್ಟ್ರೀಮ್ಲಿ ಎಮಿನೆಂಟ್ ಪ್ಯಾನಲಿಸ್ಟ್ ಮಿಸ್ಟರ್ SV Rajendra Singh Babu. He is a very successful and a prolific Kannada cinemas director with a career spanning more than 50 years. He is the son of legendary filmmaker D. Shankar Singh, who produced over 100 Kannada films through Mahatma Pictures. Filmmaking is literally his inheritance and Mysore is literally his hometown.
ಸೊ ಅದಕ್ಕೆ ಆದಂಥ ಒಂದು ಜೋರಾದ ಚಪ್ಪಾಳೆ ಅವ್ರಿಗೆ. He was born and raised in Mysore. His father's studio, Navjyoti Studio, was based here. He has been the most vocal and consistent champion in bringing the film city back to Mysore. He personally lobbied with multiple chief ministers, led delegations to the government, called the project a 5-year struggle. Adre 50 ವರ್ಷಕ್ಕೆ ಹತ್ತತ್ರ ಆಗ್ಬಿಟ್ಟಿದೆ ಅದು ಆಲ್ರೆಡಿ. ಇವರ ಕೀ ಸಿನಿಮಾಸ್ ಟೋಲ್ ಗೇಟ್, ಶ್ರುತಿ ಸೇರಿದೆ, ಆನಂದ, ಮುಂಗಾರಿನ ಮಿಂಚು, ಕಾಂಚನಗಂಗಾ, ಈ ರೀತಿ ಹಲವಾರು ಸಿನಿಮಾಗಳನ್ನು ಅವ್ರು ಮಾಡಿದ್ದಾರೆ. ಈಸ್ ಅ ಫಾರ್ಮರ್ ಚೇರ್ಮನ್ ಆಫ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಫಿಲ್ಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್, ಒನ್ ಆಫ್ ದ ಮೋಸ್ಟ್ ಇನ್ಸ್ಟಿಟ್ಯೂಷನಲಿ ಕನೆಕ್ಟೆಡ್ ವಾಯ್ಸಸ್ ಇನ್ ಸ್ಯಾಂಡಲ್ವುಡ್. ಸೊ ಎಲ್ಲರೂ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಈಗ ನಮ್ಮನ್ನ ಈಗ ತಾನೇ ಜಾಯ್ನ್ ಆಗಿದ್ದಾರೆ ವೆರಿ ಸೀನಿಯರ್ ಪರ್ಸನ್ ಆಫ್ ಮೈಸೂರ್, ಸಂದೇಶ್ ನಾಗರಾಜ್ ಅವರು, ಹೂ ಇಸ್ ಅ ಪ್ರೊಡ್ಯೂಸರ್ ಆಫ್ ಸಂದೇಶ್ ಪ್ರೊಡಕ್ಷನ್ಸ್. He is one of Mysore's and one of Sandalwood's most commercially active producers. He runs Sandesh Productions, a banner known for delivering crowd-pleasing blockbusters. Strongly based in Mysore, his business interests, which is hospitality, advertising, film, are all rooted very much in this city. ಇಲ್ಲಿ ಮೈಸೂರಲ್ಲಿ ಯಾರಿದ್ದೀರಾ ಅಥವಾ ಮೈಸೂರಿಗೆ ಯಾರು ಬಂದಿದ್ದೀರಾ, ಯು ಡೆಫಿನೆಟ್ಲಿ ಸೀನ್ ಅವ್ರದ್ದು ಹೋರ್ಡಿಂಗ್ಸ್ ಇರ್ಬೋದು ಅಥವಾ ಅವ್ರದ್ದು ಬಿಸ್ನೆಸ್ ಇರ್ಬೋದು, ಅವ್ರ ಇಸ್ ಕಮಿಟ್ಮೆಂಟ್ ಟು ದ ಸಿಟಿ ಎಲ್ರಿಗೂ ತಿಳಿದೇ ಇದೆ ಮೈಸೂರವ್ರಿಗೆ. ಸೊ ಹಿ ಹ್ಯಾಸ್ ಅ ಡೀಪ್ ಆ್ಯಂಡ್ ಪರ್ಸನಲ್ ಆ್ಯಂಡ್ ಕಮರ್ಷಿಯಲ್ ಸ್ಟೇಕ್ ಇನ್ ಮೈಸೂರ್ ಆ್ಯಂಡ್ ಹಿ ಈಸ್ ವೆರಿ ವೆರಿ ಇನ್ಫ್ಲೂಯೆನ್ಷಿಯಲ್ ಇನ್ ಗ್ರೋಯಿಂಗ್ ದ ಸಿಟಿ ಆಸ್ ಅನ್ ಎಂಟರ್ಟೈನ್ಮೆಂಟ್ ಹಬ್. He is someone who's backed star-driven high-budget productions. His perspectives on infrastructure is commercially grounded and he understands what a production needs to choose the location, what it costs and what it means to the bottom line when productions leave Karnataka. So it's a pleasure that he accepted our invite and he's here with us today. Namaskara sir. ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಮತ್ತು ಸಂದೇಶ್ ಸರ್ನ ದಯವಿಟ್ಟು ಸ್ಟೇಜ್ಗೆ ಬರಮಾಡ್ಕೋಬೇಕು ಅಂತ ಮೈಸೂರು ಟ್ರಾವೆಲ್ ಮೆಂಬರ್ಸ್ನ ಕರಿತೀನಿ. I also introduce Roshni Prakash. Please, if she can also be escorted to the stage. She's a Mysore-born actress who works across Kannada, Telugu and Tamil cinema. A Femina Miss India South finalist in 2016, she chose acting over a master's degree in Australia. An unusual trajectory that gives her a clear-eyed perspective on what it means to build a career in the cinema industry. She's trained in Bharatanatyam. She completed her engineering in Mysore, my batchmate in JC College, which is extremely proud for me to have her here. But her career has taken all the way across India and internationally as well. She is also a personal embodiment of brain drain. ಮೈಸೂರಿನ ಟ್ಯಾಲೆಂಟು ಮೈಸೂರಲ್ಲಿ ಇಲ್ಲದೆ ಹೊರಗಡೆ ಹೋಗಿ ಸಕ್ಸಸ್ ಹುಡ್ಕೋಬೇಕಾಗಿದೆ. ಅದರಲ್ಲಿ ಅವರು ಒನ್ ಆಫ್ ದೋಸ್ ಪರ್ಸನ್ಸ್. ಶಿ ಈಸ್ ಅ ಫೆಮಿನಾ ಮಿಸ್ ಇಂಡಿಯಾ ಸೌತ್ ಫೈನಲಿಸ್ಟ್. ಕವಲುದಾರಿ ಅವ್ರ ಪಿಕ್ಚರ್ಗೆ ತುಂಬ ಅವಾರ್ಡ್ಸ್ ಬಂದಿದೆ. ಶಿ ಈಸ್ ಆಲ್ಸೋ ರಿಸೀವ್ಡ್ ದ ಸೀಮಾ ಕ್ರಿಟಿಕ್ಸ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಆ್ಯಂಡ್ ಚಂದವನ ಕ್ರಿಟಿಕ್ಸ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಫಾರ್ ಹರ್ ಪರ್ಫಾರ್ಮೆನ್ಸ್ ಇನ್ ಮರ್ಫಿ, ಈಗ ರೀಸೆಂಟಾಗಿ ಬಂದಿದ್ದ ಮೂವಿ, ಆ್ಯಂಡ್ ದ ಸಿನಿಮಾ ವಿಕೆಟನ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಫಾರ್ ಧೋನಿಮಾ. ಸೊ ಜೋರಾದ ಚಪ್ಪಾಳೆ ನಮ್ಮ ಈ 3 ಎಮಿನೆಂಟ್ ಪ್ಯಾನಲಿಸ್ಟ್ಗೆ. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ ಇಲ್ಲಿ ಬಂದಿದ್ದಕ್ಕೆ ಮತ್ತು ನಮ್ಮ ಜೊತೆ ಈ ಟ್ರಾವೆಲ್ ಮಾರ್ಟ್ 2026ನ ಪ್ಯಾನಲ್ ಡಿಸ್ಕಷನಲ್ಲಿ ಪಾಲ್ಗೊಂಡಿದ್ದಕ್ಕೆ. ಇಲ್ಲಿ ಆಡಿಯನ್ಸ್ ನಾನು ಕ್ವೆಶ್ಚನ್ ಕೇಳ್ತೀನಿ, ಎಷ್ಟು ಜನರಿಗೆ ಮೈಸೂರು ಫಿಲ್ಮ್ ಸಿಟಿ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿದೆ ಸರ್? ಬರೀ ಮುಂದ್ಗಡೆ ಇರೋರಿಗೆ ಮಾತ್ರ ಗೊತ್ತಿದೆ, ಹಿಂದ್ಗಡೆ ಇರೋ ಸ್ಟೂಡೆಂಟ್ಸ್ ಆಗಲಿ ಅಥವಾ ಯಂಗ್ಸ್ಟರ್ಸ್ಗಾಗಲಿ ಚೂರು ಐಡಿಯಾನೇ ಇಲ್ಲ ಅನಿಸುತ್ತೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ನಾನು ಅಂದ್ಕೊಂಡಂಗೆ ಫಸ್ಟಿಂದಾನೇ ಮಾತಾಡಬೇಕು ಎಲ್ಲನೂ. ಒಂಚೂರು ಕಾಂಟ್ಯಾಕ್ಟ್ ಸೆಟ್ ಮಾಡ್ತೀನಿ ಎಲ್ರಿಗೂ. ಏನು ಕಾಂಟೆಕ್ಸ್ಟ್ ಅಂದರೆ, ಒಂದು 1980 CM ರಾಮಕೃಷ್ಣ ಹೆಗ್ಡೆ ಅವರು ಫಿಲ್ಮ್ ಸಿಟಿನ ಅನೌನ್ಸ್ ಮಾಡ್ತಾರೆ. 200 acres ಇಸ್ ಐಡೆಂಟಿಫೈಡ್ ಬಟ್ ನಥಿಂಗ್ ಇಸ್ ಬಿಲ್ಟ್ ಇನ್ ಬ್ಯಾಂಗ್ಳೂರ್, ಕರೆಕ್ಟ್? ಎಸ್. 2015 CM ಸಿದ್ದರಾಮಯ್ಯನವರು ಮತ್ತೆ ಅನೌನ್ಸ್ ಮಾಡ್ತಾರೆ ಮೈಸೂರಿನಲ್ಲಿ ಅಂತ, ಇಮ್ಮಾವು ಅವ್ರ ವರ್ಣ ಕಾನ್ಸ್ಟಿಟ್ಯೂಯೆನ್ಸಿನಲ್ಲೇ ಅಂತ. ಆಮೇಲೆ ಮತ್ತೆ 2018 ಚೀಫ್ ಮಿನಿಸ್ಟರ್ ಅವ್ರು ಬಂದಾಗ ರಾಮನಗರಕ್ಕೆ ಮೂವ್ ಆಗುತ್ತೆ ಅದು, ಮತ್ತೆ ಮೈಸೂರಿಗೆ ಹೋಯ್ತು ಕುಮಾರಸ್ವಾಮಿ ಅವ್ರು ಬಂದಾಗ. ಆಮೇಲೆ 2020 ಬೆಂಗಳೂರಿಗೆ ಅಂತ ಹೋಗುತ್ತೆ.
2024ರಲ್ಲಿ 500 ಕೋಟಿ ಅಲೋಕೇಟ್ ಆಗಿದೆ, 110 ಎಕರೆ ಟ್ರಾನ್ಸ್ಫರ್ ಆಗಿದೆ, ಬೌಂಡ್ರಿ ವಾಲ್ ಟೆಂಡರು ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಅದು ನಿಂತೋಗುತ್ತೆ. 2025ರಲ್ಲಿ ಫಾರ್ಮರ್ಸ್ ಕಡೆಯಿಂದ ಪ್ರೊಟೆಸ್ಟ್ ಆಗುತ್ತೆ, ಚೀಪಾಗಿ ಮಾರ್ಬಿಟ್ಟಿದ್ದೀವಿ, ನಮಗೆ ಫೇರ್ ಕಾಂಪನ್ಸೇಷನ್ ಬೇಕು ಅಂತ ಮತ್ತೆ ನಿಂತೋಗುತ್ತೆ ಪ್ರಾಜೆಕ್ಟು. ಸೊ 45 ಇಯರ್ಸ್. ನಾನು ಈ ಸ್ಕ್ರಿಪ್ಟ್ ಮಾಡಿದಾಗ 4 ಗೌರ್ಮೆಂಟ್ ಚೇಂಜ್ ಆಗಿತ್ತು ಅಂದರೆ ಈಗ 4.5 ಅಥವಾ 5 ಗೌರ್ಮೆಂಟ್ ಚೇಂಜ್ ಆಗಿದೆ. ಈಗ ಮತ್ತೆ ಬೇರೆ CM ಬಂದಿದ್ದಾರೆ, ಮತ್ತೆ ಏನಾಗತ್ತೋ ಗೊತ್ತಿಲ್ಲ ಈ ಪ್ರಾಜೆಕ್ಟ್ಗೆ. ಸೊ ಈ ಥರ ಇತ್ತು ಅಂದಾಗ ಮೈಸೂರಿಗೆ ಇಸ್ ಇಟ್ ಜಸ್ಟ್ ಎ ಸ್ಟೇಟ್ಮೆಂಟ್ ದಟ್ ಇಟ್ಸ್ ಅ ಪೊಲಿಟಿಕಲ್ ಮೂವ್ ಎವ್ರಿ ಟೈಮ್ ಸಂಬಡಿ ನ್ಯೂ ಕಮ್ಸ್? ಮೈಸೂರು, ಬೆಂಗಳೂರು, ರಾಮನಗರ, ಈಗ ಮೈಸೂರ ಅಥವಾ ಕನಕಪುರನ ಗೊತ್ತಾಗ್ತಿಲ್ಲ ಈಗ ಈ ಪ್ರಾಜೆಕ್ಟ್ ಎಲ್ಲಿಗೆ ಹೋಗುತ್ತೆ ಅಂತ. ಮತ್ತೆ ಸೊ ರಾಮೋಜಿ ಫಿಲಮ್ ಸಿಟಿ ಬಂದಿದ್ದು ಆನ್ಲೈನ್ ಸ್ಟ್ಯಾಟ್ಸ್ ನೋಡಿದ ಪ್ರಕಾರ 60%, ಮೋರ್ ದೆನ್ 60% ಆಫ್ ರಾಮೋಜಿ ಫಿಲಮ್ ಸಿಟೀಸ್ ರೆವೆನ್ಯೂ ಇಸ್ ನಾಟ್ ಬಿಕಾಸ್ ಆಫ್ ಶೂಟಿಂಗ್ ಬಟ್ ಬಿಕಾಸ್ ಆಫ್ ಟೂರಿಸಮ್ ಅಂತ ಓದಿದೆ. ಎಸ್ ಸರಿನೋ ಇಲ್ಲೋ ಗೊತ್ತಿಲ್ಲ, ಬಟ್ ದಟ್ಸ್ ವಾಟ್ ವಿ ಸಿ ಆ್ಯಂಡ್ ದೇರ್ ಇಸ್ ಅ ಗುಡ್ ಇನಫ್ ರೀಸನ್ ದಟ್ ಇಟ್ ಮೈಟ್ ಹ್ಯಾಪನ್ ಇನ್ ಮೈಸೂರ್. ಸೊ ಇದು ಕಾಂಟೆಕ್ಸ್ಟ್ ಟೂರಿಸಮ್ ಇಂಡಸ್ಟ್ರಿ ಇದು. ಯಾಕಂದ್ರೆ ಇಲ್ಲಿ ಫಿಲಮ್ ಸಿಟಿ ಬಂದರೆ ಜನ ಉಳ್ಕೋತಾರೆ, ಒಳ್ಳೆ ಆ್ಯಕ್ಟರ್ಸ್ ಬರ್ತಾರೆ, ಮೈಸೂರದೇ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ ಆ್ಯಂಡ್ ಇಟ್ ಪುಟ್ಸ್ ಇಟ್ ಆನ್ ದ ಗ್ಲೋಬಲ್ ಮ್ಯಾಪ್. ಸೊ ದಟ್ ಈಸ್ ದ ರಿಲೆವೆನ್ಸ್ ಹಿಯರ್ ಬಿಟ್ವೀನ್ ಫಿಲಮ್ ಸಿಟಿ ಆ್ಯಂಡ್ ಟ್ರಾವೆಲ್ ಮಾರ್ಟ್. ಸೊ ಈ ಕಾಂಟೆಕ್ಸ್ಟ್ ಜೊತೆಗೆ ನಾವು ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸರ್ ಅಲ್ಲಿ ಪೇಪರಲ್ಲಿ ಏನೋ ಪ್ರಾಬಬ್ಲಿ ದ ಮೋಸ್ಟ್ ಎಜುಕೇಟೆಡ್, ನಮಗೆ ಅವ್ರನ್ನ ಪ್ರಶ್ನೆ ಕೇಳೋಕ್ಕೇನೆ ಭಯ ಆಗ್ತಾ ಇದೆ. ಬಿಕಾಸ್ ಉತ್ತರದಲ್ಲಿ ಏನಿದೆಯೋ ಗೊತ್ತಿಲ್ಲ, ಪ್ರಶ್ನೆಯಲ್ಲೇ ತಪ್ಕೊಂಡು ಹಿಡಿಬೋದು ಅವರು. ಅಷ್ಟು ನಾಲೆಜಬಲ್, ಅಷ್ಟು ಲರ್ನೆಡ್ ವಿತ್ ಸೋ ಮಚ್ ಆಫ್ ಹಿಸ್ಟ್ರಿ ಆ್ಯಂಡ್ ಸೋ ಮಚ್ ಆಫ್ ಕನ್ವಿಕ್ಷನ್ ಇನ್ ಇಸ್ ಜಾಬ್. ಅದನ್ನ ಮೆಚ್ಚಬೇಕು. 4 ಪ್ಯಾನಲ್ ಕೂರಕ್ಕಾಗ್ತಿಲ್ಲ ಎಷ್ಟೊಂದು ಜನರಿಗೆ. ಇಲ್ಲಿ 45 ವರ್ಷದಿಂದ ಅವರು ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಸರ್, ಮೊದಲನೇ ಪ್ರಶ್ನೆ ಅದಕ್ಕೆ ನಿಮಗೋಸ್ಕರ. 1980ರಲ್ಲಿ ಅನೌನ್ಸ್ ಆಯಿತು ಅಂತ ಇದೆ, ಬಟ್ ಇಲ್ಲಿ ಎಷ್ಟೊಂದು ಜನರಿಗೆ ಅಷ್ಟು ವಯಸ್ಸು ಆಗಿಲ್ಲ ಇಲ್ಲಿರೋರೆಲ್ಲ ನೀವು ನೋಡ್ದಂಗೆ. ಸೊ ಈ ಪ್ರಾಜೆಕ್ಟು ಏನಕ್ಕೆ ಇಷ್ಟು ಸಲ ನಿಲ್ತಾ ಇದೆ? ಹೆಸರು ಚೇಂಜ್ ಮಾಡಬೇಕಾ? ನ್ಯೂಮರಾಲಜಿ ಪ್ರಾಬ್ಲಮಾ, ಸೈಕಾಲಜಿ ಪ್ರಾಬ್ಲಮಾ, ಪೊಲಿಟಿಕಲ್ ಪ್ರಾಬ್ಲಮಾ, ಏನು ಅಂತ ನಿಮ್ಮ ಒಪಿನಿಯನ್ ಸರ್? See, the willpower for the government is nil. See, ನಾನು ನಮ್ಮ ಮೈಸೂರು ಒಂದು ಚಿಕ್ಕ ಇದಕ್ಕೊಂದು ಪ್ರಿಯಾಂಬಲ್ ಹಿಸ್ಟ್ರಿ ಹೇಳ್ತೀನಿ. ಹಾಲಿವುಡ್ಡಲ್ಲಿ ದೇ ವಾಂಟೆಡ್ ಮೇಕ್ ಎ ಫಿಲಮ್, ಹ್ಯಾರಿ ಬ್ಲ್ಯಾಕ್ ಆ್ಯಂಡ್ ದಿ ಟೈಗರ್ ಅಂತ. ಅವರು ಕಂಪ್ಲೀಟ್ ಇಂಡಿಯಾ ಸುತ್ಕೊಂಡು ಬಂದರು. ಕೊನೆಗೆ ಅವರು ಹಾಲಿವುಡ್ಗೆ ತಿಳಿಸಿದ್ದು ಮೈಸೂರು ಸಿಟಿ ಈಸ್ ದಿ ಬೆಸ್ಟ್ ಸಿಟಿ ಅಂಥೇಳಿ 43ನೇ ಇಸ್ವಿಲೇ ಹ್ಯಾರಿ ಬ್ಲ್ಯಾಕ್ ಆ್ಯಂಡ್ ದಿ ಟೈಗರ್ ಅಂತ ಒಂದು ಇಂಗ್ಲೀಷ್ ಪಿಕ್ಚರ್ ಮಾಡಿದ್ರು. ಅದಾದಮೇಲೆ ಬೇಕಾದಷ್ಟು ಪಿಕ್ಚರ್ಗಳು ಬಂತು. ಎಲ್ಲರೂ ಜೈಪುರ್ ಅಂತಾರೆ. ಜೈಪುರಲ್ಲಿ 7 ಪ್ಯಾಲೇಸ್ ಇರೋದು, ನಮ್ಮಲ್ಲಿ 16 ಪ್ಯಾಲೇಸ್ ಇದೆ. ಇವತ್ತಿಗೂ ನಮಗೆ ಲಲಿತ್ ಮಹಲ್ ಒಂದು ಸೆಟ್ ಇದ್ದಂಗೆ. ಬೇಕಾದಷ್ಟು ಪಿಕ್ಚರ್ಸ್ಗಳು ನೀವು ಹಿಂದಿ, ತಮಿಳು, ತೆಲುಗು ಯಾವ್ದು ನೋಡಿ. ಮೈಸೂರು ಈಸ್ ಅ ಹೆವನ್. ಬಟ್ ಅನ್ಫಾರ್ಚುನೇಟ್ಲಿ ದ ಗೌರ್ಮೆಂಟ್ ಕುಡ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ಹೌ ಇಂಪಾರ್ಟೆಂಟ್ ಈಸ್ ದಿ ಫಿಲಮ್ ಇಂಡಸ್ಟ್ರಿ ಅಂತ. ದೆರ್ ಈಸ್ ಅನ್ ಆರ್ಟಿಕಲ್ ಟುಡೇ ಇನ್ ಇಂಡಿಯನ್ ಎಕ್ಸ್ಪ್ರೆಸ್, 300 ಬಿಲಿಯನ್ ರುಪೀಸ್ ಮೇಲೆ ಟೂರಿಸಮ್ ಆ್ಯಂಡ್ ಸಿನಿಮಾಗಿದೆ ಅಂತ ಒಂದು ಆರ್ಟಿಕಲ್ ಇದೆ. ಬಟ್ ಯಾರೂ ಅದನ್ನು ಟ್ಯಾಪೇ ಮಾಡಲ್ಲ. ನಮ್ಮಲ್ಲಿ ನವಜ್ಯೋತಿ ಸ್ಟುಡಿಯೋ 1945 to 49 ಸರಸ್ವತಿಪುರಮಲ್ಲಿತ್ತು. MGR ವಾಸ್ ಫ್ರಮ್ ದೇರ್ ಆ್ಯಂಡ್ ರಾಜ್ಕುಮಾರ್ ಆಲ್ಸೋ ವೆಂಟ್ ಫ್ರಮ್ ದೇರ್. ಇಟ್ ವಾಸ್ ದಿ ಹಿಸ್ಟ್ರಿ. ಇಟ್ ವಾಸ್ ಕ್ಲೋಸ್ಡ್ ಆ್ಯಂಡ್ ದೆನ್ ಪ್ರೀಮಿಯರ್ ಸ್ಟುಡಿಯೋ MN ಬಸವರಾಜಯ್ಯ ಅಂತೇಳಿ ಅವರು ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ದಿ ಟಾಪ್ ಮೋಸ್ಟ್ ಸ್ಟುಡಿಯೋ ಇನ್ ಏಷ್ಯಾ, ಮೋರ್ ದ್ಯಾನ್ 14 ಫ್ಲೋರ್ಸ್ ಆ್ಯಂಡ್ 7 to 8 ಶೂಟಿಂಗ್ಸ್ ಒಂದೇ ಸರಿ ನಡೀತಾ ಇತ್ತು. ಅಂದರೆ ಅಷ್ಟು ಮೈಸೂರಲ್ಲಿ ಅನುಕೂಲ ಇದೆ ಶೂಟಿಂಗಿಗೆ. ಏಕೆಂದರೆ ಇಲ್ಲಿರೋ ಥರ ಲೊಕೇಶನ್ನು 10 ಕಿಲೋಮೀಟ್ರ್ ದೂರದಲ್ಲಿ 250 ಲೊಕೇಶನ್ ಇದೆ. ಎಲ್ಲೂ ವರ್ಲ್ಡಲ್ಲಿ ಎಲ್ಲೂ ಇವೆಲ್ಲ. 4 ನದಿ ಇದೆ, 20 ಪ್ಯಾಲೇಸ್ ಇದೆ, ಫಾರೆಸ್ಟ್ ಇದೆ. ಹಿಂಗೋದ್ರೆ ಮಡಿಕೇರಿ, ಹಿಂಗೋದ್ರೆ ಚಿಕ್ಕಮಂಗ್ಳೂರು, ಇಲ್ಲೋದ್ರೆ ಗೋಪಾಲ ಸ್ವಾಮಿ ಬೆಟ್ಟ. ಏನು ಬೇಕು ನಿಮಗೆ, ದ ಬೆಸ್ಟ್. ಆ್ಯಂಡ್ ಒಂದು ವಿಲೇಜ್ ಇದೆ, ಅದು ವಿಲೇಜಿನ ಹೆಸರು ಗೊತ್ತಿಲ್ಲ, ಒಂದು 250 ಪಿಕ್ಚರ್ ಶೂಟಿಂಗ್ ಆಗಿದೆ ಇಲ್ಲಿ. ಮಾದೇವಪುರ. ಸೊ ಈ ಥರ ಎಲ್ಲ ಇದೆ. ಸಿ, ಒಂದು ಶೂಟಿಂಗ್ ಆದರೆ ಎಷ್ಟು ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ ಅಂತ ಹೋಟೆಲ್ ಇಂಡಸ್ಟ್ರೀಸ್ ಫಸ್ಟು. ಯಾಕೆಂದರೆ ಯಾರು ಬಂದರೂ ನಾವು ಸ್ಟುಡಿಯೋಗೆ ಹೋಗೋಕ್ಕೆ ಮೊದಲು ಹೋಟ್ಲಿಗೆ ಹೋಗೋದು. ಯಾಕೆಂದರೆ ಒಳ್ಳೆ ರೂಮ್ ಬೇಕು. ಈಗ ಅಂಬರೀಷು, ದರ್ಶನ್ ಅವರೆಲ್ಲ ನಮ್ಮ ಸಂದೇಶ್ ಅವ್ರ ಹೋಟ್ಲಲ್ಲೇ ಮನೆ ಇದ್ದರೂ
ಹೋಟ್ಲ್ ಅವರು ಮೈಸೂರೇ ಬೇಕು ಅಂತಿದ್ರು. ರಜನಿಕಾಂತ್ ಅವರು ಮೈಸೂರನ್ನೇ, ರಜನಿಕಾಂತ್ ಮೈಸೂರು, ಮಣಿರತ್ನಂ ಮೈಸೂರು, ಮನಮೋಹನ್ ದೇಸಾಯಿ, ಅಮಿತಾಬ್ ಬಚ್ಚನ್ ಎಲ್ಲರೂ ಅಷ್ಟು ಮೈಸೂರಿಗೆ ಒಂದು ಅಟ್ರಾಕ್ಷನ್ ಇದೆ. ಟೂರಿಸಂ ಮಿನಿಸ್ಟರ್ ಅವರು ಹೇಳಿದ್ರು, ನಾನು ಪ್ರಿಯಾಂಕಾ ಖರ್ಗೆ ಟೂರಿಸಂ ಮಿನಿಸ್ಟರ್ ಆಗಿದ್ದಾಗ ಒಂದು 25 ಲಕ್ಷ ರೂಪಾಯಿ ಟೂರಿಸಂ ಆರ್ಡ್ರ್ ಮಾಡಿಸಿದ್ದೆ ಮೈಸೂರಲ್ಲಿ ಟೂರಿಸಂ ಫಿಲಮ್ ಮಾಡೋದಂತ. ಈ ಪುಣ್ಯಾತ್ಮ ಬಂದ್ಬಿಟ್ಟು ಅದನ್ನು ಕ್ಯಾನ್ಸಲೇ ಮಾಡಿಬಿಟ್ರು. ಆರ್ಡ್ರನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟದ್ದು ಅಂತಿದೆ ಆರ್ಡ್ರ್. ಎಷ್ಟು ಕಷ್ಟಪಟ್ಟು ನಾವು ಗುಜರಾತ್ಗೆಲ್ಲ ಹೋಗಿ ಗುಜರಾತಿನ ತಂದು, ಪಾಪ ಪ್ರಿಯಾಂಕಾ ಖರ್ಗೆ ಅವರಿಗೆ ಭಾಳ ಇಂಟ್ರೆಸ್ಟ್ ಇತ್ತು ಟೂರಿಸಂ ಮಾಡಬೇಕು ಅಂತ, ಫಿಲಮ್ ಟೂರಿಸಂ ಮಾಡಬೇಕು ಅಂತ. ಈ ಪುಣ್ಯಾತ್ಮ ಬಂದ್ಬಿಟ್ಟು ಅದನ್ನು ಕ್ಯಾನ್ಸಲೇ ಮಾಡಿಬಿಟ್ರು. ಅಂದರೆ ಅಲ್ಲಿ ಕೂತ್ಕೊಳ್ಳೋರು ಎಂತಾರೆ, ಅವ್ರಿಗೆ ಪಾಪ ನಾಲೆಡ್ಜ್ ಇರೋಲ್ಲ. ನಾಲೆಡ್ಜ್ ಇರೋರನ್ನ ಹಾಕಬೇಕು. ಆಮೇಲೆ ಕಾಸ್ಟ್ ತಗೊಂಡಾಗ ಒಂದು ಹೀರೋ ಬಂದರೆ ಬೆಂಗಳೂರಿನಲ್ಲಿ ವೆಸ್ಟರ್ನ್ ಯೂಟ್ಲಿಗೆ ಹೋಗ್ತಾರೆ, 36,000 ರೂಪಾಯಿ ಬಿಲ್ಲು. ಅದೇ ಇಲ್ಲಿ ಮೈಸೂರಲ್ಲಿ ಬಂದರೆ 5,000ಕ್ಕೆ ಎಕ್ಸ್ಟ್ರಾರ್ಡಿನರಿ ರೂಮ್ ಸಿಗುತ್ತೆ. ಆಮೇಲೆ ವರ್ಕ್ ಟರ್ನ್ ಓವರು ಮೈಸೂರು ಬೆಂಗಳೂರಿನಲ್ಲಿ 10 ದಿವಸ ಆದರೆ ಮೈಸೂರಲ್ಲಿ 3 ದಿವಸ ಸಾಕು. ಯಾಕೆಂದರೆ ಅಷ್ಟು ಬೇಗ ಒಂದೊಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ ಮಾಡೋಕ್ಕೆ ಎಲ್ಲ ಅನುಕೂಲ. ಸರ್, ಈಗ ಅದನ್ನೇ ಮುಂದಕ್ಕೆ ತೊಗೊಂಡು ಹೋಗೋದಾದರೆ ಇವ್ರು ಹೇಳ್ದಂಗೆ ಸರ್ಕಾರದ ಎಲಿಮೆಂಟ್ನ ಒಂಚೂರು ಸೈಡಿಗೆ ಇಟ್ಬಿಟ್ಟು ನಾವೆಲ್ಲರೂ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತಾದರೆ, ಈಗ ಇದು ನೋಡಿದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲೂ ನಡೆಯುತ್ತೆ ಅಂತ. ಪ್ರೈವೇಟ್ ಅವ್ರು ಮುಂದಕ್ಕೆ ಬಂದ್ರೂ ಸಹ ಕೈ ಜೋಡಿಸಿದ್ರು, ಇದರಲ್ಲಿ ಒಂದು ಹೋರಾಟ ಮಾಡಿದ್ರು ಏನೋ ಒಂದು ಆಗ್ಬೋದಲ್ವಾ? ಬೋತ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ಎರಡೂ. ಒಂದು ನಿಮಿಷ, ಇವತ್ತು ಹೇಗೆ ನೀವು ಪ್ರವಾಸೋದ್ಯಮಕ್ಕೆ ಮೈಸೂರು ಟ್ರಾವೆಲ್ ಮಾರ್ಟ್ನವರು ಯಾವ ರೀತಿ ಮುಂದಕ್ಕೆ ಬಂದಿದ್ದೀರೋ, ಈ ಫಿಲಮ್ ಸಿಟಿಗೂ ಮೈಸೂರು ನಗರ ಜನ ಒಂದು ಮುಂದಕ್ಕೆ ಬಂದು ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ. ಆಮೇಲೆ ಇದ್ದಾರೆ ಸರ್, ಮುಂದಿನ ರೋಲೇ ಇದ್ದಾರೆ. ಖಂಡಿತ ಸರ್. ಇವತ್ತು ನೀವು ಟ್ರಾವೆಲ್ಸ್ನವರು ಮಾಡ್ತಾ ಇದ್ದೀರಿ ಟೂರಿಸಮ್ನ ಇಂಪ್ರೂವ್ ಮಾಡಲಿಕ್ಕೆ. ಇಲ್ಲ ಪರವಾಗಿಲ್ಲ, ಟೂರಿಸಮ್ ಇಂಪ್ರೂವ್ ಮಾಡಲಿಕ್ಕೆ ನೀವೇನು ಇದರಿಂದ ಕೋಟ್ಯಾಧಿಪತಿ ಸಂಪಾದನೆ ಮಾಡಿ ನೀವ್ಯಾರೋ ಉದ್ಧಾರ ಆಗಬೇಕು ಅಂತ ಮಾಡ್ತಾ ಇಲ್ಲ. ಮೈಸೂರು ನಗರದ ಒಂದು ಪ್ರವಾಸೋದ್ಯಮ ಮುಂದುವರಿಲಿ ಅಂತ ಯಾವ ರೀತಿ ಒಂದು ಮಾಡಿ 3 ದಿವಸದಿಂದ ಫಂಕ್ಷನ್ ಮಾಡ್ತಾ ಇದ್ದೀರೋ, ಅದೇ ರೀತಿ ಮೈಸೂರು ನಗರ ಜನತೆ ಮೈಸೂರಿನಲ್ಲಿ ಬೇಕು ಫಿಲಮ್ ಸಿಟಿ ಈ ರೀತಿ ಒಂದು ಮಾಡಿ ಪ್ರೈವೇಟ್ನವರು ಅವ್ರದ್ದು ಒಂದು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಆವಾಗ ಸರ್ಕಾರ ಎದುರುತ್ತೆ. ಮೈಸೂರು ಸರ್ಕಾರ ಒಬ್ಬರು ಇಬ್ಬರು, ನಾನು ರಾಜೇಂದ್ರ ಸಿಂಗ್ ಬಾಬು ಹೋದರೆ ಕೇರೆ ಮಾಡಲ್ಲ. ಆಯಿತು, ಕಾಫಿ ಕೊಡಿಸ್ತಾರೆ, ಓದೋದಕ್ಕೆ ಹುಡ್ಕೋತೀವಿ, ಅವ್ರು ಹೇಳೋದಕ್ಕೆ ಕೇಳ್ಕೊಂಡು ಬರ್ತೀವಿ. ಅದೇ ಒಂದು 500 ಜನ 100 ಜನ ಹೋದಾಗ ಸ್ವಲ್ಪ ಅವ್ರಿಗೆ ಈ ಟಚ್ ಆಯ್ತದೆ, ಓ ಇದೇನೋ ನಡೀತಾ ಇದೆ ಅಂತ. ಆ ರೀತಿ ನಾವು ಮೈಸೂರು ನಗರ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಈ ಮೈಸೂರು ಟ್ರಾವೆಲ್ಸ್ ಥರ ಟ್ರಾವೆಲ್ ಮಾಡ್ತಾರ ಒಂದು ಬೇಕು ಅಂತ ಒಂದು ಚಳುವಳಿನೇ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾನು ನಿಂತ್ಕೊತೀನಿ ಮುಂದಾಳತ್ವವಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ. ಅದರಲ್ಲೂ ವಿದ್ಯಾರ್ಥಿಗಳು ಹೇಳ್ಬೇಕು, ವಿದ್ಯಾರ್ಥಿ ಚಳುವಳಿ ಮಾಡಬೇಕು. ವಿದ್ಯಾರ್ಥಿಗೆ ಮುಂಚೆ ನೀವು ಹೇಳಿದ ಮೊದಲನೇದು ಪ್ರೈವೇಟ್ ಅವರು ಬಿಸ್ನೆಸ್ ಮೆನ್ ಯಾರ್ಯಾರು ಇದ್ದೀರಾ, ಟ್ರಾವೆಲ್ ಹೋಟೆಲ್ ಯಾರ್ಯಾರು ಇದಕ್ಕೆ ಮುಂದೆ ಬರ್ತೀರಾ ಕೈ ಎತ್ತಿ ಒಂದು ಸ್ವಲ್ಪ. ನೋಡ್ತಾ ಎಲ್ಲ ಹಿಂದೆ ಮುಂದೆ ಎಲ್ಲ ಕೈ ಎತ್ತಿದ್ದಾರೆ. ಮೊದ್ಲು ಕೇಳೋದಕ್ಕೆ ಬರೀ ಮುಂದ್ಲವ್ರು ಕೈ ಎತ್ತಿದ್ರು, ಈಗ ಅಲ್ಲಿವರೆಗೂ ಕೈ ಎತ್ತುತ್ತಾರೆ. ಈಗ ಒಂದ್ ಕೈ ಎತ್ತವ್ರು 2 ಕೈ ಎತ್ತಿ ಚಪ್ಪಾಳೆ ಹೊಡೆದ್ಬಿಡಿ ಒಂದ್ಸಲ, ನೀವು ಇರ್ತೀರಾ ಅನ್ನೋದಕ್ಕೆ. ಸೋಷಿಯಲ್ ಮೀಡಿಯಾ ಹೇಳಿದ್ರಿ, ಅದಕ್ಕೆ ರೋಶ್ನಿಗೆ ಒಂದ್ಸಲ ಹೋಗ್ತೀನಿ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸ್ಟ್ರಾಂಗ್ ಇದ್ದಾರೆ. ನಮ್ಮ ರೋಶ್ನಿ ಅವರು ಒಂದು ಪೋಸ್ಟ್ ಹಾಕಿದ್ರೆ ಸರ್ ಲಕ್ಷಾಂತರ ಜನ ನೋಡ್ತಾರೆ, ಲಕ್ಷಾಂತರ ಜನ ಲೈಕ್ ಮಾಡ್ತಾರೆ. ನಿಮ್ಮ ಕಡೆಯಿಂದ ಯೂತನ್ನ ಮೋಟಿವೇಟ್ ಮಾಡೋದಕ್ಕೆ ಏನು ಥರ ಇದನ್ನ ಮಾಡ್ಬೋದು? ಬಿಕಾಸ್ ನಾಲೆಡ್ಜೇ ಇಲ್ಲ. ನೀವು ಫಸ್ಟ್ ನಾವು ಬಂದಾಗ ವೋಟ್ ತೊಗೊಂಡಾಗ ಏನು ಯಾರಿಗೂ ಅಫೆನ್ಸ್ ಇಲ್ಲ, ನಾನು ನಿಮ್ಮ ಥರನೇ, ನನಗೂ ಈ ಪ್ಯಾನಲ್ಗೆ ಮುಂಚೆ ಅಷ್ಟೊಂದು ವಿಷಯ ಗೊತ್ತಿರಲಿಲ್ಲ ಫಿಲ್ಮ್ ಸಿಟಿ ಬಗ್ಗೆ. ಸೊ ಅವ್ರಿಗೆ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು, ಅವ್ರಿಗೊಂಚೂರು ನಾಲೆಡ್ಜ್ ಬಿಲ್ಡ್ ಮಾಡಬೇಕು ಅಂದರೆ. ಯಾಕಂದ್ರೆ ಸರ್ ಹೇಳ್ದಂಗೆ ಈ ಕ್ಯಾನ್ಸಲ್ ಆಗಿದ್ದ ಆರ್ಡ್ರದೆಲ್ಲ ನಮಗೇನಾದರೂ ಗೊತ್ತಾದರೆ ಯಂಗ್ಸ್ಟರ್ಸ್ ಎಲ್ಲರೂ ಮುಂದಕ್ಕೆ ಬರ್ಬೋದು ನಿಂತ್ಕೊಳ್ಳೋಕ್ಕೆ. ಅದೇ, ಸೊ ಅದನ್ನ ರೋಶ್ನಿಗೆ ಸ್ಟ್ರೈಟ್ ಕ್ವೆಶ್ಚನ್. ಇನ್ನೂ ಒಂದು ಭಯ ಬಂದ್ಬಿಟ್ಟಿದೆ, ಈ 100 ಎಕರೆ ಸಿದ್ದರಾಮಯ್ಯ ಕೊಟ್ಟಿದಾರಲ್ಲ, ಯಾವತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಇಂಡಸ್ಟ್ರಿನವ್ರು ಕೊಟ್ಬಿಡ್ತಾರೋ ಅಂತ ಅದೊಂದು ಭಯ ಇದೆ. ಮಾಡದೆ ಹೋದ್ರೆ ಖಂಡಿತವಾಗ್ಲಿ, ಯಾಕೆಂದ್ರೆ ಅದ್ರ ಪಕ್ಕ ನಂದೊಂದು 100 ಎಕರೆ ಇದೆ. ಅದನ್ನೆಲ್ಲ ಅಕ್ವೈರ್ ಮಾಡ್ಕೊತಾರೆ ಅಂತ ಮಾಡ್ಕೊತಾರೆ, ನಂದೇನು ಸತ್ತ ಇಲ್ಲ, ಬಹಳ ಸಂತೋಷದಲ್ಲಿ ಕೊಡ್ತೀನಿ ಸರ್. ಇಲ್ಲ, ಒಂದು ವಿಚಾರ ಇಲ್ಲಿ ಶೇರ್ ಮಾಡ್ತೀನಿ. ಲಾಸ್ಟ್ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ಬಂದಾಗ ನಾವು ಕೆಲವರು 3-4 ಜನ ಫೋರ್ಸ್ ಮಾಡಿದ್ವಿ, ಸರ್ ಫಿಲಮ್ ಸಿಟಿ ಅಂತ ಬರೀ ಕನಸಿನ ಕೂಸಾಗ್ಬಿಟ್ಟಿದೆ, ಏನಾದರೂ ಮಾಡಿಸಿ ಸರ್ ಅಂತ.
ಅಲ್ಲಿ ಸೆಕ್ರೆಟ್ರಿ ಕಮಿಷನರ್ನೇ ಇಬ್ಬರನ್ನು ಕೇಳಿದ್ರು, ಯಾವಾಗಲೇ DPR ಕೊಡ್ತೀರಾ ಅಂತ. ಸರ್ ಡಿಸೆಂಬರ್ 31ಕ್ಕೆ ಕೊಟ್ಬಿಡ್ತೀವಿ ಅಂದರು. ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ಟು ಡಿಸೆಂಬರ್ 31ಕ್ಕೆ DPR ಅಂತ ಹೇಳಿದ್ರೆ ಈಗ ಅಲ್ಲಲ್ಲ, ಈ ಇದರಲ್ಲಿ ಡಿಸೆಂಬರ್ನಲ್ಲಿ. ಇವತ್ತು ಆಲೇ ಮೇ ಆಗಿ ಜೂನ್ ಬಂದ್ಬಿಡ್ತು, DPR ಕೊಟ್ಟಿಲ್ಲ. ಆ್ಯಕ್ಚುಲಿ ನನಗೆ ತಿಳಿದಿರೋ ಪ್ರಕಾರ ಇನ್ಫಾರ್ಮೇಷನ್ ಕಮಿಷನರು ಅದನ್ನು ಒಡೆದು ದುಡ್ಡು ಮಾಡೋಕ್ಕೆ ಯಾರಿಗೋ ಬಾಂಬೆ ಅವ್ರಿಗೆ 5 ಸ್ಟಾರ್ ಹೋಟೆಲ್ಲು ಥೀಮ್ ಪಾರ್ಕಿಗೆ ಕೊಡ್ತಾ ಇದ್ದಾರೆ. ಫಿಲ್ಮ್ ಸಿಟಿ ಹೆಸರೇ ಇಲ್ಲ. ನಾನು ಅದನ್ನು ಸಿದ್ದರಾಮಯ್ಯನವ್ರಿಗೆ ಹೋಗಿ ಹೇಳ್ಬಿಟ್ಟು ಬಂದೆ, ಇಲ್ಲಪ್ಪ ನೋಡೋಣ, ಹಂಗೆ ಆಗಕ್ಕೆ ಬಿಡಲ್ಲ ಅಂತ. ಇವಾಗ ಹೆಂಗೂ ಉಸ್ತುವಾರಿ ಮಿನಿಸ್ಟ್ರು ಯತೀಂದ್ರ ಅವರೇ ಆಗ್ತಾರೆ, ಅವ್ರನ್ನ ನಾವು ಟಾರ್ಗೆಟ್ ಮಾಡಲೇಬೇಕು. ಅವರು ಕೆಲವು MLAಗಳು ಇದ್ದಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದೆ. ಪ್ಲಸ್ ಸ್ಟೂಡೆಂಟ್ಸು ಒಂದು ಸಿಟಿಸನ್ ಫೋರಮ್ ಮಾಡಿಕೊಂಡು ಇದಕ್ಕೆ ಎಲ್ಲೂ ಹೋಗ್ದಂಗೆ ಬಿಡಬಾರ್ದು, ಯಾರು ತಿಂದಂಗೆ ಬಿಡಬಾರ್ದು. ಫಿಲಮ್ ಸಿಟಿ ಏನ್ಬಿಟ್ಟು ಸುಮ್ಮನೆ ಒಂದು ಫ್ಲೋರ್ ಕಟ್ಬಿಟ್ಟು ಮಿಕ್ಕಿದ ಬೇರೆ ಎಲ್ಲ ಕಟ್ಬಿಟ್ಟು 150 ಎಕರೆನೂ ಖಾಲಿ ಮಾಡಿಬಿಟ್ರೆ, ಇಲ್ಲ 150, ಈಗ ಇನ್ನು 50 ಎಕರೆ ಕೊಟ್ಟರು KDBಯಿಂದ. ಸರ್, ಸೊ ಇಲ್ಲಿ ಇಂಡಸ್ಟ್ರಿಯವ್ರು ಜಾಯ್ನ್ ಆಗ್ತಾರೆ ಅಂತಿದ್ದಾರೆ. ಈಗ ರೋಶ್ನಿ ಅವ್ರ ಕಡೆಯಿಂದ ಈ ಪ್ರಾಜೆಕ್ಟ್ನ ತರೋದಕ್ಕೆ ಆ್ಯಸ್ ಅ ಮೈಸೂರಿಯನ್, ಆ್ಯಸ್ ಎನ್ ಆ್ಯಕ್ಟರ್ ನೀವು ಹೆಂಗೆ ಮೋಟಿವೇಟ್ ಮಾಡ್ಬೋದು? ಆ್ಯಂಡ್ ಬಿಕಾಸ್ ಅವ್ರು ಹೇಳ್ದಂಗೆ ಇದು ಬರೀ ಸರ್ಕಾರದ್ದಾಗಲ್ಲ, ಇಂಡಸ್ಟ್ರಿ ಆಯಿತು, ಮೈಸೂರು ಪಬ್ಲಿಕ್ ಹೆಂಗೆ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ. ನೀವು ಆವಾಗಲೇ ಒಂದು ಕ್ವೆಶನ್ ಕೇಳಿದ್ರಿ, ಸೋಷಿಯಲ್ ಮೀಡಿಯಾಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ನಮಗೆಲ್ಲ ಗೊತ್ತು, ಇವಾಗ ಅರ್ಧಕ್ಕರ್ಧ ನಾವಿಲ್ಲಿ ಕೂತಿರೋರೇ ನಮ್ಗೆ 5 ನಿಮಿಷ ಟೈಮ್ ಸಿಗುತ್ತೆ, ನಾವು ಫೋನ್ ನೋಡ್ತೀವಿ, ಏನು ನಡೀತಿದೆ, ಒಂದು ಫೋಟೋ ಹಾಕೋಣ ಅಂತ ಹೋಗ್ತೀವಿ. ಸೋಷಿಯಲ್ ಮೀಡಿಯಾ ಅಷ್ಟು ನಮ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಸೋಷಿಯಲ್ ಮೀಡಿಯಾಯಿಂದ ಟ್ಯಾಲೆಂಟ್ನ ಗುರುತಿಸ್ಕೊಳ್ಳೋದು ಆಗುತ್ತೆ. ಬಟ್ ಟ್ಯಾಲೆಂಟ್ ಆಗಬೇಕು ಅಥವಾ ಅದನ್ನು ಡೆವಲಪ್ ಆಗಬೇಕು ಅಂತಂದರೆ ಕೆಲ್ಸಗಳಾಗ್ತಾ ಇರಬೇಕು, ಆಪರ್ಚುನಿಟಿ ಸಿಗ್ತಾ ಇರಬೇಕು. ಮೈಸೂರಲ್ಲಿ ತುಂಬ ಜನ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳಿದ್ದಾರೆ, ತುಂಬ ಜನ ಆಲ್ರೆಡಿ ನಾವು ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀವಿ, ಇನ್ನು ಮುಂದೆನೂ ಬರ್ತಿದ್ದಾರೆ. ಇವ್ರಿಗೆಲ್ಲ ಒಂದು ಜಾಗ, ಇವಾಗ ನಾನೇ ಆಚೆ ಕಡೆ ಹೋಗೇನೋ ಕೆಲಸ ಮಾಡಬೇಕು ಅಂದರೆ ಮೈಸೂರಲ್ಲಿ ನಂಗೆ ಸಿಗೋ ಡೈರೆಕ್ಟರ್ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಅದೇ ನಾನು ಬೆಂಗಳೂರಿಗೆ ಹೋದಾಗ ಮೈಸೂರಲ್ಲಿ ಹುಟ್ಟು ಬೆಳೆದಿರೋ ಡೈರೆಕ್ಟರ್ಸ್ ಅಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೇನು ಅಂತಂದರೆ ಇಲ್ಲಿ ಆಪರ್ಚುನಿಟೀಸ್ ಅಷ್ಟಿರಲ್ಲ, ಅಲ್ಲಿ ಹೋದಾಗ ಜಾಸ್ತಿ ಜನ ಸಿಗ್ತಾರೆ ಅನ್ನೋದು ಒಂದು ಇದೆ, ಅದು ರಿಯಾಲಿಟಿನೂ ಇದೆ. ನಾನು ಎಷ್ಟೇ ಕೆಲಸ ಬಂದ್ರೂ ನಾನು ವಾರದಲ್ಲಿ ಒಂದು 2 ದಿನ ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತಂದರೆ ಮೈಸೂರು ಯಾವಾಗ ಓಡ್ ಬರ್ತೀನಿ ಅಂತ ಕಾಯ್ತಾ ಇರ್ತೀನಿ ನಾನು ಬಂದಾಗ. ಬಟ್ ಅಂದ್ರೂ 2 ದಿನ ಹೋಗ್ಬೇಕಲ್ಲ ನಾನು ಬೆಂಗಳೂರಿಗೆ, ನಾನು ಕೆಲಸ ಮಾಡಬೇಕು ಅಂತ ಅಂದರೆ. ಹಾಗೆ ಇದ್ರ ಜೊತೆಗೆ ನಾನು ತಮಿಳ್ನಾಡು, ಹೈದರಾಬಾದ್ಗೆ ಹೋದಾಗ ನಾನು ರೋಶ್ನಿ, ನಾನು ಮೈಸೂರಿಂದ ಬಂದಿದ್ದೀನಿ ಅಂತಂದಾಗ ಅಲ್ಲಿದ್ದಿದ್ದು ಒಂದೊಂದು ಆರ್ಟಿಸ್ಟ್ ಯಾರಿದ್ದಾರೆ ಎಲ್ಲರೂ ಆ್ಯಕ್ಟಿಂಗ್ಗೆ ಅಂತ ಮೈಸೂರಿಗೆ ಬಂದಿದ್ದಾರೆ. ಎಲ್ಲರೂ ಮೈಸೂರಲ್ಲಿ ಶೂಟಿಂಗ್ ಮಾಡೇ ಇದ್ದಾರೆ. ಅಂದರೆ ನಾನೇ ಮೀಟ್ ಮಾಡಿರೋದೊಂದು ಎಷ್ಟೊಂದು 300 ಜನ 400 ಜನ ಆರ್ಟಿಸ್ಟ್ ಓವರ್ ಆಲ್ ಆಗಿ ಮೀಟ್ ಮಾಡಿದ್ದೀನಿ ಅಂತಂದರೆ ಅವರೆಲ್ಲರೂ ಮೈಸೂರಿಗೆ ಬಂದು ಶೂಟಿಂಗ್ ಮಾಡಿದ್ದಾರೆ ಅಂತಂದರೆ ಎಲ್ಲರೂ ಮೈಸೂರಿಗೆ ಬರ್ತಿದ್ದಾರೆ. ಅಷ್ಟು ನೀಡಿದೆ, ಅಷ್ಟು ಅವೈಲಬಿಲಿಟಿ ಇದೆ ಇಲ್ಲಿ. ಲೊಕೇಶನ್ಸ್ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ವೆದರ್, ಜನರು ಕೆಲಸ ಮಾಡೋದು ಎಲ್ಲನೂ ಸೇರಿಸಿದ್ರೆ, ಆ್ಯಂಡ್ ಟ್ರಾವೆಲಿಂಗ್ ಟೈಮು ಅಷ್ಟೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡಾಗ ಸೋಷಿಯಲ್ ಮೀಡಿಯಾ ನಮಗೆ ಟ್ಯಾಲೆಂಟ್ನ ಗುರುತಿಸ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಫಿಲ್ಮ್ ಸಿಟಿ ಮಾಡಿ, ಫಿಲ್ಮ್ ಸಿಟಿಯಿಂದ ನಮಗೆ ಬರೀ ಆ್ಯಕ್ಟರ್ಸ್ ಅಂತಲ್ಲ, ರೈಟರ್ಸ್, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸು, ಹೋಟೆಲ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ, ನೀವು ಯಾವ್ದು ತೊಗೋತೀರ ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಓವರ್ ಆಲ್ ಮೈಸೂರು ಇನ್ನೂ ಒಂದು 10 ಪಟ್ಟು ಬೆಳೆಯೋಕ್ಕೆ ಚಾನ್ಸಸ್ ಸಿಗುತ್ತೆ. ನಾನೊಂದು ಆರ್ಟಿಸ್ಟ್ ಆಗಿ ನನಗೆ ಮನೆಯಲ್ಲಿರೋದಕ್ಕೆ ಆಸೆ ಇದೆ ಅಂತಂದಾಗ ಇನ್ನು ತುಂಬ ಜನ ಆರ್ಟಿಸ್ಟ್ ಇಲ್ಲಿರೋರಿಗೆ ಒಂದು ಸ್ವಲ್ಪ ಒಂದು ಕಾಳಷ್ಟು ಆಸೆ ಇದ್ದು ಆ ಕನಸಿದ್ರೆ ಅದನ್ನು ಮರ ಥರ ಬೆಳೆಯೋದಕ್ಕೆ ಮೈಸೂರಲ್ಲಿ ಜಾಗ ಮಾಡಿಕೊಡ್ಬೋದು ಅಂತ ಅನ್ಸುತ್ತೆ. ವಂಡರ್ಫುಲ್. ಸೊ ಎಕೋಸಿಸ್ಟಮ್ ಪೂರ್ತಿ ಬಿಲ್ಡ್ ಆಗಬೇಕು. ಆಮೇಲೆ ಇನ್ನೊಂದೇನು ಅಂದರೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ನ ನಾವು ಮೈಸೂರಿಗೆ ತರೋಕ್ಕೆ ಥ್ರೂ ಎ ಗುಡ್ ಫಿಲ್ಮ್ ಸಿಟಿ ದರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಇವತ್ತೆಲ್ಲ ಕಡೆ ವರ್ಲ್ಡಲ್ಲಿ, ಸ್ಪೇನ್ನಲ್ಲಿ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ. 50% ಆಫ್ ದಿ ಕಾಸ್ಟ್ ವಾಪಸ್ ಕೊಟ್ಬಿಡ್ತಾ ಇದ್ದಾರೆ. ಲಂಡನ್ನಲ್ಲಿ 50% ಕಾಸ್ಟ್ ಕೊಡ್ತಾ ಇದ್ದಾರೆ. ಹೀಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ, ಯಾಕೆಂದರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆಲ್ರೆಡಿ ಮೈಸೂರು, ಹಾಲಿವುಡ್ಡಲ್ಲಿ 8 ಇಂಗ್ಲೀಷ್ ಪಿಕ್ಚರ್ಗಳಾಗ್ಬಿಟ್ಟಿದೆ. ಅಲೆಕ್ಸಾಂಡರ್ ಕೊರಡ ಅಂತ ಮೈಸೂರು ಸಾಬು ಅಂತ ಮೈಸೂರಿನಲ್ಲಿರೋ ಒಬ್ಬ ಶ್ರೀ ಟಾಕೀಸ್ ಹತ್ರ ಮೆಕ್ಯಾನಿಕ್ ಮಗನ್ನ ತಗೊಂಡೋಗಿ ಇಲ್ಲಿಂದ ಹೀರೋ ಮಾಡಿ, ಎಲಿಫೆಂಟ್ ಬಾಯ್ ಅಂತ ಮಾಡಿ ತುಂಬ ದೊಡ್ಡ ಹೀರೋ ಆಗ್ಬಿಟ್ಟ. ಅವನು ಹೀ ಕೇಮ್ ಟು ಮೈಸೂರು ಟು ಮೇಕ್ ಎ ಫಿಲ್ಮ್ ಸಿಟಿ, ಹಾಲಿವುಡ್ ಇಲ್ಲಿ ಮಾಡಬೇಕು ಅಂತ ಬಂದು ಪಾಲಿಟಿಷಿಯನ್ಸ್ ಅವ್ನ ನೋಡಲಿಲ್ಲ. ಅವನು ಕೋಪ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟ, ಮಾಡಲೇ ಇಲ್ಲ. ದುಡ್ಡಿತ್ತು ಅವನ ಹತ್ರ, ಹಾಲಿವುಡ್ ಇನ್ವೆಸ್ಟರ್ಸ್ ಇದ್ದರು. ಸೊ ಹೀಗೆ ಈ ಸರ್ಕಾರದವರು ಅದು ಯಾತಕ್ಕೆ ನೆಗ್ಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಒಂದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಇದು ಫಿಲಮ್ ಇಂಡಸ್ಟ್ರಿ.
ಸರ್ ಆ ಪ್ರಶ್ನೆನಲ್ಲೇ ಈಗ ನೀವು ಹೇಳ್ದಂಗೆ ಬೇರೆ ಊರಿನಲ್ಲಿ ಆಪರ್ಚುನಿಟಿ ಇದೆ, ಮೈಸೂರಲ್ಲಿ ಶೂಟ್ಸ್ ಅಷ್ಟೊಂದಿಲ್ಲ ಅಂತ. ಈ ಪ್ರಶ್ನೆ ಸರಿನಾ ಅಥವಾ ಇದು ಅಂಡರ್ಸ್ಟ್ಯಾಂಡಿಂಗ್ ಸರಿನಾ ಹೇಳಿ? ಮೈಸೂರಲ್ಲಿ ಇನ್ನ ಶೂಟ್ಸ್ ತುಂಬಾ ನಡೀತಾ ಇದೆಯಾ? ಬಿಕಾಸ್ ಈ ಸೆಂಟರೇ ತಗೊಳ್ಳಿ, ಮೈಸೂರಲ್ಲಿ ಇವೆಂಟ್ಸ್ ನಡೀತಾ ಇತ್ತು, ಬೇರೆ ಕಡೆನೂ ಆಗ್ತಾ ಇತ್ತು, ಟ್ರಾವೆಲ್ ಮಾರ್ಟ್ ಎಲ್ಲವೇ, ಎಷ್ಟೊಂದು ಕಾನ್ಫರೆನ್ಸ್ ಆಯಿತು. ಈ ಜಾಗ ಬಂದ್ಮೇಲೆ ಇನ್ನ ಈಸಿ ಆಗಿದೆ. ಸೊ ಜಾಗ ಈಸಿ ಮಾಡಿದೆ ಹೊರತು ಜಾಗದಿಂದ ಇವೆಂಟ್ಸ್ ಅಂತ ಮಾಡ್ತಿಲ್ಲ. ಸೊ ಮೈಸೂರಲ್ಲಿ ಶೂಟ್ಸ್ ಎಲ್ಲ ಜಾಸ್ತಿ ನಡೀತಾ ಇದ್ರೆ, ಆಕ್ಟರ್ಸ್ ಜಾಸ್ತಿ ಇಲ್ಲೇ ಬಂದ್ರೆ, ಡೈರೆಕ್ಟರ್ಸ್ ಇಲ್ಲೇ ಬಂದ್ರೆ, ಪ್ರೊಡ್ಯೂಸರ್ಸ್ ಇಲ್ಲೇ ಬಂದ್ರೆ, ಒಂದು ಜಾಗ ಅವ್ರೆಲ್ರೂ ಒಟ್ಟಿಗೆ ತರತ್ತೆ ಅಷ್ಟೇ ಅಲ್ವಾ? ಸೊ ಅದಕ್ಕೆ ಮುಂಚೆ ಮಾಡಬೇಕಾದಂಥ ಕೆಲಸನೂ ತುಂಬಾ ಇದೆ. ಮೋರ್ ಫ್ರಮ್ ದೆನ್ ಆಕ್ಟರ್ ಸೈಡ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಮೈಸೂರಿಯನ್ಸೇ ಇರ್ಬೋದು. ಜನರಲಿ ಇಲ್ಲಿ ಓವರ್ ಯೂಸ್ ಮಾಡ್ಬಿಟ್ಟಿದೀವ. ಲಲಿತ್ ಮಲ್ ತುಂಬಾ ಪಿಕ್ಚರ್ ಅಲ್ಲಿ ಬಂದ್ಬಿಟ್ಟಿದೆಯಾ ಸರ್? ಏನ್ ಮಾಡಿದ್ರು ಇವತ್ತು 75 ವರ್ಷದಿಂದ ಲಲಿತ್ ಮಲ್ ಶೂಟ್ ಮಾಡ್ತಾನೆ ಇದ್ದಾರೆ. ಆಯಾ ಪಿಕ್ಚರ್ ಕತೆಗೆ, ಆಯಾ ಕ್ಯಾರೆಕ್ಟರ್ಸ್ಗೆ ಆ ಸ್ಟ್ರಕ್ಚರ್ ಬೇರೆ ಆಗುತ್ತೆ. ಇವತ್ತು ಒಂದು ಸ್ಟ್ರಕ್ಚರ್ ತಗೊಂಡು ಇಲ್ಲಿ ಅದನ್ನ ಏನು ಬೇಕಾದ್ರೂ ಮಾಡ್ಬೋದು. ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಮಾಡಿಬಿಡ್ಬೋದು ಅದನ್ನು. ಆ ಥರದ್ದೆಲ್ಲ ಆಪರ್ಚುನಿಟೀಸ್ ಇದೆ. ಆದ್ದರಿಂದ ನೇಚರ್ ಇದೆಯಲ್ಲ, ಇಟ್ ಈಸ್ ಸೋ ಬ್ಯೂಟಿಫುಲ್ ಇನ್ ಕರ್ನಾಟಕ. ಶಾಂತಾರಾಮ್, ರಾಜ್ ಕಪೂರ್ ಮೈಸೂರು ಇಲ್ದೇ ಶೂಟಿಂಗೇ ಮಾಡ್ತಿರ್ಲಿಲ್ಲ ಯಾವುದೇ ಪಿಕ್ಚರಲ್ಲಿ. ಪ್ರತಿ ಮೇ ಫ್ಲವರ್ಗೆ ರಾಜ್ ಕಪೂರ್ ಬಂದು ಎಲ್ಲೆಲ್ಲಿ ಮೇ ಫ್ಲವರ್ ಇದೆ ಅಲ್ಲೆಲ್ಲ ಶೂಟ್ ಮಾಡ್ಕೊಂಡು ಹೋಗೋರು. ಸಂಗಮ್ ವಾಸ್ ಶಾಟ್ ಹಿಯರ್ ಇನ್ ಶ್ರೀರಂಗಪಟ್ಟಣ. ಜನಕ್ ಪಾಯಲಿ ಬಾಜೆ, ತಲಕಾಡು ಮತ್ತು KRS ಗಾರ್ಡನ್ನಲ್ಲಿ ಮಾಡಿದ್ರು. ಸೊ ಅದು ಒಬ್ಬೊಬ್ಬ ಡೈರೆಕ್ಟ್ರು ಒಂದೊಂದು ವಿಷನ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಅದೇನು ಹಳೇದು ಕಾಣಿಸಲ್ಲ. ಸರಿ, ಅವೇರ್ನೆಸ್ ವೈಸ್ ಇನ್ನೊಂದು ಹೇಳ್ತೀನಿ. ಯಾರೋ ನಮ್ಮ ಫ್ರೆಂಡ್ ಒಬ್ರು ಇಂಡಸ್ಟ್ರಿ ಮಾಡಬೇಕು ಅಂತ ಕೇಳಿದ್ರು. ಮೈಸೂರು ಬನ್ನಿ, ನಾನು ಎಲ್ಲ ಥರನೂ ಸಹಾಯ ಮಾಡ್ತೀನಿ ಅಂದೆ. ಮೈಸೂರಿಗೆ ಬಂದರೆ ಒಂದು ಫ್ಲೈಟ್ ಇಲ್ಲ, ಒಂದೇ ಒಂದೈತೆ. ಅದು 4-5 ಫ್ಲೈಟ್ ಇದ್ದು ಕ್ಯಾನ್ಸಲ್ ಮಾಡಿಬಿಟ್ಟು ಈಗ ಒಂದದೆ. ಅದು ಏನು 18,000 ರೂಪಾಯಿ, 9,000 ರೂಪಾಯಿ ರೇಟು. 3,500ದಿಂದ 18,000 ರೂಪಾಯಿ ಹೋಯ್ತದೆ. ಯಾವಾಗ ನೋಡಿದ್ರೆ ಇದು ಅದೊಂದು ಇಲ್ಲ. ಏನಿದೆ ಅನುಕೂಲ ಬರೋಕ್ಕೆ? ದಟ್ ಈಸ್ ಮೈಸೂರು ಒಂಥರ ಬಿಗ್ ವಿಲೇಜ್ ಅಂತ ಅಂದರು. ಮೈಸೂರು ನಗರ ಅಲ್ಲ, ಬಿಗ್ ವಿಲೇಜು. ಏನು ಫೆಸಿಲಿಟೀಸ್ ಇಲ್ಲ, ಬರೋದು ಕಷ್ಟ ಅಂತ ಹೇಳಿದ್ರು. ಅವಾಗ ನಾನು ಬಾಯಿ ಮುಚ್ಕೊಂಡು ಸುಮ್ಗಾದೆ. ಬೇಡಪ್ಪ, ನೀನು ಬೆಂಗಳೂರಲ್ಲೇ ಮಾಡು ಅಂತ. ಸರ್ ನೀವು ಹೇಳಿದ ಕರೆಕ್ಟು. ಅದು ಸ್ಟಾರ್ಟಿಂಗ್ ಅಲ್ಲಿ ನಾನೇ ಮೈಸೂರಿಂದ ನಾನು ಬೇರೆ ಕಡೆ ಶೂಟಿಂಗ್ ಹೋಗ್ಬೇಕಾದ್ರೆ ನಮ್ಮ ಏರ್ಪೋರ್ಟ್ ಅಲ್ಲಿ ಚೆನ್ನೈಗೆ ನಾನೇ ಐ ಥಿಂಕ್ ಅವ್ರು ಇನಾಗ್ರೇಷನ್ ಮಾಡಿದ ನೆಕ್ಸ್ಟ್ ಡೇ ಇಂದಾನೆ ನಾನು ಫ್ಲೈಟ್ ತೊಗೊಳಕ್ಕೆ ಹೋಗ್ಬಿಟ್ಟೆ. ಅಲ್ಲಿ ಹೆಂಗೆ ಆಯ್ತು, ನಮ್ಮ ಬಸ್ ಸ್ಟ್ಯಾಂಡ್ ಥರ ನಂಗೆ ಪರಿಚಯ ಆಗೋದ್ರು ಅವರು. ಅಲ್ಲಿ ಹೋದ್ರು ನಾವು ಕಾಲ್ ಮಾಡಿ ಇಷ್ಟೊತ್ತಿಗೆ ಬರ್ತೀವಿ ಅಂತ. ನೀವು ಹೇಳಿದ್ ಕರೆಕ್ಟ್ ಸರ್. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಒಂದು 2,500-3,000 ರೂಪಾಯಿಗಿತ್ತು. ಆವಾಗ ಎಲ್ಲರೂ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ರು. ಇವಾಗ ನಾವು ಬುಕ್ ಮಾಡಕ್ಕೆ ಹೋದಾಗ ಅದೇ ರೇಟ್ಸು. ಮೊನ್ನೆ ನಾನೇ ಹೋಗಿದ್ದೀನಿ, 18,000 ರೂಪಾಯಿ ಮೊನ್ನೆ. ಈ ರೀತಿ ಆಯ್ತು. ಮೈಸೂರಿಗೆ ಯಾರು ಬರ್ತಾರೆ? ಸೊ ಇದು ಆಲ್ ರೌಂಡ್ ಸಿಸ್ಟಮಿಕ್ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ. ಅಲ್ಲಿ ಮೈಸೂರಿನಿಂದ ಮಂತ್ರಿ ಆಗಿದ್ದೀನಿ, ಮೈಸೂರಿನಿಂದ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಇವೆಲ್ಲ ನೋಡ್ಯಾರ ಯಾರು? ಇವೆಲ್ಲ ಮಾಡ್ಯಾರ ಯಾರು? ನಾನು ನೀನು ಮಾಡಿಕಾಯ್ತದ? ನಮ್ಮ ಮಾತು ಯಾರು ಕೇಳ್ತಾರೆ? ಅಲ್ಲ, ನಾವು ಹೋರಾಡ್ಬೋದಲ್ಲ. ಇಲ್ಲಿಂದ ಯಾರು ಹೋಗಿ ಅಧಿಕಾರ ತಗೋತಾರೋ ಅವ್ರುಗಳು ಮಾಡಬೇಕು ಧರ್ಮವಾಗಿ. ಈಗ ಕೆಲವರು ನಾವು ಪ್ರೈಮರಿ ಸ್ಕೂಲ್ ಓದಿದೆ, ಸ್ಕೂಲ್ ನಾನು ಓದಂಥ ಸ್ಕೂಲ್ಗೆ ಏನು ಬೇಕೋ ಸಹಾಯ ನಾನು ಮಾಡ್ತಾಯಿದ್ದೀನಿ. ಅದೇ ರೀತಿ ಇಲ್ಲಿಂದ ಓದಂಥ ಅಧಿಕಾರ ತಗೊಂಡಿರೋರು ನಮ್ಮ ಮೈಸೂರಿನಿಂದ ಬಂದಿದ್ದೀನಿ. ಮೈಸೂರಿಗೆ ನನ್ನ ಕೈಲಾದಷ್ಟು ಒಂದು ಸ್ವಲ್ಪನಾರು ಅಭಿವೃದ್ಧಿ ಮಾಡೋಣ ಅಂತ ಯಾವತ್ತು ಮನಸ್ಸು ಬರ್ತದೋ ಅವತ್ತಾಯ್ತದೆ. 3 ಜನ ಮಂತ್ರಿಗಳು ಯಾತಕ್ಕೆ ಬೇಕು ಹೇಳಿ? ಅವರು ಸ್ವಲ್ಪ ಅವ್ರ ಕೈಲಾದಂಥ ಒಂದು ಸಹಾಯ ಮಾಡಲಿ. ನಾನು ಮಂತ್ರಿ ಆಗಿದ್ದೀನಿ, ಮೈಸೂರಿನಲ್ಲಿ ಒಂದಷ್ಟು ನನ್ನ ಹೆಸರಾಗಿರಲಿ ಅಂತ ಒಬ್ಬೊಬ್ರು ಒಂದೊಂದು ಮಾಡ್ಕೊತ ಬಂದ್ರು. ಇವತ್ತು ನಾವು ಫಿಲಮ್ ಸಿಟಿ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಹೌದು ಸರ್. ಅಲ್ಲ, ಈಗ ಇವತ್ತಿನ ರೆಸಲ್ಯೂಷನ್, ಯಾಕಂದ್ರೆ ನಾವು ಸುಮ್ಮನೆ ಒಂದು ಪ್ಯಾನಲ್ ಮಾತಾಡಿ ಹಳೆಯ ಟಾಪಿಕ್ ಒಂದು ರೆಸಲ್ಯೂಷನ್ ಬಹಳ ಇಂಪಾರ್ಟೆಂಟು. ಅದು ಕೈ ತಪ್ಪಿ ಹೋಗಬಾರ್ದು. ಲ್ಯಾಂಡ್ ಅದು ಬಹಳ ಇಂಪಾರ್ಟೆಂಟು. ಅದಕ್ಕೆ ದೊಡ್ಡ ಹೋರಾಟ ಮಾಡಬೇಕು. ಬೇಕಾದ್ರೆ ಪ್ರಾಣ ಕೊಟ್ಟರು ಪರವಾಗಿಲ್ಲ. ಆ ಫಿಲಮ್ ಲ್ಯಾಂಡ್ ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಆ ಕಮಿಷನರು ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ನಾನು DK ಶಿವಕುಮಾರ್ ಅವ್ರನ್ನ ನೆನ್ನೆ ಮೀಟ್ ಮಾಡಿದಾಗ ಕೂಡ ಹೇಳಿದ್ದೀನಿ, ಇದನ್ನು ಸ್ವಾಹ ಮಾಡೋಕ್ಕಿದ್ದಾರೆ ಸರ್, ನೋಡ್ಕೊಳ್ಳಿ ಅದನ್ನು ಅಂತ ಸಿದ್ದರಾಮಯ್ಯನವ್ರಿಗೂ ಹೇಳಿ ಬಂದಿದ್ದೀನಿ. ಬಟ್ ಏನೇ ಆಗಲಿ ನಾವು ಕಾಷಸ್ ಆಗಿರಬೇಕು. ಆ 150 ಎಕರೆ ಪ್ರೈಮ್ ಲ್ಯಾಂಡ್ ಅದನ್ನು ಯಾವುದೇ ಕಾರಣಕ್ಕೆ ಹೋಗೋಕ್ಕೆ ಬಿಡಬಾರ್ದು. ಆಮೇಲೆ ಯಾವ ಥರ ಕನ್ವಿನ್ಸ್ ಮಾಡಿ ಸರ್ಕಾರನ ತರಬೇಕು ಇಲ್ಲಿಗೆ ಅನ್ನೋದನ್ನು ಒಂದು ಫೋರಮ್ ಮಾಡಿದ್ರೆ ಭಾಳ ಒಳ್ಳೆಯದು ಈ ವಿಚಾರದಲ್ಲಿ ಅಂತ ನಾನು. ಇನ್ನು ಸ್ವಲ್ಪ ಟೈಮ್ ಇದೆ ಅಷ್ಟೇ. ಅದಕ್ಕೆ ಮುಂಚೆ ಒಂದೊಂದು ಕ್ವೆಶ್ಚನ್ 3 ಜನರಿಗೂ. ಇನ್ನು 6 ತಿಂಗಳು ಅದೇ ಪಬ್ಲಿಕ್ಗೆ ಬರ್ತೀವಿ, ಅದಾದ ತಕ್ಷಣ ಇನ್ನು 6 ಮಂತ್ಸ್ನಲ್ಲಿ, ಯಾಕಂದರೆ ಡಿಸೆಂಬರ್ ಅಂತ ನೀವು ಡೇಟ್ ಹೇಳಿದ್ರಿ, ನಾವು ಮೈಸೂರವ್ರು ಏನು ಮಾಡಬೇಕು?
3 ಜನ ಒಂದೊಂದು ನಿಮ್ಮ ಪಾಯಿಂಟರ್ಸ್ ಹೇಳ್ತು ಅಂದರೆ 6 months ರೋಡ್ ಮ್ಯಾಪ್ ಏನು ನಾವೆಲ್ಲರೂ ನೋಟ್ ಮಾಡ್ಕೋತೀವಿ, ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ, ಎಲ್ಲರೂ ಮಾಡ್ತೀವಲ್ವ ಮೈಸೂರಿಗೋಸ್ಕರ. ಸೊ ನೆಕ್ಸ್ಟ್ 6 months ಏನು ಮಾಡಬೇಕು ಅಂತ 3 ಜನ ಒಂದೊಂದು ಪಾಯಿಂಟ್ ಹೇಳಿ. ಒಂದೇ ಹೇಳ್ತೀನಿ ನಾನು. ಈಗ ಟ್ರಾವೆಲ್ ಮಾಡ್ನವರು ಟೂರಿಸಮ್ ಬಗ್ಗೆ ಯಾವ ರೀತಿ ಒಂದು ಸಭೆ ಮಾಡಿ, ಯಾವ ರೀತಿ ಮೊಬಿಲೈಸ್ ಮಾಡಿ, ಯಾವ ರೀತಿ ಮೆಂಬರ್ಗಳು ಯಾವ ರೀತಿ ಮಾಡಿದ್ದೀರೋ ಅದೇ ಥರ ಒಂದು ಫಿಲಮ್ ಸಿಟಿ ಬಗ್ಗೆನೂ ಒಂದೇನೋ 6 ತಿಂಗಳೊಳಗೆ ಒಂದು ಕಮಿಟಿ ಮಾಡಿ ಮುಂದಾಳತ್ವದಲ್ಲಿ ನಿಂತ್ಕೊಂಡು ಮಾಡಿ ಇದೇ ಥರ ಒಂದು ಒಗ್ಗಟ್ಟು ಮಾಡಿದ್ರೆ ಅವಾಗ ಅದು ಅನುಕೂಲ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಎಸ್, ಇಲ್ಲಿ ಒಬ್ರು BS ಪ್ರಶಾಂತ್ ಅಂತಿದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಅವ್ರ ಪರವಾಗಿ ನಾವೆಲ್ಲರೂ ಕೇಳ್ಕೊಡೋದು ಆ ಸೊಸೈಟಿನ ನೀವೇ ಲೀಡರ್ಶಿಪ್ ತಗೊಂಡು ಮುಂದ್ಗಡೆ ನಡೆಸಿದ್ರೆ ಮಾಡಿ ಬಿಕಾಸ್ ಸರ್ ಒಂದು ಸಿನಿಮಾ ನಾವೇ ಹೇಳಿದ್ದೀವಿ ಮಾಡಿ ಮುಂದಾಳತ್ವ ತಗೊಂಡು ಅದಕ್ಕೇನು ಬೇಕೋ ಮಾಡೋಣ ಸರ್. ಇದು ಈಗ ತಾನೇ ಇದು ಈ ಪ್ಯಾನಲ್ ಆದ್ಮೇಲೆ ಒಂದು ವಿಡಿಯೋ ತೋರಿಸ್ತೀವಿ. ಪ್ರಶಾಂತ್ ಮತ್ತೆ ಅವ್ರ ಕಂಪನಿಯವರೆಲ್ಲ ಸೇರ್ಕೊಂಡು ಮೈಸೂರು ದಸರಾ ಅಂತ ಒಂದು ಓನ್ ಪ್ರೊಡಕ್ಷನ್ ಒಂದು ಮಾಡಿದ್ದಾರೆ ನೋಡಿ. ಹೆಂಗಿದೆ ಅದು ಸಿನಿಮಾ? ಅದು ಒಂದು ಸುಮಾರು ವೆರಿ ಹೈ ಬಡ್ಜೆಟ್ ಖರ್ಚು ಮಾಡಿದ್ದಾರೆ. ನಿಮ್ಗೆ ಪ್ರದರ್ಶನ ಮಾಡ್ತೀವಿ. ಸೊ ಅವ್ರಿಗೆ ಅದ್ರ ಜ್ಞಾನ ಇರೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರೋದ್ರಿಂದ ಮುಂದಕ್ಕೆ ಹೋಗುತ್ತೆ ಸರ್. ನಿಮ್ದು ಈಗ ಒಂದು ಪ್ಯಾನಲ್ ಥರ ಮಾಡಿ ಮೈಸೂರು ಪ್ಯಾನಲ್ ಅಂತಾನೆ ಮಾಡಿ ಸರ್ ಫಿಲಮ್ ಸಿಟಿಗೆ. ಫಸ್ಟು ಆ ಜಾಗ ಯಾವುದೇ ಕಾರಣಕ್ಕೂ ಯಾರು ಒಡ್ಕೊಂಡು ಬಾಂಬೆಯವ್ರು ಹೋಗೋಕ್ಕೆ ಬಿಡಬಾರ್ದು. ಬಾಂಬೆಗೆ ಹೋಗ್ತಾ ಇದೆ ಅದು ಆಲ್ರೆಡಿ. ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಕಮಿಷನರು. ಯಾಕೆಂದರೆ ಅವರು ಮಹಾರಾಷ್ಟ್ರದವರು. ಅವರು ಯಾರೋ ಒಬ್ಬರು ಹಳೆ ಫಿಲ್ಮ್ ಪ್ರೊಡ್ಯೂಸರ್ಗೆ ನಾನು ಕೊಡ್ತೀನಿ ಬನ್ನಿ ಅಂತೇಳಿ ಏನೋ ವ್ಯವಹಾರ ಎಲ್ಲ ನಡೆದಿದೆ. ನಾವು ಅದು ಪ್ರೊಟೆಸ್ಟ್ ಮಾಡಿ ನಿಲ್ಲಿಸಿದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಆ 150 ಎಕರೆ ಫಿಲಮ್ ಇಂಡಸ್ಟ್ರಿ ಬಿಟ್ಟು ಇನ್ಯಾವುದಕ್ಕೂ ಆಗಬಾರ್ದು. ಅದನ್ನು ಭಾಳ ಒಂದು ಇಂಪಾರ್ಟೆಂಟಾಗಿ ಮಾಡಬೇಕು. ಆಮೇಲಿಂದ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿಯಾದರೂ ಒಂದು ಮೀಟ್ ಮಾಡಿ ಸರ್ಕಾರಕ್ಕೆ ಹೋಗಿ ಮೀಟ್ ಮಾಡಬೇಕು. ಈಗ ಹೆಂಗೂ ಉಸ್ತುವಾರಿ ಸಚಿವರು ಯತೀಂದ್ರನೇ ಆಗ್ತಾರೆ ಅಂತಿದ್ದಾರೆ, ಅವ್ರನ್ನ ಹಿಡ್ಕೋಬೇಕು ನಾವು. ಯಾಕಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಇರೋದು ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಅವ್ರ ಕಾನ್ಸ್ಟಿಟ್ಯೂನ್ಸಿ ಇದೆ, ನೀವು ಮಾಡಿದ್ದೀರಾ ಇದನ್ನು ಮುಗಿಸ್ಕೊಡಿ ಅಂತ ಹೇಳಿ. ಒಂದು ವಿಚಾರ ಹೇಳ್ತೀನಿ, ಫಂಡ್ಸ್ ಇಲ್ಲ ಅಂದರು. ನಾನು ಹೇಳಿದೆ ಅದರ್ ಲ್ಯಾಂಗ್ವೇಜಸ್ನವರು 5,000 ಕೋಟಿ ತಗೊಂಡೋಗ್ತಿದ್ದಾರೆ ಇಲ್ಲಿಂದ. ನಮ್ಮನ್ನು ಸ್ಮಶಾನ ಮಾಡ್ತಿದ್ದಾರೆ. ಕನ್ನಡ ಇಂಡಸ್ಟ್ರಿ ಮುಚ್ಚೋಯ್ತು, ಕನ್ನಡ ಇಂಡಸ್ಟ್ರಿ ಇಲ್ಲ. ಇನ್ನೊಂದು 5-6 ತಿಂಗಳಾದಮೇಲೆ ಕನ್ನಡ ಪಿಕ್ಚರ್ಗಳೇ ಬರಲ್ಲ. ಆ ಥರ ಇದೆ ಪರಿಸ್ಥಿತಿ. ನಾನು ಏನೂ ಮಾಡಿಲ್ಲ, ನಾನು 5 ತಿಂಗಳಿಂದ ಸುಮ್ಮನೆ ಇದ್ದೀನಿ. 6 ತಿಂಗಳಿಂದ ಪಿಕ್ಚರೇ ಮಾಡ್ತಾ ಇಲ್ಲ. ವರ್ಷಕ್ಕೆ ಈಗ 36 ಪಿಕ್ಚರ್ ಮಾಡಿದ್ದೀನಿ ಇಲ್ಲಿವರೆಗೆ. 36 ಪಿಕ್ಚರ್ ಕನ್ನಡ ಪಿಕ್ಚರ್, ಒಂದು ತಮಿಳು. ವಿಧಿ ಇಲ್ದೇನೆ ಮಾಡಿದೆ ತಮಿಳ, ಆದರೆ 36 ಕನ್ನಡ ಪಿಕ್ಚರ್ ಮಾಡಿದ್ದೀನಿ. ಇವತ್ತು 7-8 1 ವರ್ಷನೇ ಆಯಿತು ಯಾವುದು ಪಿಕ್ಚರ್ ಮಾಡಿದೆ. ಯಾಕೆಂದರೆ ಮಾರ್ನಿಂಗ್ ಶೋಗೆ ಜನ ಹೋಗಲ್ಲ. ಶುಕ್ರವಾರ ರಿಲೀಸ್ ಆಯ್ತದೆ, ಮಾರ್ನಿಂಗ್ ಶೋಗೆ ಜನ ಹೋಗಲ್ಲ. ಸೋಮವಾರಕ್ಕೆ ಮಧ್ಯಾಹ್ನಕ್ಕೆ ಬೇರೆ ಪಿಕ್ಚರ್ ಆಗುತ್ತೆ. ಈ ಪರಿಸ್ಥಿತಿ ಆಗದೆ ಪಿಕ್ಚರ್ ಮಾಡಿಕ್ಕೆ ಆಗ್ತಾ ಇಲ್ಲ. OTTಯರು ತಗೊಳ್ತಾ ಇಲ್ಲ, ಜನ ಹೋಗ್ತಾ ಇಲ್ಲ. ಆದ್ದರಿಂದ ರಾಜೇಂದ್ರ ಸಿಂಗ್ ಬಾಬುನಲ್ಲಿ ಕೇಳಿ ಅವ್ರ ಕಾಲದಂಗೆ ಈಗ ನಡೀತಾ ಇಲ್ಲ. ನಮ್ಮ ಕಾಲ ಇದು, ನಮ್ಮದು ಕಾಲ ಮುಗೀತು. ಪಿಕ್ಚರ್ ಮಾಡಿಕ್ಕೆ ಯಾರಿಗೂ ಕಷ್ಟ ಆಗುತ್ತೆ. ಸೊ ಹಾಗೆ ಅದೊಂದು ಪ್ಯಾನಲ್ ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು ಅದು ಫಿಲಮ್ ಸಿಟಿಗೆ. ಸೊ ಇನ್ನು ಸರ್ಕಾರ ದುಡ್ಡಿಲ್ಲ ಅಂದರು. ನಾವು ಹೇಳಿದ್ವಿ 5,000 ಕೋಟಿ ಹೊರಗಡೆ ಹೋಗ್ತಾ ಇದೆ ಪ್ರತಿ ವರ್ಷ ಅದರ್ ಲ್ಯಾಂಗ್ವೇಜಸ್ಸು. ಮೊನ್ನೆ ಒಂದು ಫಿಲಮು ದೃಶ್ಯಂ ಅಂತ ಒಂದು ರಿಲೀಸ್ ಆಗಿದೆ ಬೆಂಗಳೂರು ಸಿಟಿಲಿ. 15 ಕೋಟಿ 15 crores ಬೆಂಗಳೂರು ಸಿಟಿನಲ್ಲಿ. ನಮ್ಮ ಪಿಕ್ಚರ್ಗೆ 10,000 ಬರಲ್ಲ, 20,000 ಬರಲ್ಲ. ಅದಕ್ಕೆ ಒಂದು 5 ರೂಪಾಯಿ ಟ್ಯಾಕ್ಸ್ ಹಾಕಿ ಅದ್ರ ಮೇಲೆ ಅಂದ್ವಿ ನಾವು. 1,500 ರೂಪಾಯಿ ಟಿಕೆಟ್ ಮಾಡ್ತಾರೆ. ಒಂದು 5 ರೂಪಾಯಿ ಕೊಡಲಿ, ವರ್ಷಕ್ಕೆ 250 ಕೋಟಿ ಬರೋ ಟ್ಯಾಕ್ಸು. ಆ ದುಡ್ಡು ಇಲ್ಲಿಗೆ ಹಾಕಲಿ. ಏನಾದ್ರು ಒಂದು ಆ ಥರ ಪ್ರಪೋಸಲ್ ನಾವು ಕೊಟ್ಟು ಮಾಡ್ಬೋದು. ಯಾಕೆಂದರೆ ಈಗ ಸಂತೋಷ್ ಲಾಡಿದ್ದಾಗ ಕಾರ್ಮಿಕರಿಗೆ ಹೆಲ್ಪ್ ಮಾಡಬೇಕು ಅಂತ ಮತ್ತೆ 1 ರೂಪಾಯಿ ಟ್ಯಾಕ್ಸ್ ನಮ್ಮ ಮೇಲೆ ಹಾಕಿದ್ದಾರೆ. ಸೊ ಟ್ಯಾಕ್ಸ್ ಹಾಕೋದು ಅವ್ರು ಒಂದು ಹಾಕಿದ್ರೆ ಜನ ಒಂದು 4 ರೂಪಾಯಿ 3 ರೂಪಾಯಿ ಕೊಡ್ತಾರೆ ಒಂದು ಫಿಲಮ್ ಸಿಟಿಗೆ. ಹಿಂದೆಲ್ಲ ಬೇಕಾಟ್ ಮಾಡಿದ್ದಾರೆ, ಥಿಯೇಟ್ರ್ಗೋಸ್ಕರ ಮಾಡಿದ್ದಾರೆ, ಎಲ್ಲದಕ್ಕೂ ಈ ಥರ ಫಂಡ್ ಮಾಡಿದ್ದಾರೆ. ಪ್ಯಾನಲ್ ಸೆಟಪ್ ಮಾಡಿ ರೋಶ್ನಿ. ನಾನು 2 ಮಾತು ಹೇಳ್ತೀನಿ. ಒಂದು ಸರ್, ನೀವು ಹೇಳಿದ್ ಕರೆಕ್ಟು. ಇವಾಗ ಲಾಸ್ಟ್ 1 ವರ್ಷದಿಂದ ನಾವು ನೋಡ್ತಿರೋ ಸಿನಿಮಾಸ್ ಎಷ್ಟು ಬರ್ತಿದೆ ಅಂತ ನೋಡಿದ್ದೀವಿ, ಎಷ್ಟು ಸಕ್ಸಸ್ ಆಗಿದೆ ಅಂತಲೂ ನೋಡಿದ್ದೀವಿ. ಆದರೆ ಅದೇ ಒಂದು ದೊಡ್ಡ ಮೊನೋಪಲಿ. ಒಂದು ಥಿಯೇಟರ್ಸಲ್ಲಿ ನಾವು ತಮಿಳ್ನಾಡು, ಹೈದ್ರಾಬಾದ್ ಆ ಕಡೆ ಹೋದರೆ ಥಿಯೇಟರ್ಸ್ ಇವಾಗ ಒಂದು ಫ್ಯಾಮಿಲಿ ಹೋಗಿ ಸಿನಿಮಾ ನೋಡ್ತಾರೆ ಅಂತಂದರೆ ಒಂದು 1,000 ರೂಪಾಯಿಗೆ ಅಟ್ಲೀಸ್ಟ್ ಒಂದು 3 ಜನ ಆರಾಮಾಗಿ ಹೋಗಿ ಸಿನಿಮಾ ನೋಡ್ಕೊಂಬರ್ಬೋದು. ಇಲ್ಲಿ 2-3 ಜನ ಹೋಗ್ತೀವಂದರೆ ಅದೇ 2,500 ರೂಪಾಯಿ ಬೇಕಾಗುತ್ತೆ ಆರಾಮಾಗಿ. ಸೊ ಅದು ತುಂಬ ವಿಚಾರಗಳಿದೆ ನಮ್ಮ ಇಂಡಸ್ಟ್ರಿಲಿ. ತುಂಬ ಸಿನಿಮಾ ನಡೀದೇ ಇರೋದಕ್ಕೆ ಕಾರಣ ಫಿಲ್ಮ್ ಸಿಟಿ ಬಗ್ಗೆ ಮಾತಾಡಿದಾಗ ಫಿಲ್ಮ್ ಸಿಟಿನ ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು ಕನ್ಸಿಡರ್ ಮಾಡದೆ
ಫಿಲ್ಮ್ ಸಿಟಿಲಿ ಬಂದರೆ ಒಂದು ಆಪರ್ಚುನಿಟೀಸ್ ಅಂತ ಒಂದು ಕನ್ಸಿಡರ್ ಮಾಡಿ ಇದನ್ನು ಜನರಿಗೆ ಅವೇರ್ನೆಸ್ ನಾವು ನನ್ನ ಕಡೆಯಿಂದ, ಯಾಕಂದರೆ ಟೆಕ್ನಿಕಲಿ ದೊಡ್ಡವ್ರು ಮಾತಾಡಿದ್ದಾರೆ ಏನು ಮಾಡಬೇಕು, ಎಲ್ಲೋಗಿ ಏನು ಹೇಳಬೇಕು ಅಂತ. ಈ ಅವೇರ್ನೆಸ್ನ ನಾವು ಜನರಿಗೆ ತಿಳಿಸಿದ್ರೆ ತುಂಬ ಜನ ಇದು ಬೇಕು ಅಂತ ಹೇಳೋಕ್ಕೆ ಒಂದು ಪೆಟಿಷನ್ ಆಗೋ ಥರ ಆದರೂ ಆಗುತ್ತೆ. ಮೈಸೂರಲ್ಲಿ ತುಂಬ ಜನ ಕಾಯ್ತಿದ್ದಾರೆ ಇದಾಗೋದಕ್ಕಂತ ಒಂದು ರೂಟ್ನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ರೂಟ್ ಕ್ರಿಯೇಟ್ ಆದಷ್ಟು ಎಲ್ಲರೂ ಕೇಳ್ತಿದ್ದಾರೆ ಅಂದಾಗ ಐ ಥಿಂಕ್ ಗೌರ್ಮೆಂಟ್ ಶುಡ್ ಸ್ಟ್ಯಾಂಡ್ ಆ್ಯಂಡ್ ವಿಲ್ ಸ್ಟ್ಯಾಂಡ್ ಇನ್ ಸಪೋರ್ಟ್ ಆಫ್ ಮೇಕಿಂಗ್ ದ ಫಿಲ್ಮ್ ಸಿಟಿ ಅನ್ಸುತ್ತೆ. ಸೊ ಎಲ್ಲರೂ ಅವೇರ್ನೆಸ್ ಮೂಡಿಸ್ಬೇಕು, ಎಲ್ಲರೂ ಇದ್ರಿಗೆ ಒಟ್ಟಿಗೆ ಕೈ ಜೋಡಿಸ್ಬೇಕು. ಮೋಸ್ಟ್ಲಿ ಫಿಲ್ಮ್ ಸಿಟಿಯಿಂದ ಇಟ್ಸ್ ನಾಟ್ ಜಸ್ಟ್ ಫಾರ್ ಫಿಲ್ಮ್ ಮಾಡಿರೋರು ಮಾತ್ರ ಅಲ್ಲ, ಫಿಲ್ಮ್ ಟೂರಿಸಮ್ ಆಗುತ್ತೆ, ಜನರಿಗೆ ಇಲ್ಲಿರೋರು ಎಲ್ಲರಿಗೂ ಲೈವ್ಲಿಹುಡ್ ಚೆನ್ನಾಗಿರುತ್ತೆ, ಎಲ್ಲರಿಗೂ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಕೆಲಸ ಮಾಡೋದಕ್ಕೆ ಅನ್ನೋದು ಒಂದು ಪಾಯಿಂಟಿಂದ ಐ ಥಿಂಕ್ ಜನರೆಲ್ಲ ಒಟ್ಟಿಗೆ ಮಾಡೋಣ. ಹ್ಯಾಶ್ಟ್ಯಾಗ್ ಸೇವ್ ಮೈಸೂರು ಫಿಲ್ಮ್ ಸಿಟಿ ಅಂತ ಟ್ರೆಂಡ್ ಆಗೋಕ್ಕೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸೋಣ ಅನ್ಸುತ್ತೆ. ಸೊ ಈಗ ಕ್ವಿಕ್ಕಾಗಿ ಎರಡೇ ಕ್ವೆಶ್ಚನ್ ಸರ್, ನಿಮ್ಮೆಲ್ಲರ ಪರ್ಮಿಷನಿಂದ ಆಡಿಯನ್ಸಿಂದ, ಬಿಕಾಸ್ ಮುಂದಿನ ಕಾರ್ಯಕ್ರಮ ಇದೆ ಆಲ್ರೆಡಿ. ಸೊ ವಿತ್ ಎವ್ರಿಬಡೀಸ್ ಇದು ಪ್ರಶಾಂತ್ ಸರ್ 2 ಕ್ವೆಶ್ಚನ್ ಆಡಿಯನ್ಸಿಂದ. ಕೈ ಎತ್ತಿ ಪ್ಲೀಸ್ ಎಲ್ಲರೂ. ಎಸ್, ಎಲ್ರಿಗೂ ನಮಸ್ಕಾರ. ನಾನು ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಡಾಕ್ಟರ್ ಕೆ ಬಿ ಲಿಂಗರಾಜು ಮಾತಾಡ್ತಾ ಇದ್ದೀನಿ. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ನಮ್ಮ ನಾಗರಾಜಣ್ಣ ಮಾತಾಡೋದು ಮತ್ತು ಮೇಡಮ್ ಹೇಳೋದು ಭಾಳ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಇಬ್ಬರು ಸಲಹೆ ಕೊಟ್ಟಿದ್ದೀರಿ. ಕಾರಣ ಇಷ್ಟೇ, ನಮ್ಮ ಪ್ರಶಾಂತ್ ಅವರು ಲೀಡ್ ತೊಗೊಂಡ್ರೆ ನಮ್ಮ ಮೈಸೂರು ಚೇಂಬರ್ನಿಂದ ನಾವು ಇದು ಕೊಡ್ತೀವಿ. ಕಾರಣ ಇಷ್ಟೇ, ರಾಜೇಂದ್ರ ಸಿಂಗ್ ಬಾಬು ಅವರು ಹೊರ 2 ಅಂತರಂಗನ ತಿಳ್ಕೊಂಡಿದ್ದಾರೆ. ಅವ್ರು ಹೇಳೋದ್ರಲ್ಲಿ 100% ಸತ್ಯ ಇದೆ. ಅದು ಬೇರೆ ಕಡೆ ಡೀಲ್ ಆಗೋ ಬದಲು ಅದು ನಮಗೆ ಕೊಟ್ಟರೆ ನಾವು ಖಂಡಿತ ನಾವು ಲೀಡ್ ತೊಗೊಂಡು ಪ್ರಶಾಂತ್ ಅವ್ರ ಜೊತೆ ನಾವು ಕೈ ಜೋಡಿಸಿ ನಾನು ಲೀಡ್ ತೊಗೊಳ್ತೀನಿ. ನಮ್ಮ ಚೇಂಬರಿಂದಲೂ ಇದು ಮಾಡಿ. ಇನ್ನೊಂದು ನಾವು ಹೇಳಿದ್ವಿ, ನಾನು ರಾಕ್ಲೈಟ್ ವೆಂಕಟೇಶು 8 ಜನ ಅಲ್ಲ, ನಮಗೆ ಕೊಡಿ ಆ ಲ್ಯಾಂಡ್, ನಾವು ಮಾಡ್ತೀವಿ ಫಿಲಮ್ ಸಿಟಿ ಅಂತ, ನಾವು ಮಾಡ್ತೀವಿ. ನೀವು ಯಾಕ್ರಿ ಮಾಡ್ತೀರಾ? ಲ್ಯಾಂಡ್ PPPಟಿನೂ ಬೇಡ, ನಾವು ಇನ್ವೆಸ್ಟ್ಮೆಂಟ್ ತರ್ತೀವಿ, ನಮಗೆ ಕೊಡಿ ಲ್ಯಾಂಡು. ಕನ್ನಡದವ್ರಿಗೆ ಕೊಡಿ, ಕನ್ನಡ ಪ್ರೊಡ್ಯೂಸರ್ಸ್ ಕೊಡಿ. ಕೊಡಲ್ಲ ಅವರು. ಬಾಬು ಮಾಡಿ ಕೊಡ್ತಾರೆ, ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ ಹೋಯ್ತೀನಿ, ಇನ್ನೊಬ್ಬ ಮಾಡ್ತೀನಿ ಅಂತ ಹೋಯ್ತಾರೆ. ಅದು ಆಗೋದಿಲ್ಲ, ಅದು ಉಳಿಯಲ್ಲ. ಈ ಥರ ಮಾಡಬೇಕು, ಒಂದು ಕಮಿಟಿ ಮಾಡಬೇಕು, ಸಾರ್ವಜನಿಕರಾಗಿ ನಿಂತ್ಕೋಬೇಕು, ಸಾರ್ವಜನಿಕರು ಮಾಡಬೇಕು. ಒಬ್ಬೊಬ್ರು ಇಬ್ಬಿಬ್ಬರಿಗೆ ಒಪ್ಪೋದಿಲ್ಲ. ಸರ್ ಒಂದು ಕಮಿಟಿ ಮಾಡಿ, ಮಂತ್ಲಿ ಮೀಟಿಂಗ್ ಮಾಡಿ, ನೀವು ಹೇಳ್ದಂಗೆ ಒಂದು ರೋಡ್ ಮ್ಯಾಪ್ ಮಾಡಿ, ಇನ್ನು 6 ತಿಂಗಳಲ್ಲಿ ಮೈಸೂರವ್ರು ಎಲ್ಲರೂ ಕೈ ಜೋಡಿಸಿ ಮೈಸೂರನ್ನ ಬಿಟ್ಟು ಹೋಗದೆ ಇರೋಂಗೆ, ಅದು ಒಂದೇ ಅಲ್ಲ ಇಲ್ಲೇ ಕೆಲಸ ಶುರು ಆಗಂಗೆ ಮತ್ತೆ ಸಿನಿಮಾ ಶೂಟ್ ಆಗಂಗೆ ಮಾಡಲೇಬೇಕು ಅನ್ನೋದನ್ನ ನಾವು ಒಂದು ವಿಷನ್ ಇಟ್ಕೊಳ್ಳೋಣ. 2030 ಅಂತ ಒಂದು ವಿಷನ್. 2030 ವಿಷನ್ ಮೈಸೂರಿನಲ್ಲಿ ಫಿಲ್ಮ್ ಸಿಟಿಲಿ ಮೊದಲನೇ ಪಿಕ್ಚರ್ ಆಗಬೇಕು ಅಂತ, ಅದನ್ನ ಮೈಲ್ ಸ್ಟೋನ್ ಇಟ್ಕೊಂಡು ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡೋಣ. ಇನ್ನೊಂದು ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್ ಆಡಿಯನ್ಸ್ ಕಡೆಯಿಂದ. ಅಲ್ಲಿ ಯಾರಾದ್ರೂ ಕಾಣಿಸ್ತಿದ್ದೀರಾ? ಕೈ ಎತ್ತಿದ್ದೀರಾ? ಸರ್, ಇದು ಕ್ವಶನ್ ಅಲ್ಲ, ನಮ್ಮ ರಿಕ್ವೆಸ್ಟ್ ಮೈಸೂರು ಜನತೆಯಿಂದ ಮತ್ತು ಬೆಂಗಳೂರು ಜನತೆ ಕಡೆಯಿಂದ. ನೀವೊಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ, ನೀವೊಂದು ಕಮಿಟಿ ಮಾಡಿ ಅಂತ. ಆ ಕಮಿಟಿಲಿ ನಿಮಗೆ ತುಂಬ ಅದರಲ್ಲಿ ಕೆಲಸ ಮಾಡಿ ತುಂಬ ಜಾಸ್ತಿ ಇದಿರೋದ್ರಿಂದ ನೀವು ಆ ಕಮಿಟಿಲಿ ಇರಬೇಕು ಅಂತ ನಮ್ಮ ಕಡೆ ನಾವು ಕೇಳ್ಕೊಳ್ತಿದ್ದೀವಿ ಸರ್. ನೀವು ಸರ್ ಚಪ್ಪಾಳೆ ಎಲ್ರು. ಸರ್ ಮೈಸೂರಿನಲ್ಲಿ ಹಂಗೇನೆ ಮಲ್ಟಿಪ್ಲೆಕ್ಸ್ ಕೂಡ ಇದೆ, DRC ಸಿನಿಮಾಸ್ ಅಂತ ಕೇಳ್ಬೋದು. ಇಲ್ಲಿರೋ ಎಷ್ಟೋ ನ್ಯೂ ಪ್ರೊಡಕ್ಷನ್, ಸ್ಮಾಲ್ ಫಿಲ್ಮ್ಸ್ ಇಂದ ಹಿಡಿದು ಇಲ್ಲೇ ಲೋಕಲ್ ಪ್ರೊಡಕ್ಷನ್ಸ್ ಎಲ್ಲಾನು ಸ್ಕ್ರೀನಿಂಗ್ ಸಪೋರ್ಟ್ ಮಾಡ್ತಾರೆ. ಎಕೋ ಸಿಸ್ಟಮ್ ಇದೆ. ರೋಶ್ನಿ ಅವರಿದ್ದಾರೆ, ಅಮೃತ ಅವರಿದ್ದಾರೆ, ಮೈಸೂರಿಂದ ನೀವಿದ್ದೀರಾ, ಎಷ್ಟು ಜನ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಬರ್ಬೇಕಷ್ಟೇ. ಈ ಇವೆಂಟು ಒಟ್ಟಿಗೆ ಬರೋದಕ್ಕೆ ಒಂದು ಕಾರಣ ಆಗಲಿ. ಸಿಟಿಗೆ ಎಷ್ಟು ಕಷ್ಟ ಆಯಿತು ಅಂದರೆ, ಕೆಲವರು ಮೈಸೂರಲ್ಲಿ ಮಾಡಬೇಕು ಅಂತ, ಕೆಲವರು ಬೆಂಗಳೂರಲ್ಲಿ ಮಾಡಬೇಕು ಅಂತ ಭಾಳ ಹೋರಾಟ ಆಯಿತು. ಮೈಸೂರಲ್ಲಿ ಮಾಡಬೇಕು ಅಂತ ನಿಂತ್ಕೊಂಡವರು ರಾಜೇಂದ್ರ ಸಿಂಗ್ ಬಾಬು, ಅಂಬರೀಷು, ನಾನು ಇಷ್ಟೇ. ಒಂದು ಮೈಸೂರಿನವ್ರು ಮಾತ್ರ ಮೈಸೂರಲ್ಲೇ ಆಗಬೇಕು ಅಂತ. ನಾವು ಇದು ಬೆಂಗಳೂರಿಗೆ ಹೊರಟಾಗಿತ್ತು, ಎಲ್ಲೆಲ್ಲೋ ಹೊರಟಾಗಿತ್ತು. ಕೊನೆ ಕಷ್ಟಪಟ್ಟು ಮೈಸೂರಿಗೆ ಇಷ್ಟು ತಂದಿದ್ದೀವಿ ಜಮೀನ. ಮುಂದೆ ಮಾಡೋದು ಮೈಸೂರಿನ ಮಾಡೋಣ ಸರ್. ನೀವು 3 ಜನ ಇದ್ದೀರಾ, ಇಲ್ಲಿ 300 ಇದ್ದಾರೆ. ಸೋಷಿಯಲ್ ಮೀಡಿಯಲ್ಲಿ 30,000. ಒಂದು ವಿಚಾರ ಹೊರಟೋಗಿತ್ತು. ನಮ್ಮ ಶಿವರಾತ್ರೀಶ್ವರ ಸ್ವಾಮಿಗಳು ನಿಂತ್ಕೊಂಡ್ರು, ನನ್ನ ಜೊತೆಲಿ ನಿಂತು ಅವರು
ಯಡಿಯೂರಪ್ಪನ ಮನೆಗೆ ಕರೆದು ನಾನು ದೊಡ್ಡಣ್ಣ ಇಬ್ಬರು ಹೋಗಿ ಸರ್ ಇದು ಯಾವುದೇ ಕಾರಣಕ್ಕೂ ಆವಾಗ ನೀವು ನೋಡಿರ್ಬೋದು ವಿಜೇಂದ್ರನು ಸ್ಟೇಟ್ಮೆಂಟ್ ಕೊಟ್ಟು ಮೈಸೂರಲ್ಲೇ ಇರಬೇಕು ಅಂತ ಹೇಳಿ ಅದನ್ನು ಮಾಡಿದ್ರು, ಇಲ್ಲರ ಆಗಲೇ ಹೊರಟೋಗ್ಬಿಟ್ಟಿತ್ತು. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ನಮ್ಮೆಲ್ರಿಗೂ ಒಂದು ನಾಲೆಜ್ ತರಿಸಿದ್ದಕ್ಕೆ, ಇದರದ್ದು ಆಳ ಅಂತ ತೋರಿಸಿದ್ದಕ್ಕೆ ಮತ್ತು ಇದರದ್ದು ಇಂಪ್ಯಾಕ್ಟ್ನ ಒಂದು ಅರಿವು ಮೂಡಿಸಿದ್ದಕ್ಕೆ ಭಾಳ ಧನ್ಯವಾದಗಳು ಸರ್. 3 ಜನರನ್ನು ಮಾತಾಡಿ ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿಸ್ ವಂಡರ್ಫುಲ್ ಪ್ಯಾನಲಿಸ್ಟ್. ಥ್ಯಾಂಕ್ ಯು 3 ಜನಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಮಾಡ್ರೇಟ್ ಮಾಡಿದ್ದಕ್ಕೆ ಕೂಡ ಇವರಿಗೆ, ಈ ಪ್ಯಾನಲಿಸ್ಟ್ಗಳಿಗೆ ಹಾಗೆ ಮಾಡ್ರೇಟರ್ಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್. ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಾರಾಯಣ್ ಗೌಡ ಸರ್ ಅವರು ಮೊಮೆಂಟೋ ಕೊಡೋದಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ MTMನ ಚೇರ್ಮನ್ ಆದಂಥ ಜಯಕುಮಾರ್ ಸರ್, MTA ಪ್ರೆಸಿಡೆಂಟ್ ಆದಂಥ ಪ್ರಶಾಂತ್ ಸರ್, ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಥ್ಯಾಂಕ್ ಯು. ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಥ್ಯಾಂಕ್ ಯು ಸಂದೇಶ್ ನಾಗರಾಜ್ ಸರ್. Once again, thanks to all the panelists ಮತ್ತು ಮಾಡರೇಟರ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ಮತ್ತೊಬ್ಬರು ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಬೆಂಗಳೂರಿನಲ್ಲಿ ಒಬ್ಬರು ಬಾರ್ಬರ್ ಆಗಿ ತಮ್ಮ ವೃತ್ತಿಯನ್ನು ಶುರು ಮಾಡಿ ಈಗ ಬಿಲಿಯನೇರ್ ಆಗಿರುವಂಥವ್ರು, ಎ ವೆರಿ ಸ್ಪೆಷಲ್ ಪರ್ಸನ್ ರಮೇಶ್ ಬಾಬು ಸರ್ ಅವರಿಗೆ ಜೋರಾದ ಚಪ್ಪಾಳೆ. ರಮೇಶ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಫೌಂಡರ್ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ರಮೇಶ್ ಬಾಬು ಸರ್ ಇದ್ದಾರೆ. ಸೊ ಇವ್ರ ಹತ್ರ 100+ ಲಕ್ಸುರಿಯಸ್ ಕಾರ್ಸ್ ಇರುವಂಥದ್ದು. ಇವರ ಜರ್ನಿ ನಥಿಂಗ್ ಲೆಸ್ ದೆನ್ ಅನ್ ಇನ್ಸ್ಪಿರೇಷನ್. ಇವರಿಗೆ ಜೋರಾದ ಚಪ್ಪಾಳೆ. ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮೈಸೂರು ಟ್ರಾವೆಲ್ ಮಾರ್ಟ್ ಕಡೆಯಿಂದ ಇವರಿಗೆ ಗೌರವ ಸಮರ್ಪಣೆ. ಮಾರ್ಬಳ್ಳಿ ಕುಮಾರ್ ಅವರು ಹಾಗೆ ಸುಧೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ಟ್ರಾವೆಲ್ ಇಂಡಸ್ಟ್ರಿ ಎಲ್ಲೆಲ್ಲಿಂದ ಬೆಳೆಯುತ್ತೆ ಅನ್ನೋದಕ್ಕೆ ರಮೇಶ್ ಬಾಬು ಅವರು ಒಂದು ಕಾರಣ. ಈ ರನ್ಸ್ ಬಾಬಾ ಶಾಪ್ ಆ್ಯಕ್ಚುಲಿ. ಬಟ್ ಹಂಗಂದ ತಕ್ಷಣ ಎಲ್ಲರೂ ಒಂದ್ಸಲ ಈಗ ನೋಡಬೇಡಿ, ಅವ್ರ ಹತ್ರ ಫಸ್ಟ್ ಈ ಸ್ಟಾರ್ಟೆಡ್ ವಿತ್ ಮಾರುತಿ ವ್ಯಾನಿಂದ. ಟುಡೇ ಯಾವ ಶೋರೂಮ್ ಅವರು ಫಸ್ಟ್ ಕಾರ್ ರಿಲೀಸ್ ಮಾಡ್ಬೇಕಾದ್ರೆ ಆ ಓನರು, ಶೋರೂಮ್ ಓನರ್ ಬರೋದು ರಮೇಶ್ ಸರ್ ಹತ್ರ. ಸರ್ ನನಗೊಂದು 20 ಕಾರ್ 15 ಕಾರ್ ತೊಗೊಳ್ಳಿ ಸರ್ ಅಂತ. ರೋಲ್ಸ್ ರಾಯ್ಸ್ ಇಟ್ಟಿದ್ದಾರೆ. ನೀವು ಯಾವ ಬ್ರ್ಯಾಂಡ್ ಹೇಳಿ, ಇವತ್ತು ನಾನೇನು ಬೆಂಚ್ ಕಾರ್ ಆಚೆ ನಿಲ್ಸಿದ್ದೀನಿ, ನಾನು ಇದೇ ಬೆಂಚ್ ಶೋರೂಮ್ ಅವ್ರಿಗೆ ಫೋನ್ ಮಾಡಿ ಸರ್ ಒಂಚೂರು ನಮ್ಗೆ ಸ್ಪಾನ್ಸರ್ ಮಾಡಿ ಸರ್ ಅಂತಂದರೆ ಅವರು ನಾವು ಬ್ಯುಸಿ ಇದ್ದೀವಿ ಅಂತಂದರು. ಒಂದೇ ಒಂದು ಫೋನ್ ಅಲ್ಲಿಂದ ಬಂದಿದ್ದು, 2 ಕಾರ್ ತಂದು ನಿಲ್ಸಿದ್ದಾರೆ. ದಟ್ ಈಸ್ ವಾಟ್ ಆ್ಯಕ್ಚುಲಿ ದ ಇಂಡಸ್ಟ್ರಿ ಮತ್ತು ಶೋರೂಮ್ವರೆಗೂ ಇರೋವಂಥ ಇದು. ಆ್ಯಂಡ್ ಈ ಡಸ್ ಅವ್ರ ಹತ್ರ ನಾನಾದರೂ ಸ್ವಲ್ಪ ಎಲ್ಲ ಇನೋವಾ ಚಿಕ್ಕ ಕಾರ್ ಇಟ್ಕೊಂಡಿದ್ದೀನಿ. ರಮೇಶ್ ಸರ್ ಹತ್ರ ಇರೋದು ಎಲ್ಲನೂ ಲಕ್ಸುರಿ ವೆಹಿಕಲ್ಸು, ಹಂಡ್ರೆಡ್ಸ್ ಆಫ್ ವೆಹಿಕಲ್ಸ್ ಇದೆ. ನೀವು ಯಾವುದೇ ಫಿಲಮ್ ಸ್ಟಾರ್ ಕೇಳಿ, ಯಾರೇ ಸೂಪರ್ ಸ್ಟಾರು, ಯಾರೇ ಬ್ರ್ಯಾಂಡ್ ವೆಹಿಕಲ್ ಯೂಸ್ ಮಾಡಬೇಕು ಅಂದ್ರೂ ನೀವು ಯಾವ ಟ್ರಾವೆಲ್ಸಲ್ಲಿ ಬುಕ್ ಮಾಡಿದ್ರು ಕೊನೆಗೆ ಹೋಗೋದದು ಎಲ್ಲ ನದಿಗಳು ಸಮುದ್ರವನ್ನೇ ಸೇರಿದವು ಅಂತ ನಾವೆಲ್ಲರೂ ಕೊನೆಗೆ ಅಲ್ಲೇ ರಮೇಶ್ ಅಣ್ಣನ ಹತ್ರನೇ ಎಂಡ್ ಆಗುವಂಥದ್ದು. ಸೊ ಅಂಡ್ ಅದ್ರ ಜೊತೆಲೆ ಇನ್ನೊಂದೇನಿರುತ್ತೆ ಅಂದರೆ, ತುಂಬ ಮನುಷ್ಯ ದೊಡ್ಡದಾಗಿ ಬೆಳೆದು ಬಿಟ್ರೆ ಬೇರೆಯವ್ರನ್ನೆಲ್ಲ ಮರ್ತು ಬಿಡ್ತಾರೆ. ಅವ್ರು ಹಂಗಿಲ್ಲ. ಅವರು ಈಸ್ ವೆರಿ ಡೌನ್ ಟು ಅರ್ತ್ ಆ್ಯಕ್ಚುಲಿ. ಅವ್ರು ಇವತ್ತೂ ಕೆಲವು ಟೈಮ್ ಹೋಗ್ತಾರಂತೆ,
ಕ್ಲೀನಾಗಿ ಹೇರ್ ಕಟ್ ಮಾಡಿ ಮಟ್ಟಿ ಅವ್ರು ಯಾರು ಅವ್ರ ಹಳೆ ಕಸ್ಟಮರ್ಸ್ ಇದ್ದಾರೆ ಅವ್ರು ಇವತ್ತು ಬಿಟ್ಟಿಲ್ಲ. ನಾನು ಹೇಳಿದೆ, ಅಣ್ಣ ನೀನ್ ಯಾಕೆ ಆ ಲೆವೆಲ್ಗೆ ಹೋಗಿದ್ದೀರಾ, ನೀ ಯಾಕಣ್ಣ ಇಲ್ಲಿ ತಿರ್ಗಾ ನೋ ನನ್ನ ವೃತ್ತಿ ನಾನು ಕಲ್ತಿರೋದು ಅದು, ನಾನು ಅದನ್ನ ನಾನು ಬಿಡಲ್ಲ, ನಾನು ಅಲ್ಲಿಂದ ನಾನು ಬೆಳೆದು ಬಂದಿರೋದು ಅಂತ. ಸೊ ನೀವೆಲ್ಲ ಮಕ್ಕಳೆಲ್ಲ ನಿಜವಾಗ್ಲೂ ಇನ್ಸ್ಪೈರ್ ಆಗಬೇಕು ಅಂದ್ರೆ ದೇರ್ ಇಸ್ ಯೂಟ್ಯೂಬ್ ಅಲ್ಲಿ ನೀವು ಬಾರ್ಬರ್ ಟು ಬಿಲಿಯನಿಯರ್ ಅಂತ ಒಂದು ಪೂರ್ತಿ ಒಂದು ವಿಡಿಯೋನೇ ಇದೆ. ಯು ಹ್ಯಾವ್ ಟು ಸಿ ದಟ್. ಆಕ್ಚುಲಿ ನೀವೆಲ್ಲ ಅನ್ಕೋಬಹುದು ನಾನೆಲ್ಲ ಹಳ್ಳಿಯಲ್ಲಿ ಹುಟ್ಟಿದೆ ಮಾಡಿದೆ ನನ್ಗೇನಪ್ಪ ಹೌ ಐ ಹ್ಯಾವ್ ಟು ಗ್ರೋ ಅಂತ. ನಿಜವಾಗ್ಲೂ ಅವ್ರು ಬಂದಿರೋ ಬ್ಯಾಕ್ ಗ್ರೌಂಡು ಅದೇ ತರನೇ ಇರೋದು. ನೀವು ಅದನ್ನ ನೋಡಿ, ಅದನ್ನ ನೋಡಿದ್ರೆ ಯು ವಿಲ್ ಆಲ್ಸೋ ಗೆಟ್ ಇನ್ಸ್ಪೈರ್ಡ್. ಅವರ ಧರ್ಮಪತ್ನಿಯವರು ಇವತ್ತು ದಿವಸ ಬಂದಿದ್ದಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣನೇ ನೀನೇನು ಯೋಚನೆ ಮಾಡಬೇಡ, ದಯವಿಟ್ಟು ಮಾಡು ಅಂದ್ರು. ಅಂಡ್ ಲಾಟ್ ಆಫ್ ಪೀಪಲ್ ಡೋಂಟ್ ನೋ ದಿಸ್ ಟೋಟಲ್ ಇವೆಂಟ್ ಈಸ್ ಅ 0% ಗವರ್ಮೆಂಟ್ ಸಪೋರ್ಟ್. ಆಕ್ಚುಲಿ the support is done by only the people who are there in the front row. ನಾನು ಲೋಗೋಗಳು ಯಾರ್ಯಾರು ಹಾಕ್ತಾ ಇದ್ದೀನಿ. ಅಂಡ್ ಐ ಶುಡ್ ಥ್ಯಾಂಕ್ ಪರ್ಸನಲಿ ನಾರಾಯಣ್ ಗೌಡ್ರು, ಬಿಕಾಸ್ ಹೋಟೆಲ್ ಅಸೋಸಿಯೇಷನ್ ಅವರು ನಮ್ಗೆ ಈ ಲೆವೆಲ್ ನಿಂತ್ಕೊಂಡ್ರು ಇವತ್ತು. ಅದ್ರ ಜೊತೆದಲ್ಲೇ ನಮ್ಮ ಬ್ಯಾಂಗ್ಳೂರ್ ಅಸೋಸಿಯೇಷನ್, KTF, KTS, BTTO, KSTO, ಈ ತರ ಎಲ್ಲ ಆರ್ಗನೈಸೇಷನ್ಸ್. ಅಂಡ್ ಇನ್ ಕೆಲವರು ಬಂದು ನನಗೆ ಜೋಬಲ್ ದುಡ್ಡು ಇಟ್ಬಿಟ್ಟು ಹೋದ್ರು, ಚೆನ್ನಾಗಿ ಮಾಡ್ತಾ ಇದೆಯಾ ತಗೋ ಅಂತ. ನಮ್ಮ ಅರ್ಜುನ್ ಟ್ರಾವೆಲ್ಸ್ ರವಿ ಅವರು, ನೀವು ಆ ಥರ ಎವ್ರಿಬಡಿ ಸಪೋರ್ಟೆಡ್. ಅದರಲ್ಲಿ ಒನ್ ಆಫ್ ದಿ ಮೇಜರ್ ಸ್ಪಾನ್ಸರ್ ಅಂದ್ರೆ ನನಗೆ ಅಂಡ್ ಸಪೋರ್ಟರ್ ಇಸ್ ರಮೇಶ್ ಸರ್. ಸೊ ಆನ್ ಬಿಹಾಫ್ ಆಫ್ ಆಲ್ ಮೈಸೂರಿಯನ್ಸ್ ವಿ ಶುಡ್ ಥ್ಯಾಂಕ್ ರಮೇಶ್ ಸರ್. ಥ್ಯಾಂಕ್ ಯು ರಮೇಶ್ ಅಣ್ಣ. ನಾವು 5 ಗಂಟೆಗೆ ನಮ್ಮದು ಮೈಸೂರಿನಲ್ಲಿ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ಅನ್ ಟೂರಿಸಮ್ ಅವಾರ್ಡ್ಸ್. ಬಿಕಾಸ್ ಎಲ್ಲರೂ ಮೈಸೂರು ಬಗ್ಗೆ ಮಾತಾಡ್ತೀವಿ, ಬಟ್ ಆದರೆ ಮೈಸೂರಲ್ಲಿ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂದರೆ ಪ್ರವಾಸೋದ್ಯಮ, ನಾವು ಅತಿಥಿ ದೇವೋಭವ ಅನ್ನೋ ಒಂದು ಇದನ್ನ ಇಟ್ಕೊಂಡು ಎಲ್ಲರೂ ಹೇಳ್ತಾರೆ, ಒಂದೇ ಮಾತು ಹೇಳೋದು. ಇವತ್ತು ನಾನು ಯಾವ ದೇಶಕ್ಕೆ ಹೋದ್ರು ಎಲ್ಲೋದ್ರೂ ನಮ್ಮ ಮೈಸೂರಲ್ಲಿರೋಂಥ ಸಾರಥಿಗಳೇನಿದ್ದಾರೆ ಆ ಸರ್ವಿಸ್ ನಮಗೆ ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ನಾನು ಬೆಂಗಳೂರಲ್ಲೂ ಟ್ರಾವೆಲ್ಸ್ ಓಪನ್ ಮಾಡಿದ್ದೆ. ಐ ಕ್ಲೋಸ್ಡ್ ಅಂಡ್ ಐ ಕೇಮ್ ಬ್ಯಾಕ್. ಯಾಕೆ ಅಂದರೆ ಡ್ರೈವರ್ ನನ್ನ ಮಾತೇ ಕೇಳಲ್ಲ ಅಲ್ಲಿ. ನಾನು ಹೆಂಗೆ ಇವರೆಲ್ಲ ಬೆಂಗಳೂರಿನವ್ರು ಅದು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಹಂಗೂ ನಾನು ಇಲ್ಲಿ ಮೈಸೂರು ಹೋಗ್ತಾರೆ ಅವಾಜ್ ಹಾಕಿದ ತಕ್ಷಣ ರಕ್ಷಣಾ ವೇದಿಕೆ ಅವ್ರು ಕರ್ಕೊಂಡ್ಬಂದ್ಬಿಟ್ರು. ಐ ಟೋಲ್ಡ್ ಆ್ಯಕ್ಚುಲಿ ಇದು ಅಲ್ಲೆಲ್ಲ ಇದ್ದಾರೆ ದೊಡ್ಡ ಘಟಾನುಘಟಿಗಳು ಬೆಂಗಳೂರಿನವರು, ನಮ್ಮ ನಿರೀಕ್ಷಾ ಮಂಜಣ್ಣ ಒಬ್ರು ಇದ್ದಾರೆ, ಅಂಥವ್ರಿಗಾದ್ರೆ ಅದು ಸರಿ, ನಮ್ಗೆ ಆಗಲ್ಲ ಬೆಂಗಳೂರು ಅಂತ ಅಂದ್ಬಿಟ್ಟು. ಬಟ್ ವಿ ಆರ್ ಆಲ್ ಬ್ಲೆಸ್ಡ್ ಆ್ಯಕ್ಚುಲಿ. ಮೈಸೂರಲ್ಲಿ ಇವತ್ತಿಗೂ ನಮ್ಮ ಸಾರಥಿಗಳು ಸಾಫ್ಟ್ ಆಗಿ ಹೆಂಗಿದ್ದಾರೆ ಅಂದರೆ, ಐ ವಾಂಟ್ ಟು ಟೆಲ್ ಒನ್ ಆಫ್ ಮೈ ಫ್ರೆಂಡ್ ಅಂಡ್ ಮೈ ಡ್ರೈವರ್ ಪ್ರಭಾಕರ್ ನನ್ನ ಜೊತೆ 23 ವರ್ಷದಿಂದನೂ ಅದೇ ವೃತ್ತಿ ಮಾಡ್ತಾ ಇದ್ದಾನೆ, ನನ್ನ ಜೊತೆನೇ ಇದ್ದಾನೆ. ಅಂದರೆ ಹೆಂಗೆ ಅಂದರೆ ಆ ಥರ ಒಂದು ಮನಸ್ಸಿರೋರು ಮೈಸೂರಲ್ಲಿ ಮಾತ್ರನೇ ಸಾಧ್ಯ ಸರ್. ಬಿಸ್ನೆಸ್ ಮಾಡೋರಿಗೆ ಸುಮಾರು ಇಂಡಸ್ಟ್ರೀಸು ಮೈಸೂರಿಂದ ವಾಪಸ್ ಹೊರಟೋಗಿದೆ, ಎಂಪ್ಲಾಯ್ಮೆಂಟು, ಸ್ಟ್ರೈಕು ಅದೆಲ್ಲ ಮಾಡ್ತಾರೆ ಅಂತ. ಇಲ್ಲ ಸರ್, ರಾಜೇಂದ್ರ ಸಿಂಗ್ ಬಾಬು ಅವ್ರು ಹೇಳ್ತಾ ಇದ್ದಂಗೆ ನಾವು ಹೋರಾಟ ಮಾಡಬೇಕು ಅಂದರೆ ಮೈಸೂರಲ್ಲಿ ಹೋರಾಟಗಾರರು ತುಂಬ ಇದ್ದಾರೆ ಸರ್. ನೀವು ವಾಟಾಳ್ ನಾಗರಾಜಿಂದ ಹಿಡಿದು ಎಲ್ಲರಿಗೂ ಮೈಸೂರು ಅನ್ನ, ಮೈಸೂರು ನೀರಿಂದನೇ ಆಗಿರೋಂಥವ್ರು ಎಲ್ಲರೂ ಹೋರಾಟ ತುಂಬ ಮಾಡಿದ್ದಾರೆ. ಅಷ್ಟೆಲ್ಲ ಯಾಕೆ ಸರ್, ಮೊನ್ನೆ ತಾನೇ ವಾಪಸ್ ನೀವೆಲ್ಲ ಇಳಿಸ್ಬಿಟ್ಟು ಕಳಿಸಿದ್ರಲ್ಲ ಸಿದ್ದರಾಮಯ್ಯನವರು, ಅವರು ನಾವೇ ಕಳಿಸಿರೋರು ಸರ್. ಬಟ್ ಆದ್ರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿರೋರು ಯಾರು ನಮ್ಮ ಮೈಸೂರಿಗೆ ಅಂತ ನಾವು ಹೋರಾಡ್ತಾ ಇಲ್ಲ ಸರ್, ಇಡೀ ಸ್ಟೇಟ್ಗೆ ಹೋರಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಅದೇ ಪ್ರಾಬ್ಲಮ್ ಆಗಿರೋದು. ಈಗ ತಾವು ಹೇಳಿರೋ ನೇತೃತ್ವದಲ್ಲಿ ಮೈಸೂರಿನ ಫಿಲಮ್ ಸಿಟಿ ತರೋದಕ್ಕೆ ವಿತ್ ಆಲ್ ದ ಹೆಲ್ಪ್ ಆಫ್ ಮೈಸೂರಿಯನ್ಸ್ ಅಂಡ್ ಬ್ಯಾಂಗ್ಳೂರ್ನವ್ರ ಪರವಾಗಿ ಮೈಸೂರಲ್ಲೂ ಹೋರಾಡೋಣ ಸರ್. ಗ್ಯಾರಂಟಿ 100% ತಮ್ಮ ನೇತೃತ್ವದಲ್ಲೇ. ನಾನು ನೆನ್ನೆ ಮೊನ್ನೆ ಅದೇ ಅನ್ಕೋತಾ ಇದ್ದೆ ಸರ್, ನಿಮ್ಗೊಂದು ಇಲ್ಲೊಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಒಂದು ಇಲ್ಲೇ ನಿಮ್ಮನ್ನ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿ ನಾವು ಮೈಸೂರಲ್ಲೇ ಉಳಿಸ್ಕೊಂಡ್ಬಿಟ್ರೆ ಗ್ಯಾರಂಟಿ ಫಸ್ಟ್ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡ್ರೆ ನಾವು ಫಿಲಮ್ ಸಿಟಿನ ತಂದಂಗೆ ಆಗುತ್ತೆ ಸರ್. ಇಲ್ಲಿ ಸುಮಾರು ಜನ ರಿಯಲ್ ಎಸ್ಟೇಟ್ ಅವ್ರು ಇದ್ದಾರೆ, ದಯವಿಟ್ಟು ಅವ್ರಿಗೊಂದು ಮನೆ ಬಾಡಿಗೆ ಅಂತ ಕೊಡಿಸಿ.
ಸರ್ ಎಷ್ಟು ಧಾರಾಳವಂತರು ನೋಡಿ ಸರ್, ಅವರೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಅಂದ್ರೆ ಸ್ವಂತ ಮನೆನೇ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದಾರೆ ಸರ್. ಎಸ್ ಸರ್, ಬನ್ನಿ ಸರ್, ನೀವು ಬಂದ್ರೆ ನಮ್ಗೆಲ್ಲ ಒಂದು ಆನೆ ಬಲ ಬಂದಂಗೆ ಆಗುತ್ತೆ ಸರ್, ಗ್ಯಾರಂಟಿ ಮಾಡೋಣ ಸರ್. ಹಾಗೆ ಮೈಸೂರು ಬ್ಯಾಂಗ್ಳೂರ್ನವರು ಸುಮಾರು ಇದಾರೆ ನಮ್ಮ ಮೈಸೂರಲ್ಲಿ. ಅವ್ರು ನೆಕ್ಸ್ಟ್ ಜನರೇಷನ್ಗೆ ಅದು ಡೆಲಿವರಿ ಆಗ್ತಾ ಇಲ್ಲ. ಈಗ ನಮ್ದೇ ಬಿಸ್ನೆಸ್ ತಗೊಳ್ಳಿ, ಟ್ರಾವೆಲ್ಸ್, ನೀವೆಲ್ಲ ಎಷ್ಟು ಜನ ಇದ್ದೀರಾ, ನಿಮ್ಮ ಮಕ್ಕಳು ಎಷ್ಟು ಜನ ಟ್ರಾವೆಲ್ಸ್ ಅಲ್ಲಿ ಉಳಿಸ್ಕೊತೀರಾ? ನೀವೇ ಹೇಳ್ಕೊಡ್ತೀರಾ, ಅಯ್ಯೋ ಈ ಡ್ರೈವರ್ಗಳ ಹತ್ರ ಯಾರು ಹೊಡೆದಾಡ್ತಾರೆ, ಬೇಡ ಹೋಗಪ್ಪ ನೀನ್ ಬೇರೆ ಮಾಡುವಂತ. ಅಲ್ಲಿ ಗಣೇಶ್ ಸರ್ ಇರೋದು, ನೀವು ರಾಜಕೀಯ ಕೊಟ್ಟಬಿಟ್ರೆ ಅದಾಯ್ತು ಬಿಡಿ, MLA ನೆಕ್ಸ್ಟ್. ಸೊ ತಮ್ಮನ್ನೆಲ್ಲ ನಾವು ಯದುವೀರ್ ಸಾಹೇಬ್ರು 5 ಗಂಟೆಗೆ ಬರ್ತಾ ಇದ್ದಾರೆ. ವಿ ಹ್ಯಾವ್ ಎನ್ ವೆರಿ ಗುಡ್ ಅವಾರ್ಡ್ ಸೆರೆಮನಿ. ನಾನು ಆಗ್ಲೇ ಹೇಳ್ದಂಗೆ ಪ್ರವಾಸೋದ್ಯಮದಲ್ಲಿ ಯಾರ್ಯಾರು ಸೇವೆ ಸಲ್ಲಿಸಿದ್ದೀರಾ, ಯಾರ್ಯಾರು ಹೋಟೆಲ್ಗಳು ಇಷ್ಟು ದಿವಸ ನಡೆಸ್ಕೊಂಡ್ ಬಂದಿದ್ದಾರೆ ಚೆನ್ನಾಗಿ, ಗುಡ್ ಹೋಟೆಲ್ಸ್, ಎಲ್ಲರಿಗೂ ಅಷ್ಟೇನೆ. ನೀವು, ನಾನು ಯಾವಾಗ್ಲೂ ನಿಮ್ಮನ್ನೆಲ್ಲ ಅದೇ ಕೇಳೋದು, ಯಾವುದೇ ಕಾರ್ಯಕ್ರಮದಲ್ಲಿ ಕೂತ್ರು ಅಷ್ಟೇನೆ, ನೀವು ಯಾರನ್ನ ಒಬ್ಬರನ್ನ ಹೊಗಳಿದಾಗ ಅಥವಾ ನಾವು ಅವ್ರನ್ನ ಪ್ರಶಂಸೆ ಕೊಟ್ಟಾಗ ಅಥವಾ ಒಂದು ಪ್ರಶಸ್ತಿ ಕೊಟ್ಟಾಗ ನಾವು ಅವ್ರಿಗೆ ಬೆನ್ ತಟ್ಟಲಿಲ್ಲ ಅಂದ್ರೆ ಅವರ ಸಾಧನೆ, ಇಷ್ಟು ದಿವಸ ಮಾಡಿರುವಂತ ಸಾಧನೆಗಳು ಏನಿರುತ್ತೆ ಅದಕ್ಕೆ ಬೆಲೆ ಇರಲ್ಲ. ಇಲ್ಲಿ ನಾನು ಈಗಾಗಲೇ ರಮೇಶ್ ಅಣ್ಣ ಇರ್ಬೋದು, ಇನ್ನೊಬ್ರು ಮತ್ತೊಬ್ರು ನಾನು ಮಾತಾಡುವಾಗ ಹೇಳ್ತಾ ಇರೋದು, ನೋ ಬಡಿ ಇಸ್ ಡೂಯಿಂಗ್ ದ ವರ್ಕ್ ಫಾರ್ ಎ ಮನಿ ಆಕ್ಚುಲಿ. ಈಗ ಅವರೆಲ್ಲರದ್ದು ಬ್ಯಾಂಕ್ ಬ್ಯಾಲೆನ್ಸು, ಅವ್ರು ಬ್ಯಾಂಕ್ ಅವ್ರು ಕರೆದು ಬೈತಾರೆ, ಸರ್ ನಾನು ಸೊನ್ನೆಗಳು ಹಾಕಕ್ ಆಗ್ತಾ ಇಲ್ಲ ಸರ್ ಅಂತ, ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರೋಂಥವ್ರು. ಈಗ ಅವರೆಲ್ಲ ಸಮಾಜ ಸೇವೆಗೆ ಅಂತ ಬಂದ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಯಾರ್ಯಾರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅವ್ರೆಲ್ರಿಗೂ ನಿಮ್ಮ ಚಪ್ಪಾಳೆ ಬೇಕಾಗಿದೆ. ನೀವೆಲ್ಲರೂ ಇದ್ದು ಅವ್ರೆಲ್ರಿಗೂ ಆಶೀರ್ವಾದ ಮಾಡಿ. ನಿಮ್ಮ ಚಪ್ಪಾಳೆಯಿಂದ ನಾಳೆ ದಿವಸ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಅವ್ರು ಇನ್ನೂ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಆದ್ರಿಂದ ತಾವೆಲ್ಲರೂ ಇದ್ದು ಯದುವೀರ್ ಸಾಹೇಬ್ರ ಕೈಯಲ್ಲಿ, ನಾನು ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಆಸ್ ಅನ್ MP ಅಂತ ಅಲ್ಲ ನಾವು ಕರೆದಿರೋದು. ಇವತ್ತು ನಿನ್ನೆ ಕಾರ್ಯಕ್ರಮಕ್ಕೆ ಅವ್ರನ್ನ MP ಆಗಿ ಕರೆದಿದ್ವಿ. ಇವತ್ತು ನಮಗೆ ಮೈಸೂರಿನ ಕೊಟ್ಟಂತ ಮಹಾರಾಜರ ಮನೆಯವರು, ಮೈಸೂರಿನ ಮಹಾರಾಜರು ಇವತ್ತು ನಮ್ಗೆ ಎಲ್ರಿಗೂ ಪ್ರಶಸ್ತಿ ಕೊಡೋದಕ್ಕೆ ಬರ್ತಾರೆ. ಸೊ ಪ್ರತಿಯೊಬ್ರು 5 ಗಂಟೆಗೆ ಒಂದು ಇದರ ಕಾರ್ಯಕ್ರಮದಲ್ಲಿ ಇರಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಲೇನೆ ಟುಡೇ. ಸೊ ನಾನು ಅವ್ರನ್ನ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಸಿದ್ಧಾರ್ಥ ಹೋಟೆಲ್ನ ಮಾಲೀಕರು, ವಿಂಡ್ ಫ್ಲವರ್ನ ಮಾಲೀಕರು PV ಗಿರಿ ಸರ್. ಯಾರ್ಯಾರು ಈ ಪೊಲೀಸ್ ಬ್ಯಾಂಡ್ ನ ಲೈವ್ ನೋಡಿದ್ದೀರಾ ಒಂಚೂರು ಕೈ ಎತ್ತಿ. ನೋಡದೇ ಇರೋರೆಲ್ಲ ದಯವಿಟ್ಟು ಮಿಸ್ ಮಾಡ್ಕೊಂಡಿದ್ದೀರಾ ಇಷ್ಟು ದಿವಸ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಕಲೆ ಮಹಾರಾಜರ ಕಾಲದಿಂದ ಬಂದಿರುವಂಥದ್ದು. ಇಲ್ಲಿ ಯಾರು ಟ್ರೂಪ್ ಮ್ಯಾನೇಜರ್ ಇದ್ದಾರೆ, ನಿಜವಾಗ್ಲೂ ವಿ ಶುಡ್ ಥ್ಯಾಂಕ್ ದಮ್. ನಾವು ರೆಗ್ಯುಲರ್ ಆಗಿ ನಾವು ಆ ಥರ ಪ್ರಾಕ್ಟೀಸ್ ಮಾಡಲ್ಲ, ಅವರು ಅಷ್ಟು ರೆಗ್ಯುಲರ್ ಆಗಿ ಇವೆಂಟ್ ಇರಲಿ ಇಲ್ಲದೆ ಹೋಗ್ಲಿ ಡೈಲಿ ಅವರು ದೇ ಡೂ ಅ ಪ್ರಾಕ್ಟೀಸ್ ಆಕ್ಚುಲಿ. ಗಿರಿ ಸರ್, ನಾನು ಐ ಆಮ್ ಜಸ್ಟ್ ಇನ್ಸಿಸ್ಟಿಂಗ್ ದಮ್. ನಾವು ನನಗೊಂದು 10 ಆಗ್ಲೇ 6 ಜನ ನಮ್ಮ ಮಿನಿಸ್ಟರ್ಸ್ಗೆ ನಾನು ಪ್ರಪೋಸಲ್ ಕೊಟ್ಟೆ ಸರ್, ಟೂರಿಸಂ ಮಿನಿಸ್ಟರ್ಸ್ಗೆ. ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಅಲ್ಲಿ ಚೇಂಜ್ ಆಫ್ ಗಾರ್ಡ್ ಅಂತ ಆಗುತ್ತೆ. ಆ ಚೇಂಜ್ ಆಫ್ ಗಾರ್ಡ್ ಏನಾಗುತ್ತೆ, ಅದೇ ರೀತಿ ನಾವು ಮೈಸೂರಲ್ಲೂ ಸಂಜೆ ಹೊತ್ತಲ್ಲಿ ಅದಕ್ಕೆ ಏನಾದ್ರು ಒಂದು ಬೇರೆ ಹೆಸರು ಕೊಟ್ಟು ಆ ಗಾರ್ಡ್ ಚೇಂಜ್ ತರ ಮಾಡೋಣ. ಯು ವಿಲ್ ಲೆಟ್ಸ್ ಯೂಸ್ ದಿಸ್ ಪೊಲೀಸ್ ಬ್ಯಾಂಡ್ ನ ಯೂಸ್ ಮಾಡಿಕೊಂಡು ಗನ್ನೂರ್ ಸರ್ಕಲ್ ಕಡೆಯಿಂದ ಒಂದು ಮಾರ್ಚ್ ತಗೊಂಡು ಗಣಪತಿ ದೇವಸ್ಥಾನ ಸರ್ಕಲ್ ವರ್ಗು, ಅದರಲ್ಲಿ ಸೆಂಟ್ರಲ್ ಬಂದು ಒಂದು 15 ನಿಮಿಷ ಇವ್ರನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ, ಆ ಒಂದು 6 o'clock ಅಲ್ಲಿ ಮಾಡಿದಾಗ ನಾವ್ ಏನಾಗುತ್ತೆ, ಎವ್ರಿಬಡಿ ಒಂದು 45 minutes ಅಥವಾ 1 hour ನಾವೆಲ್ಲರನ್ನೂ ಪ್ಯಾಲೇಸ್ ಅಲ್ಲಿ ಕಟ್ಟಾಕ್ದಂಗೆ ಆಗುತ್ತೆ.
ಆ 1 hour ನಾವು ಪ್ಯಾಲೇಸಲ್ಲಿ ಟೂರಿಸ್ಟ್ನ ಕಟ್ಟಾಕಿದ್ರೆ ಈ ಕೇರಳಗೆ ಹೋಗೋರು, ಊಟಿಗೆ ಹೋಗೋರು ಎಲ್ಲರೂ ಇದಾರಲ್ಲ, ಅಲ್ಲಿ ಬಾರ್ಡರ್ ಕ್ಲೋಸ್ ಆಗ್ಬಿಡುತ್ತೆ ಸರ್ ಆಗ. ಸೊ ನಮ್ಮ ಮೈಸೂರಲ್ಲಿ 1 night ಸ್ಟೇ ಮಾಡೋರು ಎಲ್ಲರೂ 2 nights ಹೋದ್ರೆ ನಮ್ಮ ಮೈಸೂರು ಎಕಾನಮಿ ಜಾಸ್ತಿ ಆಗುತ್ತೆ, ಡಬಲ್ ಆಗುತ್ತೆ. ನಿಮ್ದು 1 ರೂಮ್ ಆಗೋಂಥದ್ದು ಡಬಲ್ ರೂಮ್ ಆಗುತ್ತೆ. ಸೊ ನಾನು ಇದನ್ನ ಎಲ್ಲಾ ಮಿನಿಸ್ಟ್ರಿಗೂ ಹೋಗಿ ಹೇಳ್ತಾ ಇದ್ದೀನಿ ಸರ್, ಅವ್ರದ್ದೇನು ಖರ್ಚಿಲ್ಲ ಪಾಪ. ಇವ್ರಿಗೆ ಇವ್ರಿಗೆಲ್ಲರಿಗೂ ಸ್ಯಾಲ್ರಿ ಕೊಡ್ತಾರೆ, ಇವರೆಲ್ಲರೂ ಬಾರ್ಸೋದಕ್ಕೆ ರೆಡಿ ಇದ್ದಾರೆ, ದೇ ಆರ್ ರೆಡಿ ಟು ಕಮ್ ಇನ್ ಫ್ರಂಟ್ ಆಫ್ ದ ಪೀಪಲ್. ನಾವ್ ಇಷ್ಟೊಂದು ಆಸ್ತಿ ಇದ್ರು ನಾವು ಇವ್ರನ್ನ ಬಳಸ್ಕೋತಾ ಇಲ್ಲ ಯಾರು ಸರ್. ನಮ್ಮ ಮೈಸೂರಿನ ಎಕಾನಮಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ಇನ್ ದ ಈವ್ನಿಂಗ್ ಟೈಮ್. ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅದೇನೆ, ಸಂಜೆ ಮೇಲೆ ಏನೂ ಇಲ್ಲ. ಎಲ್ಲರಿಗೂ ಬೆಂಗಳೂರಲ್ಲಿ ಯಾಕೆ ಜನ ಹೋಗ್ತಾರೆ ಅಂದ್ರೆ ಪಬ್ ಇದೆ, ಈವ್ನಿಂಗ್ ಕಲ್ಚರ್ ಇದೆ, ನಮ್ಮಲ್ಲಿ ಇಲ್ಲ. ಬಟ್ ಆದ್ರೆ ನಮ್ಮಲ್ಲಿ ಆ ಒಂದು ಕಲ್ಚರು, ಸಂಸ್ಕೃತಿ ಇದೆ, ಅದನ್ನ ಬಳಸ್ಕೊಂಡೇ ನಾವು ಏನಾದ್ರು ಮಾಡೋಣ ಅಂತ. ಬಟ್ ಎಲ್ಲರೂ ಮಿನಿಸ್ಟರ್ಗಳು ಒಂದೇ ಪದ ಕೇಳೋದು, ಎಷ್ಟು ಕೋಟಿ ಪ್ರಾಜೆಕ್ಟ್ ಇದು ಅಂದ್ರೆ, ಐ ಶುಡ್ ಸೇ ಡೈರೆಕ್ಟ್ಲಿ ಪರ್ಸೆಂಟೇಜ್ ನನಗೇನ್ ಸಿಗ್ತಾ ಇದೆ ಅನ್ನೋ ಒಂದು ಆಸೆ ಇರ್ಬೇಕು ಅವ್ರೆಲ್ಲರಿಗೂ. ಅದಕ್ಕೋಸ್ಕರ ಅವ್ರು ಕೇಳೋದು ಎಷ್ಟು. ನಾನು ಹೇಳಿದೆ ಸರ್, ನಿಮ್ಗೆ ಏನು ಬಜೆಟೇ ಇಲ್ಲ ಸರ್, ದಿನ ಬೇಕಾದ್ರೆ ಇವ್ರಿಗೆಲ್ಲರಿಗೂ ನಮ್ಮ ಅಸೋಸಿಯೇಷನ್ಗಳಲ್ಲಿ ಹೇಳಿ, ಒಬ್ಬೊಬ್ಬರಿಗೆ ಹೇಳಿ, ನಾನೇ ಎಲ್ಲರ ಹತ್ರನು ಕೇಳ್ಕೊಂಡು ಅವ್ರ ಸ್ಯಾಲ್ರಿ ಕೊಡ್ಸ್ಬಿಡ್ತೀನಿ ಸರ್ ಡೈಲಿ. ನೀವು ಇವ್ರನ್ನ ಫಸ್ಟ್ ರೆಡಿ ಮಾಡಿ. ಇದ್ರ ಜೊತೆಯಲ್ಲಿ ಪೊಲೀಸ್ ನಮ್ಮ ಟ್ರೈನಿಂಗ್ ಸೆಂಟರ್ಗೆ ಮೈಸೂರಲ್ಲೇನೆ ಇದೆ, ಅಲ್ಲಿ ಒಂದೆರಡು ತುಕಡಿ ಕೊಡಿ. ಮತ್ತೆ ಆರ್ಸ್ ನಮ್ಮಲ್ಲೇನೆ ಮೌಂಟೆಡ್ ಪೊಲೀಸ್ ಇದ್ದಾರೆ, ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಅವ್ರನ್ನ ಸೇರಿಸಿದ್ರೆ ಇಟ್ ವಿಲ್ ಬಿ ಒಂದು ಪ್ಯಾರೇಡ್ ಆದಂಗೆ ಆಗುತ್ತೆ. ನಾಟ್ ವೈ ಆಲ್ವೇಸ್ ದಸರಾಗೇನೆ ಮಾರ್ಚ್ ನೋಡ್ಬೇಕು. ಡೈಲಿ ಸಂಜೆ ಯು ಕ್ಯಾನ್ ಹ್ಯಾವ್ ದಿಸ್ ಅಟ್ 5:30, 6 o'clock ಅಂತ ನಾನು ನಿಮ್ಗೆಲ್ರಿಗೂ, ದೊಡ್ಡವರೆಲ್ರಿಗೂ ಹೇಳಿದ್ದೀನಿ. ದಯವಿಟ್ಟು ಇದನ್ನ ನೆಕ್ಸ್ಟ್ ನೀವೆಲ್ಲ ನಿಮ್ಮ ಭಾಷಣದಲ್ಲಿ, ಇಲ್ಲ ನಾನು ಇದರಲ್ಲಿ ಒಂದು ಬುಕ್ಕೇ ಬರೆದಿಟ್ಟಿದ್ದೀನಿ ಸರ್, ಪ್ರಪೋಸಲ್ ರೆಡಿ ಮಾಡಿ. ನಾನು ಕೊಟ್ಟು ಹಾರ ಹಾಕೋದು, ಅದನ್ನ ಕೊಡೋದು, ನಾನು ಫೋಟೋ ತೆಗೆಸ್ಕೊಳ್ಳೋದು, ಬರೋದು, ಇಷ್ಟೇ ಸ್ಯಾಟಿಸ್ಫೈ ಆಗ್ಬಿಟ್ಟಿದೆ ಸರ್. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಇದಕ್ಕೊಂದು ಕೈ ಜೋಡಿಸಿ, ಸೋ ದಟ್ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಆಯ್ತು, ರೆಡಿನಾ? ಇಲ್ಲ, ನಾನು ನೀವು ಸ್ಟಾರ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೇ. ನಾನು ಜಾಸ್ತಿ ಮಾತಾಡಿದ್ರೆ ಅಲ್ಲಿಂದ ಏನಾರು ಎತ್ಬಿಡ್ತಾರೆ ಅಷ್ಟು. ಬಂಧುಗಳಿಗೆ ನಮಸ್ಕಾರ. ಇನ್ನೇನು ಕೆಲವೇ ಕ್ಷಣದಲ್ಲಿ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ನಮ್ಮ ಮೈಸೂರಿನ ಹೆಮ್ಮೆ, ಕರುನಾಡಿನ ಹೆಮ್ಮೆ ಪೊಲೀಸ್ ಬ್ಯಾಂಡ್ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬಂಧುಗಳೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಬಿದಿಮಳೆಯ ಸುರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕನ್ನಡ ಕಂಡಂತಹ ಶ್ರೇಷ್ಠ ದಾರ್ಶನಿಕ ಕವಿ ಡಿ ವಿ ಗುಂಡಪ್ಪನವರ ಈ ಕಗ್ಗದ ಸಾಲುಗಳ ಆಶಯದೊಂದಿಗೆ ಈ ಮುಂದಿನ ಕಾರ್ಯಕ್ರಮಗಳನ್ನ ಪ್ರಸ್ತುತಿಪಡಿಸುತ್ತಿದ್ದೇವೆ. ಬಂಧುಗಳೇ, ಪ್ರಪಂಚಕ್ಕೆ ಮಾದರಿ ನಮ್ಮ ಮೈಸೂರಿನ ಹೆಮ್ಮೆಯ ಪೊಲೀಸ್ ಬ್ಯಾಂಡ್ 1868ರಲ್ಲಿ ನಮ್ಮ ಮೈಸೂರಿನ 3ನೇ ಚಾಮರಾಜ ಒಡೆಯರಿಂದ ಸ್ಥಾಪಿತವಾದಂತಹ ಈ ಬ್ಯಾಂಡ್ ಮುಂದೆ ಮೈಸೂರಿನ ನವ ಮೈಸೂರಿನ ನಿರ್ಮಾತೃ ಎಂದಲೇ ಖ್ಯಾತಿ ಗಳಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಿಸ್ತಾರವನ್ನ ಪಡೆದುಕೊಳ್ಳುತ್ತೆ. ಅದುವೇ 1918ರಲ್ಲಿ. 1950 ಮತ್ತು 51ರ ಹೊತ್ತಿಗೆ ಈ ಒಂದು ಪೊಲೀಸ್ ಬ್ಯಾಂಡ್, ಪೊಲೀಸ್ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಧನ್ಯವಾದಗಳು.
Hello, check. ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. We are very happy and privileged to perform today for you all. ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೆ ಗೊತ್ತು, ಸಂಗೀತ ನಿಮಗೆ ಚೆನ್ನಾಗಿ ತಲುಪಬೇಕು ಅಂದರೆ ನಾವು ಫಸ್ಟು ಸೌಂಡ್ ಚೆಕ್ ಮಾಡ್ಕೊಳ್ಳೇಬೇಕು. ಒಂದು 10 ನಿಮಿಷ ತಗೊಳುತ್ತೆ. ಆ ಸಮಯದಲ್ಲಿ ಇವತ್ತು ಪರ್ಫಾರ್ಮ್ ಮಾಡ್ತಾ ಇರೋ ನಮ್ಮ ಸಿಬ್ಬಂದಿನ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಕರ್ನಾಟಿಕ್ ಗೌರ್ಮೆಂಟ್ ಆರ್ಕೆಸ್ಟ್ರಾ ಅನ್ನುವ ಒಂದು ಅಫಿಷಿಯಲ್ ನೇಮಿಂದ ನಾವು ಗುರುತಿಸ್ಕೋತೀವಿ. ನಮ್ಮ ಬ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥವರು ಶ್ರೀಯುತ ಆರ್ ದಾಸಪ್ಪನವರು. ಇವರು ಸುಮಾರು 35 ವರ್ಷಗಳಿಗಿಂತ ಹೆಚ್ಚು ಇಲ್ಲಿ ಬ್ಯಾಂಡಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಮೈಸೂರಿನ ಹಿರಿಯ ಮೃದಂಗ ವಿದ್ವಾಂಸರವರು. ಇನ್ನೇನು 3 ತಿಂಗಳಲ್ಲಿ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ಈ ದಿನ ನಮ್ಮೊಂದಿಗೆ ಇರೋದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸೌಭಾಗ್ಯ. ದಯಮಾಡಿ ಎಲ್ಲರೂ ಅವರಿಗೆ ಒಂದು ಚಪ್ಪಾಳೆ ಕೊಡಬೇಕು ಅಂತ ಕೇಳಬೇಕು. ಹಾಗೂ ವೇದಿಕೆಯ ಬಲಭಾಗದಿಂದ ನೋಡೋಣ, ಇವತ್ತು ವೀಣಾವಾದನ ಮಾಡ್ತಾ ಇರೋರು ವಿದ್ವಾನ್ ರಮೇಶ್ ರವರು. ಹಾಗೂ ಕ್ಲಾರ್ನೆಟ್ನಲ್ಲಿ ಶ್ರೀಯುತ ವಿದ್ವಾನ್ ಸತೀಶ್ ರವರು, ಹಾಗೂ ವಿದ್ವಾನ್ ಸುನಿಲ್, ವಿದ್ವಾನ್ ಶಾಂತರಾಜು, ಹಾಗೂ ವಿದ್ವಾನ್ ಜಯರಾಮು. ಇವರು 4 ಜನ ಕ್ಲಾರ್ನೆಟ್ ನುಡಿಸ್ತಾ ಇದ್ದಾರೆ. ಹಾಗೂ ಶಹನಾಯಿಯಲ್ಲಿ ವಿದ್ವಾನ್ ಚಂದ್ರಕುಮಾರ್ ಅವರು. ಹಾಗೂ ಎಫೋನಿಯಂ, ಇದೊಂದು ವಿಶೇಷ ವಾದ್ಯ, ಬರೀ 3 ಕೀಸ್ ಇರುತ್ತೆ. ಅವರು ವಿದ್ವಾನ್ ಹರೀಶ್ ರವರು ಇವತ್ತು ಎಫೋನಿಯಂ ನುಡಿಸ್ತಾ ಇದ್ದಾರೆ. ಹಾಗೂ ಕಾರ್ನೆಟ್, ಅದು ಕೂಡ 3 ಬೆರಳಲ್ಲಿ ನುಡಿಸಕ್ಕಂಥ ಒಂದು ಇನ್ಸ್ಟ್ರೂಮೆಂಟು, ವಿದ್ವಾನ್ ಶಿವಕುಮಾರ್ ಅವರು. ಹಾಗೂ ಸ್ಯಾಕ್ಸೋಫೋನ್ನಲ್ಲಿ ವಿದ್ವಾನ್ ಅರುಣ್ ಕುಮಾರ್ ಅವರು. ಹಾಗೂ ಮೃದಂಗದಲ್ಲಿ ವಿದ್ವಾನ್ ಕುಮಾರ್. ಹಾಗೂ ತಬಲಾದಲ್ಲಿ ವಿದ್ವಾನ್ ಸಾಗರ್. ಹಾಗೂ ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ವಿಕ್ರಮ್.
ಇನ್ನೊಂದು ಕೆಲವು ವಿಚಾರಗಳು ಏನಂದರೆ, ನಿಮಗೆ ಗೊತ್ತಿಲ್ಲದೆ ಇರುವಂಥ ಕೆಲವು ವಿಚಾರಗಳು, ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಏಕೈಕ ಶಾಸ್ತ್ರೀಯ ಸಂಗೀತ ಬ್ಯಾಂಡ್ ಅನ್ನೋ ಹೆಗ್ಗಳಿಕೆ ನಮ್ಮ ಬ್ಯಾಂಡ್ಗಿದೆ. ವಿಶೇಷವಾಗಿ ಪಾಶ್ಚಾತ್ಯ ವಾದ್ಯಗಳನ್ನ ಇವತ್ತು ಸ್ಯಾಕ್ಸೋಫೋನು ಕರ್ನಾಟಕ ಸಂಗೀತದಲ್ಲಿ ಹಾಸುಹೊಕ್ಕಾಗೋಗಿದೆ. ಅದಕ್ಕೆ ಮೂಲ ನಮ್ಮ ಬ್ಯಾಂಡೇನೆ. ನಮ್ಮ ಬ್ಯಾಂಡಿಂದನೇ ಸ್ಯಾಕ್ಸೋಫೋನು ಕರ್ನಾಟಿಕ್ ಮ್ಯೂಸಿಕ್ಗೆ ಇಂಟ್ರೊಡ್ಯೂಸ್ ಆಗಿದ್ದು, ನಂತರ ಬೇರೆಯವರೆಲ್ಲ ಕಲಿತು ಜನಪ್ರಿಯ ಆಯಿತು. ಅದು ತುಂಬ ಹೆಗ್ಗಳಿಕೆಯ ವಿಚಾರ. ಈ ದಿನ ನಾವು ನಿನ್ನೆ ತಾನೇ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿನ ಆಚರಿಸಿದ್ದೀವಿ. ಕೆಲವು ಜಯಚಾಮರಾಜೇಂದ್ರ ಒಡೆಯರವರ ಕೃತಿಗಳು ಹಾಗೂ ನಮ್ಮ ಮೈಸೂರಿನ ಆಸ್ಥಾನ ವಿದ್ವಾಂಸರಾದಂತಹ ಮೈಸೂರು ವಾಸುದೇವಾಚಾರ್, ಮುತ್ತಯ್ಯ ಭಾಗವತರ್ ಇಂಥವರ ಕೀರ್ತನೆಗಳನ್ನ ಇವತ್ತು ಆದಷ್ಟು ನಾವು ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೇವೆ. ಈ ದಿನದ ಮೊದಲನೆಯ ಪ್ರಸ್ತುತಿ ಒಂದು ವರ್ಣದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನವರಾಗ ಮಾಲಿಕಾ ವರ್ಣ. ಇದು ಒಂದೇ ಕಂಪೋಸಿಷನ್ ಅಲ್ಲಿ ನೀವು 9 ರಾಗಗಳನ್ನ ಕೇಳ್ಬೋದು. ಇದು ಆದಿತಾಳದಲ್ಲಿದೆ.
ಸೌಂಡ್ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ನಾವು ನಮ್ಮ ಮುಂದಿನ ಪ್ರಸ್ತುತಿ ಶ್ರೀ ಜಯಚಾಮರಾಜ ಒಡೆಯರ್ ಅವರ ಒಂದು ವಿಶೇಷ ರಾಗದ ಒಂದು ಕೃತಿ ಅಠಾಣ ರಾಗದಲ್ಲಿ ಶ್ರೀ ಮಹಾಗಣಪತಿ ಆದಿತಾಳದಲ್ಲಿದೆ. Ah
ಪ್ರಸ್ತುತಿ ನಮ್ಮ ಮೈಸೂರಿನ ಆಸ್ಥಾನ ವಿದ್ವಾಂಸರಾದಂತಹ ಶ್ರೀ ಮುತ್ತಯ್ಯ ಭಾಗವತರು 108 ಚಾಮುಂಡೇಶ್ವರಿ ದೇವಿ ಕೃತಿಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಇದು ಮಹಾರಾಜರ ಆದೇಶದ ಮೇರೆಗೆ ಕೃತಿಗಳೆಲ್ಲ ತೆಲುಗು ಇಲ್ಲ ತಮಿಳಲ್ಲೇ ಜಾಸ್ತಿ ಇರುತ್ತೆ, ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂದಾಗ ಮುತ್ತಯ್ಯ ಭಾಗವತರವರು ಅಷ್ಟೋತ್ತರ ಶತ ಮಾಲಿಕೆಯನ್ನ ಕನ್ನಡದಲ್ಲಿ ದೇವಿ ಮೇಲೆ ರಚಿಸಿದ್ದಾರೆ. ಅದರಲ್ಲಿ ಒಂದು ಅಪರೂಪದ ರಾಗದ ನವರಸ ಕನ್ನಡ, ಆ ರಾಗದಲ್ಲೇ ಕನ್ನಡ ಇದೆ. ನವರಸ ಕನ್ನಡ ಎನ್ನುವ ರಾಗದಲ್ಲಿ ದುರ್ಗಾದೇವಿ ಅನ್ನೋ ಕೀರ್ತನೆನ ಇದನ್ನ ನುಡಿಸ್ತಾ ಇದ್ದೀವಿ. ಇದನ್ನ ನಮ್ಮ ಬ್ಯಾಂಡ್ಗೆ ಅಳವಡಿಸಿದವರು ನಮ್ಮ ಬ್ಯಾಂಡ್ ಮಾಸ್ಟರ್ ಆದಂತಹ ಶ್ರೀಯುತ ದಾಸಪ್ಪನವರು.
ಮೈಸೂರು ಆಸ್ಥಾನದ ಮತ್ತೊಬ್ಬ ವಾಗ್ಗೇಯಕಾರರಾದಂತಹ ಶ್ರೀ ಮೈಸೂರು ವಾಸುದೇವಾಚಾರ್ಯರ ಒಂದು ಕೃತಿ. ಇದು ಸಿಂಹೇಂದ್ರ ಮಧ್ಯಮ ಅನ್ನೋ ಒಂದು ರಾಗದಲ್ಲಿ ಇದೆ. ನೀಕೆಂದುಕೋ ಆದಿತಾಳದಲ್ಲಿದೆ.
ಇಷ್ಟಪಡ್ತೀವಿ. ಇವತ್ತು ಒಂದು ವಿಶೇಷವಾದ ಪ್ರಸ್ತುತಿ ಮಾಡ್ತಾ ಇದ್ದೇವೆ. ಸಿಂಧು ಭೈರವಿ ರಾಗದ ಶ್ರೀ ಲಾಲ್ಗುಡಿ ಜಯರಾಮನ್ ಅವರ ಒಂದು ತಿಲಾನ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾವೆಲ್ಲ ಇತ್ತೀಚೆಗೆ ಅಭ್ಯಾಸ ಮಾಡಿ ಮೊದಲನೇ ಸರಿ ಇವತ್ತು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಆಲಿಸ್ಬೇಕು.
ಕಡೆಯ ಪ್ರಸ್ತುತಿ. ನಿಮ್ಮೆಲ್ರಿಗೂ ಇಷ್ಟ ಆಗೋದು, ನಮಗೂ ಇಷ್ಟ ಆಗೋದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪುರಂದರದಾಸರ ಒಂದು ಸುಪ್ರಸಿದ್ಧವಾದ ರಚನೆ. ಕೇಳೋಣ. ಎಲ್ಲರೂ ಎದ್ದಿಲ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಮೈಸೂರು ಆಂಥಮ್ ಇಂದ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕಾಯೋ ಶ್ರೀ ಗೌರಿ. ಅದ್ಭುತವಾಗಿ ಮೈಸೂರು ಪೊಲೀಸ್ ಬ್ಯಾಂಡ್ ಅನ್ನು ನುಡಿಸಿದಂತಹ ಇಡೀ ತಂಡಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಒಂದು ಜೋರಾದ ಚಪ್ಪಾಳೆ. ಮೈಸೂರು ಟ್ರಾವೆಲ್ ಮಾರ್ಟ್ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡುವಲ್ಲಿ JCAC ಇಂದ ರವಿಕುಮಾರ್ ಅವರು ಇದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ರವಿಕುಮಾರ್ ಸರ್. ಇದಾದ ತಕ್ಷಣ ಒಂದು ಸ್ಕಾಲ್ ಟೂರಿಸಂ ಎಕ್ಸಲೆನ್ಸ್ ಅವಾರ್ಡ್ಸ್ ಇದೆ. ದಯವಿಟ್ಟು ಎಲ್ಲರೂ ಆಡಿಟೋರಿಯಂನಲ್ಲಿ ಕೂತ್ಕೋಬೇಕು ಅಂತ ಕೇಳ್ಕೊತೀನಿ.
Mysore Proud Mart 2026. Check, one check, 22. ಸ್ವಲ್ಪ ದೂರ ಆಗಿ. Check. Check 2, 1, check. This is Mysore Travel Mall 2026. This is South India's biggest travel expo.
ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇಬ್ಬರಿಗೂ. ದಯವಿಟ್ಟು ಇಬ್ರು ಮತ್ತೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ದರ್ ಇಸ್ ಅ ಸ್ಮಾಲ್ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಫ್ರಮ್ ಆ ಸೈಡ್. ಇದನ್ನು ಕೊಡೋದಕ್ಕೆ ಸಂಜೀವಿನಿ ಸಿಂಗ್ ಅವರು ಬರಬೇಕು ಅಂತ ಕೇಳ್ಕೊತೀನಿ. ಈಟಾದ ಚೇರ್ ಪರ್ಸನ್ ಆಗಿರುವಂತಹ ಸಂಜೀವಿನಿ ಸಿಂಗ್ ಮೇಡಮ್, ಇಫ್ ಯು ಆರ್ ಅರೌಂಡ್ ಪ್ಲೀಸ್ ಕಮ್ ಹಿಯರ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಫ್ಯಾಕ್ಟ್ ಹೇಳಬೇಕು, ಈಗ ಪರ್ಫಾರ್ಮ್ ಮಾಡಿದಂತಹ ವೃಂದಾ ಅವರು ನಮ್ಮ ಅರ್ಜುನ್ ಟೂರ್ಸ್ ರವಿ ಸರ್ ಅವರ ಮಗಳು. ಸರ್ ಪ್ಲೀಸ್. He is one of the key persons. He is one of the organizers of this event.
ಥ್ಯಾಂಕ್ ಯು. ಈಗ ಶುರು ಆಗ್ತಾ ಇದೆ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸ್ಕಾಲ್ ಇಂಟರ್ನ್ಯಾಷನಲ್ ಮೈಸೂರು ಕ್ಯೂರೇಟೆಡ್ ಟೂರಿಸಂ ಎಕ್ಸಲೆನ್ಸ್ ಅವಾರ್ಡ್ ಈವ್ನಿಂಗ್. ಸೊ ಟೂರಿಸಂ ಎಕ್ಸಲೆನ್ಸ್ ಅವಾರ್ಡ್ ಅಂದ್ರೆ ಏನು, ಮೊದಲು ಒಂದು ಸ್ವಲ್ಪ ಓವರ್ ವ್ಯೂ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮೈಸೂರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೂರಿಸಂ ಅಂಡ್ ಹಾಸ್ಪಿಟಾಲಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್. ಮೈಸೂರು ಟೂರಿಸಂ ಸೆಂಟ್ರಿಕ್ ಸಿಟಿ, ಇಲ್ಲಿ ಟೂರಿಸಂ ಹಾಗೆ ಹಾಸ್ಪಿಟಾಲಿಟಿಯ ಸಾಕಷ್ಟು ಬಿಸ್ನೆಸ್ಗಳಿದೆ. ದೇರ್ ಆರ್ ಮೆನಿ ಬಿಸ್ನೆಸಸ್ ಫ್ರಮ್ ಡಿಕೇಡ್ಸ್ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಿಸ್ನೆಸ್ಗಳಿದೆ. ಮೈಸೂರಿಗೆ ಬರುವಂತಹ ಟೂರಿಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವರಿಗೆ ಒಳ್ಳೆ ಹಾಸ್ಪಿಟಾಲಿಟಿಯನ್ನು ಕೊಡೋದು, ಈ ಕೆಲಸಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದೆ. ಟೂರಿಸಂನ ವಿವಿಧ ಆಯಾಮಗಳಲ್ಲಿ ಈ ಟೂರಿಸಂ ಹಾಗೆ ಹಾಸ್ಪಿಟಾಲಿಟಿ ಫರ್ಮ್ಗಳು ಕೆಲಸ ಮಾಡ್ತಾ ಇದೆ. ಅದು ಗೈಡ್ ಆಗಿರಬಹುದು ಅಥವಾ ಹೋಟೆಲ್ಸ್ ಆಗಿರಬಹುದು, ಡಿಜಿಟಲ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು. ದೇರ್ ಆರ್ ಮೆನಿ ಬಿಸ್ನೆಸಸ್ ಆಸ್ ಸಚ್. ಸೊ ಇಂಥವ್ರನ್ನ ರೆಕಗ್ನಿಷನ್ ಮಾಡೋದಕ್ಕೆ, ಇಂಥವ್ರನ್ನ ಗುರುತಿಸಿ ಅವ್ರನ್ನ ರಿವಾರ್ಡ್ ಮಾಡೋದಕ್ಕೆ ಅಂತ ಸ್ಕಾಲ್ ಇಂಟರ್ನ್ಯಾಷನಲ್ ಮೈಸೂರು ಕಡೆಯಿಂದ ಸ್ಪೆಷಲಿ ಈ ಟೂರಿಸಂ ಹಾಗೆ ಹಾಸ್ಪಿಟಾಲಿಟಿ ಸೆಕ್ಟರ್ಗೆ ಟೂರಿಸಂ ಎಕ್ಸಲೆನ್ಸ್ ಅವಾರ್ಡ್ಸ್ ಅನ್ನ ಕೊಡ್ಲಾಗ್ತಾ ಇದೆ. ದೇರ್ ಆರ್ 15 ಕ್ಯಾಟಗರೀಸ್ ಅವಾರ್ಡ್ಸ್ ಅಂಡ್ ಸಮ್ ಸ್ಪೆಷಲ್ ಅವಾರ್ಡ್ಸ್ ಆರ್ ದೇರ್ ಆಸ್ ವೆಲ್. ಸೊ ಇವತ್ತಿನ ಈವ್ನಿಂಗ್ ಅಲ್ಲಿ ಆ ಅವಾರ್ಡ್ ಅನ್ನೆಲ್ಲ ನೀವು ನೋಡಬಹುದು. ನಿಮ್ಮಲ್ಲೇ ಎಷ್ಟೊಂದು ಜನ ಅವಾರ್ಡ್ ವಿನ್ನರ್ಸ್ ಕೂತಿದ್ದೀರಾ. ಇನ್ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಸೊ ಲೆಟ್ಸ್ ಪ್ರೊಸೀಡ್ ಟು ದ ಪ್ರೋಗ್ರಾಮ್. ಎಕ್ಸಾಕ್ಟ್ಲಿ. ಮೈಸೂರು ಅಂದ ತಕ್ಷಣ ನಮಗೆ ಬಹಳಷ್ಟು ವಿಚಾರಗಳು ನೆನಪಾಗ್ತದೆ. ಇಲ್ಲಿ ನೆಲೆಸಿರ್ತಕ್ಕಂಥ ಕೂತಿರ್ತಕ್ಕಂಥ ನಾವೆಲ್ಲರೂ ಪುಣ್ಯವಂತರು. ಕಾರಣ ಯದುವಂಶದಿಂದ ಮೊದಲುಗೊಂಡು ಪ್ರಸ್ತುತ ಇಂದಿನ ದಿನಮಾನದವರೆಗೂ ಕೂಡ ವಿಶ್ವ ಭೂಪಟದಲ್ಲಿ ಸದಾ ರಾರಾಜಿಸುವ ಕರ್ನಾಟಕದ ಸಾಂಸ್ಕೃತಿಕ ಸಿರಿ, ಸಂಸ್ಕೃತಿಯ ಗರಿ ಈ ನಮ್ಮ ಹೆಮ್ಮೆಯ ಮೈಸೂರು. ಮೈಸೂರು ಶ್ರೀಗಂಧ, ಮೈಸೂರು ಎಲೆ, ಮೈಸೂರು ಪಾಕ್, ಮೈಸೂರು ಒಡೆಯರ್, ಮೈಸೂರು ಕೆರೆ, ಹೀಗೆ ತನ್ನ ಊರಿನ ನಾಮಧೇಯದೊಂದಿಗೆ ಇತರ ವಿಷಯಗಳನ್ನ ಹೊಂದಿರತಕ್ಕಂಥ ಜಗತ್ತಿನ ಏಕೈಕ ಪಾರಂಪರಿಕ ನಗರವೇ ಈ ನಮ್ಮ ಹೆಮ್ಮೆಯ ಮೈಸೂರು. ಸೊ ಈ ಮೈಸೂರಿನ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಈ ಎಲ್ಲ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಅದರ ಅಂಶವಾಗಿ ಮೈಸೂರು ಟ್ರಾವೆಲ್ ಮಾರ್ಟ್ ಈ ಒಂದು ಮೈಸೂರಿನ ಪ್ರವಾಸೋದ್ಯಮಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ವಿವಿಧ ಕ್ಷೇತ್ರಗಳ ವಿಜೇತರನ್ನ ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ಬಹುಮಾನವನ್ನ ನೀಡ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳಿ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಈಗ ವಿದ್ಯುಕ್ತವಾಗಿ ಪ್ರಾರಂಭಿಸ್ತಾ ಇದ್ದೇವೆ. ಇನ್ನೊಂದು ಸ್ಪೆಷಲ್ ಮೆನ್ಷನ್, ಈ ಇಡೀ ಅವಾರ್ಡ್ ನೈಟ್ ಅನ್ನ ಸ್ಪಾನ್ಸರ್ ಮಾಡಿರುವಂತವರು ಹೋಟೆಲ್ ಕೋರಂ ಅವರು. ಅವರಿಗೆ ಜೋರಾದ ಚಪ್ಪಾಳೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. Now I request a SCUL member Adarsh, I request him to address the gathering and welcome the gathering. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಫುಲ್ ಡೇ ಆಫ್ ಪ್ಯಾನಲ್ ಡಿಸ್ಕಷನ್ ಆದಮೇಲೆ ಇಲ್ಲಿ ಈಗ ನಾವೆಲ್ಲ ಸ್ಕಾಲ್ ಟೂರಿಸಂ ಎಕ್ಸಲೆನ್ಸ್ ಅವಾರ್ಡ್ಸ್ಗೆ ಸೇರಿದ್ದೀವಿ. ಎಲ್ರಿಗೂ ಅನ್ಸ್ಬೋದು ಈ ಸ್ಕಾಲ್ ಅಂದರೆ ಏನು ಅಂತ. ಸೊ ಸ್ಕಾಲ್ ಇಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫೌಂಡೆಡ್ ಇನ್ ಪ್ಯಾರಿಸ್ ಇನ್ 1934. ಇಟ್ಸ್ ಬಿನ್ ದೇರ್ ಸಿನ್ಸ್ ಇನ್ನೇನು 100 ವರ್ಷ ಆಗೋಗುತ್ತೆ ಆಲ್ಮೋಸ್ಟ್. ಸೊ ಆಲ್ಮೋಸ್ಟ್ 90 years. ಮೈಸೂರ್ದು ಚಾಪ್ಟರ್ ಇಸ್ ಜಸ್ಟ್ ಅಬೌಟ್ 5 years old ಆ್ಯಂಡ್ ನಾನು ಅದರಲ್ಲಿ ಜಸ್ಟ್ 5 months old ಮೆಂಬರು. ಬಟ್ ಮೈಸೂರಲ್ಲಿ ಯಾವಾಗಲೂ ಯಂಗ್ಸ್ಟರ್ಸ್ನ ಮುಂದೆ ಬಿಡ್ತಾರೆ. ಅದೇ ಥರ ಸ್ಕಾಲ್ ಅವರು ಕೂಡ ಯಂಗ್ಸ್ಟರ್ಸ್ನ ಮುಂದೆ ಬಿಟ್ಟು ದೇವ್ ಕಮ್ ಅಪ್ ವಿತ್ ದಿಸ್ ನ್ಯೂ ಆ್ಯಂಡ್ ಎಕ್ಸೈಟಿಂಗ್ ಕ್ಯಾಟಗರಿ. ಬಿಕಾಸ್ ಒಂದು ಅವಾರ್ಡ್ ಅಂತ ಬಂತು ಅಂದಾಗ ಬಿಲ್ಡಿಂಗ್ ಅ ಬ್ರ್ಯಾಂಡ್ ಆ್ಯಂಡ್ ಟ್ರಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ನಾವು ಸೆಲೆಕ್ಷನ್ ಮಾಡೋ ಟೈಮಲ್ಲಿ ನಮ್ಮ ಜ್ಯೂರಿ ಮೆಂಬರ್ಸ್ ಇಲ್ಲಿದ್ದಾರೆ. ಐ ಆಮ್ ಸೋ ಹ್ಯಾಪಿ ದಟ್ ದ ಜ್ಯೂರಿ ಮೆಂಬರ್ಸ್ ಹ್ಯಾವ್ ಬಿನ್ ಸೋ ಇಂಪಾರ್ಷಿಯಲ್. ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತೇ ಇರಲಿಲ್ಲ ಅವ್ರ ಜ್ಯೂರಿ ಮೆಂಬರ್ಸ್ ಅಂತ. ನಾವೆಲ್ಲೇ ಅನೌನ್ಸ್ ಮಾಡೋದಾಗ್ಲಿ ಅಥವಾ ಏನು ಮಾಡೋದಾಗ್ಲಿ ಯಾರಿಗೂ ಹೇಳ್ದೇನೆ they've done a lot of work, they've spent a lot of time and coordinated amongst themselves to unanimously, based on objective, quantitative and qualitative data, select the best anta. So nam jury members alli Mr. Srihari ಅವರು GSS ಸಂಸ್ಥಾಪಕರು ಅವರೊಬ್ಬರು ಇದ್ದಾರೆ ಇಲ್ಲಿ. ಅದು ಒನ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್, ಬಟ್ ಹಿ ರನ್ಸ್ ಸೋ ಮೆನಿ ಇನ್ಸ್ಟಿಟ್ಯೂಷನ್ಸ್. ಮೈಸೂರಿಗೆನೆ ಯೋಗ ಅನ್ನೋ ಒಂದು ಏನಿದೆ ಅದನ್ನ ಗ್ಲೋಬಲ್ ಮ್ಯಾಪ್ ಅಲ್ಲಿ ಹಾಕಿದವರು ಶ್ರೀಹರಿ ಅಣ್ಣ. ಸೊ ಅವರಿದ್ದಾರೆ. ಈಸ್ ಒನ್ ಆಫ್ ದ ಜ್ಯೂರಿ ಮೆಂಬರ್ಸ್ ಫಾರ್ ಅಸ್. ಹಾಗೇನೆ ಮಿಸ್ಟರ್ ಹನುಮಂತ್ ಅವರು DRC ಸಿನಿಮಾಸ್ ಅಂಡ್ ಆಸ್ಟರ್ ರಿಯಲ್ ಎಸ್ಟೇಟ್ ನ ಮಾಲೀಕರಾದಂತ ಹನುಮಂತ್ ಅವರು ಇದ್ದಾರೆ. ಅವರು ಸಹ ಜ್ಯೂರಿ ಮೆಂಬರ್ ಪ್ಯಾನಲ್ ಅಲ್ಲಿ ಇದ್ರು. ಅಂಡ್ ದೆನ್ ಮಿಸ್ಟರ್ ವೆಂಕಟೇಶ್ ಅವರು ಪ್ರಗತಿ ಎಲೈಟ್ ಪಬ್ಲಿಕ್ ಸ್ಕೂಲ್ ಅಂತ ಮತ್ತೆ ಸಿಸ್ಪ್ಯಾಮ್ ನ ಪ್ರೆಸಿಡೆಂಟ್, ಅವರು ಕೂಡ ನಮ್ಮ ಒಬ್ರು ಜ್ಯೂರಿ ಮೆಂಬರ್. ಅಂಡ್ ಮಿಸ್ಟರ್ ಪ್ರಭುಸ್ವಾಮಿ ಅವರು ಟೂರಿಸಂ ಜಾಯಿಂಟ್ ಡೈರೆಕ್ಟರ್, ಅವರು ಕೂಡ ನಮ್ಮ ಜೊತೆ ಇಲ್ಲಿದ್ದಾರೆ. ಅವರು ಕೂಡ ನಮ್ಮ ಜ್ಯೂರಿ ಮೆಂಬರ್ ಅಲ್ಲಿ ಇದ್ದವರು. ಸೊ ಇವರುಗಳೆಲ್ಲರೂ ಸೇರ್ಕೊಂಡು ದೇವ್ ಕಮ್ ಅಪ್ ವಿತ್ ದಿಸ್ ಅವಾರ್ಡ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಸ್ಕಾಲ್ ಅಂಡ್ ವಿಚ್ ಇಸ್ ಅಂಡರ್ CA ಜಯಕುಮಾರ್ ಸರ್. ದಿಸ್ ಅವಾರ್ಡ್
is planned to be a landmark in Mysore. Onthara aspiration create ಮಾಡಿ to identify different sectors and to make sure that this is a true signature. So Mysore ನಲ್ಲಿ SCAL award ತಗೋಬೇಕು ಅಂತಾನೆ it should be a driving factor and a motivation ಅನ್ನೋದು is our goal. ಈ ಜರ್ನಿನಲ್ಲಿ ಸುಮಾರು ಜನರಿಗೆ ನಾಮಿನೇಷನ್ಸ್ಗೆ ಎಲ್ಲ ಫೋನ್ ಮಾಡಿದಾಗ ನಾಟ್ 1 or 2 ಪೀಪಲ್ ಒಂದಿಷ್ಟು ಜನ ಕೇಳಿದಾರೆ ಎಷ್ಟು ಚಾರ್ಜ್ ಆಗ್ಬೋದು ಅವಾರ್ಡ್ಗೆ, ಮತ್ತೆ ಅವಾರ್ಡ್ಗೆ ನಾವು ಏನೇನು ಇದು ಮಾಡಬೇಕು ಅಂತೆಲ್ಲ ಕೇಳಿದ್ದಾರೆ. ಸಾಧಾರಣ ಆ ಥರ ಕ್ವೆಶ್ಚನ್ಸ್ ಕೇಳ್ತಾರೆ. ಬಟ್ ಇದು ವಿಲ್ ಆಲ್ವೇಸ್ ಬಿ ಇಂಪಾರ್ಷಿಯಲ್, ಇಟ್ ವಿಲ್ ಆಲ್ವೇಸ್ ಬಿ ಮೆರಿಟ್ ಬೇಸ್ಡ್, there will always be data to back up why somebody won an award, and it will always have eminent jury members. And also ಇನ್ನೊಂದು ಹೇಳಬೇಕಾದ್ರೆ ನಮ್ಮ ಕೋರ್ ಪ್ಯಾನಲ್ ಅಲ್ಲಿ ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಜಯಕುಮಾರ್ ಅವರ ಟ್ರಾವೆಲ್ ಪಾರ್ಕ್ ಇರ್ಬೋದು, ಪ್ರಶಾಂತ್ ಅವ್ರ ಸೇಫ್ ವೀಲ್ಸ್ ಇರ್ಬೋದು, ಅಥವಾ ನಮ್ಮ ನಾರಾಯಣ್ ಗೌಡ್ರ ಗ್ರೂಪ್ ಆಫ್ ಹೋಟೆಲ್ಸ್ ಇರ್ಬೋದು, ಅವ್ರು ಯಾವ ಬಿಸ್ನೆಸಸ್ ಮೇನ್ ಬಿಸ್ನೆಸಸ್ ಇದ್ರೊಳಗೆ ನಾಮಿನೇಷನ್ ಅಲ್ಲೂ ಇಲ್ಲ. ದೇ ಹ್ಯಾವ್ ನಾಟ್ ಈವನ್ ಪಾರ್ಟಿಸಿಪೇಟೆಡ್ ಇನ್ ಎನಿ ಆಫ್ ದಿ ಅವಾರ್ಡ್ಸ್, ಸೊ ದಟ್ ಇಟ್ ಇಸ್ ಫುಲ್ಲಿ ಇಂಪಾರ್ಷಿಯಲ್ ಅಂಡ್ ಫುಲ್ಲಿ ಮೆರಿಟ್ ಅಂಡ್ ಇಂಪ್ಯಾಕ್ಟ್ ಬೇಸ್ಡ್. ಸೊ ಅಷ್ಟೇ ಹೇಳ್ತಾ ಇಲ್ಲಿ ವಿ ಆಲ್ಸೋ ಹ್ಯಾವ್ ರೋಹಿತ್ ಅನ್ಗಲ್ ಫ್ರಮ್ SCAL India. ರೋಹಿತ್ ಅವರು ಇಲ್ಲೇ ಇದ್ದಾರೆ. ಸೊ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. And we have many colleagues, as we call them, from across India and different chapters across the world. So warm welcome to all colleagues, all the travel hotel members, all the enthusiasts and everybody who are there. Last session auditorium ಅಲ್ಲಿ ಜನ ಇರೋದು ಕಷ್ಟ, ಬಟ್ ನೀವು ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಸೊ ಎಲ್ರಿಗೂ ಎಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ. With this I hand over the stage back to Dhatri. ಥ್ಯಾಂಕ್ ಯು ಆದರ್ಶ್. ಸೊ ಆದರ್ಶ್ಗೆ ಕೂಡ ಈ ಕಾರ್ಯಕ್ರಮಕ್ಕೆ ವೆರಿ ವಾಮ್ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಈ ಅವಾರ್ಡ್ಸ್ ಹೇಗೆ ಬಂತು ಅಂತಂದರೆ, ವಿ ಹ್ಯಾಡ್ ಎ ಜೂರಿ ಟೀಮ್. ಆದರ್ಶ್ ಹೇಳ್ದಂಗೆ 4 ಜನ ಎಮಿನೆಂಟ್ ಜೂರೀಸ್ ಇರುವಂಥ ಒಂದು ಪ್ಯಾನಲ್ ಇತ್ತು. ಅವರು ಡಿಫ್ರೆಂಟ್ ಪ್ಯಾರಾಮೀಟರ್ಸಲ್ಲಿ ಲೆಕ್ಕ ಹಾಕಿ ಯಾರಿಗೆ ಯಾವ ಅವಾರ್ಡನ್ನು ಕೊಡ್ಬೋದು, ಅದಕ್ಕೆ ಏನು ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಏನೇನಿದೆ ಅನ್ನೋವಂಥದ್ದನ್ನೆಲ್ಲ ಅನಾಲಿಸಿಸ್ ಮಾಡಿ ಈ ಅವಾರ್ಡನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಅವರನ್ನ ಕರೆದು ಫೆಲಿಸಿಟೇಟ್ ಮಾಡುವಂತಹ ಸಮಯ. ಮೊದಲನೇದಾಗಿ ಟೂರಿಸಂ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಪ್ರಭುಸ್ವಾಮಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ DRC ಸಿನಿಮಾಸ್ನ ಹನುಮಂತು ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆಯೇ ಶ್ರೀ ವಿ ವೆಂಕಟೇಶ್ ಅವರು ಎಜುಕೇಶನ್ ಇಸ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಮತ್ತೊಬ್ಬರ ಜೂರಿ ಮೆಂಬರ್ ಆಗಿರ್ತಕ್ಕಂತಹ ಶ್ರೀ ಗೋಪಿನಾಥ್ ಹಾಗೆ ಶ್ರೀ ಶ್ರೀಹರಿ G3S ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಗೋಪಿನಾಥ್ ಅವರು ಕೋರಂ ಹೋಟೆಲ್ನ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದಾರೆ. ಈ ಅವಾರ್ಡ್ ನೈಟ್ ಅನ್ನು ಸ್ಪಾನ್ಸರ್ ಮಾಡಿರುವಂಥದ್ದು ಕೋರಂ ಹೋಟೆಲ್ಸ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಕೋರಂ ಹೋಟೆಲ್ಸ್. ಸೊ ಜೂರಿ ಪ್ಯಾನಲ್ನ ಹಾಗೆ ಕೋರಂ ಹೋಟೆಲ್ ರೆಪ್ರೆಸೆಂಟೇಟಿವ್ನ ಫೆಲಿಸಿಟೇಟ್ ಮಾಡೋದಕ್ಕೆ ವೇದಿಕೆ ಮೇಲೆ SCAL ಇಂಟರ್ನ್ಯಾಷನಲ್ ಮೈಸೂರಿನ ಪ್ರೆಸಿಡೆಂಟ್ ಆದಂತಹ ಜಯಕುಮಾರ್ ಸರ್ ಅವರು ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ SCAL ಇಂಟರ್ನ್ಯಾಷನಲ್ ಮೈಸೂರಿನ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ ಪ್ರಶಾಂತ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬಂದು ಫೆಲಿಸಿಟೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ. ಇವರ ಹಾರ್ಡ್ ವರ್ಕ್ ಇಂದ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಅವಾರ್ಡ್ಸ್ ಎಲ್ಲರೂ ತಗೊಳ್ತಾ ಇದ್ದಾರೆ. ಜಯಕುಮಾರ್ ಸರ್ ಪ್ಲೀಸ್ ಅವ್ರನ್ನ ಫೆಲಿಸಿಟೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಎಲ್ಲರನ್ನು. Ladies and gentlemen, please put your hands together for them. ಜೋರಾದ ಚಪ್ಪಾಳೆ ಬರಲಿ ತಮ್ಮೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟು. ಎಲ್ಲ ವಿಜೇತರನ್ನ ಆಯ್ಕೆ ಮಾಡಿರ್ತಕ್ಕಂತಹ ಜೂರಿ ಅವರಿಗೆ ಇದೀಗ ಕಾರ್ಯಕ್ರಮದ ವತಿಯಿಂದ ನೆನಪಿನ ಕಾಣಿಕೆಯನ್ನು ವಿತರಿಸಲಾಗ್ತಾ ಇದೆ. ಚಪ್ಪಾಳೆ ತಟ್ಟೋದ್ರಿಂದ ಆರೋಗ್ಯವು ಕೂಡ ವೃದ್ಧಿ ಆಗುತ್ತೆ. ಸೊ ಅನುಮಾನ ಬೇಡ, ನನ್ನ ಮೇಲೆ ನಂಬಿಕೆ ಇಡ್ಬೋದು, ನೀವು ಚಪ್ಪಾಳೆ ತಟ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ಜೂರಿ ಮೆಂಬರ್ಸ್ಗಳಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ.
ಸೊ ಎಲ್ಲ ಜೂರಿಗಳ ಪರವಾಗಿ ಹನುಮಂತು ಸರ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಿಮ್ಮ 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಮೊದಲನೇದಾಗಿ ಸ್ಕ್ಯಾಲ್ ಇಂಟರ್ನ್ಯಾಷನಲ್ ಅವರಿಗೆ ನಮ್ಮ ಧನ್ಯವಾದಗಳು. ಇದೊಂದು ನಿಜಕ್ಕೂ ಒಂದು ಬೇಕಾದ ಒಂದು ಸ್ಫೂರ್ತಿ ಕೊಡುವಂಥ ಒಂದು ಅವಾರ್ಡ್ ಫಂಕ್ಷನ್ನು. ಯಾಕೆಂದರೆ ಈಗಾಗಲೇ ಸ್ವಲ್ಪ ಮುಂಚೆ ಆದರ್ಶ್ ಅವ್ರು ಹೇಳ್ದಂಗೆ ಅವಾರ್ಡ್ ಅಂದರೆ ಏನೇನೋ ಇರುತ್ತೆ, ಅದರಲ್ಲಿ ಇಂಥದ್ದವ್ರಿಗೆ ಹಾಗಾಗಿ ಅವಾರ್ಡ್ ಸಿಕ್ತು ಅನ್ನೋ ಒಂದು ಇದು ಜಾಸ್ತಿ. ಇದು ಈ ಒಂದು ಪರ್ಟಿಕ್ಯುಲರ್ ಅವಾರ್ಡಲ್ಲಿ ನಾವೆಲ್ಲರೂ ಕೂತು ಜೊತೆಯಲ್ಲಿ ತೀರ್ಮಾನ ಮಾಡಿದ್ದು ತೀರಾ ಒಂದು ನಿಷ್ಪಕ್ಷವಾಗಿ ಯಾರಿಗೆ ಏನೋ ಒಂದು ಇದು ಮಾಡಿದೆ, ಅದಕ್ಕೆ ಹಲವಾರು ಕ್ಯಾಟಗರಿಗಳನ್ನು ಕ್ರಿಯೇಟ್ ಮಾಡಿ ಮತ್ತು ಎಲ್ಲ ಥರ ರಿವ್ಯೂಸು ಬೇರೆ ಆನ್ಲೈನ್ ಬಂದಿರೋದು ಎಲ್ಲಾದರೂ ಅದನ್ನು ಕೂಡ ನೋಡಿ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ಸು ನಮ್ಮ ಜೊತೆಲಿದ್ದವ್ರದ್ದು ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಎಲ್ಲ ಲೆಕ್ಕ ತೊಗೊಂಡು ಅದಾದಮೇಲಿಂದ ಈ ಒಂದು ನಿರ್ಣಯಕ್ಕೆ ಬಂದ್ವಿ. ಆ್ಯಕ್ಚುಲಿ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂತು, ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ವಿ ಹ್ಯಾಡ್ ಟು ಡೂ ಮೋರ್ ಮೀಟಿಂಗ್ಸ್. ಬಟ್ ಅದು ಎಲ್ಲದು ಇದು ನೋಡ್ತಂದರೆ ನಿಜಕ್ಕೂ ಇದೊಂದು ಎವ್ರಿ ಇಯರ್ ಈ ಅವಾರ್ಡನ್ನ ಗಳಿಸ್ಬೇಕು ಅನ್ನೋದೇ ಒಂದು ಎಲ್ಲ ಒಂದು ಹೋಟೆಲ್ಗಳಾಗಲಿ ಮತ್ತು ಟ್ರಾವೆಲ್ ಏಜೆಂಟ್ಸ್ ಆಗಲಿ ಟ್ರಾವೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟದವ್ರದ್ದೆಲ್ಲ ಒಂದು ಗುರಿ ಆಗಬೇಕು ಅನ್ನೋದೇ ಇದು ಈ ಅವಾರ್ಡ್ದು ಒಂದು ಮುಖ್ಯವಾದ ಒಂದು ಧ್ಯೇಯ ಅಂತ ಅನ್ಕೊತೀನಿ. ಇದು ಗ್ರೇಟ್ ಜಾಬ್ ಬೈ ಸ್ಕ್ಯಾನ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಜೂರಿ ಪ್ಯಾನಲ್. ಸೊ ಈ ನಡುವೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಸೊ ಸ್ಕಾಲ್ ಅಂದರೆ ಆಗಲೇ ಹೇಳಿದ ಹಾಗೆ ಟೂರಿಸಂ ಹಾಸ್ಪಿಟಾಲಿಟಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಕಳೆದ 90 ವರ್ಷಗಳಿಂದ ಸ್ಕಾಲ್ ಕೆಲಸ ಮಾಡ್ತಾ ಇದೆ. ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ. ಇಲ್ಲಿ ಸಾಕಷ್ಟು ಜನ ಈ ಕಾರ್ಯಕ್ರಮನೇ ಮೈಸೂರು ಟ್ರಾವೆಲ್ ಮಾರ್ಟ್ ಟೂರಿಸಂ ಹಾಗೆ ಹಾಸ್ಪಿಟಾಲಿಟಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಸಾಕಷ್ಟು ಜನ ಟೂರಿಸಂ ಹಾಸ್ಪಿಟಾಲಿಟಿ ಬಿಸ್ನೆಸ್ ಅಲ್ಲಿ ಇರೋರು ಇರ್ತೀರಾ. ಸ್ಕಾಲ್ನಲ್ಲಿ 46 ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ನೀವು ಕೂಡ ಸ್ಕಾಲ್ ಮೆಂಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸ್ಕಾಲ್ ಮೆಂಬರ್ ಆಗಿ. ಸೊ ಇದರಲ್ಲಿ ನೆಟ್ವರ್ಕಿಂಗ್ ಎಷ್ಟು ವೈಡ್ ಆಗಿ ಸಿಗುತ್ತೆ ಅಂದರೆ ನೀವು ಒಂದ್ಸತಿ ಮೆಂಬರ್ ಆದರೆ ನಿಮಗೆ ಗೊತ್ತಾಗುತ್ತೆ, ಅಥವಾ ಮೆಂಬರ್ಸನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವತ್ತು ಸ್ಪೆಷಲಿ ಈ ಬಿಸ್ನೆಸ್ಸಲ್ಲಿ ನೆಟ್ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ನೆಟ್ವರ್ಕನ್ನು, ಬಿಸ್ನೆಸ್ ಸರ್ಕಲನ್ನು ದೊಡ್ಡದು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಫ್ ಯು ಹ್ಯಾವ್ ಟು ಮೇಕ್ ದ ಮೋಸ್ಟ್ ಔಟ್ ಆಫ್ ಯುವರ್ ನೆಟ್ವರ್ಕ್, ದಯವಿಟ್ಟು ಸ್ಕಾಲನ್ನು ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಸ್ಕಾಲ್ ಇಂಟರ್ನ್ಯಾಷನಲ್ ಇಂಡಿಯಾದ ಸೆಕ್ರೆಟರಿ ರೋಹಿತ್ ಸರ್ ಇವತ್ತಿಲ್ಲಿದ್ದಾರೆ. ಜೊತೆಗೆ ಸ್ಕಾಲ್ ಮೈಸೂರಿನ ಸಾಕಷ್ಟು ಮೆಂಬರ್ಸ್ ಇಲ್ಲಿದ್ದಾರೆ. ನಮ್ಮ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ವಿಲ್ ಗೈಡ್ ಯು ಟು ಬಿಕಮ್ ದ ಮೆಂಬರ್. ಸೊ ಲೆಟ್ಸ್ ಪ್ರೊಸೀಡ್ ಟು ದ ಅವಾರ್ಡ್ಸ್. ಅದಕ್ಕೆ ಮುಂಚೆ ಇವತ್ತು ಯದುವೀರ್ ಅವರು, ನಮ್ಮ ಸಂಸದರು ಹಾಗೆ ಮಹಾರಾಜರಾಗಿರುವಂತಹ ಯದುವೀರ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರು ಯಾವುದೋ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಮಡಿಕೇರಿಯಲ್ಲಿ ಆಗಿರುವಂತಹ ಕಾರಣ ಅಲ್ಲಿ ಅಟೆಂಡ್ ಮಾಡೋದಕ್ಕೆ ಹೋಗಿದ್ದಾರೆ. ಲೇಟಾಗಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಚೆ ಅವರ ಆಬ್ಸೆಂಟ್ ಅಲ್ಲಿ ಯಾರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದಾರೆ. ಧನ್ಯವಾದಗಳು. ದಾತ್ರಿ, ಬಿಫೋರ್ ವಿ ಬಿಗಿನ್ಸ್, ನಮ್ಮ ಸಮಾರಂಭದಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ತನಕ ಬಹಳ ತಾಳ್ಮೆಯಿಂದ ಎಲ್ಲ ಪ್ಯಾನಲ್ ಡಿಸ್ಕಷನ್ ಕೇಳಿದ್ದಾರೆ, ಆಲಿಸಿದ್ದಾರೆ, ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸೊ ಅವರ ಜೋಶ್ ಇನ್ನ ಹಾಗೆ ಇದೆ ಅಂತ ಒಂದ್ಸಲ ಟೆಸ್ಟ್ ಮಾಡೋಣ. ನಿಜವಾಗಿಯೂ ನೀವೆಲ್ಲರೂ ಜೋಶ್ ಹಾಗೆ ಇಟ್ಕೊಂಡಿದ್ರೆ ಒಂದ್ಸಲ ಜೋರಾಗಿ ಶಬ್ದ ಮಾಡ್ಬೋದಾ? ಆನ್ ದಿ ಕೌಂಟ್ ಆಫ್, ಓಕೆ ಪ್ಲೀಸ್ ಆನ್ ದ ಕೌಂಟ್ ಆಫ್ 3, 2, 1 ಗೋ. ನಿಜ ಹೇಳ್ತೀನಿ, ಮುಂದ್ಗಡೆ ಸಖತ್ತಾಗಿ ಮೀಸೆ ಬಿಟ್ಕೊಂಡು ಕೂತಿರೋ ಅಂಕಲ್ಗೆ ಕಂಪೇರ್ ಮಾಡೋಕೆ ಆಗಲ್ಲ. ನೀವೆಲ್ಲ ಯೂತ್ಸ್ ಇದ್ದೀರಾ ಹಿಂದೆ, ಓಕೆನಾ? ಇನ್ನೊಂದ್ಸಲ ಓಕೆನಾ? ವಿಷನ್ ಬಂದ್ರೆ ಸರ್ ವಿಷನ್ ಹೊಳಿಸ್ಬೋದಲ್ವಾ? ನೋ ಪ್ರಾಬ್ಲಮ್ ಅಲ್ವಾ? ಓಕೆ, ಯಾರಿಗೆಲ್ಲ ವಿಷನ್ ಸೌಂಡ್ ಬರುತ್ತೆ ವಿಷನ್ ಮಾಡಿ, ಯಾರಿಗೆಲ್ಲ ಚಪ್ಪಾಳೆ ಹೊಡೆಯಕ್ ಬರುತ್ತೆ ಚಪ್ಪಾಳೆ ಹೊಡೀರಿ, ಯಾರಿಗೆಲ್ಲ ಶಬ್ದ ಮಾಡ್ಲಿಕ್ಕೆ ಬರುತ್ತೆ ಶಬ್ದ ಮಾಡಿ. ಆನ್ ದ ಕೌಂಟ್ ಆಫ್ 3, 2, 1 ಗೋ. ಥ್ಯಾಂಕ್ ಯು ಸೋ ಮಚ್. Let's proceed to the awards. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮುಖ್ಯ ಅತಿಥಿಗಳು 3 ಜನ ವೇದಿಕೆ ಮೇಲೆ ಕಾನ್ಸ್ಟೆಂಟ್ ಆಗಿ ಇರ್ತಾರೆ. ಅದಾದ ನಂತರ ಪ್ರತಿ ಅವಾರ್ಡಿಗೆ ಒಬ್ಬೊಬ್ರು ಇಂಡಸ್ಟ್ರಿ ಲೀಡರ್ ಬಂದು ಅವಾರ್ಡ್ ಅನ್ನು ಕೊಡ್ತಾರೆ. 3 ಜನ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ವೇದಿಕೆ ಮೇಲೆ ಕರೆಯೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸ್ಕಾಲ್ ಇಂಟರ್ನ್ಯಾಷನಲ್ ಇಂಡಿಯಾದ ಸೆಕ್ರೆಟರಿ ರೋಹಿತ್ ಹಾನ್ಗಲ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಸ್ಕಾಲ್ ಇಂಟರ್ನ್ಯಾಷನಲ್ ಮೈಸೂರಿನ ಪ್ರೆಸಿಡೆಂಟ್ ಆಗಿರುವಂತಹ ಜಯಕುಮಾರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಮೈಸೂರು ಫಿಲ್ಮ್ ಸಿಟಿ ಪ್ಯಾನೆಲ್ ಡಿಸ್ಕಷನ್ ನಲ್ಲಿ ಭಾಗಿಯಾಗಿದ್ದಂತಹ ಇವತ್ತಿನ ಕಾರ್ಯಕ್ರಮದ ಮತ್ತೊಬ್ಬರು ಮುಖ್ಯ ಅತಿಥಿ ಆಗಿರುವಂತಹ ರೋಶ್ನಿ ಪ್ರಕಾಶ್ ಅವರು. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಹರ್ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್. All right, thank you. Okay, let's move to our first award, Outstanding Travel Agency.
And the nominees are Rohit Hangal sir, please do announce the winner. The award for the outstanding travel agency goes to Bharat International Travels. Mart International Travels, outstanding travel agency. Ladies and gentlemen, please put your hands together for Mart International Travels. They won Outstanding Travel Agency 2026. ಈ ಅವಾರ್ಡ್ ಅನ್ನು ಕೊಡೋದಕ್ಕೆ ಇನ್ನೊಬ್ಬರು ಅತಿಥಿಗಳನ್ನ ನಾನು ವೇದಿಕೆ ಮೇಲೆ ಕರಿಬೇಕು ಅಂತ ಇಷ್ಟಪಡ್ತೀನಿ. ರಮೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ರಮೇಶ್ ಬಾಬು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ಲೀಸ್ ಜಾಯಿನ್ ಅಸ್. Thank you, Ramesh Babu sir. Thank you, sir. Okay, our next category. The next category is Luxury Hotel of Distinction. And the nominees are and the award goes to Radisson Blue Plaza Hotel, Mysore. Radisson Blue Plaza Hotel, Mysore. I would like to request Mr. C.B. Ramkumar sir to join us on stage to give this award. Luxury Hotel of Destination, and the award winner is Radisson Blue Plaza Hotel, Mysore. ದಯವಿಟ್ಟು ಅವಾರ್ಡೀಸ್ಗೆ ಅವಾರ್ಡ್ ಟ್ರೋಫಿಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. C.B. ರಾಮ್ಕುಮಾರ್ ಸರ್ ಬಂದಿಲ್ಲ, in his absence. Thank you. ಚಪ್ಪಾಳೆಗೆ ಇದಿಷ್ಟು ಬೇಡ, ಜೋರಾದ ಚಪ್ಪಾಳೆ ಮೂಲಕ ವಿಜೇತರನ್ನು ಅಭಿನಂದಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Congratulations to Radisson Blue Plaza Hotel. And the next award category is Best Business and MICE Hotel. And the nominees are The award for the Best MICE Hotel goes to Southern Star, Mysore. Southern Star Mysore. ಇದರ ರೆಪ್ರೆಸೆಂಟೇಟಿವ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಅವಾರ್ಡ್ ಅನ್ನು ಕೊಡೋದಕ್ಕೆ ಸ್ಕಾಲ್ ಇಂಟರ್ನ್ಯಾಷನಲ್ ಬೆಂಗಳೂರು ಪ್ರೆಸಿಡೆಂಟ್ ಆದಂತಹ ಮಣಿಮೇಘಲಾಯ್ ಮೇಡಮ್ ಅವರು ಪ್ಲೀಸ್ ಕಮ್ ಆನ್ ಸ್ಟೇಜ್ ಮೇಡಮ್. We have Suma Roy from Southern Star. We also have Vijay from Southern Star to receive the award.
ಬಿಸ್ನೆಸ್ ಅಂಡ್ ಮೈ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಸದರ್ನ್ ಸ್ಟಾರ್ ಮೈಸೂರು ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಿದ್ದಾರೆ. Thank you so much. ನಮ್ಮ ಮುಂದಿನ ಅವಾರ್ಡ್ ವಿತರಣೆಗಾಗಿ ರಾಜೇಂದ್ರ ಸಿಂಗ್ ಬಾಬು ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇವೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿದೆ. The next category of award is Best Resort and Leisure Destination, and the nominees are Silent Shores Resort and Spa, Windflower Resorts and Spa, Ivana Resorts. Silent Shores Resort and Spa. Congratulations, Silent Shores Resort and Spa. Yes. Silent Shores and Resort Spa ಒಂದು ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ದಯಮಾಡಿ ವೇದಿಕೆಗೆ ಬಂದು ಇದನ್ನ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. Any representative from Silent Shores Resort and Spa, please come on stage to receive the award. Silent Shores Resort and Spa ಅವರು ಇನ್ನು ಬರದೇ ಇರೋ ಕಾರಣ ಸಮರ್ಥ್ ವೈದ್ಯ ಅವರು ಅವ್ರ ಪರವಾಗಿ ಅವಾರ್ಡ್ ಅನ್ನು ತಗೊಳ್ತಾರೆ. ಸಮರ್ಥ್ ವೈದ್ಯ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್. On behalf of Silent Shores Resort and Spa, Samarth is receiving the award. Thank you, sir. Thank you. Thank you. Rajendra Singh Babu sir ಗೆ ಪೂರ್ವಕ ಧನ್ಯವಾದಗಳು ಸರ್. Thank you so much for your time. The next award category award ಅನ್ನು ಕೊಡೋದಕ್ಕೆ ಕೋರಂ ಹೋಟೆಲ್ ನ ರೆಪ್ರೆಸೆಂಟೇಟಿವ್ ನಮ್ಮ ಜೊತೆ ಇರೋರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸೈಲೆಂಟ್ ಶೋರ್ಸ್ ಅವರ ರೆಪ್ರೆಸೆಂಟೇಟಿವ್ಸ್ ಇಲ್ಲಿದ್ದಾರೆ. ಸಮರ್ಥ್ ವೈದ್ಯ ಅವರು ಅವಾರ್ಡ್ ಅನ್ನ ಕೊಡಿಸಬೇಕು ಅಂತ ಕೇಳ್ಕೊತೀನಿ. Samarth, you can also join with them, no problem, please. Come. Best Resort and Leisure Destination, Silent Shores Resort and Spa. ಸರ್ ನಿಮ್ಮ ಹತ್ರ ಕಿತ್ಕೊಂಡಿಲ್ಲ ಅವಾರ್ಡು, ಆಯ್ತಾ? ಅವ್ರು ಕೊಟ್ಟಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಾವು ಆರ್ಗನೈಸರ್ಸ್ ಅಂದರೆ ತಗೊಳ್ಳೋಕೆ ರೆಡಿ ಇರಬೇಕು, ಕೊಡೋಕೆ ರೆಡಿ ಇರಬೇಕು. ಸೂಪರ್. ಇದೇ ಎನರ್ಜಿ ಆಗಿ ಮುಂದುವರಲಿ. We'll move forward to our next category. ಸೊ ನೆಕ್ಸ್ಟ್ ಕ್ಯಾಟಗರಿ ಅವಾರ್ಡ್ ಅನ್ನು ಕೊಡೋದಕ್ಕೆ ಗೋಪಿನಾಥ್ ಅವರು ಕೋರಂ ಹೋಟೆಲ್ ನಿಂದ ಇವರು ಅವಾರ್ಡ್ ಕೊಡೋದಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದ ನೆಕ್ಸ್ಟ್ ಕ್ಯಾಟಗರಿ ಅವಾರ್ಡ್ ಇಸ್ ಎಕ್ಸಲೆನ್ಸ್ ಇನ್ ಹೋಮ್ ಸ್ಟೇ. And the nominees are Ira Holiday Homes, Stay Vista at Exotica Kabini, and Kapila Riverfront. And the winner is Kapila Riverfront. Congratulations, Kapila Riverfront. ಜೋರಾದ ಚಪ್ಪಾಳೆ ಬರಲಿ. ಕಪಿಲ ರಿವರ್ಫ್ರಂಟ್ ಎಕ್ಸಲೆನ್ಸ್ ಇನ್ ಹೋಮ್ ಸ್ಟೇ ಇವತ್ತು ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ.
ಒಂದು ಅವಾರ್ಡ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಗೋಪಿನಾಥ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಯಾಟಗರಿ ಅವಾರ್ಡ್ ಅನ್ನು ಕೊಡೋದಕ್ಕೆ KTF ನ ಪ್ರೆಸಿಡೆಂಟ್ ಆದಂತಹ ಪ್ಯಾಟ್ರಿಕ್ ಜಾರ್ಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಐ ರಿಕ್ವೆಸ್ಟ್ ಪ್ಯಾಟ್ರಿಕ್ ಜಾರ್ಜ್ ಸರ್ ಟು ಕಮ್ ಆನ್ ಸ್ಟೇಜ್. The next award category is Excellence in Wellness, and the nominees are Pragna Kutira Ayurveda Center, Indus Valley Ayurvedic Center, JSS Ayurvedic Medical College and Hospitals. The winner is Indus Valley Ayurvedic Center. IVAC. Congratulations. IVAC. Excellence in Wellness, and the winner is Indus Valley Ayurvedic Center. Ladies and gentlemen, please put your hands together for them. Thank you, sir. Thank you so much. Thank you, Patrick sir, for giving the award. The next category award, Yoga Travel Experience. So, award ke nominees. And the nominees are Nirvana Yogashala, Mysore, Shri Bharat Shetty. So in this category we have only 2 nominees, and the winner is Mr. Bharat Shetty. Shri Bharat Shetty. Ladies and gentlemen, please put your hands together for him. Yoga Travel Experience, Shri Bharat Shetty. Thank you so much, sir. Let me see what the audience tell. Any choice? Yes. Anyone knows about these influencers? Exactly, Sachin Bhandari. Sachin Bhandari ಅವರು ಇವತ್ತು Can I out have of station. Sachin Bhandari on the stage, please? Sachin Bhandari is out of station today. His wife Sarika is here. She is the one who shoots all the videos. Lovely Sarika. Influencers play a very important role in tourism. Please understand, the credit must go to the influencers. They play a very important role in tourism. Thank you. Thank you, ma'am. Thank you so much. Thank you, ma'am.
I do all the camera work, so we are a team of 3. When we moved to Mysore 5 years, so I'm Sachin's wife, by the way, for people who don't know that. So when we moved to Mysore from Bombay 5 years ago, little did we know that we will be doing these reels. It's just a hobby project. We fell in love with the city and wanted to explore more and wanted to not take the city for granted and know a lot. So this is how we started the project, and now it's been 2 years since we are into this, and we get a lot of love from the audience. It's really great to be a part of the city. We are not outsiders anymore. I don't consider that anymore because of the love that we get from everybody. Thank you so much. Thank you. Behind every successful man, there is a woman, and she proved it again. Thank you so much, Pama. We'll move forward to the next category. Thank you, Ravi sir, for giving the award, and congratulations, Sarika. Mundina award anna kododake Mysore Chamber of Commerce na president ಆಗಿರುವಂತಹ ಲಿಂಗರಾಜು ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. The next award category is for most popular cafe, and the nominees are Sapa, Ship Pastry, sorry if my pronunciation is wrong, the local friendly bakery. Alright. Okay. And the winner is Sapa Bakery. Sapa Bakery. Ladies and gentlemen, please put your hands together for Sapa. Congratulations, Team Sapa. Thank you. Thank you, Lingaraju sir, for giving the award. We'll move to the next category. ಮುಂದಿನ award ಅನ್ನು ಕೊಡೋದಕ್ಕೆ ಮೈಸೂರು ಹೋಟೆಲ್ ಓನರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ನಾರಾಯಣ್ ಗೌಡ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಸಂದೇಶ್ ಸ್ವಾಮಿ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಶ್ರೀಯುತ ಸಂದೇಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಯುತ ಸಂದೇಶ್ ಅವರು ಇದೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. And now next category. The next category is Destination Leadership Award, Government Institution, and the nominees are Mysore Exhibition. ಯಾರ್ಯಾರಿಗೆಲ್ಲ ಮೈಸೂರು ಎಕ್ಸಿಬಿಷನ್ ಇಷ್ಟ? ಕೈ ಎತ್ತಬಾರ್ದು, ಜೋರಾಗಿ ಹೇಳ್ಬೇಕು. The award goes to Mysore Palace Board. And the award goes to Mysore Palace Board. Ladies and gentlemen, please put your hands together for Mysore Palace Board. ನಾರಾಯಣ್ ಗೌಡ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅವಾರ್ಡ್ ಅನ್ನು ಕೊಡೋದಕ್ಕೆ. ಮೈಸೂರು ಪ್ಯಾಲೇಸ್ ಬೋರ್ಡ್ ನ ಕಮಿಷನರ್ ಆಗಿರ್ತಕ್ಕಂತಹ ಎಸ್ ಸುಬ್ರಹ್ಮಣ್ಯ ಅವರು ಈ ಒಂದು ಬಹುಮಾನವನ್ನ ಈ ಒಂದು ಅವಾರ್ಡ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ವಿಜೇತರಿಗೆ ಅಭಿನಂದನೆಗಳು. Destination Leadership Award, Government Institution, and the winner is Mysore Palace Board. ಶ್ರೀಯುತ ಟಿ.ಎಸ್. ಸುಬ್ರಹ್ಮಣ್ಯ ಅವರು ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಆನ್ ಬಿಹಾಫ್ ಆಫ್ ಮೈಸೂರು ಪ್ಯಾಲೇಸ್ ಬೋರ್ಡ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು.
It's none other than Raghupati Bhatt. Ganjifa Raghupati Bhatt. I don't know whether he remembers me. 30 years back, when we were doing some printing for Udupi Mart, you were the person who gave all the Ganjifa arts. Thank you, sir. ರಘುಪತಿ ಭಟ್ ಇದೊಂದು ಅವಾರ್ಡನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಶ್ರೀಯುತರನ್ನ ಈ ವೇದಿಕೆಯ ಮೂಲಕ ಅಭಿನಂದಿಸಿದ್ದಾರೆ. ರಘುಪತಿ ಭಟ್ ಅವರು ಈಸ್ ಅ ವೆರಿ ಫೇಮಸ್ ಆರ್ಟಿಸ್ಟ್. ಜೊತೆಗೆ ಗಂಜೀಫಾ ಅನ್ನುವಂಥ ಒಂದು ಅಪರೂಪದ ಮೈಸೂರಿನ ಆರ್ಟ್, GI ಟ್ಯಾಗ್ ಸಿಕ್ಕಿರುವಂತಹ ಆರ್ಟ್ ಇದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಫೇಮಸ್ ಆಗಿದಂತಹ ಆರ್ಟ್ ಇದು. ಅವರು ಇದರ ಮುಂದುವರಿಯೋದಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ರಿವೈವ್ ಮಾಡಿದಂಥ ಪೂರ್ತಿ ಕ್ರೆಡಿಟ್ ರಘುಪತಿ ಭಟ್ ಸರ್ ಅವರಿಗೆ ಸೇರುತ್ತೆ. ಅದರ ಜೊತೆಗೆ ಹಿ ಈಸ್ ಅ ವೆರಿ ವಂಡರ್ಫುಲ್ ಆರ್ಟಿಸ್ಟ್. ಅವರ ಬೇರೆ ಬೇರೆ ವರ್ಕ್ಗಳಿಗೂ ಕೂಡ ಸಾಕಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಯೋಗೇಶ್ ಸರ್ ಫಾರ್ ಗಿವಿಂಗ್ ದ ಅವಾರ್ಡ್. ಮುಂದಿನ ಅವಾರ್ಡ್ ಅನ್ನು ಕೊಡೋದಕ್ಕೆ ಐ ರಿಕ್ವೆಸ್ಟ್ ಗಣೇಶ್ ಫ್ರಮ್ ಕೂರ್ಗ್ ಕ್ಯಾಬ್ಸ್ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್. ನೆಕ್ಸ್ಟ್ ಕ್ಯಾಟಗರಿ ಬೆಸ್ಟ್ ರೆಸ್ಟೋರೆಂಟ್ and the nominees are Hotel Hanumantu, Hotel Original Vinayaka Mailari, Hotel RRR Mysore, and the winner ಅನ್ನು ಅನೌನ್ಸ್ ಮಾಡೋದಕ್ಕೆ ಗಣೇಶ್ ಸರ್ ಕೂರ್ಗ್ ಕ್ಯಾಬ್ಸ್ ಕಡೆಯಿಂದ ವೇದಿಕೆ ಮೇಲೆ ಬರಬೇಕು. Mayuri. Mailari, sorry. The best restaurant, Hotel Original Vinayaka Mailari. ದಯಮಾಡಿ ಸಂಬಂಧಪಟ್ಟ ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಹಳ ರುಚಿಕರವಾದ ರೋಸ್ಟನ್ನು ನೀವು ಸವಿಬಹುದು ಅಲ್ಲಿ. The best restaurant category, Hotel Original Vinayaka Mailari. Thank you, ma'am. ಸೊ ಮುಂದಿನ ಅವಾರ್ಡ್ ಅನ್ನು ಕೊಡೋದಕ್ಕೆ ನಮ್ಮ ಜೂರಿ ಪ್ಯಾನೆಲ್ ನಲ್ಲಿ ಒಬ್ಬರಾದಂತಹ ಶ್ರೀಹರಿ ಸರ್ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಬೋದಿನಿ. ಐ ರಿಕ್ವೆಸ್ಟ್ ಶ್ರೀಹರಿ ಸರ್ ಟು ಕಮ್ ಆನ್ ಸ್ಟೇಜ್ ಪ್ಲೀಸ್. ಅಂಡ್ ದ ನೆಕ್ಸ್ಟ್ ಕ್ಯಾಟಗರಿ ಇಸ್ ಡಿಸ್ಟಿಂಗ್ವಿಶ್ಡ್ ಗೈಡ್ ಅವಾರ್ಡ್. ಜೊತೆಗೆ CB ರಾಮ್ಕುಮಾರ್ ಸರ್ ಕೂಡ ದಯವಿಟ್ಟು ಅವಾರ್ಡ್ ಅನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರಬೇಕು. ಆಗ್ಲೇ ನಮ್ಮ ಹೆಸರನ್ನ ಕರೆದಾಗ ಸರ್ ನೀವು ಇರಲಿಲ್ಲ, ದಯವಿಟ್ಟು ಈಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಅಂಡ್ ಈ ಅವಾರ್ಡಿಗೆ ಯಾವುದೇ ನಾಮಿನೇಷನ್ ಇರುವುದಿಲ್ಲ, ನೇರವಾಗಿ ವಿಜೇತರನ್ನ ನಮ್ಮ ಜೂರಿ ಮೆಂಬರ್ ಆಯ್ಕೆ ಮಾಡಿರ್ತಾರೆ. Sri N. Suresh. Sri N. Suresh. Ladies and gentlemen, please put your hands together for you. I request him to come on stage. ಸುರೇಶ್ ಅವರು ಗೌರ್ಮೆಂಟ್ ರೆಪ್ಯೂಟೆಡ್ ಗೈಡು. ಇದ್ರ ಜೊತೆಯಲ್ಲಿ ನಾಮಿನಿಯಲ್ಲಿ ಇದ್ದಿದ್ದು ಅಶೋಕ್ ನಮ್ಮ ಅಸೋಸಿಯೇಷನ್ ಅವರು. ಸೊ ವಿ ಡಿಲೀಟೆಡ್ ಇಟ್ ಬಿಕಾಸ್ ಅದು ಇದಾಗಲ್ಲ ಅಂತ ಹೇಳ್ಬಿಟ್ಟು ಮೋಸ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರನ್ನ ಡಿಲೀಟ್ ಮಾಡಿ ಡೈರೆಕ್ಟಾಗಿ ಅವ್ರನ್ನೇ ಕೊಡ್ತೀವಿ. Thank you, sir. Thank you so much. Thank you, Sri sir. Thank you. Please be there for a group snap, sir. ನಾವು ಯಾವ ಜಾಗಕ್ಕೆ ಹೋದ್ರೂ ಆ ಜಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಖ್ಯ ಪಾತ್ರ ವಹಿಸುವಂತವರು ಟೂರಿಸ್ಟ್ ಗೈಡ್ಗಳು. ಸೊ ಸಾಕಷ್ಟು ವರ್ಷಗಳಿಂದ ಟೂರಿಸ್ಟ್ ಗೈಡ್ಗಳು ಸಾಕಷ್ಟು ಜನ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಅವಾರ್ಡ್ ಮೂಲಕ ಎಲ್ಲ ಮೈಸೂರಿನ ಟೂರಿಸ್ಟ್ ಗೈಡ್ಗಳಿಗೂ ಒಂದು ಜೋರಾದ ಚಪ್ಪಾಳೆ. ಖಂಡಿತವಾಗಿ ಮೈಸೂರಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಲ್ಲಿ ಇವರ ಪಾತ್ರ ಕೂಡ ದೊಡ್ಡದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಮ್ಕುಮಾರ್ ಸರ್ ಹಾಗೆ ಶ್ರೀಹರಿ ಸರ್ ಅವಾರ್ಡ್ ಅನ್ನು ಕೊಟ್ಟಿದ್ದಕ್ಕೆ.
ಮುಂದಿನ ಅವಾರ್ಡ್ ಅನ್ನ ಕೊಡೋದಕ್ಕೆ ನಮ್ಮ ಜೂರಿ ಪ್ಯಾನೆಲ್ ಇನ್ನೊಬ್ರು ಮೆಂಬರ್ ಆದಂತಹ DRC ಸಿನಿಮಾಸ್ನ ಹನುಮಂತು ಸರ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. The next category is Best Budget Hotel. And the nominees are Hotel Mayura Hoysala, Sri Guru Residency. okay. We have only two nominees. One is Hotel Mayura Hoysala and Sri Guru Residency. So let me see who will win this. And the winner is Sri Guru Residency. The best budget hotel, Sri Guru Residency. So team Guru Residency ಪರವಾಗಿ ಶ್ರೀ ಅರುಣ್ ಕುಮಾರ್ ಅವರು ಅವಾರ್ಡ್ ಅನ್ನು ತಗೊಳ್ಬೇಕು ಅಂತ On ಕೇಳ್ತೀನಿ. behalf of Sri Guru Residency, Sri Arun Kumar is receiving the award. Ladies and gentlemen, please put your hands together for Sri Guru Residency. Best budget hotel, we can say a budget-friendly hotel, Sri Guru Residency. Thank you. Thank you, sir. Thank you, Anumanta, sir. Once again, congratulations to Team Guru Residency. ಮುಂದಿನ ಅವಾರ್ಡ್ ಅನ್ನು ಕೊಡೋದಕ್ಕೆ ಮಂಜು ಫ್ರಮ್ ನಿರೀಕ್ಷಾ ಟ್ರಾವೆಲ್ಸ್ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮಂಜು, ಮಿಸ್ಟರ್ ಮಂಜು ಫ್ರಮ್ ನಿರೀಕ್ಷಾ ಟ್ರಾವೆಲ್ಸ್. ಮಂಜುನಾಥ್. The next award category is Long Term Service Excellence Award for the category of chauffeur. ಈ ಅವಾರ್ಡ್ಗೆ ಯಾವುದೇ ನಾಮಿನೀಸ್ ಇರೋದಿಲ್ಲ. ಜೊತೆಗೆ ಈ ಅವಾರ್ಡ್ ಅನ್ನ ಕೊಡೋದಕ್ಕೆ ಡ್ರೈವರ್ ಅಸೋಸಿಯೇಷನ್ಸ್ ನ ಪ್ರೆಸಿಡೆಂಟ್ ಆದಂತಹ ನಾಗರಾಜ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮಹೇಶ್ ಬಾಬು. ಶ್ರೀ ಮಹೇಶ್ ಬಾಬು ನಿಜವಾಗಿಯೂ ಪ್ರವಾಸೋದ್ಯಮದಲ್ಲಿ ಟ್ರಾವೆಲ್ಸ್ ಅಲ್ಲಿ ಅದರಲ್ಲೂ ಸಾರಥಿ ಅಂತಲೇ ಹೇಳ್ಬೋದು. ಬಹಳ ಸುರಕ್ಷಿತವಾಗಿ ನಮ್ಮೆಲ್ಲರನ್ನ ನಮ್ಮ ನಿಗದಿತ ಪ್ರದೇಶಗಳಿಗೆ ಕರೆದುಕೊಂಡು ಹೋಗ್ತಕ್ಕಂತಹ ಕಾರ್ಯವನ್ನ ನೀಡ್ತಾ ಇದ್ದಾರೆ. ಬಹಳ ಖುಷಿ ಆಗೋದು ಏನಂದ್ರೆ ಇಂತಹ ಕೆಟಗರಿಯನ್ನು ಕೂಡ ಇಂತಹ ಒಂದು ಅವಕಾಶವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂತಹ ಈ ಅವಾರ್ಡ್ಗೆ ನಿಜವಾಗಿಯೂ ಪ್ರೀತಿಪೂರ್ವಕ ಧನ್ಯವಾದವನ್ನು ಹೇಳ್ತಿದ್ದೇವೆ. ಶ್ರೀ ಮಹೇಶ್ ಬಾಬು ಅವರು ಲಾಂಗ್ ಟರ್ಮ್ ಸರ್ವಿಸ್ ಎಕ್ಸಲೆನ್ಸ್ ಈ ಒಂದು ಬಹುಮಾನವನ್ನು ಪಡಿತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಈ ಸಂದರ್ಭದಲ್ಲಿ ಪ್ಲೀಸ್ ಬಿ ದೇರ್ ಸರ್. ಸೊ ಬಹಳಷ್ಟು ಅವಾರ್ಡ್ಗಳು ಬಹಳಷ್ಟು ನಾಮಿನೀಸ್ ಅನ್ನು ನಾವು ನೋಡಿದ್ದೇವೆ. ಸೊ ಈ ಕ್ಯಾಟಗರಿಯಲ್ಲಿ ಎಸ್ಪೆಷಲಿ ಒಬ್ಬ ಡ್ರೈವರ್ ಅನ್ನು ಕೂಡ ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಬಹುಮಾನವನ್ನು ಕೊಡ್ತಿದ್ದಾರೆ. ಸೊ ಈ ಬಗ್ಗೆ ನಮ್ಮ ಪ್ರಶಾಂತ್ ಸರ್ ದಯಮಾಡಿ ನೀವು ಕೂಡ ವೇದಿಕೆಗೆ ಬನ್ನಿ. ಅಧ್ಯಕ್ಷರಾಗಿರುವಂತಹ ನೀವು ಕೂಡ ದಯಮಾಡಿ ಒಂದೆರಡು ಮಾತು ಸರ್ ಈ ಸಂದರ್ಭ ಪ್ಲೀಸ್. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸಾರಥಿ ಎಂದು ಗುರುತಿಸಿ ಅವ್ರಿಗೂ ಒಂದು ಅವಾರ್ಡ್ ಕೊಡ್ಬೋದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಕೊಟ್ಟಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಟೂರಿಸಂ ಏನು ಕಾರ್ಯದಲ್ಲಿ ನಮ್ಮ ಸಾರಥಿಗಳದ್ದು ಮುಖ್ಯ ಪಾತ್ರ ಇರುತ್ತೆ. ಟ್ರಾವೆಲ್ ಅಸೋಸಿಯೇಷನ್ ಹೆಂಗಿರ್ತದೆ, ಹೋಟ್ಲದ ಹೆಂಗಿದೆ, ಹಂಗೆ ನಮ್ಮ ಸಾರಥಿಗಳನ್ನು ಅದೇ ರೀತಿ ಕೆಲಸ ಮಾಡ್ತಾರೆ. ಹಂಗಾಗಿ ಅವ್ರನ್ನ ಗುರುತಿಸೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ನಾಗರಾಜ್ ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್. ಥ್ಯಾಂಕ್ ಯು ಮಹೇಶ್ ಬಾಬು ಅವರಿಗೆ ಅವಾರ್ಡನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಮುಂದಿನ ಅವಾರ್ಡನ್ನು ಕೊಡೋದಕ್ಕೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಶ್ರೀ ಪ್ರಭುಸ್ವಾಮಿ, ಅಸಿಸ್ಟೆಂಟ್ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಮೈಸೂರು, ಇವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಸಂದೇಶ್ ಅವರು ಕೂಡ ಅವಾರ್ಡನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರಬೇಕು. ಮುಂದಿನ ಕ್ಯಾಟಗರಿ
Service Excellence Award. ಸರ್ವಿಸ್ ಎಕ್ಸಲೆನ್ಸ್ ಅವಾರ್ಡ್ಗೆ ಡೈರೆಕ್ಟ್ ಸೆಲೆಕ್ಷನ್ ಇರುವಂಥದ್ದು. M.L. Shiv-Prakash. Yes, it is M.L. Shiv-Prakash from Sandesh the Prince. Please give a huge round of applause to Sri M.L. Shiv-Prakash from Sandesh the Prince. ಅವಾರ್ಡ್ ಅನ್ನ ಕೊಟ್ಟ ನಂತರ ಶಿವಪ್ರಕಾಶ್ ಅವ್ರ ಬಗ್ಗೆ ಸಂದೇಶ್ ಅವರು ದಯವಿಟ್ಟು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಂದರ್ಭದಲ್ಲಿ ಸಂದೇಶ ದಯವಾಗಿ ಒಂದೆರಡು ಮಾತಲ್ಲಿ ಹೇಳಬೇಕು ಅಂದರೆ 23 ವರ್ಷ ಆಯ್ತಲ್ಲ, 23 ವರ್ಷ ಆಯಿತು ನಮ್ಮ ಹೋಟ್ಲಿಗೆ ಬಂದು. 23 ವರ್ಷದಿಂದಲೂ ಒಂದು ದಿವಸನೂ ರಜಾ ಹೊಡಿದೆ. ದಟ್ ಟು ಫ್ರಮ್ ಮಾರ್ನಿಂಗ್ 8:30 ಟು ಈವ್ನಿಂಗ್ ಆಲ್ಮೋಸ್ಟ್ ಅಲ್ಲಿ 10:30 ತನಕ ಇರ್ತಾನೆ. ಒಂದು 5-6 ಲ್ಯಾಂಗ್ವೇಜು, ಫಾರಿನ್ ಲ್ಯಾಂಗ್ವೇಜಸ್ಸು ಮಾತಾಡ್ತಾನೆ. ಮತ್ತು ಎಲ್ಲರಿಗೂ ಚೆನ್ನಾಗಿ ನೋಡಿಕೊಂಡು ಇರ್ತಾನೆ. ಒಂದು ದಿವಸನೂ ರಜಾ ಹೊಡೆದಿಲ್ಲ. ಟಚ್ ವುಡ್ ಇಲ್ಲಿ ತನಕನೂ ಯಾವ ಕಾಯಿಲೆನೂ ಬಂದಿಲ್ಲ. ಅದೇ ಗ್ರೇಟು. ಚೆನ್ನಾಗಿ ಮಾಡ್ತಾ ಇದ್ದಾನೆ, ಇನ್ನು ಮುಂದೆ ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಶುದ್ಧ ಸಂದೇಶ್ ಒಬ್ಬರಿಗೆ ಧನ್ಯವಾದಗಳು. ಮುಂದಿನ ಕ್ಯಾಟಗರಿ ಆಫ್ ಅವಾರ್ಡ್. ಈ ಅವಾರ್ಡನ್ನು ಕೊಡೋದಕ್ಕೆ ಅರ್ಜುನ್ ಟೂರ್ಸ್ನ ರವಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ದಿಸ್ ಇಸ್ ಅ ಸ್ಪೆಷಲ್ ಅವಾರ್ಡ್. ಜೊತೆಗೆ ಮೈಸೂರು ಹೋಟೆಲ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ನಾರಾಯಣಗೌಡ ಸರ್ ವೇದಿಕೆ ಮೇಲೆ ಬರಬೇಕು. KTF ಪ್ರೆಸಿಡೆಂಟ್ ಪ್ಯಾಟ್ರಿಕ್ ಸರ್ ವೇದಿಕೆ ಮೇಲೆ ಬರಬೇಕು. ಜೊತೆಗೆ BITS ಆಲಿಯಾನ್ ಸರ್, ನಮ್ಮ ಜೂರಿ ಪ್ಯಾನಲ್ನ ಶ್ರೀಹರಿ ಸರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. FKCCIನ ಪ್ರೆಸಿಡೆಂಟ್ ಆಗಿರುವಂತಹ ಲಿಂಗರಾಜು ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ಮೈಸೂರು ಟ್ರಾವೆಲ್ ಮಾರ್ಟ್ನ ಟೈಟಲ್ ಸ್ಪಾನ್ಸರರ್ಸ್ ಆಗಿರುವಂತಹ GRS ಫ್ಯಾಂಟಸಿ ಪಾರ್ಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಯೋಗೇಶ್ ದಾಂಗೆ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. The next award is Hospitality Visionary Award. Shri P.V. Giri sir, our Hotel Owners Association ex-president and senior junior, the group of hotels, CMD, group of hotels, Mysore, Karnataka and Goa, Pondicherry group of hotels, MD. This is hospitality. Congratulations, Giri sir. Thank you. Shri P.V. Giri, ladies and gentlemen. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಚಪ್ಪಾಳೆಗೆ ಕಲಿಸಬೇಡ, ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ ವಿಜೇತರನ್ನ. ಈ ಸಂದರ್ಭದಲ್ಲಿ ಶ್ರೀ P.V. ಗಿರಿ ಅವರು ಹಾಸ್ಪಿಟಾಲಿಟಿ ವಿಷನರಿ ಅವಾರ್ಡ್ ವಿನ್ನರ್.
ಇಲ್ಲಿ ಅವಾರ್ಡ್ ತಗೊಂಡಿರುವಂತಹ ಎಲ್ಲ ಅವಾರ್ಡೀಸ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದು ಪ್ರೆಸ್ಗೋಸ್ಕರ, ಸ್ಪೆಷಲಿ ಪ್ರೆಸ್ಗೋಸ್ಕರ ಒಂದು ಗ್ರೂಪ್ ಫೋಟೋ. I'd like to request everyone to please come on stage for a group photo. ನೀವು ಬರುವಾಗ ನಿಮ್ಮ ಟ್ರೋಫಿಯನ್ನು ಕೂಡ ತಗೊಂಡು ಬನ್ನಿ ದಯವಿಟ್ಟು. Names, ಎಲ್ಲ awardees na names na ಓದ್ತೀನಿ ನಾನು. Outstanding Travel Agency, Bharat International Travels. Luxury Hotel of Distinction, Radisson Blue Plaza Hotel, Mysore. Business and MICE Hotel, Southern Star. Best Resort and Leisure Destination, Silent Shores Resort and Spa. Excellence in Homestay, Kapila Riverfront. Excellence in Wellness, Indus Valley Ayurvedic Center. Yoga Travel Experience, Mr. Bharat Shetty. Outstanding travel influencer, Mr. Sachin Bandari. The most popular cafe, Safa Bakery. Destination Leadership Award, Government Institution, Mysore Palace Board. Artisan of Destination, Sri Raghupati Bhatt. The best restaurant, Hotel Original Vinayaka Mainari. Distinguished Guide Award, Mr. N. Suresh. Best Budget Hotel, Sri Guru Residency. Long-Term Service Excellence Chauffeur, Mr. Mahesh Babu. Service Excellence Award, M.L. Shivaprakash from Sandesh the Prince. And Hospitality Visionary Award, Mr. P.V. Giri. All the jury members please join on stage. ದಯಮಾಡಿ ಎಲ್ಲ jury members ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀ ಪ್ರಭುಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಹನುಮಂತು ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. Mysore Travel Mart 2026, Skull Award 2026. ಎಲ್ಲ ವಿಜೇತರು ಇದೀಗ ವೇದಿಕೆಯಲ್ಲಿ. ಓಕೆ, ಅಷ್ಟು ಮಂದಿ ಬಹುಮಾನ ಪ್ರಶಸ್ತಿ ಪಡ್ಕೊಂಡವರು ವೇದಿಕೆ ಮೇಲಿದ್ದಾರೆ. ನೀವೆಲ್ಲರೂ ಕೂಡ ಮೊಬೈಲಲ್ಲಿ ಫೋಟೋ ಕ್ಲಿಕ್ಕಿಸ್ತಿದ್ದೀರಾ. ದಯಮಾಡಿ ಸಾಧ್ಯವಾದರೆ ಮೊಬೈಲ್ ಅನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಟು ಜೋರಾದ ಚಪ್ಪಾಳೆ ಕೊಟ್ಟರೆ ನಿಜವಾಗಿಯೂ ಅವರಿಗೆ ಆನಂದ ಆಗುತ್ತೆ. ಎಸ್, ಥ್ಯಾಂಕ್ ಯು. This is called International, Connecting Tourism Globally, Mysore 2026. Thank you so much. ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮೈಸೂರು ಟೂರಿಸಂ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಕೊಟ್ಟಿರುವಂತಹ ಇದನ್ನು ಸ್ಪಾನ್ಸರ್ ಮಾಡಿರುವಂತಹ ಕೋರಂ ಹೋಟೆಲ್ಸ್ಗೆ ಧನ್ಯವಾದಗಳು. ಈ ಅವಾರ್ಡ್ ಫಂಕ್ಷನ್ಗೋಸ್ಕರ ಇಲ್ಲಿಗೆ ಬಂದಿರುವಂತಹ ಸ್ಕಾಲ್ ಇಂಟರ್ನ್ಯಾಷನಲ್ ಇಂಡಿಯಾದ ಸೆಕ್ರೆಟರಿ ಆದಂತಹ ರೋಹಿತ್ ಸರ್ ಅವರಿಗೆ ಎ ಸ್ಮಾಲ್ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಫ್ರಮ್ ದ ಟೀಮ್.
ಎಲ್ಲೆಲ್ಲಿ ಮಾರ್ಕ್ ಆಯ್ತು ಅಷ್ಟು ಮಾತ್ರ ಜಾಸ್ತಿ ಫೋಕಸ್ ಆಗಿರುತ್ತೆ. ಪ್ರಕಾಶ ಬೇರೆ ಲೆನ್ಸ್ ಹಾಕಬೇಕಿತ್ತು. ಏನು ತಗೊಂಡು ಪ್ರಕಾಶ ಇಂಡಿವಿಜುವಲ್ ತೆಗ್ದ ಅದರಲ್ಲಿ ಒಬ್ಬೊಬ್ರು ತೆಗ್ದ ಸಪ್ರೇಟು. ಮತ್ತು ಲೆನ್ಸ್ ಚೇಂಜ್ ಮಾಡ್ಕೋಬೇಕು ಸರ್ ನೀನು. ಸ್ಕಾಲ್ ಇಂಟರ್ನ್ಯಾಷನಲ್ ಬೆಂಗಳೂರು ಚಾಪ್ಟರ್ ಇಂದ ಬಂದಿರುವಂತವರೆಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಫಾರ್ ಗ್ರೂಪ್ ಫೋಟೋ. ಸ್ಕಾಲ್ ಮೈಸೂರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಫಾರ್ ಗ್ರೂಪ್ ಫೋಟೋ. I request all the members of SCOL from both Bangalore and Mysore as well. I request all of them please join on stage for a group snap. I request all the members of SCOL from both Bangalore and Mysore. I request all of them to please kindly join on stage for a group snap. ಸ್ಕಾಲ್ ಇಂಟರ್ನ್ಯಾಷನಲ್ ಬೆಂಗಳೂರಿನ ಪ್ರೆಸಿಡೆಂಟ್ ಆದಂತಹ ಮಣಿ ಮೇಘಲಾಯ ಮೇಡಮ್ ಅವರು, ಇವರಿಗೂ ಕೂಡ ಸ್ಕಾಲ್ ಕಡೆಯಿಂದ ಒಂದು ನೆನಪಿನ ಕಾಣಿಕೆ. I request all the members of SCOL kindly join on stage for a group snap. I request member of SCOL, both Bangalore and Mysore chapter, please come on stage for a group snap. Coimbatore chapter also. I request all the members from Coimbatore chapter. I request all of them to kindly join on stage. Alright, this is time for snap. Everybody please give a smile. Sir. Thank you. Thank you so much. ಹಾಗೆಯೇ ಸ್ಕಾಲ್ ಬೆಂಗಳೂರು ಪ್ರೆಸಿಡೆಂಟ್ ಮಣಿ ಮೇಘಲೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ವತಿಯಿಂದ ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಾಗಿ ವಿನಂತಿ. So there is another award for the evening, last but not the least. Best Private Sector Tourism Institute. ಈ ಕ್ಯಾಟಗರಿಯಲ್ಲಿ ಮೆಲೋಡಿ ವರ್ಲ್ಡ್ ವ್ಯಾಕ್ಸ್ ಮ್ಯೂಸಿಯಂ.
ಮೆಲೋಡಿ ವರ್ಲ್ಡ್ ಮ್ಯಾಕ್ಸ್ ಮ್ಯೂಸಿಯಂ ಟೀಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಐ ರಿಕ್ವೆಸ್ಟ್ ಆಲ್ ದ ಸ್ಕ್ವಾಡ್ ಆಫೀಸ್ ಬೇರರ್ಸ್ ಟು ಪ್ರೆಸೆಂಟ್ ದ ಅವಾರ್ಡ್ ಪ್ಲೀಸ್. ಮೆಲೋಡಿ ವರ್ಲ್ಡ್ ಮ್ಯಾಕ್ಸ್ ಮ್ಯೂಸಿಯಂ ಟೀಮ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. Thank you. ಬಹುಮಾನವನ್ನು ಪಡಿತಾ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, ma'am. Thank you so much. ಹಾಗೆ ದಯಮಾಡಿ ಮಡಿಕೇರಿ ಹೋಟೆಲ್ ಅಸೋಸಿಯೇಷನ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. I request all the members of Hotel Association of Madikeri, I request all of them to kindly join on stage for a ghost map. Madikeri Hotel Association, thank you so much for being with us. Yes, bhai, ikar bani sir. Yes, thank you ma'am, thank you so much, thank you everyone. And ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಒಳ್ಳೆ ರುಚಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಕೂಡ ಅಲ್ಲಿಗೆ ತೆರಳಬೇಕಾಗಿದೆ. ಸೊ ಇಲ್ಲಿಗೆ ಈ ಪ್ರಶಸ್ತಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. I would like to thank all the jury members, I would like to thank all the sponsors, and I would like to thank all the media personalities or sent over here. Thank you so much one and all. ಓಕೆ, ಬಹಳ ಕುತೂಹಲಕರವಾಗಿದ್ದಂತಹ ಲಕ್ಕಿ ಡ್ರಾ ವಿನ್ನರ್ ಯಾರು ಅನ್ನೋದನ್ನ ಡಿಸೈಡ್ ಮಾಡೋ ಸಂದರ್ಭ ಬಂದಿದೆ. ಸೊ ಕನ್ನಡದ ನಟಿಯಾಗಿರ್ತಕ್ಕಂತಹ ರೋಶ್ನಿ ಪ್ರಕಾಶ್ ಅವರು ವಿಜೇತರನ್ನ ತಮ್ಮ ಅಮೃತ ಅಕ್ಷರದಿಂದ ದಯಮಾಡಿ ಸೆಲೆಕ್ಟ್ ಮಾಡಬೇಕು. ಯಾರ ಅದೃಷ್ಟ ಈಗ ಪರೀಕ್ಷೆ ಮಾಡ್ತಾ ಇದ್ದಾರೆ ರೋಶ್ನಿ ಪ್ರಕಾಶ್ ಅವರು. ಓಕೆ, ನಂದನ್ ಎಸ್. ನಂದನ್ ಎಸ್ ನೀವೇನಾ? ಬನ್ನಿ ಸರ್. ಓಕೆ, ನೆಕ್ಸ್ಟ್ ತೆಗಿರಿ ಮೇಡಮ್. And next lucky draw winner is ಯಶವಂತ್ ಕುಮಾರ್ ಬಿ. Yashwant Kumar B. Okay, thank you. Kirtana Pallet. Kirtana. Okay, thank you so much, ma'am. Thank you. I just want to call all the KTF members ಎಲ್ಲ ಇರೋರೆಲ್ಲ ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೇನೇ I want to thank Datri
ಫಾರ್ MC ಮಾಡಿದ್ದಕ್ಕೋಸ್ಕರ. ಆ್ಯಂಡ್ ಮಂಜು ಮೈ ಫ್ರೆಂಡ್ ಮಂಜುಗೆ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಂಡರ್ಫುಲ್ MCing. ಈ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇದನ್ನು ಮಾಡ್ತಾ ಇರೋದು. ಸಣ್ಣ ತಪ್ಪೇನಾರು ಆಗಿದ್ರೆ ಎಲ್ಲರೂ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಇದೆಲ್ಲ ಸ್ಟಾರ್ ಅವಾರ್ಡ್ಸ್ ಮಾಡೋವಂಥದ್ದು. ನಾವು ಒಂದು ಟ್ರೈ ಮಾಡಿದ್ದೀವಿ. MC ಚೆನ್ನಾಗಿ ಮಾಡಿದ್ದಾರೆ ಅವರು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಧ್ಯದಲ್ಲಿ ಬರ್ತಾನೆ ಇದ್ದೆ. ಸೊ ಆದ್ರಿಂದ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಹಾಗೆ ಹೋಟ್ಲ್ ಅಸೋಸಿಯೇಷನ್ ಅವ್ರು ಯಾರ್ಯಾರು ಇದ್ದೀರಾ ರೆಡಿ ಆಗಿರಿ. ತಾವು ವೇದಿಕೆ ಮೇಲೆ ಒಂದು ಗ್ರೂಪ್ ಫೋಟೋಗೆ. KTF. Ladies and gentlemen, my name is Rohit Hangal. I'd like to thank members of SCOL Mysore on behalf of SCOL India and my president Sanjeev Mehraji's colleague Sanjeev Mehra. Wonderful event, and we'll remember it for a lifetime and look forward to more such successes, and I think Mysore will rock. Thank you very much. Hooray! Thank you to the whole team. Jaikumar sir, I think tomorrow we don't get a chance to thank Datri and Manjunath. Datri and Manjunath, please come. Momento kudi. Narayan Godre, ವೇದಿಕೆಗೆ. ಹಾಗೆ ನಮ್ಮ ಕಾಮತ್ ಪೈವಿಸ್ತಾ ಕಾಮತ್ ಅವ್ರು ಬಂದಿದ್ದಾರೆ. ಅವರು ವೇದಿಕೆಗೆ ಬನ್ನಿ. ನಮ್ಮ MC ಇಬ್ಬರಿಗೂ ನಾವು ಥ್ಯಾಂಕ್ ಮಾಡಬೇಕು. ನಾಳೆ ನಮ್ಗೆ ಸಿಗುತ್ತೋ ಇಲ್ಲೋ. ಮಂಜು ಒಳ್ಳೆ ಫೋಟೋ ಬೇಕು. ಬರ್ಲಿ, ನೀವು ಬನ್ನಿ ಫಸ್ಟ್, ಆಮೇಲೆ ಅವರು ಬರ್ತಾರೆ. Thank you very much. ಒಂದು ಖುಷಿ ಏನಪ್ಪಾ ಅಂದ್ರೆ ದಾತ್ರಿ is our SCOL PR director Mysore chapter. So we have a wonderful idu, and lot of people have not seen her videos and visit Mysore alli. She is the face of Mysore tourism actually. I am blessed that she is working for my company. ಹೋಟ್ಲ್ ಅಸೋಸಿಯೇಷನ್ ಅವರೆಲ್ಲ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮೈಸೂರು ಹೋಟ್ಲ್ ಅಸೋಸಿಯೇಷನ್ ಅವರು ಅಣ್ಣ ಇದು ಸರ್ ಈ ಕಡೆ ಬನ್ನಿ ಸರ್. ಐ ವಾಂಟ್ ಟು ಮೆನ್ಷನ್, ಇವತ್ತು ಲೀರುಚಿಯಲ್ಲಿ ಸಂಜೆ ಕಾರ್ಯಕ್ರಮದ ಡಿನ್ನರ್ ಹೋಸ್ಟ್ ಮಾಡಿದ್ರು ಲೀರುಚಿ ಅವರು. ಹಾಗೆ one of the sponsor is with me also, Ruchi the Prince. So we have to thank both of them. One moment akudi. ಸರ್ ಈ ಕಡೆ ಬನ್ನಿ ಸರ್. ಸರ್ ಈ ಕಡೆ ಬನ್ನಿ. Thank you very much. Okay, once again, congratulations to all the winners. And also, I personally thank ಯಾರ್ಯಾರು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಬಿಕಾಸ್ ಇವತ್ತೊಂದು ದಿವಸ ಕಾಂಚಾಣ ಇಲ್ಲದೆ ಯಾವ ಕಾರ್ಯಕ್ರಮವನ್ನು ಮಾಡೋಕ್ಕಾಗಲ್ಲ. ಆ ಎಲ್ಲ ಕಾಂಚಾಣಕ್ಕೂ ರೂವಾರಿ ಆದಂಥ ನಾರಾಯಣ್ ಗೌಡ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. And this is SCOL International Awards presented by SCOL only. Awards na ಕೊಟ್ಟಿದ್ದು ಕೋರಂ ಹೋಟ್ಲವರು ಪ್ರೆಸೆಂಟ್ ಮಾಡಿದ್ದು ಪವರ್ಡ್ ಬೈ. ಸೊ ಇಲ್ಲಿ ನಮ್ಮ ಎಲ್ಲರಿಗಿಂತನೂ SCOL ಅವ್ರದೇನೆ ಇವತ್ತಿನ ಪೂರ್ತಿ ಇದು. ಸೊ ಇಟ್ ಹ್ಯಾಸ್ ಆಲ್ ಕ್ರೆಡಿಟ್ ಶುಡ್ ಗೋ ಟು SCOL. ಮಣಿಮೇಘಲಾ ಮೇಡಮ್,
ಮತ್ತೆ ಜಯಕುಮಾರ್, ಆನ್ಗಲ್ ಸರ್, ಆಲ್ ಸ್ಕಾಲ್ ಟೀಮ್ ಏನೇನಿದ್ದೀರಾ ಎಲ್ಲರಿಗೂ, ಮತ್ತೆ ಥ್ಯಾಂಕ್ಸ್ ಟು ಅವರ್ ಜೂರೀಸ್ ಆಲ್ಸೋ. ಥ್ಯಾಂಕ್ ಯು. KTF ಕಡೆಯಿಂದ MTM ಅವ್ರಿಗೆ ತುಂಬ ಧನ್ಯವಾದಗಳು. ಇಟ್ ವಾಸ್ ವೆರಿ ವೆಲ್ ಆರ್ಗನೈಸ್ಡ್. ನಮ್ಮ ಕಡೆಯಿಂದ ಸಪೋರ್ಟ್ ಕೊಟ್ಟಿದ್ದೀವಿ, ಅವ್ರ ಕಡೆಯಿಂದ ನಮಗೂ ಸಪೋರ್ಟ್ ಬಂದಿದೆ. ಸೊ ಇಟ್ ಇಸ್ ರಿಯಲಿ ವೆರಿ ಗುಡ್ ಆಪರ್ಚುನಿಟಿ. ಸೊ ನಮ್ಮದು ಸ್ಟಾಲ್ಸ್ ಇಟ್ಟಿದ್ವಿ, ವಿ ಹ್ಯಾವ್ ವೆರಿ ಗುಡ್ ರೆಸ್ಪಾನ್ಸ್ ಫಾರ್ ದ್ಯಾಟ್ ಆ್ಯಂಡ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಸೊ ಐ ರಿಯಲಿ ಅಪ್ರಿಷಿಯೇಟ್ ದಿಸ್. ಥ್ಯಾಂಕ್ಸ್ ಎ ಲಾಟ್. Yes, we are very proud that he is also our KTF member. Thank you. ಓಕೆ, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಹೋಟೆಲ್ ಲೇರಿಚ್ಗೆ ಎಲ್ಲರೂ ಕೂಡ ಊಟಕ್ಕಾಗಿ ತೆರಳಬೇಕಾಗಿ ವಿನಂತಿ. ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯವೇ. A very good evening everyone. Thank you so much.